ಸೊ ಇವತ್ತೇನು ವಿಶೇಷ, ಇವತ್ತು ಯಾವ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ ಅಂದರೆ PU1 4th ಚಾಪ್ಟರ್, ದಟ್ ಈಸ್ ಇಂಟ್ರೊಡಕ್ಷನ್ ಟು ಪ್ರಾಬ್ಲಮ್ ಸಾಲ್ವಿಂಗ್ನ ಡಿಸ್ಕಸ್ ಮಾಡೋಣ. ಓಕೆ ಸ್ಟೂಡೆಂಟ್ಸ್, ಏನು ಸರ್ ಇದು ಇಂಟ್ರೊಡಕ್ಷನ್ ಟು ಪ್ರಾಬ್ಲಮ್ ಸಾಲ್ವಿಂಗ್? ಸೊ ಇದ್ರ ಬಗ್ಗೆ ಮಾರ್ಕ್ಸ್ ವೇಟೇಜ್ ನೋಡೋಣ ಫಸ್ಟು. ಸೊ ನಮಗೆ ಸ್ಟೂಡೆಂಟ್ಸ್ 1 ಮಾರ್ಕಲ್ಲಿ 2 MCQs ಬರುತ್ತೆ, 2 ಮಾರ್ಕ್ಸಲ್ಲಿ 1 ಕ್ವೆಶನ್ ಬರುತ್ತೆ, 3 ಮಾರ್ಕರಲ್ಲಿ 2 ಕ್ವೆಶನ್ಸ್ ಬರುತ್ತೆ, 5 ಮಾರ್ಕರಲ್ಲಿ 1 ಕ್ವೆಶನ್ ಬರುತ್ತೆ. ಸೊ ಟೋಟಲ್ ವೇಟೇಜ್ ಇಸ್ 15 ಮಾರ್ಕ್ಸ್. ಸೊ ಚಾಪ್ಟರ್ 1 ನಿಮಗೆ 17 ಮಾರ್ಕು, ಚಾಪ್ಟರ್ 2 9, ಚಾಪ್ಟರ್ 3ನೇದು ಮಾಡಿದ್ದೀವಿ 9 ಮಾರ್ಕ್ಸ್ ಬರುತ್ತೆ, ಚಾಪ್ಟರ್ 4 ಹೋದರೆ 15 ಮಾರ್ಕ್ಸ್ ಬರುತ್ತೆ. ಸೊ ಎಷ್ಟಾಯ್ತು ನಿಮ್ಮ ಟೋಟಲ್? 50 ಮಾರ್ಕ್ಸ್ ಬಂತು. ಈ 4 ಚಾಪ್ಟರ್ಸೇ ಹೋದರೆ ಆಲ್ ಯುವರ್ ಕಾನ್ಸೆಪ್ಟ್ಸ್ ಆರ್ ಆಲ್ಮೋಸ್ಟ್ ಡನ್, ರೈಟ್? 4 ಚಾಪ್ಟರ್ಸಲ್ಲೇ ನಿಮಗೆ 50 ಮಾರ್ಕ್ಸ್ ಕವರ್ ಆಗ್ತಿದೆ. ಓಕೆ ಸ್ಟೂಡೆಂಟ್ಸ್, ಸೊ ಈ ಚಾಪ್ಟರ್ನ ಸ್ಕಿಪ್ ಮಾಡಬೇಡಿ, ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಸೊ ಇದರಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಏನು ಅಂತ ನೋಡೋಣ. ಸೊ ಫಸ್ಟ್ ವಿಲ್ ಗೋ ಥ್ರೂ ದ ಇಂಟ್ರೊಡಕ್ಷನ್. ಪ್ರಾಬ್ಲಮ್ ಸಾಲ್ವಿಂಗ್ ಅಂದರೆ ಏನು, ಸೊ ಈ ಪ್ರಾಬ್ಲಮ್ನ ಹೆಂಗೆ ಸಾಲ್ವ್ ಮಾಡೋದು, ಇದೆಲ್ಲ ಕಾನ್ಸೆಪ್ಟ್ 1ಅಲ್ಲಿ ನೋಡೋಣ. ಕಾನ್ಸೆಪ್ಟ್ 2 ಅಲ್ಲಿ ಏನು ಸ್ಟೆಪ್ಸ್ ಇದೆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ. ಸೊ ಅನಲೈಸ್ ಮಾಡಬೇಕು ಪ್ರಾಬ್ಲಮ್ನ, ಅನಲೈಸ್ ಮಾಡಾದ್ಮೇಲೆ ಅಲ್ಗೋರಿಥಮ್ ಬರೀಬೇಕು, ಅಲ್ಗೋರಿಥಮ್ ಬರೆದಾದ್ಮೇಲೆ ಕೋಡ್ ಮಾಡಬೇಕು. ಸೊ ಈ ಸ್ಟೆಪ್ಸ್ ಎಲ್ಲ ನೋಡೋಣ. ಈ ಸ್ಟೆಪ್ಸ್ ಕೂಡ ಓದಿ 5 ಮಾರ್ಕ್ಸ್ಗೆ ಕೇಳ್ತಾರೆ, ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಅಲ್ಗೋರಿಥಮ್ ಏನು ಅಂತ ನೋಡೋಣ, ಅಲ್ಗೋರಿಥಮ್ ಬಗ್ಗೆ ಎಕ್ಸಾಂಪಲ್ಸ್ ನೋಡೋಣ, ಏನಕ್ಕೆ ಅಲ್ಗೋರಿಥಮ್ ಯೂಸ್ ಮಾಡಬೇಕು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಲ್ಗೋರಿಥಮ್ ನೋಡೋಣ. 4ನೇ ಕಾನ್ಸೆಪ್ಟಲ್ಲಿ ಹೆಂಗೆ ಅಲ್ಗೋರಿಥಮ್ ರೆಪ್ರೆಸೆಂಟ್ ಮಾಡ್ತೀವಿ ಥ್ರೂ ಫ್ಲೋ ಚಾರ್ಟ್ ಆ್ಯಂಡ್ ಸೂಡೋ ಕೋಡ್, 4th ಕಾನ್ಸೆಪ್ಟಲ್ಲಿ ನೋಡೋಣ. 5th ಕಾನ್ಸೆಪ್ಟಲ್ಲಿ ಫ್ಲೋ ಆಫ್ ಕಂಟ್ರೋಲ್ ಬಗ್ಗೆ ನೋಡೋಣ, ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲೋ ಆಫ್ ಕಂಟ್ರೋಲ್, ಯಾವ ಆರ್ಡರಲ್ಲಿ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗುತ್ತೆ 5th ಕಾನ್ಸೆಪ್ಟಲ್ಲಿ ನೋಡೋಣ. 6th ಕಾನ್ಸೆಪ್ಟಲ್ಲಿ ವೆರಿಫೈಯಿಂಗ್ ಆ್ಯಂಡ್ ಕಂಪೇರಿಂಗ್ ಅಲ್ಗೋರಿಥಮ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಒಂದು ಅಲ್ಗೋರಿಥಮ್ ಬರೆದಿದ್ರೆ ಅದನ್ನು ಹೆಂಗೆ ವೆರಿಫೈ ಮಾಡೋದು, ಕಂಪೇರ್ ಹೆಂಗೆ ಮಾಡ್ತೀವಿ, 2-3 ಅಲ್ಗೋರಿಥಮ್ ಇದ್ರೆ ಯಾವ್ದು ಬೆಟರ್ ಅಂತ ಹೆಂಗೆ ಕಂಪೇರ್ ಮಾಡೋದು 6th ಕಾನ್ಸೆಪ್ಟಲ್ಲಿ ನೋಡೋಣ. ಲಾಸ್ಟ್ ಕಾನ್ಸೆಪ್ಟಲ್ಲಿ ಡಿಕಂಪೋಸಿಷನ್ ಬಗ್ಗೆನೂ ತಿಳ್ಕೊಳ್ಳೋಣ. ಓಕೆ ಸ್ಟೂಡೆಂಟ್ಸ್, ಸೊ ಫಸ್ಟ್ ಕಾನ್ಸೆಪ್ಟ್ ಇಂಟ್ರೊಡಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಸೊ ಪಾಯಿಂಟ್ಸ್ ಇದೆ, ಕೆಲವು ಪಾಯಿಂಟ್ಸ್ ಡಿಸ್ಕಸ್ ಮಾಡೋಣ. ಕಂಪ್ಯೂಟರ್ಸ್ ಆರ್ ಯೂಸ್ ಫಾರ್ ಸಾಲ್ವಿಂಗ್ ವೇರಿಯಸ್ ಡೇ ಟು ಡೇ ಪ್ರಾಬ್ಲಮ್ಸ್. ಸೊ ಮಕ್ಕಳೇ, ಹಿಂದಿನ ಟೈಮಲ್ಲಿ ನಮಗೆ ಕಂಪ್ಯೂಟರ್ಸ್ ಇರಲಿಲ್ಲ. ಸೊ ನಾವು ಏನಾದರೂ ಬೈ ಮಾಡಬೇಕಾಗಿದ್ರೆ ನಾವು ಅಂಗಡಿಗೆ ಹೋಗಿ ತೊಗೊತಿದ್ವಿ ಅಲ್ವಾ, ಈಗಲೂ ಹೋಗ್ತೀವಿ. ಬಟ್ ಮೋಸ್ಟ್ ಆಫ್ ದ ಕೇಸಸ್ ಇವಾಗ ಕಂಪ್ಯೂಟರ್ಸ್ ಯೂಸ್ ಮಾಡ್ತಾ ಇವಿ, ಸ್ಮಾರ್ಟ್ ಫೋನ್ಸ್ ಯೂಸ್ ಮಾಡ್ತಾಯಿವಿ ಟು ಸಾಲ್ವ್ ಅವರ್ ಪ್ರಾಬ್ಲಮ್ಸ್ ಅಲ್ವಾ. ಈಗ ಶಾಪಿಂಗ್ ಆ್ಯಪ್ಸ್ ಇದೆ, ಅಮೆಝಾನ್, ಫ್ಲಿಪ್ಕಾರ್ಟ್. ಸೊ ಕಂಪ್ಯೂಟರ್ಸ್ ಜನರಲಿ ನಾವು ಡೇ ಟು ಡೇ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀವಿ, ರೈಟ್? ಸೊ ಕಂಪ್ಯೂಟರ್ಸ್ ದೆಮ್ ಸೆಲ್ಸ್ ಕೆನಾಟ್ ಸಾಲ್ವ್ ಅ ಪ್ರಾಬ್ಲಮ್. ಕಂಪ್ಯೂಟರ್ಸ್ ತಾನೇ ಪ್ರಾಬ್ಲಮ್ ಸಾಲ್ವ್ ಮಾಡಲ್ಲ. ಇನ್ನೇನು ಮಾಡಬೇಕಂದ್ರೆ, ಸೊ ನಾವೇ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ಕಂಪ್ಯೂಟರ್ಗೆ ಎಕ್ಸಿಕ್ಯೂಟ್ ಮಾಡೋಕ್ಕೆ ಪ್ರಾಬ್ಲಮ್ನ. ವಿ ಹ್ಯಾವ್ ಟು ಗಿವ್ ಇನ್ಸ್ಟ್ರಕ್ಷನ್ಸ್. ಇಲ್ಲಿ ನೋಡ್ಬೋದು, ಪ್ರಿಸೈಸ್ ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ಸ್ ಶುಡ್ ಬಿ ಗಿವನ್ ಬೈ ಅಸ್ ಟು ಸಾಲ್ವ್ ದ ಪ್ರಾಬ್ಲಮ್. ಸೊ ಯಾವುದೇ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಕಂಪ್ಯೂಟರ್ ನಾವು ಇನ್ಸ್ಟ್ರಕ್ಷನ್ಸ್ ಕೊಡಬೇಕು, ಅದಾಗದೆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಿಲ್ಲ. ಓಕೆ, ಸೊ ಕಂಪ್ಯೂಟರ್ ಸಕ್ಸಸ್ಸಾ ಇಲ್ವಾ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ 3ನೇ ಪಾಯಿಂಟಲ್ಲಿ ತಿಳ್ಕೊಬೋದು. The success of the computer in solving a problem depends on how correctly we define the problem, design a solution, and implement the solution using ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ಒಂದು ಕಂಪ್ಯೂಟರ್ ಸಕ್ಸಸ್ ಆಗಿದೆಯಾ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ನಾವು ಆ ಪ್ರಾಬ್ಲಮ್ನ ಕರೆಕ್ಟಾಗಿ ಡಿಫೈನ್ ಮಾಡಬೇಕು. ಆ ಪ್ರಾಬ್ಲಮ್ ಏನಿದೆ ಅದನ್ನು ಅನಲೈಸ್ ಮಾಡಬೇಕು ನೀಟಾಗಿ. ಸೊ ಅದಾದಮೇಲೆ ಒಂದು ಸೊಲ್ಯೂಷನ್ ಡಿಸೈನ್ ಮಾಡಬೇಕು, ಒಂದು ರಫ್ ಸೊಲ್ಯೂಷನ್ ಡಿಸೈನ್ ಮಾಡಬೇಕು. ಆ ರಫ್ ಸೊಲ್ಯೂಷನ್ನ ಅಲ್ಗೋರಿಥಮ್ ಅಂತ ಕರಿತೀವಿ. ಏನಂತ ಕರಿತೀವಿ? ಅಲ್ಗೋರಿಥಮ್. ಸೊ ಅಲ್ಗೋರಿಥಮ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಒಂದು ರಫ್ ಸೊಲ್ಯೂಷನ್ ಡಿಸೈನ್ ಮಾಡ್ತೀರಾ, ಆಮೇಲೆ ಆ ಸೊಲ್ಯೂಷನ್ನ ಕನ್ವರ್ಟ್ ಮಾಡ್ತೀರಾ, ಯಾವುದಕ್ಕೆ? ಪ್ರೋಗ್ರಾಮ್ಗೆ ಕನ್ವರ್ಟ್ ಮಾಡ್ತೀರಾ. ಆ್ಯಂಡ್ ಇಂಪ್ಲಿಮೆಂಟ್ ದ ಸೊಲ್ಯೂಷನ್, ಇದನ್ನು ಪ್ರೋಗ್ರಾಮ್ ಅಂತಾರೆ. ಸೊ ಪ್ರೋಗ್ರಾಮ್ ಹೆಂಗೆ ಬರೀತೀರಾ? ಯೂಸಿಂಗ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಯು ವಿಲ್ ರೈಟ್ ದ ಪ್ರೋಗ್ರಾಮ್. ಸೊ ಓಕೆ ಸ್ಟೂಡೆಂಟ್ಸ್, ಗೊತ್ತಾಯ್ತು ಅಂತ ಭಾವಿಸ್ತೀನಿ. ಸೊ ಒಂದು ಕಂಪ್ಯೂಟರ್ ಸಕ್ಸಸ್ ಇಲ್ವಾ ಅಂತ ಹೆಂಗೆ ತಿಳ್ಕೊತೀರಾ ಅಂದರೆ, ನೀವು ಪ್ರಾಬ್ಲಮ್ ನೀಟಾಗಿ ಅನಲೈಸ್ ಮಾಡಿ, ಸೊಲ್ಯೂಷನ್ ಡಿಸೈನ್ ಮಾಡಿ, ಆಮೇಲೆ ಆ ಸೊಲ್ಯೂಷನ್ನ ಪ್ರೋಗ್ರಾಮ್ಗೆ ಕನ್ವರ್ಟ್ ಮಾಡಿ. ಆಯಿತು ಸರ್, ಪ್ರಾಬ್ಲಮ್ ಸಾಲ್ವಿಂಗ್ ಅಂದರೆ ಏನು? ಸೊ ಇಲ್ಲಿ ಡೆಫಿನೇಷನ್ ಇದೆ, ಸೊ ಇಂಪಾರ್ಟೆಂಟ್ ಕಲೀರಿ. ಪ್ರಾಬ್ಲಮ್ ಸಾಲ್ವಿಂಗ್ ಅಂದರೆ ಏನು ಅಂತ. Problem solving is the process of identifying a problem, developing an algorithm for the identified problem, and finally implementing the algorithm to develop a computer program. ಹೌದಲ್ವಾ ಸ್ಟೂಡೆಂಟ್ಸ್? 3ನೇ ಪಾಯಿಂಟಲ್ಲಿ ಓದಿದ್ವಲ್ಲ, ಅದೇ ಸೇಮ್ ಪಾಯಿಂಟ್. ಪ್ರಾಬ್ಲಮ್ ಸಾಲ್ವಿಂಗ್ ಅಂದರೆ ಏನು? ಫಸ್ಟು ಪ್ರಾಬ್ಲಮ್ ಏನು ಅಂತ ನೀವು ಐಡೆಂಟಿಫೈ ಮಾಡಿ, ಐಡೆಂಟಿಫೈ ಮಾಡಾದ್ಮೇಲೆ ಅಲ್ಗೋರಿಥಮ್ ಬರೀರಿ, ಆ ಪ್ರಾಬ್ಲಮ್ಗೆ ರೈಟ್ ದ ಅಲ್ಗೋರಿಥಮ್. ಅದಾದಮೇಲೆ ಇಂಪ್ಲಿಮೆಂಟ್ ದ ಅಲ್ಗೋರಿಥಮ್, ಅಲ್ಗೋರಿಥಮ್ನ ಕನ್ವರ್ಟ್ ಮಾಡಿ, ಯಾವುದಕ್ಕೆ? ಪ್ರೋಗ್ರಾಮ್ಗೆ ಕನ್ವರ್ಟ್ ಮಾಡಿ. ಹೆಂಗೆ ಮಾಡೋದು ಸರ್? ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಯೂಸ್ ಮಾಡಿ ಅಲ್ಗೋರಿಥಮ್ನ ವಿ ಕ್ಯಾನ್ ಕನ್ವರ್ಟ್ ಇಟ್ ಟು ಪ್ರೋಗ್ರಾಮ್. ಓಕೆ ಸ್ಟೂಡೆಂಟ್ಸ್, ಸೊ ಡೆಫಿನೇಷನ್ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಪ್ರಾಬ್ಲಮ್ ಸಾಲ್ವಿಂಗ್ ಅಂದ್ರೆ ಏನು? ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಇಸ್ ದ ಪ್ರೋಸೆಸ್ ಆಫ್ ಐಡೆಂಟಿಫೈಯಿಂಗ್ ದ ಪ್ರಾಬ್ಲಮ್. ಫಸ್ಟ್ ಐಡೆಂಟಿಫೈ ಮಾಡಿ, ಅನಲೈಸ್ ಮಾಡಿ ಪ್ರಾಬ್ಲಮ್ನ. ಅದಾದಮೇಲೆ ಡೆವಲಪ್ ದ ಅಲ್ಗೋರಿಥಮ್. ಪ್ರಾಬ್ಲಮ್ ನೀಟಾಗಿ ಅರ್ಥ ಆಯ್ತು ಅಂದಮೇಲೆ ಅಲ್ಗೋರಿಥಮ್ ಬರೀರಿ. ಅದಾದಮೇಲೆ
convert the algorithm to program using any of the programming languages. Alva students? So ಪ್ರಾಬ್ಲಮ್ ಸಾಲ್ವಿಂಗ್ ಬಗ್ಗೆ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಇಂಟ್ರೊಡಕ್ಷನ್ ನೀವೇನು ಕಲಿಬೇಕು ಸರ್ ಅಂದರೆ ಜಸ್ಟ್ ಇಂಟ್ರೊಡಕ್ಷನ್ ಟು ಪ್ರಾಬ್ಲಮ್ ಸಾಲ್ವಿಂಗಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಏನು ಅಂತ ಈ ಪಾಯಿಂಟ್ ತಿಳ್ಕೊಳ್ಳಿ. ಓಕೆ ಸ್ಟೂಡೆಂಟ್ಸ್, ಸೊ ಇಂಟ್ರೊಡಕ್ಷನ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇಂಟ್ರೊಡಕ್ಷನ್ ಗೊತ್ತಾಯ್ತಲ್ವಾ? ಸೊ ಸೆಕೆಂಡ್ ಕಾನ್ಸೆಪ್ಟ್ ಸ್ಟೆಪ್ಸ್ ಫಾರ್ ಪ್ರಾಬ್ಲಮ್ ಸಾಲ್ವಿಂಗ್. ಇದು ಇಂಪಾರ್ಟೆಂಟು, 5 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇದೆ. ಸೊ ಸ್ಟೆಪ್ಸ್ ಫಾರ್ ಪ್ರಾಬ್ಲಮ್ ಸಾಲ್ವಿಂಗಲ್ಲಿ ಒಂದು ಪ್ರಾಬ್ಲಮ್ ಕೊಟ್ಟರೆ ನಿಮಗೆ ಏನೇನು ಸ್ಟೆಪ್ಸ್ ನೀವು ಫಾಲೋ ಮಾಡಬೇಕು ಸೊಲ್ಯೂಷನ್ ಬರೋ ಥರ ಅಲ್ವಾ? ಸೊ ಏನೇನು ಸ್ಟೆಪ್ಸ್ ಅಂತ ಇಲ್ಲಿ ನೋಡೋಣ. ಒಂದು ಡೈಗ್ರಾಮ್ ಇದೆ. ಸೊ ವಿಲ್ ಅಂಡರ್ಸ್ಟ್ಯಾಂಡ್ ವಿತ್ ದ ಡೈಗ್ರಾಮ್ ಸ್ಟೆಪ್ಸ್ ಆಫ್ ಪ್ರಾಬ್ಲಮ್ ಸಾಲ್ವಿಂಗ್. ಸೊ ಸ್ಟೂಡೆಂಟ್ಸ್ ಇಲ್ಲೊಂದು ಡೈಗ್ರಾಮ್ ಇದೆ ನೋಡ್ಬೋದು, ಪ್ರಾಬ್ಲಮ್ ಸಾಲ್ವಿಂಗ್ ಸೈಕಲ್. ಸೊ ಏನೇನು ಸ್ಟೆಪ್ಸ್ ಇದೆ ಸರ್ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಅಂದರೆ, ಫಸ್ಟ್ ಸ್ಟೆಪ್ ಅನಲೈಸ್ ದ ಪ್ರಾಬ್ಲಮ್. ಏನು ಸರ್ ಇದು ಅನಲೈಸ್ ದ ಪ್ರಾಬ್ಲಮ್? ಪ್ರಾಬ್ಲಮ್ನ ಅರ್ಥ ಮಾಡ್ಕೊಳ್ಳಿ ಫಸ್ಟು. ಪ್ರಾಬ್ಲಮ್ಗೆ ಏನು ಇನ್ಪುಟ್ ಬೇಕು, ಏನು ಔಟ್ಪುಟ್ ಬೇಕು, ಫಸ್ಟು ಪ್ರಾಬ್ಲಮ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಅನಲೈಸ್ ಮಾಡಿ, ರೀಡ್ ಮಾಡಿ, ಆ ಸ್ಟೇಟ್ಮೆಂಟ್ಸ್ನ ಓದಿ. ಸೊ ನಿಮಗೆ ಪ್ರಾಬ್ಲಮ್ ಆವಾಗ ಅರ್ಥ ಆಗ್ತಾ ಬರುತ್ತೆ. ಸೊ ಇದು ಫಸ್ಟ್ ಸ್ಟೆಪ್ ಇನ್ ದ ಪ್ರಾಬ್ಲಮ್ ಸಾಲ್ವಿಂಗ್ ಪ್ರೊಸೆಸ್. ಆಯಿತು, ನೆಕ್ಸ್ಟ್ ಸ್ಟೆಪ್ ಏನು? ಡೆವಲಪ್ ದ ಆಲ್ಗೋರಿಥಮ್. ಪ್ರಾಬ್ಲಮ್ ನೀಟಾಗಿ ಅನಲೈಸ್ ಮಾಡಿದ್ಮೇಲೆ ಸೊ ಆಲ್ಗೋರಿಥಮ್ ಬರೀರಿ. ಹೆಂಗೆ ಸರ್ ಬರೆಯೋದು? ಸೊ ನೋಡೋಣ, ಎಕ್ಸಾಂಪಲ್ಸ್ ಇದೆ, ನೋಡೋಣ ಹೆಂಗೆ ಬರೆಯೋದು ಅಂತ. ಓಕೆ, ಸೊ ಮೂರನೇ ಸ್ಟೆಪ್ ಏನಿದೆ? ಕೋಡಿಂಗ್. ಏನು ಸರ್ ಇದು ಕೋಡಿಂಗ್? ಆಲ್ಗೋರಿಥಮ್ ಬರೀತೀರಾ ಸರಿ, ಬಟ್ ಅದು ಎಕ್ಸಿಕ್ಯೂಟ್ ಎಲ್ಲಿ ಮಾಡ್ತೀರಾ? ಸೊ ಎಕ್ಸಿಕ್ಯೂಟ್ ಮಾಡೋಕ್ಕೆ ಕೋಡ್ ಬೇಕಲ್ಲ. ಸೊ ಈ ಆಲ್ಗೋರಿಥಮ್ನ ವಿ ಹ್ಯಾವ್ ಟು ಕನ್ವರ್ಟ್ ಇಟ್ ಟು ಕೋಡ್. ಹೆಂಗೆ ಸರ್ ಕನ್ವರ್ಟ್ ಮಾಡೋದು? ಯಾವುದಾದ್ರು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡಿ ನಾವು ಆಲ್ಗೋರಿಥಮ್ನ ಕೋಡ್ಗೆ ಕನ್ವರ್ಟ್ ಮಾಡ್ಬೋದು. ಓಕೆ, ಪೈಥಾನ್ ಯೂಸ್ ಮಾಡ್ಬೋದು, ಇಲ್ಲ ಜಾವಾ ಯೂಸ್ ಮಾಡ್ಬೋದು, ಇಲ್ಲ ಎನಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಲ್ಗೋರಿಥಮ್ನ ವಿ ಕ್ಯಾನ್ ಕನ್ವರ್ಟ್ ಇಟ್ ಟು ಕೋಡ್. ಸೊ ಇದು ಹೆಂಗೆ ಕನ್ವರ್ಟ್ ಮಾಡೋದು ಅಂತ ಈ ಚಾಪ್ಟ್ರಲ್ಲಿ ಬೇಡ, ಈ ಚಾಪ್ಟ್ರಲ್ಲಿ ಯು ಡೋಂಟ್ ಹ್ಯಾವ್ ದಟ್. ಸೊ ಪೈಥಾನ್ ಕಾನ್ಸೆಪ್ಟಲ್ಲಿ ನಿಮಗೆ ಕೋಡಿಂಗ್ ಬಗ್ಗೆ ಇನ್ನೂ ಡೆಪ್ತ್ ಆಗಿದೆ. ಓಕೆ, ಸೊ ಲಾಸ್ಟ್ ಸ್ಟೆಪ್ಪು ಟೆಸ್ಟಿಂಗ್ ಆ್ಯಂಡ್ ಡಿಬಗಿಂಗ್. ಏನು ಸರ್ ಇದು ಟೆಸ್ಟಿಂಗ್ ಆ್ಯಂಡ್ ಡಿಬಗಿಂಗ್? ಈಗ ಸ್ಟೂಡೆಂಟ್ಸ್ ಕೋಡ್ ಬರೆದ್ಬಿಟ್ಟಿದ್ದೀರಾ, ಆಯಿತು, ಅದನ್ನು ಟೆಸ್ಟ್ ಮಾಡಬೇಕಲ್ವ, ಏನಾದರೂ ಎರರ್ಸ್ ಇದೆಯಾ ಇಲ್ವಾ? ಯು ಹ್ಯಾವ್ ಟು ಟೆಸ್ಟ್ ದ ಕೋಡ್. ಸೊ ಎರರ್ಸ್ ಬಂದರೆ ಸೊ ಮತ್ತೆ ಎಕ್ಸಿಕ್ಯೂಟ್ ಆಗಲ್ಲ ಅಲ್ವಾ ಅಪ್ಲಿಕೇಶನು. ಸೊ ಟೆಸ್ಟ್ ಮಾಡಬೇಕು ಕೋಡ್ನ, ಏನಾದರೂ ಎರರ್ ಇದೆಯಾ ಇಲ್ವಾ ನಾವೇ ಒಂದು ಇನ್ಪುಟ್ ಕೊಟ್ಟು ಟೆಸ್ಟ್ ಮಾಡಬೇಕು. ಡಿಬಗಿಂಗ್ ಅಂದರೆ ಏನು ಸರ್? ಎರರ್ಸ್ನ ಕರೆಕ್ಟ್ ಮಾಡೋದನ್ನ ವಿ ಕಾಲ್ ಇಟ್ ಆಸ್ ಡಿಬಗಿಂಗ್. ಓಕೆ, ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಸೈಕಲ್ ಅರ್ಥ ಆಯ್ತಲ್ವಾ? ಇದು ವೆರಿ ಇಂಪಾರ್ಟೆಂಟ್, 5 ಮಾರ್ಕ್ಸ್ಗೆ ಕೇಳ್ತಾರೆ. ಸೊ ಈ ಚಾಪ್ಟ್ರಲ್ಲಿ ಆಲ್ರೆಡಿ ಮಾರ್ಕ್ಸ್ ವೇಟೇಜ್ ನೋಡಿದಿರಲ್ಲ, 5 ಮಾರ್ಕರ್ ಕ್ವೆಶನ್ ಇದೆ. ಸೊ ಇದು ಕೇಳೋ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಸೊ ಏನೇನು ಸ್ಟೆಪ್ಸ್ ಇದೆ ನಂಗೆ ಈಸಿಯಾಗಿ ಹೇಳ್ಬೇಕು ಇವಾಗ. ಸೊ 4 ಸ್ಟೆಪ್ಸ್ ಇದೆ. ಫಸ್ಟು ಪ್ರಾಬ್ಲಮ್ ಇದ್ದರೆ ಅನಲೈಸ್ ಮಾಡಬೇಕು ಪ್ರಾಬ್ಲಮ್ನ. ನೆಕ್ಸ್ಟು ಅನಲೈಸ್ ಮಾಡಿ ಪ್ರಾಬ್ಲಮ್ ಅರ್ಥ ಆದಮೇಲೆ ಏನು ಬರೀಬೇಕು ನೀವು? ಡೆವಲಪ್ ದ ಆಲ್ಗೋರಿಥಮ್ ಬರೀರಿ, ಪ್ರಾಬ್ಲಮ್ಗೆ ಒಂದು ರಫ್ ಸೊಲ್ಯೂಷನ್ ಥರ ಬರೀರಿ. ನೆಕ್ಸ್ಟು ಆಲ್ಗೋರಿಥಮ್ನ ಕೋಡ್ಗೆ ಕನ್ವರ್ಟ್ ಮಾಡಿ. ಲಾಸ್ಟ್ ಸ್ಟೆಪ್ ಕೋಡೆಲ್ಲ ಬರೆದಾದ್ಮೇಲೆ ಎರರ್ಸ್ ಇದೆಯಾ ಇಲ್ವಾ ಟೆಸ್ಟ್ ಮಾಡಿ ಕೋಡ್ಗೆ. ಎರರ್ಸ್ ಇದ್ದರೆ ಡಿಬಗ್ ಮಾಡಿ ರಿಮೂವ್ ಮಾಡಿ. ಓಕೆ ಸ್ಟೂಡೆಂಟ್ಸ್, ಸೊ ಪಾಯಿಂಟ್ ಬೈ ಪಾಯಿಂಟ್ ನೋಡ್ತಾ ಹೋಗೋಣ ಈಚ್ ಆಫ್ ದ ಸ್ಟೆಪ್ಸ್. ಸೊ ಫಸ್ಟ್ ಸ್ಟೆಪ್ ಬಗ್ಗೆ ಹೋಗೋಣ, ಅನಲೈಸಿಂಗ್ ದ ಪ್ರಾಬ್ಲಮ್. ಏನು ಸರ್ ಇದು ಅನಲೈಸಿಂಗ್ ದ ಪ್ರಾಬ್ಲಮ್? ಇಟ್ ಈಸ್ ಇಂಪಾರ್ಟೆಂಟ್ ಟು ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ಅ ಪ್ರಾಬ್ಲಮ್ ಬಿಫೋರ್ ವಿ ಬಿಗಿನ್ ಟು ಫೈಂಡ್ ಸೊಲ್ಯೂಷನ್ ಫಾರ್ ಇಟ್. ಸೊ ಸ್ಟೂಡೆಂಟ್ಸ್ ಫಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಮುಂಚೆ ಫಸ್ಟ್ ಅನಲೈಸ್ ಮಾಡಿ, ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಪ್ರಾಬ್ಲಮ್ ಏನು ಅಂತ, ಆಮೇಲೆ ಸೊಲ್ಯೂಷನ್ ಹುಡುಕಿ. ಇಲ್ಲಾಂದರೆ ಸೊಲ್ಯೂಷನ್ ತಪ್ಪಿರ್ಬೋದು. ಓಕೆ, ಎಲ್ಸ್ ಯು ಮೈಟ್ ಸಾಲ್ವ್ ದ ರಾಂಗ್ ಪ್ರಾಬ್ಲಮ್, ಎಲ್ಸ್ ಸೊಲ್ಯೂಷನ್ ತಪ್ಪಿರ್ಬೋದು. ಓಕೆ, ಆಯಿತು, ನೆಕ್ಸ್ಟ್ ಪಾಯಿಂಟ್ ಹೋಗೋಣ. Thus, we need to read and analyze the problem statement carefully in order to list the principal components of the problem and decide the core functionalities that our solution should have. So, ನೀವು ರೀಡ್ ಮಾಡಬೇಕು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಏನಿದೆ, ಒಂದು ವೆಬ್ಸೈಟ್ ಡೆವಲಪ್ ಮಾಡಬೇಕಾ, ಒಂದು ಆ್ಯಪ್ ಬಿಲ್ಡ್ ಮಾಡಬೇಕಾ. ಸೊ ನೀಟಾಗಿ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಓದಿ. ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಓದಾದಮೇಲೆ ಡಿಸೈಡ್ ದ ಪ್ರಿನ್ಸಿಪಲ್ ಕಾಂಪೊನೆಂಟ್ಸ್ ಆಫ್ ದ ಪ್ರಾಬ್ಲಮ್. ಏನು ಸರ್ ಇದು ಪ್ರಿನ್ಸಿಪಲ್ ಕಾಂಪೊನೆಂಟ್ಸ್ ಆಫ್ ದ ಪ್ರಾಬ್ಲಮ್ ಅಂದರೆ ಎಷ್ಟು ಪಾರ್ಟ್ಸ್ ಇದೆ, ಒಂದು ಪ್ರಾಬ್ಲಮ್ಗೆ ಎಷ್ಟು ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಬೋದು, ಒಂದೇ ಪಾರ್ಟ, 2 ಪಾರ್ಟ, 3 ಪಾರ್ಟ. ಸೊ ಡಿಸೈಡ್ ದ ಕಾಂಪೊನೆಂಟ್ಸ್, ಒಂದು ಪ್ರಾಬ್ಲಮ್ಗೆ ಎಷ್ಟು ಕಾಂಪೊನೆಂಟ್ ಬರ್ಬೋದು ಅಂತ ಡಿಸೈಡ್ ಮಾಡಿ. ಆ್ಯಂಡ್ ಆಲ್ಸೋ ಡಿಸೈಡ್ ದ ಕೋರ್ ಫಂಕ್ಷನಾಲಿಟೀಸ್ ಆಫ್ ದ ಸೊಲ್ಯೂಷನ್. ಏನು ಸರ್ ಇದು ಕೋರ್ ಫಂಕ್ಷನಾಲಿಟೀಸ್ ಅಂದರೆ ಒಂದು ಸೊಲ್ಯೂಷನ್ಗೆ ಎಷ್ಟು ಫಂಕ್ಷನ್ಸ್ ಬರ್ಬೋದು. ಓಕೆ, ಇವಾಗ ಎಕ್ಸಾಂಪಲ್ ನಾನು ಕೊಡಬೇಕಾದ್ರೆ ಯಾವುದಾದ್ರು ಒಂದು ಶಾಪಿಂಗ್ ವೆಬ್ಸೈಟ್ ತೊಗೊಂಡ್ರೆ ಕಾಂಪೊನೆಂಟ್ಸ್ ಏನೇನು ಬರ್ಬೋದು, ಆಮೇಲೆ ಫಂಕ್ಷನಾಲಿಟೀಸ್ ಏನೇನು ಬರ್ಬೋದು. ಸೊ ನಾನೊಂದು ಶಾಪಿಂಗ್ ವೆಬ್ಸೈಟ್ ಬಿಲ್ಡ್ ಮಾಡಬೇಕು. ಸೊ ಏನೇನು ಕಾಂಪೊನೆಂಟ್ಸ್ ಬರ್ಬೋದು ಅದರಲ್ಲಿ? ಸೊ ನೀವು ಕೇಳಿದ್ರೆ ಸೊ ಫಸ್ಟು ಲಾಗಿನ್ ರಿಜಿಸ್ಟ್ರೇಷನ್ ಇರುತ್ತಲ್ವ ಯೂಸರ್ದು, ಫಸ್ಟ್ ಯೂಸರ್ ರಿಜಿಸ್ಟರ್ ಆಗ್ತಾನೆ, ಆಮೇಲೆ ಲಾಗಿನ್ ಆಗ್ತಾನೆ. ಸೊ ಅದೇ ಒಂದು ಕಾಂಪೊನೆಂಟ್ ಅಂತ ಹೇಳ್ಬೋದು. ದಟ್ ಈಸ್ ಒನ್ ಪಾರ್ಟ್. ಅದಾದಮೇಲೆ ಲಾಗಿನ್ ಆದಮೇಲೆ ಏನು ಮಾಡ್ತಾನೆ ಯೂಸರು? ಸೊ ಪ್ರಾಡಕ್ಟ್ ಪೇಜ್ ಇರುತ್ತೆ, ಪ್ರಾಡಕ್ಟ್ ಪೇಜ್ ಇನ್ನೊಂದು ಪಾರ್ಟ್ ಅದು. ಅದಾದಮೇಲೆ ಪೇಮೆಂಟ್ ಪೇಜ್ ಅದು ಇನ್ನೊಂದು ಪಾರ್ಟು, ಹೌದಾ? ಸೊ ಈಗ ವೆಬ್ಸೈಟಲ್ಲಿ ಡಿಫ್ರೆಂಟ್ ಪಾರ್ಟ್ಸ್ ಬರುತ್ತೆ, ವೆಬ್ ಪೇಜಸ್ ಅಂತ ಕರಿತೀವಿ. ಸೊ ಡಿಸೈಡ್ ದ ಕಾಂಪೊನೆಂಟ್ಸ್ ಆಫ್ ದ ಪ್ರಾಬ್ಲಮ್. ಪ್ರಾಬ್ಲಮಲ್ಲಿ ಎಷ್ಟು ಪಾರ್ಟ್ಸ್ ಇದೆ ಡಿಸೈಡ್ ಮಾಡಿ. ಆಮೇಲೆ
ಆಲ್ಸೋ ಡಿಸೈಡ್ ದ ಕೋರ್ ಫಂಕ್ಷನಾಲಿಟೀಸ್. ಏನು ಸರ್ ಇದು ಕೋರ್ ಫಂಕ್ಷನಾಲಿಟೀಸ್? ಒಂದು ವೆಬ್ಸೈಟಲ್ಲಿ ಎಷ್ಟು ಫಂಕ್ಷನ್ಸ್ ಇರುತ್ತೆ? ಫಾರ್ ಎಕ್ಸಾಂಪಲ್ ಹೋಮ್ ಪೇಜ್ ಇರುತ್ತೆ, ಪ್ರಾಡಕ್ಟ್ ಪೇಜ್ ಇರುತ್ತೆ, ಕಾರ್ಟ್ ಪೇಜ್ ಇರುತ್ತೆ, ಹೌದಾ? ಸೊ ಏನೇನು ಫಂಕ್ಷನ್ಸ್ ನೀವು ಬರೀಬೇಕು? ಹೋಮ್ ಪೇಜ್ಗೆ ಒಂದು ಕೋಡ್ ಬರೀಬೇಕು, ಸೊ ಪ್ರಾಡಕ್ಟ್ ಪೇಜ್ಗೆ ಒಂದು ಕೋಡ್ ಬರೀಬೇಕು. ಸೊ ಫಂಕ್ಷನಾಲಿಟೀಸ್ ತಿಳ್ಕೊಳ್ಳಿ. ಓಕೆ, ಸೊ next point ಹೋಗೋಣ. By analyzing the problem, we would be able to find what our inputs to our program should accept and outputs that it should produce. ಸೊ ನೀವು ನೀಟಾಗಿ ಅನಲೈಸ್ ಮಾಡಿದರೆ ನಿಮ್ಮ ಪ್ರಾಬ್ಲಮ್ನ ಒಂದು ಪ್ರೋಗ್ರಾಮ್ಗೆ ಏನು ಇನ್ಪುಟ್ ಬೇಕು, ಏನು ಔಟ್ಪುಟ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ ತಿಳ್ಕೊಬೋದು. ನೀವು ಅನಲೈಸ್ ನೀಟಾಗಿ ಮಾಡಿಲ್ಲ ಅಂದರೆ ಏನು ಇನ್ಪುಟ್ ಕೊಡಬೇಕು, ಏನು ಔಟ್ಪುಟ್ ಬರುತ್ತೆ ಅಂತ ನಿಮಗೆ ಗೊತ್ತಾಗೋದಿಲ್ಲ. ಸೊ ಅನಲೈಸ್ ಮಾಡಿ ಪ್ರಾಬ್ಲಮ್ನ ನೀಟಾಗೆ. ಓಕೆ, ಸೊ ಒಂದು ಎಕ್ಸಾಂಪಲ್ ತೊಗೊಂಡಿನಿ. ಪ್ರಾಬ್ಲಮ್ ಸ್ಟೇಟ್ಮೆಂಟ್: ಟು ಕ್ರಿಯೇಟ್ ಅ ವೆಬ್ಸೈಟ್ ಟು ಬೈ ಪ್ರಾಡಕ್ಟ್ಸ್ ಆನ್ಲೈನ್. ಸೊ ಅಮೆಝಾನ್, ಫ್ಲಿಪ್ಕಾರ್ಟ್ ಒಂದು ವೆಬ್ಸೈಟ್ ಅಲ್ವಾ, ಟು ಬೈ ದ ಪ್ರಾಡಕ್ಟ್ಸ್ ಆನ್ಲೈನ್. ಇದರಲ್ಲಿ ಕಾಂಪೋನೆಂಟ್ಸ್ ಏನಿರುತ್ತೆ, ಪ್ರಾಬ್ಲಮ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಪ್ರಾಬ್ಲಮ್ ಏನು ಬರುತ್ತೆ, ಆಮೇಲೆ ಫಂಕ್ಷನಾಲಿಟೀಸ್ ಏನು ಬರುತ್ತೆ ನೋಡೋಣ. ದ ಪ್ರಿನ್ಸಿಪಲ್ ಕಾಂಪೋನೆಂಟ್ಸ್ ಆರ್ ಲಾಗಿನ್, ರಿಜಿಸ್ಟರ್ ಯೂಸರ್ಸ್ ಅಲ್ವಾ. ಸೊ ಅದೊಂದು ಪಾರ್ಟ್ ಅಲ್ವಾ, ಲಾಗಿನ್, ಆಮೇಲೆ ರಿಜಿಸ್ಟ್ರೇಷನ್ ಆಫ್ ಯೂಸರ್ಸ್ ಅದೊಂದು ಪಾರ್ಟು. ಪ್ರಾಡಕ್ಟ್ಸ್, ಸೊ ಪ್ರಾಡಕ್ಟ್ ಪೇಜಲ್ಲಿ ಎಲ್ಲ ಪ್ರಾಡಕ್ಟ್ಸ್ ನೋಡ್ತೀರಾ, ಅದೊಂದು ಪಾರ್ಟು. ಸೊ ಸರ್ಚ್ ಬಾರ್, ಹೌದಲ್ವಾ, ಸರ್ಚ್ ಬಾರಲ್ಲಿ ಏನಾದರೂ ಸರ್ಚ್ ಮಾಡ್ತೀರಾ, ಅದೊಂದು ಪಾರ್ಟು. ಸೊ ಈ ಥರ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ವೆಬ್ಸೈಟ್ ಹುಡುಕ್ತಾ ಬನ್ನಿ, ಅದು ಪ್ರಿನ್ಸಿಪಲ್ ಕಾಂಪೊನೆಂಟ್ಸ್ ಆಯಿತು. ದ ಕೋರ್ ಫಂಕ್ಷನಾಲಿಟೀಸ್ ಆರ್ ಹೋಮ್ ಪೇಜ್ ಆ್ಯಂಡ್ ಪ್ರಾಡಕ್ಟ್ ಪೇಜ್. ಕೋರ್ ಫಂಕ್ಷನಾಲಿಟೀಸ್ ಅಂದರೆ ಏನೇನು ಫಂಕ್ಷನಲ್ಲಿ ನೀವು ಕೋಡ್ ಬರೀಬೇಕು. ಹೋಮ್ ಪೇಜ್ಗೊಂದು ಕೋಡ್ ಬರೀಬೇಕು, ಕಾರ್ಟ್ ಪೇಜ್ಗೊಂದು ಒಂದು ಕೋಡ್ ಬರೀಬೇಕು, ಪ್ರಾಡಕ್ಟ್ ಪೇಜ್ಗೊಂದು ಕೋಡ್ ಬರೀಬೇಕು, ಹೌದಾ. ಸೊ ಕೋರ್ ಫಂಕ್ಷನಾಲಿಟೀಸ್ ಆಮೇಲೆ ಪ್ರಿನ್ಸಿಪಲ್ ಕಾಂಪೊನೆಂಟ್ಸ್ ಆಫ್ ದ ಪ್ರಾಬ್ಲಮ್ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಸೊ ಅನಲೈಸಿಂಗ್ ದ ಪ್ರಾಬ್ಲಮ್ ಏನು, ಫಸ್ಟ್ ಸ್ಟೆಪ್ ಏನು ನೆನ್ಪಿಟ್ಕೊಬೇಕು. ಸೊ ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ ಬಿಫೋರ್ ಫೈಂಡಿಂಗ್ ಸೊಲ್ಯೂಷನ್, ಅದು ಫಸ್ಟ್ ಪಾಯಿಂಟ್. ಆಮೇಲೆ ರೀಡ್ ಆ್ಯಂಡ್ ಅನಲೈಸ್ ದ ಪ್ರಾಬ್ಲಮ್ ಸ್ಟೇಟ್ಮೆಂಟ್. ಫಸ್ಟ್ ಪ್ರಾಬ್ಲಮ್ ಏನಿದೆ ಆ ಸ್ಟೇಟ್ಮೆಂಟ್ ಓದಿ. ಸೊ ಓದಾದಮೇಲೆ ಡಿಸೈಡ್ ದ ಫಂಕ್ಷನಾಲಿಟೀಸ್ ಆಫ್ ದ ಪ್ರಾಬ್ಲಮ್ ಆ್ಯಂಡ್ ಡಿಸೈಡ್ ದ ಪ್ರಿನ್ಸಿಪಲ್ ಕಾಂಪೊನೆಂಟ್ಸ್ ಆಫ್ ದ ಪ್ರಾಬ್ಲಮ್. ಆಯಿತಾ? ಮೂರನೇ ಸ್ಟೆಪ್ ಏನು, ಸೊ ನೀವು ನೀಟಾಗಿ ಅನಲೈಸ್ ಮಾಡಿದರೆ ಯು ಶುಡ್ ನೋ ವಾಟ್ ಇನ್ಪುಟ್ಸ್ ದ ಪ್ರೋಗ್ರಾಮ್ ವಿಲ್ ಹ್ಯಾವ್ ಆ್ಯಂಡ್ ವಾಟ್ ಔಟ್ಪುಟ್ಸ್ ದ ಪ್ರೋಗ್ರಾಮ್ ವಿಲ್ ಪ್ರೊಡ್ಯೂಸ್. ಓಕೆನಾ? ಸೊ ಎಕ್ಸಾಂಪಲ್ ಒಂದು ತೊಗೊಂಡಿನಿ. ಸೊ ಏನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಮಾಡಿ. ಇದು ಫಸ್ಟ್ ಸ್ಟೆಪ್ ಆಗಿದೆ. ಆಯಿತು, ನೆಕ್ಸ್ಟ್ ಸ್ಟೆಪ್ ಏನು ಸರ್? ನೆಕ್ಸ್ಟ್ ಸ್ಟೆಪ್ ಓದ್ವಲ್ಲ, ಡೆವಲಪಿಂಗ್ ಆನ್ ಅಲ್ಗೋರಿಥಮ್. ಏನು ಸರ್ ಇದು ಅಲ್ಗೋರಿಥಮ್? ಸೊ ಇಲ್ಲಿ ನೋಡುವ. ಓಕೆ, ಇಟ್ ಈಸ್ ಇಂಪಾರ್ಟೆಂಟ್ ಟು ರೈಟ್ ಅನ್ ಅಲ್ಗೋರಿಥಮ್ ಬಿಫೋರ್ ರೈಟಿಂಗ್ ದ ಪ್ರೋಗ್ರಾಮ್ ಕೋಡ್. ಸೊ ನನಗೆ ಪ್ರೋಗ್ರಾಮಿಂಗ್ ಬರುತ್ತೆ ಸರ್ ಅಂತ ಡೈರೆಕ್ಟಾಗಿ ಕೋಡ್ ಬರೆಯೋಕ್ಕೆ ಹೋಗಬಾರ್ದು. ಮತ್ತು ಏನು ಮಾಡ್ಬೇಕು ಸರ್? ಫಸ್ಟ್ ಅಲ್ಗೋರಿಥಮ್ ಬರೀರಿ, ಫಸ್ಟ್ ಒಂದು ರಫ್ ಡ್ರಾಫ್ಟ್ ಕ್ರಿಯೇಟ್ ಮಾಡಿ. ಸೊ ಜಸ್ಟ್ ಒಂದು ಸ್ಟೆಪ್ ಬರಿತಾ ಹೋಗಿ, ಎಷ್ಟು ಸ್ಟೆಪ್ಸ್ ಬರ್ಬೋದು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ, ರ್ಯಾಂಡಮಾಗಿ ಸ್ಟೆಪ್ಸ್ ಬರೀರಿ, ಅದನ್ನು ಅಲ್ಗೋರಿಥಮ್ ಅಂತ ಕರಿತೀವಿ. ಆ ಅಲ್ಗೋರಿಥಮ್ನ ಆಮೇಲೆ ಕೋಡ್ಗೆ ಕನ್ವರ್ಟ್ ಮಾಡಬೇಕು. ಓಕೆ, ಸೊ ಅಲ್ಗೋರಿಥಮ್ ಅಂದರೆ ಏನು ತಿಳ್ಕೊಳ್ಳಿ, ಡೆಫಿನೇಷನ್ ಇಂಪಾರ್ಟೆಂಟ್. An algorithm is a finite step-by-step sequence of instructions to solve a well-defined problem. ಏನು ಅಲ್ಗೋರಿಥಮ್ ಅಂದರೆ ಫೈನೈಟ್. ಫೈನೈಟ್ ಅಂದರೆ ಏನು? ಫೈನೈಟ್ ಅಂದರೆ ಇಟ್ ವಿಲ್ ಸ್ಟಾಪ್, ಯಾವುದೋ ಒಂದು ಪಾಯಿಂಟ್ಗೆ ಸ್ಟಾಪ್ ಆಗುತ್ತೆ ಅಲ್ಗೋರಿಥಮ್. ಸೊ ಅಲ್ಗೋರಿಥಮ್ ಇಸ್ ಫೈನೈಟ್ ಸ್ಟೆಪ್ ಬೈ ಸ್ಟೆಪ್ ಸೀಕ್ವೆನ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್, ಒನ್ ಆಫ್ಟರ್ ದ ಸ್ಟೆಪ್ಸ್ ಬರ್ಕೊಂಡು ಹೋಗ್ಬೇಕು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ. ಓಕೆ, ಸೊ ಟು ಸಾಲ್ವ್ ಅ ವೆಲ್ ಡಿಫೈನ್ಡ್ ಪ್ರಾಬ್ಲಮ್. ಸೊ ಯಾವುದೇ ಒಂದು ಪ್ರಾಬ್ಲಮ್ ಇದ್ದರೂ ನೀವು ಸ್ಟೆಪ್ ಬರಿತಾ ಹೋದರೆ ಅಲ್ಗೋರಿಥಮ್ಗೆ ಫೈನೈಟ್ ಆಗಿರಬೇಕು. ಸೊ ದಟ್ ಈಸ್ ಕಾಲ್ಡ್ ಅನ್ ಅಲ್ಗೋರಿಥಮ್. ಸ್ಟೆಪ್ ಬೈ ಸ್ಟೆಪ್ ಸೀಕ್ವೆನ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ. For a given problem, more than one algorithm is possible and we have to select the most suitable solution. ಆಯಿತು, ಇವಾಗ ಒಂದು ಪ್ರಾಬ್ಲಮ್ಗೆ ಒಂದೇ ಅಲ್ಗೋರಿಥಮ್ ಅಂತ ಇರಲ್ಲ. ಓಕೆ, ಸೊ ಒಂದು ಪ್ರಾಬ್ಲಮ್ಗೆ 3-4 ಟೈಪ್ ಸೊಲ್ಯೂಷನ್ಸ್ ಹುಡುಕ್ಬೋದು. ಅದೇ ಥರ ಒಂದು ಪ್ರಾಬ್ಲಮ್ಗೆ 3-4 ಅಲ್ಗೋರಿಥಮ್ಸ್ ಇರ್ಬೋದು. ಬಟ್ ನೀವು ಯಾವ್ದು ಬೆಸ್ಟ್ ಅಂತ ನೀವು ಸೆಲೆಕ್ಟ್ ಮಾಡಬೇಕು. ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ನೀವು ಸೆಲೆಕ್ಟ್ ಮಾಡಬೇಕು. ಸೊ ಯಾವ್ದು ಬೆಸ್ಟ್ ಸರ್ ಅಂತಂದರೆ, ಯಾವಾಗಲೂ ಯಾವ ಅಲ್ಗೋರಿಥಮ್ ಕಡಿಮೆ ಸ್ಪೇಸ್ ತೊಗೊಳುತ್ತೋ ಆ್ಯಂಡ್ ಕಡಿಮೆ ಟೈಮಲ್ಲಿ ಎಕ್ಸಿಕ್ಯೂಟ್ ಆಗುತ್ತೋ ಅದೇ ಬೆಸ್ಟ್ ಅಲ್ಗೋರಿಥಮ್ ಅಂತ ಕರಿತೀವಿ. ಓಕೆ, ಅದು ಕಂಪೇರಿಂಗ್ ಅಲ್ಗೋರಿಥಮ್ಸಲ್ಲಿ ನೋಡೋಣ. ಅರ್ಥ ಆಯಿತಾ? ಸೊ ಅಲ್ಗೋರಿಥಮ್ ಡೆಫಿನೇಷನ್ ಗೊತ್ತಾಯಿತು ಅಂತ ಭಾವಿಸ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಸೊ ಇದು ಸೆಕೆಂಡ್ ಸ್ಟೆಪ್ ಆಫ್ ಪ್ರಾಬ್ಲಮ್ ಸಾಲ್ವಿಂಗ್. ಆಯಿತು, ಮೂರನೇ ಸ್ಟೆಪ್ ಏನು ಸರ್? ಕೋಡಿಂಗ್ ಅಲ್ವಾ ಮೂರನೇ ಸ್ಟೆಪ್ಪು. ಸೊ ಕೋಡಿಂಗ್ ಅಂದರೆ ಏನು ಸರ್? ಈಗ ಅಲ್ಗೋರಿಥಮ್ ಬರ್ದಿರಾ, ಅದನ್ನು ಕೋಡ್ಗೆ ಕನ್ವರ್ಟ್ ಮಾಡಬೇಕು. ಸೊ ಆಫ್ಟರ್ ಫೈನಲೈಸಿಂಗ್ ದ ಅಲ್ಗೋರಿಥಮ್ ವಿ ನೀಡ್ ಟು ಕನ್ವರ್ಟ್ ದ ಅಲ್ಗೋರಿಥಮ್ ಇನ್ ಟು ದ ಫಾರ್ಮ್ಯಾಟ್ ವಿಚ್ ಕ್ಯಾನ್ ಬಿ ಅಂಡರ್ಸ್ಟುಡ್ ಬೈ ದ ಕಂಪ್ಯೂಟರ್ ಟು ಜನರೇಟ್ ದ ಡಿಸೈರ್ಡ್ ಸೊಲ್ಯೂಷನ್. ಸೊ ಅಲ್ಗೋರಿಥಮ್ ಫೈನಲೈಸ್ ಆಯಿತು. ಸೊ ಫೈನಲೈಸ್ ಆದಮೇಲೆ ಸೊ ನೀವು ಅಲ್ಗೋರಿಥಮ್ನ ಯು ಹ್ಯಾವ್ ಟು ಕನ್ವರ್ಟ್ ಇಟ್ ಟು ಕೋಡ್ ಯೂಸಿಂಗ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಸೊ ಇಲ್ಲಿ ಸೆಕೆಂಡ್ ಪಾಯಿಂಟ್ ಅಲ್ಲಿ ನೋಡ್ಬೋದು ಹೆಂಗೆ ಸರ್ ಕನ್ವರ್ಟ್ ಮಾಡೋದು ಕೋಡ್ಗೆ ಅಂದರೆ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇರುತ್ತೆ, ಪೈಥಾನ್ ಇರುತ್ತೆ, ಜಾವಾ ಇರುತ್ತೆ, C# ಇರುತ್ತೆ. ಸೊ ನೀವು ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ನಿಮಗೆ ಕಂಫರ್ಟಬಲ್ ಇದೆಯೋ ಆ ಅಲ್ಗೋರಿಥಮ್ನ ಯು ಹ್ಯಾವ್ ಟು ಕನ್ವರ್ಟ್ ಇಟ್ ಟು ಕೋಡ್. ಇದನ್ನು ಏನಂತ ಕರಿತೀವಿ? ಕೋಡಿಂಗ್ ಅಂತ ಕರಿತೀವಿ. ಹೌದಾ? ಡಿಫ್ರೆಂಟ್ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಕ್ಯಾನ್ ಬಿ ಯೂಸ್ಡ್ ಫಾರ್ ರೈಟಿಂಗ್
ಕನ್ವರ್ಟಿಂಗ್ ಅ ಪ್ರೋಗ್ರಾಮ್. ಸೊ ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸಲ್ಲಾದರೂ ನೀವು ಅಲ್ಗೋರಿಥಮ್ನ ಕನ್ವರ್ಟ್ ಮಾಡ್ಬೋದು ಕೋಡ್ಗೆ. ಜಾವಲ್ಲಾದರೂ ಮಾಡಿ, ಪೈಥಾನಲ್ಲಾದರೂ ಮಾಡಿ, C#ಅಲ್ಲಾದರೂ ಮಾಡಿ, C++ ಅಲ್ಲಾದರೂ ಮಾಡಿ. ಸೊ ಬಟ್ ಕೋಡಿಂಗ್ ಅಂದರೆ ನೀವು ಈಚ್ ಸ್ಟೆಪ್, ಎಲ್ಲ ಸ್ಟೆಪ್ ಬರೀತಿರಲ್ಲ, ಆ ಅಲ್ಗೋರಿಥಮ್ ಎವ್ರಿ ಸ್ಟೆಪ್ ಶುಡ್ ಬಿ ಕನ್ವರ್ಟೆಡ್ ಟು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಓಕೆ, ಸೊ ಮೂರನೇ ಪಾಯಿಂಟ್ ನೋಡ್ಬೋದು, ಇಟ್ ಈಸ್ ಈಕ್ವಲಿ ಇಂಪಾರ್ಟೆಂಟ್ ಟು ರೆಕಾರ್ಡ್ ದ ಡೀಟೇಲ್ಸ್ ಆಫ್ ದ ಕೋಡಿಂಗ್ ಪ್ರೊಸೀಜರ್ಸ್. ಏನು ಸರ್ ಇದು? ಸೊ ನೀವು ಕೋಡ್ ಬರೆಯುವಾಗ ಸೊ ಏನು ಪ್ರೊಸೀಜರ್ ಫಾಲೋ ಮಾಡಿದ್ದೀರಾ, ಲೈನ್ ಬೈ ಲೈನ್ ಕೋಡ್ ಬರ್ದಿದ್ದೀರಾ, ಅಥವಾ ಯಾವುದಾದ್ರು ಒಂದು ಲೈನ್ ರಿಪೀಟ್ ಆಗ್ತಿದೆಯಾ, ಅದನ್ನು ಡಾಕ್ಯುಮೆಂಟ್ ಮಾಡಿ. ಎಲ್ಲಿ ಡಾಕ್ಯುಮೆಂಟ್ ಮಾಡೋದು ಸರ್? ಒಂದು ಫೈಲಲ್ಲಿ ಡಾಕ್ಯುಮೆಂಟ್ ಮಾಡಿ. ಸೊ ನಾನಿಲ್ಲಿ ರಿಪೀಟ್ ಮಾಡಿದ್ದೀನಿ ಕೋಡ್ನ, ಅಂದರೆ ಒಂದು ಸ್ಟೇಟ್ಮೆಂಟ್ ರಿಪೀಟ್ ಆಗ್ತಾ ಇದೆ, ಲೂಪ್ ಆಗ್ತಿದೆ ಅಂತ ಕರಿತೀವಿ. ಸೊ ಆ ಲೂಪ್ ಏನು ಅಂತ ತಿಳ್ಕೊಳ್ಳೋಣ ಈ ಚಾಪ್ಟ್ರಲ್ಲೇ. ಸೊ ಅಥವಾ ಲೈನ್ ಬೈ ಲೈನ್ ಬರ್ದಿದ್ದೀರಾ ಕೋಡ್ನ, ಒಂದು ಕಡೆ ಡಾಕ್ಯುಮೆಂಟ್ ಮಾಡಿ, ಆಯಿತಾ? ಫಾಲೋಡ್ ಆ್ಯಂಡ್ ಡಾಕ್ಯುಮೆಂಟ್ ದ ಸೊಲ್ಯೂಷನ್. ಸೊ ಯಾವ ಪ್ರೊಸೀಜರ್ ಫಾಲೋ ಮಾಡಿದಿರಾ, ಆಮೇಲೆ ಅದನ್ನು ಡಾಕ್ಯುಮೆಂಟ್ ಮಾಡಿ, ಎಲ್ಲಾದರೂ ಅದನ್ನು ಬರೀರಿ. ಸೊ ದಟ್ ಯು ವಿಲ್ ರಿಮೆಂಬರ್ ಯಾವ ಪ್ರೊಸೀಜರ್ ಫಾಲೋ ಮಾಡಿದ್ರಿ ಕೋಡ್ ಬರೆಯೋಕ್ಕೆ ಅಂತ ಯು ವಿಲ್ ರಿಮೆಂಬರ್. ಓಕೆ, ಸೊ ಸ್ಟೂಡೆಂಟ್ಸ್ ಮೂರು ಸ್ಟೆಪ್ಪು ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಯಾವುದು ಫಸ್ಟ್ ಸ್ಟೆಪ್? ಅನಲೈಸಿಂಗ್ ದ ಪ್ರಾಬ್ಲಮ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಸೊಲ್ಯೂಷನ್ ಹುಡ್ಕೋಕೆ ಮುಂಚೆ, ಹೌದಾ? ಸೊ ಅಂದರೆ ಇನ್ಪುಟ್ ಏನು ಬರುತ್ತೆ ಪ್ರಾಬ್ಲಮ್ಗೆ, ಔಟ್ಪುಟ್ ಏನು ಬರುತ್ತೆ, ಯು ಅನಲೈಸ್ ಇಟ್ ವೆಲ್. ಎರಡನೇ ಸ್ಟೆಪ್ ಏನು? ಡೆವಲಪಿಂಗ್ ದ ಅಲ್ಗೋರಿಥಮ್ಸ್. ಸೊ ಪ್ರಾಬ್ಲಮ್ ನೀಟಾಗಿ ಅರ್ಥ ಮಾಡ್ಕೊಂಡಾದ್ಮೇಲೆ ಅಲ್ಗೋರಿಥಮ್ ಡೆವಲಪ್ ಮಾಡಿ. ಸೊ ಸ್ಟೆಪ್ ಬೈ ಸ್ಟೆಪ್ ಸೀಕ್ವೆನ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ ಬರಿತಾ ಹೋಗಿ. ಓಕೆ, ಸೊ ಮೂರನೇದು ಕೋಡಿಂಗ್. ಅಲ್ಗೋರಿಥಮ್ ಫೈನಲೈಸ್ ಆದಮೇಲೆ ಸೊ ಅದನ್ನು ಹೈ ಲೆವೆಲ್ಗೆ ಕನ್ವರ್ಟ್ ಮಾಡಿ. ಹೈ ಲೆವೆಲ್ ಅಂದರೆ ಏನು ಸರ್? ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಕೋಡ್ ಬರೀತಿರಲ್ಲ, ದಟ್ ಈಸ್ ಕಾಲ್ಡ್ ಎಸ್ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಹೌದಲ್ವಾ? ಸೊ ಇದು ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಸಿಂದ ಕೂಡ ಬರೀಬೋದು. ಓಕೆ, ಸೊ ಕೋಡಿಂಗ್ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಫೋರ್ತ್ ಆ್ಯಂಡ್ ಲಾಸ್ಟ್ ಸ್ಟೆಪ್ ಇನ್ ದ ಪ್ರಾಬ್ಲಮ್ ಸಾಲ್ವಿಂಗ್ ಯಾವುದು? ಟೆಸ್ಟಿಂಗ್ ಆ್ಯಂಡ್ ಡಿಬಗಿಂಗ್. ಏನು ಸರ್ ಇದು ಟೆಸ್ಟಿಂಗ್ ಆ್ಯಂಡ್ ಡಿಬಗಿಂಗ್? ಈಗ ಕೋಡ್ ಬರ್ದಿರಾ, ಅಲ್ಲಿ ಎರರ್ ಇದೆಯಾ ಇಲ್ವಾ ಟೆಸ್ಟ್ ಮಾಡಬೇಕಲ್ವಾ? ಸುಮ್ಮನೆ ಡೆಲಿವರ್ ಮಾಡಿಬಿಟ್ರೆ ಸೊ ಅಲ್ಲಿ ಎರರ್ ಬಂದರೆ ಆಮೇಲೆ ಸೊ ಟೆಸ್ಟ್ ಮಾಡಬೇಕು. ಎರರ್ಸ್ ಇದ್ದರೆ ಡಿಬಗ್ ಮಾಡಬೇಕು, ಎರರ್ಸ್ನ ರಿಮೂವ್ ಮಾಡಬೇಕು. ಓಕೆ, ಟೆಸ್ಟಿಂಗ್ ಆ್ಯಂಡ್ ಡಿಬಗಿಂಗ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. The program created should be tested on various parameters. So program create ಮಾಡ್ತಿರಲ್ಲ, it should be tested. ಸೊ ಹೆಂಗೆ ಸರ್ ಟೆಸ್ಟ್ ಅಂದರೆ ಇಟ್ ಶುಡ್ ಜನರೇಟ್ ಕರೆಕ್ಟ್ ಔಟ್ಪುಟ್ ಫಾರ್ ಆಲ್ ದ ಪಾಸಿಬಲ್ ಇನ್ಪುಟ್ಸ್. ಅಂದರೆ ಒಂದು ಪ್ರಾಬ್ಲಮ್ ಇದ್ದರೆ ಅಥವಾ ಒಂದು ಪ್ರೋಗ್ರಾಮ್ ಇದ್ದರೆ ಸೊ ಅಲ್ಲಿ ನಾನು ಯಾವುದೇ ಇನ್ಪುಟ್ ಕೊಟ್ಟರು ನಂಗೆ ಕರೆಕ್ಟ್ ಔಟ್ಪುಟ್ ಬರಬೇಕು. ಆವಾಗ ಯು ಹ್ಯಾವ್ ಟೆಸ್ಟೆಡ್ ದ ಅಲ್ಗೋರಿಥಮ್ ಪ್ರಾಪರ್ಲಿ ಅಥವಾ ಯು ಹ್ಯಾವ್ ಟೆಸ್ಟೆಡ್ ದ ಸೊಲ್ಯೂಷನ್ ಪ್ರಾಪರ್ಲಿ ಅಂತ ಹೇಳ್ತೀವಿ. ಓಕೆ, ಏನು ಟೆಸ್ಟಿಂಗ್ ಸರ್ ಅಂತ ನೋಡೋಣ. ಇಲ್ಲಿ ಡೆಫಿನೇಷನ್ ಇದೆ. ಸೊ ಟೆಸ್ಟಿಂಗ್ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಓಕೆ, ಟೆಸ್ಟಿಂಗ್ ಮೀನ್ಸ್ ಎಕ್ಸಿಕ್ಯೂಟಿಂಗ್ ಆಲ್ ದ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಚೆಕಿಂಗ್ ದ ಲಾಜಿಕ್ ಬೈ ಎಂಟ್ರಿಂಗ್ ಸ್ಯಾಂಪಲ್ ಡೇಟಾ ಟು ಚೆಕ್ ದಿ ಔಟ್ಪುಟ್ ಫಾರ್ ಕರೆಕ್ಟ್ನೆಸ್. ಏನು ಸರ್ ಇದು ಟೆಸ್ಟಿಂಗ್? ಸೊ ಯಾವುದೇ ಇನ್ಸ್ಟ್ರಕ್ಷನ್ಸ್ ಇದ್ದರೂ ನಿಮ್ಮ ಪ್ರೋಗ್ರಾಮಲ್ಲಿ 5 ಲೈನ್ ಇದ್ದರೆ ಎಕ್ಸಿಕ್ಯೂಟ್ ಆಲ್ ದ 5 ಲೈನ್ಸ್ ಬೈ ಎಂಟ್ರಿಂಗ್ ಸ್ಯಾಂಪಲ್ ಡೇಟಾ. ನೀವೇ ಒಂದು ಡೇಟಾ ಎಂಟರ್ ಮಾಡಿ ಇನ್ಪುಟ್ಗೆ, ಚೆಕ್ ಮಾಡಿ ಕರೆಕ್ಟಾಗಿ ಔಟ್ಪುಟ್ ಬರ್ತಿದೆಯಾ, ಔಟ್ಪುಟ್ ಕರೆಕ್ಟಾಗಿದೆಯಾ. ಇದನ್ನು ಏನಂತ ಕರಿತೀವಿ? ಟೆಸ್ಟಿಂಗ್. ಎರರ್ಸ್ ಇದೆಯಾ ಇಲ್ವಾ ಟೆಸ್ಟ್ ಮಾಡೋದು ಬೈ ಎಂಟ್ರಿಂಗ್ ಸ್ಯಾಂಪಲ್ ಡೇಟಾ. ಆಯಿತು, ಟೆಸ್ಟಿಂಗ್ ಮಾಡಾದ್ಮೇಲೆ ಸೊ ಇನ್ನೇನು ಎರರ್ಸ್ ಬರ್ಬೋದು? ಇನ್ ದ ಪ್ರೆಸೆನ್ಸ್ ಆಫ್ ಸಿಂಟ್ಯಾಕ್ಟಿಕಲ್ ಎರರ್ಸ್ ನೋ ಔಟ್ಪುಟ್ ವಿಲ್ ಬಿ ಒಬ್ಟೈನ್ಡ್. ಏನು ಸರ್ ಇದು ಸಿಂಟ್ಯಾಕ್ಟಿಕಲ್ ಎರರ್ಸ್? ಮಕ್ಕಳೇ, ಸಿಂಟ್ಯಾಕ್ಟಿಕಲ್ ಎರರ್ಸ್ ಅಂದರೆ ಗ್ರಾಮರ್ ಮಿಸ್ಟೇಕ್. ನೀವು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡಿದ್ರೆ ಸೊ ಅವಾಗ ಕೋಡ್ ಎಕ್ಸಿಕ್ಯೂಟ್ ಆಗೋದಿಲ್ಲ. ಓಕೆ, ಗ್ರಾಮರ್ ಮಿಸ್ಟೇಕ್ಸ್ ಅಂತ ಕರಿತೀವಿ. ಸೊ ಈ ಗ್ರಾಮರ್ ಮಿಸ್ಟೇಕ್ಸು ನೀವು ಕರೆಕ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಪೈಥಾನಲ್ಲಿ ಪ್ರಿಂಟ್ ಫಂಕ್ಷನ್ ಇದೆ. ಓಕೆ, ಪ್ರಿಂಟ್ ಫಂಕ್ಷನ್ ಇದೆ. ಇಲ್ಲಿ ಪ್ರಿಂಟ್ ಏನಾದರೂ ಕೊಡ್ಬೋದು. ಕೋಡ್ಸಲ್ಲಿ ಯು ಕ್ಯಾನ್ ಗಿವ್ ಹಾಯ್ ಕೊಡ್ಬೋದು, ಹಾಯ್ ಪ್ರಿಂಟ್ ಆಗುತ್ತೆ ಔಟ್ಪುಟ್ಟಲ್ಲಿ. ಓಕೆ, ಪ್ರಿಂಟ್ ಕೋಡ್ಸಲ್ಲಿ ಯು ಕ್ಯಾನ್ ಗಿವ್ ಹಾಯ್ ಪ್ರಿಂಟ್ ಆಗುತ್ತೆ. ಬಟ್ ನಾನಿಲ್ಲಿ ಕೋಡ್ಸ್ ಮರ್ತೋದೆ ಕ್ಲೋಸ್ ಮಾಡೋದಕ್ಕೆ. ಸೊ ಅದು ಗ್ರಾಮರ್ ಮಿಸ್ಟೇಕ್ ಅಲ್ವಾ? ಸೊ ನೀವು ಕ್ಲೋಸ್ ಮಾಡಿಲ್ಲ, ಇಟ್ ಈಸ್ ಮಿಸ್ಟೇಕ್ ಆನ್ ಯುವರ್ ಪಾರ್ಟ್. ಸೊ ಅಲ್ಲಿ ಎರರ್ ತೋರಿಸುತ್ತೆ. ಸೊ ಅನ್ಟರ್ಮಿನೇಟೆಡ್ ಸ್ಟ್ರಿಂಗ್ ಅಂತ ತೋರಿಸುತ್ತೆ. ಸ್ಟ್ರಿಂಗ್ ಅಂದರೆ ಏನು ಸರ್? ಡಬಲ್ ಕೋಟಲ್ಲಿ ಏನು ಬರೀತಿರಲ್ಲ ಅದನ್ನು ಸ್ಟ್ರಿಂಗ್ ಅಂತೀವಿ. ಸೊ ನೀವು ಫುಲ್ಲಿ ಟರ್ಮಿನೇಟ್ ಮಾಡಿಲ್ಲ ಅಂತ ಎರರ್ ಬರುತ್ತೆ. ಸೊ ಸಿಂಟ್ಯಾಕ್ಸ್ ಎರರ್ ಇದ್ದರೆ ಔಟ್ಪುಟ್ ಬರಲ್ಲ. ಮತ್ತು ಇನ್ನೇನು ಬರುತ್ತೆ ಸರ್? ಎರರ್ ತೋರಿಸುತ್ತೆ. ಸೊ ನೀವು ಆ ಎರರ್ನ ಕ್ಲಿಯರ್ ಮಾಡಬೇಕು. ಎಸ್, ಸಿಂಟ್ಯಾಕ್ಸ್ ಎರರ್ ಗೊತ್ತಾಯಿತು ಅಂತ ಭಾವಿಸ್ತೀನಿ. ನೆಕ್ಸ್ಟು, in case the output generated is incorrect, then the program should be checked for logical errors. ಆಯಿತು ಸರ್, ನಾನೇನು ಸಿಂಟ್ಯಾಕ್ಸ್ ಎರರ್ ಮಾಡಿಲ್ಲ, ನಾನು ಸ್ಪೆಲ್ಲಿಂಗ್ ಮಿಸ್ಟೇಕ್ಸು ಮಾಡಿಲ್ಲ, ನೀಟಾಗಿ ಬರೆದಿದ್ದೀನಿ, ಪ್ರಿಂಟ್ ಹೈ ವಿತ್ ಡಬಲ್ ಕೋಟು ಕೊಟ್ಟಿದ್ದೀನಿ. ಈಗೇನು ಸರ್ ಪ್ರಾಬ್ಲಮ್ಮು? ಒಂದೊಂದ್ಸಲಿ ಸ್ಟೂಡೆಂಟ್ಸ್ ಇವಾಗ ನೀವು ಔಟ್ಪುಟಲ್ಲಿ ರಾಂಗ್ ಬರ್ಬೋದು ಚಾನ್ಸಸ್. ಹೆಂಗೆ ಸರ್ ಅಂದರೆ, ಸಪೋಸ್ ನೀವು ಫಾರ್ಮುಲಲ್ಲಿ ಮಿಸ್ಟೇಕ್ ಮಾಡಿರ್ತೀರಾ, ಕ್ಯಾಲ್ಕುಲೇಷನ್, ಸಪೋಸ್ ಅಡಿಷನ್ ಆಫ್ 2 ನಂಬರ್ಸ್ A+B ಮಾಡಬೇಕು, ಬಟ್ ನೀವು A-B ಮಾಡಿಬಿಟ್ಟಿದ್ದೀರಾ. ಸೊ ಅಲ್ಲಿ ನಮಗೆ ಇಂಟರ್ಪ್ರೆಟರ್ ಹೇಳಲ್ಲ ತಪ್ಪು ಅಂತ. ಯಾಕೆ ಸರ್ ಅಂತ ಅಂದರೆ ಅದಕ್ಕೆ ಅಡಿಷನ್ ಸಬ್ಟ್ರಾಕ್ಷನ್ ಎಲ್ಲ ಗೊತ್ತಿರಲ್ಲ, ಆಯಿತಾ? ಸೊ ನೀವು ಲೈಕ್ ಕ್ಯಾಲ್ಕುಲೇಷನ್ಸಲ್ಲಿ ಏನಾದರೂ ಮಿಸ್ಟೇಕ್ಸ್ ಮಾಡಿದ್ರೆ ಲಾಜಿಕಲ್ ಎರರ್ ಬರುತ್ತೆ. ಲಾಜಿಕಲ್ ಎರರ್ ಕೂಡ ನೀವು ಕ್ಲಿಯರ್ ಮಾಡಬೇಕು. ಓಕೆ, ಸೊ ಅದು ಎರರ್ ತೋರಿಸಲ್ಲ ಅಂತ ಸುಮ್ಮನೆ ಇರಬಾರ್ದು, ಆಯಿತಾ?
ಸೊ ಡಿಬಗ್ಗಿಂಗ್ ಏನು ಅಂತ ತಿಳ್ಕೊಳ್ಳೋಣ. ಏನು ಸರ್ ಇದು ಡಿಬಗ್ಗಿಂಗ್? ಅಗೇನ್ ಡೆಫಿನೇಷನ್ ನೆನ್ಪಿಟ್ಕೊಳ್ಳಿ. ಡಿಬಗ್ಗಿಂಗ್ ಈಸ್ ದ ಪ್ರೋಸೆಸ್ ಆಫ್ ಫೈಂಡಿಂಗ್ ಆ್ಯಂಡ್ ಕರೆಕ್ಟಿಂಗ್ ಪ್ರೋಗ್ರಾಮ್ ಕೋಡ್ ಮಿಸ್ಟೇಕ್ಸ್ ದಟ್ ವಿ ಕಾಲ್ ಎಸ್ ಎರರ್ಸ್. ಹೌದಲ್ವಾ? ಡಿಬಗ್ಗಿಂಗ್ ಅಂದರೆ ಎರರ್ ಬಂದಿದೆ, ಸೊ ಎರರ್ ಯು ಹ್ಯಾವ್ ಟು ಫೈಂಡ್ ಯಾವ ಲೈನಲ್ಲಿ ಎರರ್ ಬಂತು ಆ್ಯಂಡ್ ಯು ಹ್ಯಾವ್ ಟು ಕರೆಕ್ಟ್ ದ ಎರರ್. ಸೊ ಆ ಎರರ್ನ ಕರೆಕ್ಟ್ ಮಾಡಬೇಕು. ಸಿಂಟ್ಯಾಕ್ಸ್ ಎರರ್ ಇದ್ದರೆ, ಗ್ರಾಮರ್ ಮಿಸ್ಟೇಕ್ಸ್ ಇದ್ದರೆ ನೀವು ಕರೆಕ್ಟ್ ಮಾಡಬೇಕು. ಲಾಜಿಕಲ್ ಎರರ್ ಇದ್ದರೆ, ಸಪೋಸ್ ಅಡಿಷನ್ ಆಫ್ 2 ನಂಬರ್ಸ್ a + b ಮಾಡಬೇಕು, ಬಟ್ ನೀವು a - b ಮಾಡಿಬಿಟ್ಟಿದ್ದೀರಾ. ಸೊ ನಿಮ್ಗೆ ಔಟ್ಪುಟಲ್ಲಿ ತಪ್ಪು ಅಂತ ತೋರಿಸಲ್ಲ, ಬಟ್ ರಾಂಗ್ ಔಟ್ಪುಟ್ ಬರುತ್ತೆ. ಸಪೋಸ್ ನಾನು a ವ್ಯಾಲ್ಯೂ 10 ತೊಗೊಂಡೆ, b ವ್ಯಾಲ್ಯೂ 20 ತೊಗೊಂಡೆ, ನಂಗೆ ಔಟ್ಪುಟ್ 30 ಬರಬೇಕು ಇವಾಗ, ಹೌದಲ್ವಾ? ಬಟ್ ನಾನು a - b ಮಾಡಿಬಿಟ್ಟೆ, ಸೊ ದಟ್ ಈಸ್ 10 - 20 ಆಗಿ ಅದು -10 ಅಂತ ತೋರಿಸೋದು ಔಟ್ಪುಟ್ಟಲ್ಲಿ. ಸೊ ನನಗೆ ಗೊತ್ತಾಗಬೇಕು ಔಟ್ಪುಟ್ ಇಸ್ ರಾಂಗ್. ನಾನು ಏನು ಕೊಟ್ಟಿದ್ದೀನಿ, 10 and 20 ಕೊಟ್ಟಿದ್ದೀನಿ, ಬಟ್ ನಂಗೆ -10 ಬರ್ತಿದೆ, ಅದು ಲಾಜಿಕಲ್ ಎರರ್. ನೀವಲ್ಲಿ ಫಾರ್ಮುಲಾ ಕರೆಕ್ಟ್ ಮಾಡಬೇಕಾಗತ್ತೆ. ಓಕೆ, ಸೊ ಯಾವುದೇ ಎರರ್ ಬಂದರೂ ಯು ಹ್ಯಾವ್ ಟು ಕರೆಕ್ಟ್. ಏನಂತಾರೆ? ಡಿಬಗ್ಗಿಂಗ್. ಯಾವುದೇ ಎರರ್ ಬಂದರೂ ಯು ಹ್ಯಾವ್ ಟು ಕರೆಕ್ಟ್. ಓಕೆ, ಸೊ ಟೆಸ್ಟಿಂಗ್ ಆ್ಯಂಡ್ ಡಿಬಗ್ಗಿಂಗ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇನ್ನೂ 2 ಪಾಯಿಂಟ್ ಇದೆ ಟೆಸ್ಟಿಂಗ್ ಆ್ಯಂಡ್ ಡಿಬಗ್ಗಿಂಗಲ್ಲಿ, ನೋಡ್ಬೋಣ. Once the software application has been developed, tested and delivered to the user, still problems in terms of functioning can come up which needs to be resolved. ಆಯಿತು ಸರ್, ನಾನು ಇವಾಗ ಎಲ್ಲ ಎರರ್ಸು ಕ್ಲಿಯರ್ ಮಾಡಿದ್ದೀನಿ, ಟೆಸ್ಟಿಂಗು ಮಾಡಿದ್ದೀನಿ, ಡಿಬಗ್ಗಿಂಗ್ ಎರರ್ಸ್ ಕೂಡ ಕ್ಲಿಯರ್ ಮಾಡಿದ್ದೀನಿ. ಆದರೂ ಸ್ಟಿಲ್ ಪ್ರಾಬ್ಲಮ್ಸ್ ಬರ್ಬೋದು. ಹೆಂಗೆ ಸರ್ ಅಂತ ಅಂದರೆ, ಮೇಂಟೈನ್ ಮಾಡಬೇಕಲ್ವಾ ಒಂದು ಸೊಲ್ಯೂಷನ್ನ. ಸೊ ನೀವು ಸಾಫ್ಟ್ವೇರ್ ಅಪ್ಲಿಕೇಶನ್ ಟೆಸ್ಟ್ ಮಾಡಿದ್ರಿ, ರನ್ ಮಾಡಿದ್ರಿ, ಎಲ್ಲ ವರ್ಕ್ ಆಗ್ತಿದೆ ಸರಿ, ಅದನ್ನು ಡೆಲಿವರು ಮಾಡಿದ್ರಿ, ಅದನ್ನು ವೆಬ್ಸೈಟಲ್ಲಿ ಅಪ್ಲೋಡು ಮಾಡಿದ್ರಿ, ಸ್ಟಿಲ್ ಪ್ರಾಬ್ಲಮ್ಸ್ ಬರ್ಬೋದು. ಸ್ಟಿಲ್ ಯೂಸರ್ಗೆ ಆ ವೆಬ್ಸೈಟ್ ಯೂಸ್ ಮಾಡೋಕ್ಕೆ ಗೊತ್ತಿಲ್ಲದಿರ್ಬೋದು. ಸ್ಟಿಲ್ ಪ್ರಾಬ್ಲಮ್ಸ್ ಇನ್ ಟರ್ಮ್ಸ್ ಆಫ್ ಫಂಕ್ಷನಿಂಗ್ ಕ್ಯಾನ್ ಕಮ್ ಅಪ್. ಹೌದಲ್ವಾ? ನೀವು ಮೇಂಟೈನ್ ಮಾಡಬೇಕು, ಅಪ್ಗ್ರೇಡ್ ಮಾಡ್ತಾ ಇರಬೇಕು ಫೀಚರ್ಸು, ಇಲ್ಲ ಹಳೇದಾಗೋಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಮೇಂಟೆನೆನ್ಸ್ ಆಫ್ ದ ಸೊಲ್ಯೂಷನ್ ಇನ್ವಾಲ್ವ್ಸ್ ಫಿಕ್ಸಿಂಗ್ ದ ಪ್ರಾಬ್ಲಮ್ಸ್ ಫೇಸ್ಡ್ ಬೈ ದ ಯೂಸರ್, ಆನ್ಸರಿಂಗ್ ದ ಕ್ವೇರೀಸ್ ಆಫ್ ದ ಯೂಸರ್ ಆ್ಯಂಡ್ ಅಪ್ಗ್ರೇಡೇಷನ್ ಆಫ್ ಫೀಚರ್ಸ್. ಸೊ ಯೂಸರ್ಗೆ ಏನು ಪ್ರಾಬ್ಲಮ್ ಆಗ್ತಿದೆ ವೆಬ್ಸೈಟ್ ಯೂಸ್ ಮಾಡೋಕ್ಕೆ ತಿಳ್ಕೊಂಡು, ಆಮೇಲೆ ಅವ್ರ ಕ್ವೇರೀಸ್ಗೆ ಆನ್ಸರ್ ಮಾಡಿ, ಅದಾದಮೇಲೆ ಮೇಂಟೈನ್ ಮಾಡ್ತಾ ಇರಬೇಕು, ಅಪ್ಗ್ರೇಡ್ ಮಾಡ್ತಾ ಇರಬೇಕು ಫೀಚರ್ಸ್ನ. ಓಕೆ ಸ್ಟೂಡೆಂಟ್ಸ್, ಸೊ ಸ್ಟೆಪ್ಸ್ ಆಫ್ ಪ್ರಾಬ್ಲಮ್ ಸಾಲ್ವಿಂಗ್ ವೆರಿ ಇಂಪಾರ್ಟೆಂಟ್. 5 ಮಾರ್ಕ್ಸ್ ಕೇಳ್ತಾರೆ. ಸೊ ನೀವು ಡಯಾಗ್ರಾಮ್ ಬರಿಬೋದು, ಡಯಾಗ್ರಾಮ್ ಬರೆದ್ಬಿಟ್ಟು ಎಲ್ಲ 4 ಸ್ಟೆಪ್ಸು ಎಕ್ಸ್ಪ್ಲೇನ್ ಮಾಡಿ. ಓಕೆ, ಸೊ ಅನಲೈಸ್ ದ ಪ್ರಾಬ್ಲಮ್ ಅಂದರೆ ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳಿ ನೀಟಾಗಿ ಸೊಲ್ಯೂಷನ್ ಹುಡ್ಕೋಕೆ ಮುಂಚೆ. ಸೊ ಡೆವಲಪ್ ದ ಆಲ್ಗೋರಿಥಮ್, ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ಸ್ ಬರೀರಿ. ಪ್ರಾಬ್ಲಮ್ ಅರ್ಥ ಆದಮೇಲೆ ಕೋಡಿಂಗ್, ಆಲ್ಗೋರಿಥಮ್ನ ಕನ್ವರ್ಟೆಡ್ ಟು ಕೋಡಿಂಗ್ ಯೂಸಿಂಗ್ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಐದರ್ ಪೈಥಾನ್, ಜಾವಾ, C# ಯಾವುದಾದ್ರೂ ಇರ್ಬೋದು. ಲಾಸ್ಟ್ ಸ್ಟೆಪ್ ಟೆಸ್ಟಿಂಗ್ ಆ್ಯಂಡ್ ಡಿಬಗ್ಗಿಂಗ್. ಒನ್ಸ್ you've generated the code, ಸೊ ಎರರ್ಸ್ ಇದೆಯಲ್ವಾ, ಯು ಹ್ಯಾವ್ ಟು ಟೆಸ್ಟ್. ಹೆಂಗೆ ಟೆಸ್ಟ್ ಮಾಡೋದು? ಎಲ್ಲ ಲೈನು ಎಕ್ಸಿಕ್ಯೂಟ್ ಮಾಡ್ತಾ ಹೋಗೋದು ಬೈ ಎಂಟ್ರಿಂಗ್ ಸ್ಯಾಂಪಲ್ ಡೇಟಾ. ನಾನೇ ಒಂದು ಇನ್ಪುಟ್ ಹಾಕಿ, ಸೊ ಐ ವಿಲ್ ಟೆಸ್ಟ್ ಕರೆಕ್ಟಾಗಿ ಔಟ್ಪುಟ್ ಬರ್ತಿದೆಯಾ ಇಲ್ವಾ, ಐ ವಿಲ್ ಟೆಸ್ಟ್. ಸೊ ಡಿಬಗ್ಗಿಂಗ್ ಅಂದರೆ ಏನು? ಸೊ ಯಾವ ಲೈನಲ್ಲಿ ಎರರ್ ಬರ್ತಿದೆ ಆ್ಯಂಡ್ ಯು ಹ್ಯಾವ್ ಟು ಕ್ಲಿಯರ್ ದ ಎರರ್ಸ್. ಓಕೆ, ಸೊ ಇದು ಇಷ್ಟು ಕೂಡ ಸ್ಟೆಪ್ಸ್ ಆಫ್ ಪ್ರಾಬ್ಲಮ್ ಸಾಲ್ವಿಂಗ್. ನಂಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಸೊ 3ನೇ ಕಾನ್ಸೆಪ್ಟ್ಗೆ ಹೋಗ್ಬೋಣ. ಯಾವ್ದು ಸರ್ 3ನೇ ಕಾನ್ಸೆಪ್ಟ್? ಅಲ್ಗೋರಿಥಮ್. ಏನು ಸರ್ ಅಲ್ಗೋರಿಥಮ್ ಮಾಡಿದ್ವಲ್ಲ. ಸೊ ಸ್ಟೂಡೆಂಟ್ಸ್, ಇಲ್ಲಿ ಅಲ್ಗೋರಿಥಮ್ ಅಂದರೆ ಏನು, ಏನಕ್ಕೆ ಅಲ್ಗೋರಿಥಮ್ ಬೇಕು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಲ್ಗೋರಿಥಮ್ ಏನು ಅಂತ ತಿಳ್ಕೊಳ್ಳೋಣ. ಹಾಗೆ ಕೆಲವೊಂದು ಪ್ರಾಬ್ಲಮ್ಸ್ ಬರೀನಿ, ಸೊ ಅದ್ರಿಗೆ ಅಲ್ಗೋರಿಥಮ್ಸ್ ಹೇಗೆ ಬರೆಯೋದು, ಕೆಲವೊಂದು ಪ್ರಾಬ್ಲಮ್ಸ್ ತೊಗೊಂಡಿದ್ದೀನಿ, ಅದಕ್ಕೆ ಅಲ್ಗೋರಿಥಮ್ಸ್ ಹೇಗೆ ಬರೆಯೋದು ಅಂತ ನೋಡೋಣ. ಓಕೆ, ಸೊ ಅಲ್ಗೋರಿಥಮ್ ಏನು ಅಂತ ನೋಡೋಣ. ಸೊ ಅಲ್ಗೋರಿಥಮ್ ಡೆಫಿನೇಷನ್ ಆಲ್ರೆಡಿ ನೋಡಿದ್ದೀವಿ. ಏನು ಅಲ್ಗೋರಿಥಮ್? ಇಟ್ ಈಸ್ ಅ ಫೈನೈಟ್ ಸ್ಟೆಪ್ ಬೈ ಸ್ಟೆಪ್ ಸೀಕ್ವೆನ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ ಟು ಸಾಲ್ವ್ ಅ ವೆಲ್ ಡಿಫೈನ್ಡ್ ಪ್ರಾಬ್ಲಮ್. ಏನು ಅಲ್ಗೋರಿಥಮ್ ಅಂದರೆ ಫೈನೈಟ್ ಅಲ್ವಾ. ಸೊ ಎಂಡ್ ಇರುತ್ತೆ ಅಲ್ಗೋರಿಥಮ್ಗೆ. ಫೈನೈಟ್ ಅಂದ್ರೆ ಏನು? ದೆರ್ ಇಸ್ ಅನ್ ಎಂಡ್. ಸೊ ಇನ್ಫೈನೈಟ್ ಅಲ್ಲ, ದೆರ್ ಇಸ್ ಅ ಎಂಡ್. ಎಲ್ಲೋ ಒಂದು ಯಾವುದೋ ಒಂದು ಸ್ಟೆಪ್ಪಲ್ಲಿ ಸ್ಟಾಪ್ ಆಗಬೇಕು ಅಲ್ಗೋರಿಥಮ್ ಅಲ್ವಾ, ಅದನ್ನು ಫೈನೈಟ್ ಅಂತ ಕರಿತೀವಿ. ಸ್ಟೆಪ್ ಬೈ ಸ್ಟೆಪ್ ಸೀಕ್ವೆನ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್, ಒನ್ ಆಫ್ಟರ್ ದ ಸ್ಟೆಪ್ ಬರ್ಕೊಂಡು ಹೋಗ್ತೀರಾ ಟು ಸಾಲ್ವ್ ದ ಪ್ರಾಬ್ಲಮ್. ಆಯಿತು ಸರ್, ವೈ ಡು ವಿ ನೀಡ್ ಅನ್ ಅಲ್ಗೋರಿಥಮ್? ನೆಕ್ಸ್ಟ್ ಕಾನ್ಸೆಪ್ಟ್, ಏನಕ್ಕೆ ಅಲ್ಗೋರಿಥಮ್ ಬೇಕು? ಸ್ಟೂಡೆಂಟ್ಸ್, ನೀವು ಅನಲೈಸ್ ಮಾಡಿದ್ರೆ ಯಾಕೆ ಅಲ್ಗೋರಿಥಮ್ ಬೇಕು ಸರ್ ಅಂದರೆ, ಡೈರೆಕ್ಟಾಗಿ ಪ್ರೋಗ್ರಾಮ್ ಬರೀಬೋದಲ್ವಾ ಸರ್ ಅಂತ ಕೇಳ್ಬೋದು ನೀವು. ಇಲ್ಲ ಅಂದರೆ, ಇವಾಗ ನೀವು ಡೈರೆಕ್ಟಾಗಿ ಪ್ರೋಗ್ರಾಮ್ ಬರೆದ್ರೆ ಮಿಸ್ಟೇಕ್ಸ್ ಬರೋ ಚಾನ್ಸಸ್ ಇದೆ. ಫಸ್ಟು ಒಂದು ರಫ್ ಡ್ರಾಫ್ಟ್ ಕಾಪಿ ಇಟ್ಕೊಂಡು, ಅಲ್ಗೋರಿಥಮ್ ಇಟ್ಕೊಂಡು, ಅದನ್ನು ಲೈನ್ ಬೈ ಲೈನ್ ಕೋಡ್ ಕನ್ವರ್ಟ್ ಮಾಡೋದು ಇನ್ನೂ ಈಸಿ ಆಗುತ್ತೆ. ಓಕೆ, ಸೊ ಅಲ್ಗೋರಿಥಮ್ ನಮಗೊಂಥರ ರೋಡ್ ಮ್ಯಾಪ್, ನಮಗೊಂಥರ ರಸ್ತೆ ಇದ್ದರೆ ಮುಂದೆ ಹೋಗ್ಬೋದು. ರಸ್ತೆನೇ ಇಲ್ಲ ಅಂದರೆ ಡೈರೆಕ್ಟಾಗಿ ನಾವೇ ಕೋಡ್ ಮಾಡ್ತೀವಿ ಅಂದರೆ, ಸೊ ಮಿಸ್ಟೇಕ್ಸ್ ಬರೋ ಚಾನ್ಸಸ್ ಇದೆ. ಓಕೆ, ಇಲ್ಲಿ ಏನಕ್ಕೆ ಅಲ್ಗೋರಿಥಮ್ ಬೇಕು ಅಂತ ತಿಳ್ಕೊಳ್ಳೋಣ. ಸೊ ಆ್ಯನ್ ಅಲ್ಗೋರಿಥಮ್ ಈಸ್ ಅ ರೋಡ್ ಮ್ಯಾಪ್ ವಿಚ್ ದ ಪ್ರೋಗ್ರಾಮರ್ ಫಸ್ಟ್ ಪ್ರಿಪೇರ್ಸ್ ಬಿಫೋರ್ ಕೋಡಿಂಗ್. ಸೊ ಅದೊಂಥರ ರೋಡ್, ನಮಗೆ ರಸ್ತೆ. ಸೊ ಆ ರಸ್ತೆ ನೀಟಾಗಿದ್ದರೆ ನಾವು ಹೋಗ್ಬೋದು, ಎಲ್ಲಾದರೂ ಕೋಡು ಬರಿಬೋದು, ಎಲ್ಲ ವೆಬ್ಸೈಟ್ ಕೂಡ ಬಿಲ್ಡ್ ಮಾಡ್ಬೋದು. ಸೊ ನೀವು ರಸ್ತೆನೇ ಸರಿ ಇಲ್ಲ ಅಂದರೆ ಮುಂದೆ ಹೋಗೋಕ್ಕಾಗಲ್ಲ.
ಹೌದಲ್ವಾ? ಸೊ ವಿತೌಟ್ ದ ರೋಡ್ ಮ್ಯಾಪ್ ದ ಪ್ರೋಗ್ರಾಮರ್ ಮೇ ನಾಟ್ ಬಿ ಏಬಲ್ ಟು ವಿಜುವಲೈಸ್ ದ ಇನ್ಸ್ಟ್ರಕ್ಷನ್ಸ್ ಟು ಬಿ ರಿಟರ್ನ್ ಆ್ಯಂಡ್ ಮೇ ಡೆವಲಪ್ ಅ ಪ್ರೋಗ್ರಾಮ್ ವಿಚ್ ಮೇ ನಾಟ್ ವರ್ಕ್ ಆ್ಯಸ್ ಎಕ್ಸ್ಪೆಕ್ಟೆಡ್. ಸೊ ನೀವು ನೀಟಾಗಿ ಅಲ್ಗೋರಿಥಮ್ ಬರ್ದಿಲ್ಲ ಅಂದರೆ ಯಾವುದೇ ಕೋಡ್ ಬರೆದ್ರು ಇಟ್ ಮೇ ನಾಟ್ ವರ್ಕ್ ಆ್ಯಸ್ ಎಕ್ಸ್ಪೆಕ್ಟೆಡ್, ನಮಗೆ ಬೇಕಾಗಿರೋ ಸೊಲ್ಯೂಷನ್ ಸಿಗದೆ ಇರ್ಬೋದು. ಸೊ ಅದಕ್ಕೆ ಅಲ್ಗೋರಿಥಮ್ ಇಸ್ ನೀಡೆಡ್. ಸೊ ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ರೈಟಿಂಗ್ ಅನ್ ಅಲ್ಗೋರಿಥಮ್ ಇಸ್ ಮೋಸ್ಟ್ಲಿ ಕನ್ಸಿಡರ್ಡ್ ಆಸ್ ಫಸ್ಟ್ ಸ್ಟೆಪ್ ಟು ಪ್ರೋಗ್ರಾಮಿಂಗ್. ಸೊ ಅಲ್ಗೋರಿಥಮ್ ಜನರಲಿ ನಾವು ಏನು ಹೇಳ್ತೀವಿ ಅಂದರೆ ಫಸ್ಟ್ ಸ್ಟೆಪ್, ಪ್ರೋಗ್ರಾಮ್ ಮಾಡೋಕ್ಕೆ ಮುಂಚೆ ಯು ಹ್ಯಾವ್ ಟು ರೈಟ್ ದ ಅಲ್ಗೋರಿಥಮ್, ದಟ್ ಇಸ್ ದ ಫಸ್ಟ್ ಸ್ಟೆಪ್ ಟು ಪ್ರೋಗ್ರಾಮಿಂಗ್. ಓಕೆ, ಸೊ ದ ಪರ್ಪಸ್ ಆಫ್ ಯೂಸಿಂಗ್ ಅನ್ ಅಲ್ಗೋರಿಥಮ್ ಇಸ್ ಟು ಇನ್ಕ್ರೀಸ್ ರಿಲಯಬಿಲಿಟಿ, accuracy and efficiency of maintaining solutions. ಸೊ ಅಲ್ಗೋರಿಥಮ್ ಏನಕ್ಕೆ ಯೂಸ್ ಮಾಡಬೇಕು? ಟು ಇನ್ಕ್ರೀಸ್ ದ ಆಕ್ಯುರಸಿ, ನಮ್ಗಿನ್ನ ಕರೆಕ್ಟ್ ಸೊಲ್ಯೂಷನ್ಸ್ ಬೇಕು. ರಿಲಯಬಿಲಿಟಿ, ಸೊ ಎಲ್ಲರೂ ರಿಲೈ ಮಾಡೋ ಥರ ಆ ಅಲ್ಗೋರಿಥಮ್ ಬರೆದಿರಬೇಕು. ಆ್ಯಂಡ್ ಎಫಿಷಿಯನ್ಸಿ, ಅದು ಎಫಿಷಿಯೆಂಟ್ ಕೂಡ ಇದೆ. ಸೊ ದಟ್ ಈಸ್ ವೈ ವಿ ಆರ್ ಯೂಸಿಂಗ್ ದ ಅಲ್ಗೋರಿಥಮ್. ಸೊ ಟು ಇನ್ಕ್ರೀಸ್ ದ ಆಕ್ಯುರಸಿ, ರಿಲಯಬಿಲಿಟಿ ಆ್ಯಂಡ್ ಎಫಿಷಿಯನ್ಸಿ ಅಲ್ಗೋರಿಥಮ್ನ ಯೂಸ್ ಮಾಡ್ತೀವಿ. ಓಕೆ ಸ್ಟೂಡೆಂಟ್ಸ್, ಸೊ ಏನಕ್ಕೆ ಅಲ್ಗೋರಿಥಮ್ ಬೇಕು ಅಂತ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಸೊ ಏನಕ್ಕೆ ಬೇಕು? ಸೊ ಅದು ರೋಡ್ ಮ್ಯಾಪ್ ಅಂದರೆ ಫಸ್ಟ್ ಸ್ಟೆಪ್ ಟು ದ ರೈಟಿಂಗ್ ದ ಕೋಡ್. ಸೊ ಅದು ನೀಟಾಗಿದ್ದರೆ ಸೊ ದೆನ್ ಕೋಡಿಂಗ್ ಈಸಿ ಆಗುತ್ತೆ. ಸೊ ಅದು ನೀಟಾಗಿಲ್ಲ ಅಂದರೆ ವಿ ಮೇ ಡೆವಲಪ್ ದ ರಾಂಗ್ ಪ್ರೋಗ್ರಾಮ್. ಓಕೆ, ಸೊ ಸೆಕೆಂಡ್ ಸ್ಟೆಪ್ ಏನು? ಇಟ್ ಇಸ್ ದ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಪ್ರೋಗ್ರಾಮಿಂಗ್. ಇಟ್ ಇನ್ಕ್ರೀಸಸ್ ದ ಆಕ್ಯುರಸಿ, ಎಫಿಷಿಯನ್ಸಿ ಆ್ಯಂಡ್ ರಿಲಯಬಿಲಿಟಿ ಟು ಒಬ್ಟೇನ್ ದ ಸೊಲ್ಯೂಷನ್ಸ್. ಓಕೆ ಸ್ಟೂಡೆಂಟ್ಸ್, ಸೊ ಆಯಿತು, ಇದೊಂದು ಅಲ್ಗೋರಿಥಮ್ ಆ್ಯಂಡ್ ನೀಡ್ ತಿಳ್ಕೊಳ್ಳಿ. ಅಲ್ಗೋರಿಥಮ್ 1 ಮಾರ್ಕ್ ಕೇಳ್ಬೋದು MCQಲಿ. ಸೊ ಏನಿದು ಅಂತ ಕೇಳ್ಬೋದು. ಫೈನೈಟ್ ಸ್ಟೆಪ್ ಬೈ ಸ್ಟೆಪ್ ಸೀಕ್ವೆನ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ ಟು ಸಾಲ್ವ್ ದ ಪ್ರಾಬ್ಲಮ್ ಏನು ಅಂತ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಕೇಳ್ಬೋದು. ಯು ಹ್ಯಾವ್ ಟು ಸೇ ಅಲ್ಗೋರಿಥಮ್. ಹೌದಾ? ಸೊ ಅಲ್ಗೋರಿಥಮ್ ನೀಡು ತಿಳ್ಕೊಳ್ಳಿ, 2 ಮಾರ್ಕ್ಸ್ ಕೇಳೋ ಪಾಸಿಬಿಲಿಟೀಸ್ ಇದೆ. ಓಕೆ, ಆಯಿತು. ನೆಕ್ಸ್ಟ್ ಏನು ಕಾನ್ಸೆಪ್ಟ್ ಸರ್? ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋಣ ಸ್ಟೂಡೆಂಟ್ಸ್. ಒಂದು ಅಲ್ಗೋರಿಥಮ್ ಗುಡ್ ಅಥವಾ ಬ್ಯಾಡ್ ಅಂತ ಡಿಸೈಡ್ ಮಾಡೋದಕ್ಕೆ ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಬೇಕು? ಒಂದು ಅಲ್ಗೋರಿಥಮ್ ಗುಡ್ ಅಂತ ಹೇಳೋಕ್ಕೆ ಏನು ಕ್ಯಾರೆಕ್ಟರಿಸ್ಟಿಕ್ ಬೇಕು? ಸೊ ಇದು ಕೂಡ 5 ಮಾರ್ಕ್ಗೆ ಕೇಳೋ ಪಾಸಿಬಿಲಿಟೀಸ್ ಇದೆ. ಓಕೆ, ಸೊ ಏನೇನು ಕ್ಯಾರೆಕ್ಟರ್ಸ್ ಅಂತ ನೋಡೋಣ. ಪ್ರೆಸಿಷನ್, ಏನು ಸರ್ ಇದು ಪ್ರೆಸಿಷನ್? ದ ಸ್ಟೆಪ್ಸ್ ಆಫ್ ಅಲ್ಗೋರಿಥಮ್ ಆರ್ ಪ್ರಿಸೈಸ್ಲಿ ಸ್ಟೇಟೆಡ್ ಆರ್ ಡಿಫೈನ್ಡ್. ಅಂದರೆ ನೀವು ಒಂದು ಅಲ್ಗೋರಿಥಮ್ ಬರೆಯುವಾಗ ಸ್ಟೆಪ್ಸ್ ನೀಟಾಗಿ ಹೇಳಬೇಕು. ಓಕೆ, ಇಲ್ಲಿ ಅಡಿಷನೇ ಮಾಡಬೇಕು, ಈ ಸ್ಟೆಪ್ಪಲ್ಲಿ ಸಬ್ಟ್ರಾಕ್ಷನ್ ಮಾಡಬೇಕು, ಈ ಸ್ಟೆಪ್ಪಲ್ಲಿ ಏರಿಯಾ ಕ್ಯಾಲ್ಕುಲೇಟ್ ಮಾಡಬೇಕು. ಪ್ರಿಸೈಸಾಗಿ ಹೇಳಿ, ಯಾವುದು ಕನ್ಫ್ಯೂಷನ್ ಇರಬಾರ್ದು ಸ್ಟೆಪ್ಸಲ್ಲಿ. ಇಟ್ ಶುಡ್ ಬಿ ಪ್ರಿಸೈಸ್ಲಿ ಸ್ಟೇಟೆಡ್. ಫಸ್ಟ್ ಸ್ಟೆಪ್ ಏನು? ಪ್ರೆಸಿಷನ್. ಓಕೆ, ಸೆಕೆಂಡ್ ಪಾಯಿಂಟ್ ಯೂನಿಕ್ನೆಸ್. ಏನು ಸರ್ ಇದು ಯೂನಿಕ್ನೆಸ್? ಮಕ್ಕಳೇ, ಈಚ್ ಸ್ಟೆಪ್ಪಲ್ಲಿ ಒಂದು ರಿಸಲ್ಟ್ ಬರುತ್ತೆ. ಆ ರಿಸಲ್ಟ್ ಯೂನಿಕ್ ಆಗಿರಬೇಕು, ಅದು ರಿಪೀಟ್ ಆಗಬಾರ್ದು. ಸೊ ಇಟ್ ಶುಡ್ ಡಿಪೆಂಡ್ ಓನ್ಲಿ ಆನ್ ದ ಇನ್ಪುಟ್. ಇಲ್ಲಿ ನೋಡ್ಬೋದು, ದ ರಿಸಲ್ಟ್ಸ್ ಆಫ್ ಈಚ್ ಸ್ಟೆಪ್ ಆರ್ ಯೂನಿಕ್ಲಿ ಡಿಫೈನ್ಡ್ ಆ್ಯಂಡ್ ಓನ್ಲಿ ಡಿಪೆಂಡ್ ಆನ್ ದಿ ಇನ್ಪುಟ್ ಆ್ಯಂಡ್ ರಿಸಲ್ಟ್ ಆಫ್ ಪ್ರೆಸಿಡಿಂಗ್ ಸ್ಟೆಪ್ಸ್. ಅಂದರೆ ಇವಾಗ ಮಕ್ಕಳೇ ಒಂದು ಎಕ್ಸಾಂಪಲ್, ನಾನು 4th ಸ್ಟೆಪ್ಪಲ್ಲಿ ನನಗೊಂದು ರಿಸಲ್ಟ್ ಬಂತು. ಆ ರಿಸಲ್ಟ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರಬೇಕು? 3rd ಸ್ಟೆಪ್ ಮೇಲೆ ಡಿಪೆಂಡ್ ಆಗಿರಬೇಕು. ಆಮೇಲೆ ಇನ್ಪುಟ್ ಮೇಲೆ ಮಾತ್ರ ಡಿಪೆಂಡ್ ಆಗಿರಬೇಕು, ಬೇರೆ ಸ್ಟೆಪ್ಸ್ ಮೇಲೆ ಡಿಪೆಂಡ್ ಆಗಿರಬಾರ್ದು. ಸೊ ಇಲ್ಲಿ ನೋಡ್ಬೋದು, ಇಟ್ ಡಿಪೆಂಡ್ಸ್ ಓನ್ಲಿ ಆನ್ ದ ಇನ್ಪುಟ್ ಆ್ಯಂಡ್ ರಿಸಲ್ಟ್ ಆಫ್ ಪ್ರೆಸಿಡಿಂಗ್ ಅಂದರೆ ಸೊ ಇಟ್ ಈಸ್ ಬಿಫೋರ್. ಸೊ 4th ಸ್ಟೆಪ್ಗೆ ವಾಟ್ ಈಸ್ ದ ಬಿಫೋರ್ ಸ್ಟೆಪ್? 3rd ಸ್ಟೆಪ್. ಸೊ ಇಲ್ಲಿ 4th ಸ್ಟೆಪ್ ರಿಸಲ್ಟ್ ಶುಡ್ ಡಿಪೆಂಡ್ ಆನ್ ದ 3rd ಸ್ಟೆಪ್ ಆ್ಯಂಡ್ ದ ಇನ್ಪುಟ್ ಗಿವನ್. ಓಕೆನಾ? ಸೊ ಮೂರನೇ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋಣ, ಫೈನೈಟ್ನೆಸ್. ಏನು ಸರ್ ಇದು ಫೈನೈಟ್ನೆಸ್? ಏನು ಮಕ್ಕಳೇ ಫೈನೈಟ್ನೆಸ್ ಅಂದರೆ ಅಲ್ಗೋರಿಥಮ್ ಒಂದು ಪಾಯಿಂಟ್ ಆದಮೇಲೆ ಸ್ಟಾಪ್ ಆಗಬೇಕಲ್ವಾ? ಸೊ ಅದು ಫೈನೈಟ್. ಸೊ ಅಲ್ಗೋರಿಥಮ್ ಆಲ್ವೇಸ್ ಸ್ಟಾಪ್ಸ್ ಆಫ್ಟರ್ ಫೈನೈಟ್ ನಂಬರ್ ಆಫ್ ಸ್ಟೆಪ್ಸ್. ಸೊ ಅಲ್ಗೋರಿಥಮ್ಗೆ 5 ಸ್ಟೆಪ್ ಇರ್ಬೋದು, 6 ಸ್ಟೆಪ್ ಇರ್ಬೋದು, 10 ಸ್ಟೆಪ್ಸ್ ಇರ್ಬೋದು, ಬಟ್ ಎಲ್ಲೋ ಒಂದು ಕಡೆ ಎಂಡ್ ಆಗಬೇಕು, ಇನ್ಫೈನೈಟ್ ಆಗಿ ಇರಬಾರ್ದು. ಓಕೆ, ಇನ್ನೇನು ಸ್ಟೆಪ್ಸ್ ಇದೆ ಸರ್? ಇನ್ಪುಟ್ ಆ್ಯಂಡ್ ಔಟ್ಪುಟ್ ಇದೆ. ಏನು ಸರ್ ಇನ್ಪುಟು? ಅಲ್ಗೋರಿಥಮ್ಗೆ ನೀವು ಏನಾದರೂ ಒಂದು ಇನ್ಪುಟ್ ಕೊಡಬೇಕು. ಓಕೆ, ಯು ಹ್ಯಾವ್ ಟು ಗಿವ್ ಸಮ್ ಇನ್ಪುಟ್. ಸೊ ಆಮೇಲೆ ಅದು ಔಟ್ಪುಟ್ ಪ್ರೊಡ್ಯೂಸ್ ಮಾಡೋದಲ್ವಾ? ಸೊ ದೀಸ್ ಆರ್ ದ ನೆಕ್ಸ್ಟ್ 2 ಕ್ಯಾರೆಕ್ಟರಿಸ್ಟಿಕ್ಸ್, ಇನ್ಪುಟ್ ಆ್ಯಂಡ್ ಔಟ್ಪುಟ್. ಏನಿದು ಇನ್ಪುಟ್? ದ ಅಲ್ಗೋರಿಥಮ್ ರಿಸೀವ್ಸ್ ಸಮ್ ಇನ್ಪುಟ್. ಸೊ ನೀವು ಏನಾದರೂ ಒಂದು ಇನ್ಪುಟ್ ಕೊಡಬೇಕು ಟೆಸ್ಟ್ ಮಾಡೋಕ್ಕೆ ಅಲ್ವಾ? ಅಲ್ಗೋರಿಥಮ್ ಸರಿಗೆ ವರ್ಕ್ ಆಗ್ತಿದೆಯಾ ಇಲ್ವಾ? ಯು ಹ್ಯಾವ್ ಟು ಗಿವ್ ಸಮ್ ಇನ್ಪುಟ್. ಸೊ ಇನ್ಪುಟ್ ಕೊಟ್ಟಾದ್ಮೇಲೆ ದ ಅಲ್ಗೋರಿಥಮ್ ಪ್ರೊಡ್ಯೂಸಸ್ ಸಮ್ ಔಟ್ಪುಟ್. ನೀವು ಇನ್ಪುಟ್ ಏನು ಕೊಡ್ತೀರಾ ಅದರ ಮೇಲೆ ದ ಅಲ್ಗೋರಿಥಮ್ ಪ್ರೊಡ್ಯೂಸಸ್ ಸಮ್ ಔಟ್ಪುಟ್. ಸೊ ಈಸಿ ಅಲ್ವಾ ಸ್ಟೂಡೆಂಟ್ಸ್? ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಗುಡ್ ಅಲ್ಗೋರಿಥಮ್. ಸೊ ಏನು ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್? ಪ್ರೆಸಿಷನ್. ಪ್ರೆಸಿಷನ್ ಅಂದರೆ ಏನು? ಸೊ ಈಚ್ ಸ್ಟೆಪ್ ಶುಡ್ ಬಿ ಪ್ರಿಸೈಸ್ಲಿ ಸ್ಟೇಟೆಡ್. ನೀವು ಕರೆಕ್ಟಾಗಿ ಸ್ಟೇಟ್ ಮಾಡಬೇಕು. ಪ್ರೆಸಿಷನ್ ಅಂದರೆ ಸೊ ಯು ಶುಡ್ ಸ್ಟೇಟೆಡ್ ಆಕ್ಯುರೇಟ್ಲಿ, ಆಕ್ಯುರೇಟ್ ಆಗಿ ಯು ಹ್ಯಾವ್ ಟು ಸ್ಟೇಟ್ ಇಟ್. ಓಕೆ, ಸೆಕೆಂಡ್ ಸ್ಟೆಪ್ ಏನು? ಸೆಕೆಂಡ್ ಸ್ಟೆಪ್ ಯೂನಿಕ್ನೆಸ್. ಈಚ್ ಸ್ಟೆಪ್ಪಲ್ಲಿ ರಿಸಲ್ಟ್ ಯೂನಿಕ್ ಆಗಿರಬೇಕು, ರಿಪೀಟ್ ಆಗಬಾರ್ದು ರಿಸಲ್ಟ್ ಎಲ್ಲೂ. ಆ್ಯಂಡ್ ಆ ರಿಸಲ್ಟ್ ಇಟ್ ಶುಡ್ ಡಿಪೆಂಡ್ ಓನ್ಲಿ ಆನ್ ದ ಪ್ರೀವಿಯಸ್ ಸ್ಟೆಪ್ ಆ್ಯಂಡ್ ದ ಇನ್ಪುಟ್. ಬೇರೆ ಯಾವ ಸ್ಟೆಪ್ ಮೇಲೂ ಡಿಪೆಂಡ್ ಆಗಬಾರ್ದು, ಅದನ್ನು ಯೂನಿಕ್ನೆಸ್. ಆಯಿತು. ಫೈನೈಟ್ನೆಸ್ ಅಂದರೆ ಏನು? ಸೊ ಅಲ್ಗೋರಿಥಮ್ ಯಾವುದೋ ಒಂದು ಪಾಯಿಂಟಲ್ಲಿ ಸ್ಟಾಪ್ ಆಗಬೇಕು. ಸೊ ಅದು ಇನ್ಫೈನೈಟ್ ಆಗಿ ಪ್ರೊಸೀಡ್ ಆಗಬಾರ್ದು. ಇನ್ಪುಟ್, ಅಲ್ಗೋರಿಥಮ್ ಯಾವಾಗಲೂ ಒಂದು ಇನ್ಪುಟ್ನ ವಿ ಹ್ಯಾವ್ ಟು ಗಿವ್ ಟು ಟೆಸ್ಟ್ ದ ಅಲ್ಗೋರಿಥಮ್. ಲಾಸ್ಟ್ ಪಾಯಿಂಟ್ ಇಸ್ ಔಟ್ಪುಟ್. ಸೊ ನಾವು ಏನು ಇನ್ಪುಟ್ ಕೊಡ್ತೀವಿ ಅದ್ರ ಮೇಲೆ ಯು ವಿಲ್ ಗೆಟ್ ಸಮ್ ಔಟ್ಪುಟ್. ಹೌದಲ್ವಾ ಸ್ಟೂಡೆಂಟ್ಸ್? ಸೊ ಇದನ್ನು ಓದಿ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ಅಲ್ಗೋರಿಥಮ್. ನಂಗೆ ಏನೋ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಸೊ ಇದು ಕೇಳೋ ಪಾಸಿಬಿಲಿಟೀಸ್ ಜಾಸ್ತಿ ಇದೆ, ಸೊ ಇದನ್ನು ಸ್ಕಿಪ್ ಮಾಡಬೇಡಿ.
ಆಯಿತು, ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಣ. ಒಂದು ಅಲ್ಗೋರಿಥಮ್ ಬರೆಯೋಕ್ಕೆ ಮುಂಚೆ ಏನೇನು ಗೊತ್ತಿರಬೇಕು? ನೋಟ್, ವೈಲ್ ರೈಟಿಂಗ್ ಅನ್ ಅಲ್ಗೋರಿಥಮ್ ಇಟ್ ಇಸ್ ರಿಕ್ವೈರ್ಡ್ ಟು ಐಡೆಂಟಿಫೈ ದ ಫಾಲೋಯಿಂಗ್. ಸೊ ಒಂದು ಅಲ್ಗೋರಿಥಮ್ ಬರೆಯುವಾಗ ನೀವು ಈ 3 ಪಾಯಿಂಟ್ ನೆನ್ಪಿಟ್ಕೊಬೇಕು. ಏನು ಸರ್ 3 ಪಾಯಿಂಟ್? ಇನ್ಪುಟ್ ಏನು ಕೊಡಬೇಕು ಯೂಸರು ನೆನ್ಪಿಟ್ಕೊಳ್ಳಿ, ಅಥವಾ ನಾವು ಇನ್ಪುಟ್ ಏನು ಕೊಡ್ತೀವಿ, ಅದಾದಮೇಲೆ ಏನು ಕ್ಯಾಲ್ಕುಲೇಷನ್ಸ್ ಆಗುತ್ತೆ, ಆಮೇಲೆ ಏನು ಔಟ್ಪುಟ್ ಬರಬೇಕು. ಈ 3 ಪಾಯಿಂಟ್ ನೀವು ನೆನ್ಪಿಟ್ಕೊಬೇಕು ಅಲ್ಗೋರಿಥಮ್ ಬರೆಯುವಾಗ. ಸೊ ಇದನ್ನು ನೋಡೋಣ. ದ ಇನ್ಪುಟ್ ಟು ಬಿ ಟೇಕನ್ ಫ್ರಮ್ ಯೂಸರ್. ಇನ್ಪುಟ್ ನೀವೇನಾದರೂ ಕೊಡ್ಬೋದು, ಬಟ್ ಫಸ್ಟ್ ಅಲ್ಗೋರಿಥಮ್ ಸ್ಟಾರ್ಟ್ ಆಗುವಾಗ ಯು ಹ್ಯಾವ್ ಟು ಗಿವ್ ಸಮ್ ಇನ್ಪುಟ್. ಓಕೆ, ಸೊ ಅದಾದಮೇಲೆ ಆ ಇನ್ಪುಟ್ ಕೊಟ್ಟಾದಮೇಲೆ ಪ್ರೊಸೆಸಿಂಗ್ ಆರ್ ಕಂಪ್ಯೂಟೇಷನ್ ಟು ಬಿ ಪರ್ಫಾರ್ಮ್ ಟು ಗೆಟ್ ದ ಡಿಸೈರ್ಡ್ ರಿಸಲ್ಟ್. ಆಯಿತು, ನಾನೊಂದು ಇನ್ಪುಟ್ ವ್ಯಾಲ್ಯೂ ಕೊಡ್ತೀನಿ, ಅದಾದಮೇಲೆ ನೀವು ಏನಾದರೂ ಒಂದು ಕ್ಯಾಲ್ಕುಲೇಷನ್ ಮಾಡಬೇಕು. ಆ ಕ್ಯಾಲ್ಕುಲೇಷನ್ ಮಾಡಾದ್ಮೇಲೆ ನಿಮಗೆ ಒಂದು ಔಟ್ಪುಟ್ ಬರುತ್ತೆ. ಓಕೆ, ಈ 3 ಸ್ಟೆಪ್ ನೀವು ಮೈಂಡಲ್ಲಿ ಇಟ್ಕೊಬೇಕು ಅಲ್ಗೋರಿಥಮ್ ಬರೆಯುವಾಗ. ಏನು? ಫಸ್ಟ್ ಇನ್ಪುಟ್ ಏನು ತೊಗೊಬೇಕು ಯೂಸರಿಂದ, ಏನಾದರೂ ಇನ್ಪುಟ್ ವ್ಯಾಲ್ಯೂ ಕೊಡ್ಬೋದು ಯೂಸರು. ನೆಕ್ಸ್ಟು ಆ ಇನ್ಪುಟ್ ತೊಗೊಂಡು ಪ್ರೊಸೆಸಿಂಗ್ ಅಥವಾ ಕ್ಯಾಲ್ಕುಲೇಷನ್ಸ್ ಮಾಡಬೇಕು. ಲಾಸ್ಟ್ ಸ್ಟೆಪ್, ಆ ಕ್ಯಾಲ್ಕುಲೇಷನ್ ಆದಮೇಲೆ ಒಂದು ರಿಸಲ್ಟ್ ಬರುತ್ತೆ. ಓಕೆ, ಸೊ ಅದು 3ನೇ ಪಾಯಿಂಟಲ್ಲಿ ನೋಡ್ಬೋದು. ದ ಔಟ್ಪುಟ್ ಡಿಸೈಡ್ ಬೈ ದ ಯೂಸರ್. ಅಂದರೆ ಔಟ್ಪುಟ್ ಯೂಸರ್ ಏನು ಬೇಕು ಅದೇ ಔಟ್ಪುಟ್ ಬರ್ತಿದೆಯಾ ಅಂತ ಯು ಹ್ಯಾವ್ ಟು ಚೆಕ್, ಟೆಸ್ಟ್ ಮಾಡಬೇಕು. ಓಕೆ, ಸೊ ಇದು ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್ ಬಿಫೋರ್ ರೈಟಿಂಗ್ ದ ಅಲ್ಗೋರಿಥಮ್ ಬರೆಯೋಕ್ಕೆ ಮುಂಚೆ ಫಸ್ಟು ಇನ್ಪುಟ್ ಏನು ತೊಗೊಬೇಕು, ಎಷ್ಟು ಇನ್ಪುಟ್ಸ್ ತೊಗೊಬೇಕು, 1 ತೊಗೊಬೇಕಾ 2 ತೊಗೊಬೇಕಾ, ಕೀಪ್ ಇಟ್ ಇನ್ ಯುವರ್ ಮೈಂಡ್. ಅದನ್ನು ನೀವು ಕ್ವೆಶ್ಚನ್ ಮಾಡ್ಕೊಬೇಕು. ಸೆಕೆಂಡ್ ಪಾಯಿಂಟ್, ಕ್ಯಾಲ್ಕುಲೇಷನ್ಸ್ ಏನು ಮಾಡಬೇಕು, ಇನ್ಪುಟ್ ತೊಗೊಂಡಾದ್ಮೇಲೆ ವಾಟ್ ಕ್ಯಾಲ್ಕುಲೇಷನ್ಸ್ ಶುಡ್ ಬಿ ಪರ್ಫಾರ್ಮ್. ಸೊ ಅದು ಕ್ವೆಶ್ಚನ್ ನೋಡ್ಬೇಕು ನೀವು, ಏನು ಕ್ಯಾಲ್ಕುಲೇಷನ್ಸ್ ಮಾಡಬೇಕು, ಆಮೇಲೆ ಏನು ಔಟ್ಪುಟ್ ಬರಬೇಕು. ನಾನು ಈ ವ್ಯಾಲ್ಯೂ ಕೊಟ್ಟ ಮೇಲೆ ಔಟ್ಪುಟ್ ಸರಿಗೆ ಬರ್ತಿದೆಯಾ ಇಲ್ವಾ, ಯು ಹ್ಯಾವ್ ಟು ಚೆಕ್. ಓಕೆನಾ? ಸೊ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಏನೇನು ಇನ್ಪುಟ್ಟು, ಆಮೇಲೆ ಕ್ಯಾಲ್ಕುಲೇಷನ್ಸ್ ಮಾಡಬೇಕು, ಆಮೇಲೆ ಔಟ್ಪುಟ್ ಬರಬೇಕು. ಹೌದಲ್ವಾ? ಸೊ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ಏನಾದರೂ ಡೌಟ್ಸ್ ಏನೋ ನಾನು ಕೇಳಿ. ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ಸ್ ಇಷ್ಟೇ. ಅಲ್ಗೋರಿಥಮ್ ಡೆಫಿನೇಷನ್ ಓದ್ಕೊಳ್ಳಿ. ಅಲ್ಗೋರಿಥಮ್ ಏನಕ್ಕೆ ಬೇಕು? ಸೊ ಇಟ್ ಈಸ್ ದ ರೋಡ್ ಮ್ಯಾಪ್ ಟು ರೈಟ್ ದ ಪ್ರೋಗ್ರಾಮ್ ಕೋಡ್, ಅದು ಫಸ್ಟ್ ಪಾಯಿಂಟ್. ಆಮೇಲೆ ಇಟ್ ಇನ್ಕ್ರೀಸ್ ದ ಆಕ್ಯುರಸಿ, ರಿಲಯಬಿಲಿಟಿ ಟು ಒಬ್ಟೈನ್ ದ ಸೊಲ್ಯೂಷನ್, ಅದು ಸೆಕೆಂಡ್ ಪಾಯಿಂಟ್. ಸೊ ಏನಕ್ಕೆ ಅಲ್ಗೋರಿಥಮ್ ಬೇಕು ಅಂತ ಗೊತ್ತಾಯಿತು. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ಅಲ್ಗೋರಿಥಮ್ ಈಗಲೇ ನೋಡಿದ್ವಿಲ್ಲ, ಪ್ರೆಸಿಷನ್, ಯೂನಿಕ್ನೆಸ್, ಫೈನೈಟ್ನೆಸ್, ಇನ್ಪುಟ್ ಆ್ಯಂಡ್ ಔಟ್ಪುಟ್. 5 ಪಾಯಿಂಟ್ ಇದೆ. ಸೊ 5 ಮಾರ್ಕ್ ಕೇಳೋ ಪಾಸಿಬಿಲಿಟೀಸ್ ಇದೆ. ಸೊ ಅದನ್ನು ಓದಿ. ಅದಾದಮೇಲೆ ಒಂದು ಅಲ್ಗೋರಿಥಮ್ ಬರೆಯೋಕ್ಕೆ ಮುಂಚೆ ಏನೇನು ನಿಮ್ಮ ನಾಪ್ಕಾಲದಲ್ಲಿ ಇರಬೇಕು. ಸೊ ಇನ್ಪುಟ್ ಏನು ಕೊಡಬೇಕು, 1 ಇನ್ಪುಟಾ 2 ಇನ್ಪುಟಾ ನಾಪ್ಕಾಲ್ ಇರಬೇಕು. ಕಂಪ್ಯೂಟೇಷನ್ಸ್ ಏನು ಮಾಡಬೇಕು, ಕ್ಯಾಲ್ಕುಲೇಷನ್ಸ್ ಏನು ಮಾಡಬೇಕು ಆ ಇನ್ಪುಟ್ ಮೇಲೆ ನೆನ್ಪಿಟ್ಕೊಳ್ಳಿ. ಆಮೇಲೆ ಔಟ್ಪುಟ್ ಏನು ಬರಬೇಕು ಅಂತ ನೀವು ನೆನ್ಪಿಟ್ಕೊಬೇಕಾಗತ್ತೆ. ಓಕೆ, ಸೊ ಇದನ್ನು ನೆನ್ಪಿಟ್ಕೊಬೇಕು. ಸೊ ಈಗ ಕೆಲವು ಅಲ್ಗೋರಿಥಮ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಕೆಲವೊಂದು ಕ್ವೆಶನ್ಸ್ ತೊಗೊಂಡಿನಿ, ಅಲ್ಗೋರಿಥಮ್ ಹೇಗೆ ಬರೆಯೋದು ಅಂತ ವಿ ವಿಲ್ ಸಿ ನಾವು. ಓಕೆ, ಸೊ ಸ್ಟೂಡೆಂಟ್ಸ್ ಇಲ್ಲಿ ಎಕ್ಸಾಂಪಲ್ಸ್ ತೊಗೊಂಡಿದ್ದೀನಿ ಅಲ್ಗೋರಿಥಮ್ ಸಾಲ್ವ್ ಮಾಡೋದಕ್ಕೆ. ಈ ಎಕ್ಸಾಂಪಲ್ಸ್ ಅರ್ಥ ಮಾಡ್ಕೊಳ್ಳೋಣ, ಅಲ್ಗೋರಿಥಮ್ ಹೇಗೆ ಬರೆಯೋದು ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಫಸ್ಟ್ ಕ್ವೆಶನ್ ನೋಡೋಣ. ರೈಟ್ ಅನ್ ಅಲ್ಗೋರಿಥಮ್ ಟು ಫೈಂಡ್ ಸ್ಕ್ವೇರ್ ಆಫ್ ಅ ನಂಬರ್. ಏನು ಸರ್ ಇದು ಸ್ಕ್ವೇರ್ ಆಫ್ ಅ ನಂಬರ್? ಸ್ಟೂಡೆಂಟ್ಸ್ ನೀವು ಸ್ಕ್ವೇರ್ ಆಫ್ ನಂಬರ್ ಬರೀತಿರಲ್ಲ, ಕ್ಯಾಲ್ಕುಲೇಟ್ ಮಾಡ್ತೀರಲ್ವಾ. 2 ಸ್ಕ್ವೇರ್ ಎಷ್ಟು? ಸೊ 2 × 2 ಅಲ್ವಾ. 2 × 2 ನಿಮಗೆ ಆನ್ಸರ್ 4 ಬರುತ್ತೆ. ಸೊ ನೀವು ಅಲ್ಗೋರಿಥಮ್ ಬರೆಯೋಕ್ಕೆ ಮುಂಚೆ ಎಷ್ಟು ಇನ್ಪುಟ್ ಬೇಕಿಲ್ಲಿ ಅದನ್ನು ನೆನ್ಪಿಟ್ಕೊಬೇಕಲ್ವಾ. ಪ್ರೀವಿಯಸ್ ಸ್ಲೈಡಲ್ಲಿ ನೋಡಿದ್ವಿ ಎಷ್ಟು ಇನ್ಪುಟ್ ಬೇಕು. ಸೊ 1 ನಂಬರ್ ಇದ್ದರೆ ಸಾಕಲ್ವಾ. ಸೊ ಯಾವುದೋ ಒಂದು ನಂಬರ್ ಇದ್ದರೆ ವಿ ಕ್ಯಾನ್ ಗಿವ್ ದ ಸ್ಕ್ವೇರ್ ಆಫ್ ಅ ನಂಬರ್ ಅಲ್ವಾ. ನಾನು ಒಂದೇ ನಂಬರ್ ಕೊಡ್ತೀನಿ 5 ಇಂದ ನೀವು ಹೇಳ್ತೀರಾ ಸರ್ ಸ್ಕ್ವೇರ್ ಆಫ್ ಅ ನಂಬರ್ ಇಸ್ 5 × 5 25 ಅಂತ. ಸೊ 1 ಇನ್ಪುಟ್ ಇದ್ದರೆ ಸಾಕಲ್ವಾ, ವಿ ಕ್ಯಾನ್ ಫೈಂಡ್ ದ ಸ್ಕ್ವೇರ್ ಆಫ್ ಅ ನಂಬರ್ ಅಲ್ವಾ. ಸೊ ಫಸ್ಟ್ ಸ್ಟೆಪ್ಪಿಂದ ನೋಡ್ಕೊಂಬರೋಣ ಅಲ್ಗೋರಿಥಮ್ ಹೇಗೆ ಬರೆಯೋದು. ಫಸ್ಟ್ ಸ್ಟೆಪ್ ಸ್ಟಾರ್ಟ್ ಅಂತಿದೆ. ಏನು ಸರ್ ಇದು ಸ್ಟಾರ್ಟ್? ಸೊ ಮಕ್ಕಳೇ ಸ್ಟಾರ್ಟ್ ಅಂದರೆ ಇಟ್ ಈಸ್ ದ ಫಸ್ಟ್ ಸ್ಟೆಪ್ ಆಫ್ ಅಲ್ಗೋರಿಥಮ್ ಸ್ಟಾರ್ಟ್ ಮಾಡಿ ಅಂತ ವಿ ಆರ್ ಟೆಲಿಂಗ್. ಓಕೆ, ಸೊ ಇಟ್ ಈಸ್ ದ ಫಸ್ಟ್ ಸ್ಟೆಪ್ ಆಫ್ ಅಲ್ಗೋರಿಥಮ್. ಸ್ಟಾರ್ಟ್ ಮಾಡಬೇಕು ಅಲ್ಗೋರಿಥಮ್ನ. ಆಯಿತು, ಸೆಕೆಂಡ್ ಸ್ಟೆಪ್ ಏನು ಸರ್? ಸೆಕೆಂಡ್ ಸ್ಟೆಪ್ ನೀವು ಇನ್ಪುಟ್ ಎಷ್ಟಿದೆ ಅಂತ ಡಿಸೈಡ್ ಮಾಡಬೇಕು. ಒಂದು ಸ್ಕ್ವೇರ್ ಆಫ್ ಅ ನಂಬರ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ 1 ನಂಬರ್ ಇದ್ದರೆ ಸಾಕಲ್ವಾ. ಸೊ ನಾನು ಸೆಕೆಂಡ್ ಸ್ಟೆಪ್ಪಲ್ಲಿ ಇನ್ಪುಟ್ ಎನ್ ಅಂತ ತೊಗೊಂಡಿನಿ. ಏನು ಸರ್ ಇದು ಎನ್? ಸೊ ಎನ್ನಲ್ಲಿ ನಾನು ವ್ಯಾಲ್ಯೂ ಕೊಡ್ತೀನಿ. ಓಕೆ, ನೀವೇನಾದರೂ ತೊಗೊಬೋದಲ್ಲಿ ABCD ಯು ಕ್ಯಾನ್ ಟೇಕ್ ಎನಿಥಿಂಗ್. ಬಟ್ ನಾನು 1 ಇನ್ಪುಟ್ ತೊಗೊಂಡಿನಿ, ಆ ಇನ್ಪುಟ್ ಇಸ್ ಎನ್ ಅಂತ ತೊಗೊಂಡಿನಿ. ಓಕೆ, ಆಯಿತು. ಥರ್ಡ್ ಸ್ಟೆಪ್ಪಲ್ಲಿ ಏನು ಮಾಡ್ಬೇಕು ಸರ್? ಸೊ ಥರ್ಡ್ ಸ್ಟೆಪ್ಪಲ್ಲಿ ಸ್ಟೂಡೆಂಟ್ಸ್ ನೀವು ಲಾಸ್ಟ್ ಸ್ಲೈಡಲ್ಲಿ ನೋಡಿದ್ವಲ್ಲ, ಇನ್ಪುಟ್ ಕೊಟ್ಟಾದ್ಮೇಲೆ ಕ್ಯಾಲ್ಕುಲೇಷನ್ಸ್ ಏನು ಮಾಡಬೇಕಿಲ್ಲಿ, n × n ಮಾಡಿದ್ರೆ ತಾನೇ ನಿಮ್ಮ ಸ್ಕ್ವೇರ್ ಬರುತ್ತೆ. ಸೊ ಅದನ್ನೇ ನಾನು ಮಾಡೀನಿ ಇಲ್ಲಿ, n × n. ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಬೇಕು ನೀವು. ಸೊ ಇಂಟುಗೆ ನಾವು ಸ್ಟಾರ್ ಯೂಸ್ ಮಾಡ್ತೀವಿ. ಪೈಥನಲ್ಲಿ ನಾವು ಇಂಟುನ ಜನರಲಿ ಹಿಂಗೆ ಬರೆಯಲ್ಲ. ಓಕೆ, ನಮ್ಮ ಸಿಸ್ಟಮಲ್ಲಿ
ಈ ಸ್ಟಾರ್ ಸಿಂಬಲ್ ಇದೆಯಲ್ಲ, ಸೊ ಈ ಸ್ಟಾರ್ ಸಿಂಬಲ್ಗೆ ಮಲ್ಟಿಪ್ಲಿಕೇಶನ್ ಯೂಸ್ ಮಾಡ್ತೀವಿ. ಓಕೆ, ಸೊ ಎನ್ ಇಂಟು ಎನ್ ನೋಡ್ಬೋದು ಇಲ್ಲಿ. ಸೊ ನಾನು ಏನು ಮಾಡೀನಿ, ಎನ್ ಇಂಟು ಎನ್ ಮಲ್ಟಿಪ್ಲೈ ಮಾಡೀನಿ. ಯಾಕೆ? ಸ್ಕ್ವೇರ್ ಬೇಕು. ಸೊ ಅದನ್ನು ಒಂದು ವೇರಿಯೇಬಲಲ್ಲಿ ಸ್ಟೋರ್ ಮಾಡೀನಿ, ಎಸ್ ಕ್ಯೂ. ಏನು ಸರ್ ವೇರಿಯೇಬಲ್ ಅಂದರೆ? ಸೊ ವೇರಿಯೇಬಲ್ ಅಂದರೆ ಇಟ್ ಇಸ್ ಯೂಸ್ ಟು ಹೋಲ್ಡ್ ದ ವ್ಯಾಲ್ಯೂಸ್. ವ್ಯಾಲ್ಯೂ ಹೋಲ್ಡ್ ಮಾಡೋದಕ್ಕೆ ವಿ ಕಾಲ್ ಇಟ್ as ವೇರಿಯೇಬಲ್. ಓಕೆ, ಸೊ ಈ ವೇರಿಯೇಬಲ್ ಏನು ಅಂತ ಪೈಥಾನ್ ಚಾಪ್ಟ್ರಲ್ಲಿ ಇನ್ನು ಡೆಪ್ತ್ ಆಗಿ ಕಲಿಯೋಣ. ಓಕೆ, ಸೊ ಅಂದರೆ ಆ ಆನ್ಸರ್ನ ಯಾವುದೋ ಒಂದು ವೇರಿಯೇಬಲ್ ಅಥವಾ ಯಾವುದೋ ಒಂದು ಪ್ಲೇಸ್ ಹೋಲ್ಡರಲ್ಲಿ ಸ್ಟೋರ್ ಮಾಡ್ತೀವಿ. ಓಕೆ, ಸ್ಟೆಪ್ 4 ನೋಡ್ಬೋದು, ಪ್ರಿಂಟ್ ಎಸ್ ಕ್ಯೂ ಅಥವಾ ಔಟ್ಪುಟ್ ಅಂತ ಕೂಡ ಹೇಳ್ತೀವಿ. ಈಗ ಈ ಎಸ್ ಕ್ಯೂಲಿ ಆನ್ಸರ್ ಸ್ಟೋರ್ ಆಗಿರುತ್ತೆ. ಓಕೆ, ಅಂದರೆ ಎನ್ ಇಂಟು ಎನ್ ಮಲ್ಟಿಪ್ಲೈ ಮಾಡಿ ಇದನ್ನು ಎಸ್ ಕ್ಯೂಲಿ ಸ್ಟೋರ್ ಮಾಡ್ತೀವಿ. ಓಕೆ, ಫೋರ್ತ್ ಸ್ಟೆಪ್ ಏನು? ಫೋರ್ತ್ ಸ್ಟೆಪ್ ಅದನ್ನು ಔಟ್ಪುಟ್ ಮಾಡ್ತೀವಿ ಅಥವಾ ಪ್ರಿಂಟ್ ಮಾಡ್ತೀವಿ. ಸೊ ನೀವು ಪ್ರಿಂಟ್ನ ಯು ಕ್ಯಾನ್ ಆಲ್ಸೋ ಸೇ ಔಟ್ಪುಟ್ ಎಸ್ ಕ್ಯೂ ಅಂತ ಕೂಡ ಹೇಳ್ಬೋದು. ಓಕೆನಾ? ಸೊ ಇದು ಲಾಸ್ಟ್ ಸ್ಲೈಡಲ್ಲಿ ನೋಡಿದ್ವಲ್ಲ, ಫಸ್ಟು ಅಲ್ಗೋರಿಥಮ್ ಬರೆಯೋಕ್ಕೆ ಮುಂಚೆ ಎಷ್ಟು ಇನ್ಪುಟ್ ಬೇಕು ಡಿಸೈಡ್ ಮಾಡಿ. ಸೆಕೆಂಡ್ ಸ್ಟೆಪ್ ಏನು ಕ್ಯಾಲ್ಕುಲೇಷನ್ಸ್ ಮಾಡಬೇಕು ಡಿಸೈಡ್ ಮಾಡಿ. ಮೂರನೇ ಸ್ಟೆಪ್ ಏನು ಔಟ್ಪುಟ್ ಬರಬೇಕು ಡಿಸೈಡ್ ಮಾಡಿ. ಓಕೆ, ಸೊ ಇದು 3 ಸ್ಟೆಪ್ ನೆನ್ಪಿಟ್ಕೊಬೇಕು ಅಲ್ಗೋರಿಥಮ್ ಬರೆಯೋಕ್ಕೆ ಮುಂಚೆ. ಆಯಿತು, ನೆಕ್ಸ್ಟ್ ಸ್ಟೆಪ್ ಏನಿದೆ ಸರ್? ಸೊ ಲಾಸ್ಟ್ ಸ್ಟೆಪ್ ಸ್ಟಾಪ್ ಮಾಡ್ತೀವಿ. ಅಲ್ಗೋರಿಥಮ್ ಸ್ಟಾರ್ಟ್ ಮಾಡಿದ್ವಲ್ಲ ಅದನ್ನು ವಿ ಹ್ಯಾವ್ ಟು ಫಿನಿಶ್. ಹೌದಲ್ವಾ? ಇಟ್ ಇಸ್ ಫೈನೈಟ್. ಸೊ ಹಂಗೆ ಬಿಡೋಕ್ಕಾಗಲ್ಲ, ಸ್ಟಾಪ್ ಮಾಡಬೇಕು ಅಲ್ಗೋರಿಥಮ್ನ. ಸೊ ಇಟ್ ಇಂಡಿಕೇಟ್ಸ್ ಎಂಡ್ ಆಫ್ ಅಲ್ಗೋರಿಥಮ್. ಸೊ ಇದು ಹೆಂಗೆ ವರ್ಕ್ ಆಗುತ್ತೆ ಸರ್, ಇದು ಕರೆಕ್ಟಾಗಿ ಇಲ್ವಾ ಅಂತ ತಿಳ್ಕೊಳ್ಳೋದಾದರೆ ಮಕ್ಕಳೇ ನೀವೇ ಅಲ್ಗೋರಿಥಮ್ ಟೆಸ್ಟ್ ಮಾಡ್ಬೋದು. ನೀವೇ ಒಂದು ವ್ಯಾಲ್ಯೂ ಕೊಟ್ಟು ಟೆಸ್ಟ್ ಮಾಡ್ಬೋದು. ಆಯಿತಾ? ಸೊ ಇನ್ಪುಟ್ ಎನ್ ಅಂತಿದೆ, ನೀವೇನಾದರೂ ಕೀಬೋರ್ಡಿಂದ ಒಂದು ವ್ಯಾಲ್ಯೂ ಕೊಟ್ಟು ಟೆಸ್ಟ್ ಮಾಡ್ಬೋದು. ಓಕೆ, ನಾನು ಏನು ವ್ಯಾಲ್ಯೂ ಸಪೋಸ್ 3 ಕೊಟ್ಟೆ ಕೀಬೋರ್ಡಿಂದ. ಐ ಹ್ಯಾವ್ ಗಿವನ್ 3 ಆ್ಯಸ್ ದ ಇನ್ಪುಟ್ ವ್ಯಾಲ್ಯೂ ಆಫ್ ಎನ್. ಸೊ ಈಗ ಎನ್ ಇಂಟು ಎನ್, ಸೊ ಎನ್ ಇಂಟು ಎನ್ ಅಂದರೆ 3 ಇಂಟು 3 ಆಗುತ್ತಲ್ವಾ? ಸೊ 3 ಇಂಟು 3 9 ಆಗುತ್ತೆ. ಸೊ 9 ಎಲ್ಲಿ ಸ್ಟೋರ್ ಮಾಡ್ತಿದ್ಯಾ? ಎಸ್ ಕ್ಯೂ ಅಂತ ಒಂದು ವೇರಿಯೇಬಲಲ್ಲಿ ಸ್ಟೋರ್ ಮಾಡ್ತಿದ್ದೀರಾ. ಸೊ ಎಸ್ ಕ್ಯೂಲಿ ಇವಾಗ 9 ಸ್ಟೋರ್ ಆಗಿದೆ. ಹೌದಾ? ಲಾಸ್ಟ್ ಪಾಯಿಂಟ್ ಏನು ಮಾಡ್ತೀರಾ? ಪ್ರಿಂಟ್ ಎಸ್ ಕ್ಯೂ ಅಂದರೆ ಯು ಆರ್ ಡಿಸ್ಪ್ಲೇಯಿಂಗ್ ದ ಔಟ್ಪುಟ್ ಇವಾಗ. ಸೊ ಎಸ್ ಕ್ಯೂ ವ್ಯಾಲ್ಯೂ ಡಿಸ್ಪ್ಲೇ ಮಾಡ್ತಾಯಿರಾ ವಿಚ್ ಇಸ್ 9. ಸೊ ನೀವು ಇನ್ಪುಟ್ ತೊಗೊಂಡಿದ್ದು 3 ಸ್ಕ್ವೇರ್ ಇಸ್ 9. ಸೊ ನಿಮ್ಗೆ ಔಟ್ಪುಟ್ ನೀಟಾಗಿ ಬರ್ತಿದೆ. ಲಾಸ್ಟ್ ಸ್ಟೆಪ್ ನೀವು ಸ್ಟಾಪ್ ಮಾಡ್ತೀರಾ ಅಲ್ಗೋರಿಥಮ್ನ. ಕರೆಕ್ಟ್ ಅಲ್ವಾ? ಸೊ ಈ ಅಲ್ಗೋರಿಥಮ್ ಕರೆಕ್ಟಾಗಿ ವರ್ಕ್ ಆಗ್ತಿದೆ ಅಲ್ವಾ? ಸೊ ನಾನು ಇನ್ಪುಟ್ 3 ತೊಗೊಂಡ್ರೆ ಐ ಆಮ್ ಗೆಟಿಂಗ್ ದ ಔಟ್ಪುಟ್ ಆ್ಯಸ್ 9. 3 ಸ್ಕ್ವೇರ್ ಇಸ್ 9. ಹಾಗೆ ನೀವು ಯಾವುದೇ ವ್ಯಾಲ್ಯೂ ಕೊಟ್ಟು ಟೆಸ್ಟ್ ಮಾಡ್ಬೋದು. ಸೊ ಅಲ್ಗೋರಿಥಮ್ ಬರೆಯೋಕ್ಕೆ ಗೊತ್ತಾಯಿತು ಅಂತ ಭಾವಿಸ್ತೀನಿ. ಏನು ಮಾಡಬೇಕು? ಫಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡಬೇಕು. ಅದಾದಮೇಲೆ ಇನ್ಪುಟ್ ಎಷ್ಟು ಡಿಸೈಡ್ ಮಾಡಿ, ಕಂಪ್ಯೂಟೇಷನ್ ಅಥವಾ ಕ್ಯಾಲ್ಕುಲೇಷನ್ ಏನು ಮಾಡಬೇಕು ಡಿಸೈಡ್ ಮಾಡಿ. ಫೋರ್ತ್ ಸ್ಟೆಪ್ಪಲ್ಲಿ ಔಟ್ಪುಟ್ ಡಿಸ್ಪ್ಲೇ ಮಾಡೋದು. ಫಿಫ್ತ್ ಸ್ಟೆಪ್ಪಲ್ಲಿ ಸ್ಟಾಪ್ ಮಾಡೋದು. ಎಲ್ಲ ಅಲ್ಗೋರಿಥಮು ಹಿಂಗೆ ಬರೀಬೇಕಾ ಸರ್ ಅಂದರೆ ಇಲ್ಲ. ಕೆಲವೊಂದು ಅಲ್ಗೋರಿಥಮಲ್ಲಿ ನಾವು ರಿಪಿಟೇಷನ್ಸ್ ಮಾಡ್ತೀವಿ. ಕೆಲವೊಂದು ಅಲ್ಗೋರಿಥಮ್ ಲೈನ್ ಬೈ ಲೈನ್ ಎಲ್ಲ ಲೈನು ಎಕ್ಸಿಕ್ಯೂಟ್ ಆಗುತ್ತೆ. ಕೆಲವೊಂದು ಅಲ್ಗೋರಿಥಮಲ್ಲಿ ಎಲ್ಲ ಲೈನು ಎಕ್ಸಿಕ್ಯೂಟ್ ಆಗಲ್ಲ. ಸೊ ಅದು ಡಿಫ್ರೆನ್ಸಸ್ ಇದೆ. ಸೊ ಅದು ನೋಡೋಣ ಮುಂದೆ ಫ್ಲೋ ಆಫ್ ಕಂಟ್ರೋಲಲ್ಲಿ ನೋಡೋಣ. ಅಲ್ಗೋರಿಥಮ್ ಹೆಂಗೆ ಬೇರೆ ಸ್ಕಿಪ್ ಕೂಡ ಮಾಡ್ಬೋದು, ಒಂದೊಂದು ಸ್ಟೆಪ್ ಸ್ಕಿಪ್ ಕೂಡ ಆಗುತ್ತೆ. ಸೊ ಹೆಂಗೆ ಸರ್ ಸ್ಕಿಪ್ ಆಗುತ್ತೆ ಅದೆಲ್ಲ ಫ್ಲೋ ಆಫ್ ಕಂಟ್ರೋಲಲ್ಲಿ ನೋಡೋಣ. ಓಕೆ, ಸೊ ಇದು ಸ್ಕ್ವೇರ್ ಆಫ್ ನಂಬರ್ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಈಗ ಇನ್ನೂ 2 ಎಕ್ಸಾಂಪಲ್ಸ್ ತೊಗೊಂಡಿನಿ ಅಲ್ಗೋರಿಥಮ್ ಬಗ್ಗೆ, ಇದು ಕೂಡ ಡಿಸ್ಕಸ್ ಮಾಡೋಣ. ಸೊ ನೆಕ್ಸ್ಟ್ ಎಕ್ಸಾಂಪಲ್, write an algorithm to find area and circumference of circle. ಸೊ ಏರಿಯಾ ಆ್ಯಂಡ್ ಸರ್ಕಂಫರೆನ್ಸ್ ಆಫ್ ಸರ್ಕಲ್ ನಿಮಗೆ ಗೊತ್ತಿರಬೇಕು. ಏರಿಯಾ ಆಫ್ ಸರ್ಕಲ್ ಏನು? ಏರಿಯಾ ಆಫ್ ಸರ್ಕಲ್ ಪೈ ಆರ್ ಸ್ಕ್ವೇರ್ ಅಲ್ವಾ? ಸೊ ಪೈನ 3.414 ಅಂತ ತೊಗೊಳ್ತೀವಿ. ಸೊ ಇಂಟು ಆರ್ ಅಲ್ವಾ? ಪೈನ ವಿ ಕಾಲ್ 3.14 ಅಂತ ತೊಗೊಳ್ತೀವಿ ಅಲ್ವಾ? ಸೊ ಏರಿಯಾ ಆಫ್ ಸರ್ಕಲ್ ಏನು? ಪೈ ಆರ್ ಸ್ಕ್ವೇರ್. ಹೌದಾ? ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಏನು? ಸರ್ಕಂಫರೆನ್ಸ್ ಇಸ್ 2 pi r ಅಥವಾ 2 ಇಂಟು 3.14 ಇಂಟು ಆರ್. ಸೊ ನಾವು ಪೈನ 3.14 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಈಗ ಏರಿಯಾ ಆ್ಯಂಡ್ ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಎಷ್ಟು ಇನ್ಪುಟ್ ಬೇಕು? ಸೊ ಈ ಫಾರ್ಮುಲಾ ನೋಡಿ, ನಿಮ್ಗೆ ಏನು ಗೊತ್ತಿಲ್ಲ ಇದರಲ್ಲಿ. ಸೊ ನಿಮ್ಗೆ ರೇಡಿಯಸ್ ಗೊತ್ತಿಲ್ಲ ಅಲ್ವಾ? ಮಿಕ್ಕಿದೆಲ್ಲ ಗೊತ್ತು ನಿಮಗೆ, ರೇಡಿಯಸ್ ವ್ಯಾಲ್ಯೂ ಗೊತ್ತಿಲ್ಲ. ಸೊ ಒಂದು ಇನ್ಪುಟ್ ಸಾಕಲ್ವಾ? ರೇಡಿಯಸ್ ವ್ಯಾಲ್ಯೂ ಕೊಟ್ಟರೆ ನಮಗೆ ಏರಿಯಾ ಆ್ಯಂಡ್ ಸರ್ಕಂಫರೆನ್ಸ್ ಈಸಿಯಾಗಿ ಗೊತ್ತಾಗುತ್ತೆ. ಹೌದಲ್ವಾ? ಸೊ ಫಸ್ಟ್ ಸ್ಟೆಪ್ ಏನು? ಫಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡ್ತೀರಾ. ಸೆಕೆಂಡ್ ಸ್ಟೆಪ್ ಇನ್ಪುಟ್ ಏನಾದರೂ ಒಂದು ವೇರಿಯಬಲ್ ಕೊಡಿ, ಆರ್ ಅಂತಲೇ ಕೊಡ್ಬೋದು ರೇಡಿಯಸ್ಗೆ, ಇನ್ಪುಟ್ ಆರ್. ಥರ್ಡ್ ಸ್ಟೆಪ್ಪಲ್ಲಿ ಏರಿಯಾ ಇಸ್ ಈಕ್ವಲ್ ಟು 3.14 ಇಂಟು ಆರ್. ಫೋರ್ತ್ ಸ್ಟೆಪ್ಪಲ್ಲಿ ಕ್ಯಾಲ್ಕುಲೇಟ್ ದ ಸರ್ಕಂಫರೆನ್ಸ್, ಸಿ ಇಸ್ ಈಕ್ವಲ್ ಟು 2 ಇಂಟು 3.14 ಇಂಟು ಆರ್. ಫಿಫ್ತ್ ಸ್ಟೆಪ್ಪಲ್ಲಿ ಸ್ಟಾಪ್ ದ ಅಲ್ಗೋರಿಥಮ್. ಹೌದಲ್ವಾ? ಸೊ ಸೊಲ್ಯೂಷನ್ ನೋಡ್ಬೋಣ. ಸ್ಟೆಪ್ 1 ಏನು ಮಾಡ್ತೀರಾ? ಅಲ್ಗೋರಿಥಮ್ ಸ್ಟಾರ್ಟ್ ಮಾಡ್ತೀರಾ. ಸ್ಟಾರ್ಟ್ ದ ಅಲ್ಗೋರಿಥಮ್. ಸ್ಟೆಪ್ 2
ಇನ್ಪುಟ್ ಆರ್ ಅಂತ ತೊಗೊಂಡಿನಿ. ಸೊ ಒಂದು ವ್ಯಾಲ್ಯೂ ಕೊಡ್ಬೋದು ನೀವು ಆರಲ್ಲಿ, ಸಪೋಸ್ ರೇಡಿಯಸ್ 2 ಅಂತ ತೊಗೊಂಡ್ರಿ, ಹೌದಾ? ಸೊ ಒಂದೇ ಇನ್ಪುಟ್ ಬೇಕಿಲ್ಲಿ, ಪೈ ಆರ್ ಸ್ಕ್ವೇರ್ ನಮ್ಗೆ ಆರ್ ಗೊತ್ತಿಲ್ಲ, ಇಲ್ಲಿ 2πr ಆರ್ ಗೊತ್ತಿಲ್ಲ, ಸೊ ಒಂದೇ ಇನ್ಪುಟ್ ಸಾಕು, ಹೌದಾ? ಥರ್ಡ್ ಸ್ಟೆಪ್ಪಲ್ಲಿ ಏರಿಯಾ ಆ್ಯಂಡ್ ಸರ್ಕಂಫರೆನ್ಸ್ ಕ್ಯಾಲ್ಕುಲೇಟ್ ಮಾಡಿ. ಥರ್ಡ್ ಸ್ಟೆಪ್, ಏರಿಯಾ ಇಸ್ ಈಕ್ವಲ್ ಟು 3.14 ಇಂಟು ಆರ್. ಸೊ ಅದನ್ನು ಎ ಅನ್ನೋ ಪ್ಲೇಸ್ ಹೋಲ್ಡ್ರಲ್ಲಿ ಅಥವಾ ವೇರಿಯೇಬಲಲ್ಲಿ ಸ್ಟೋರ್ ಮಾಡಿದ್ದೀವಿ. ಸ್ಟೆಪ್ 4, ಸರ್ಕಂಫರೆನ್ಸ್ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸೊ ಏನು ಸರ್ ಸರ್ಕಂಫರೆನ್ಸ್? 2πr ಅಲ್ವಾ? ಸೊ 2 ಇಂಟು 3.14 ಇಂಟು ಆರ್, ಅದನ್ನು ಸಿ ಅನ್ನೋ ವೇರಿಯೇಬಲಲ್ಲಿ ಸ್ಟೋರ್ ಮಾಡಿದ್ದೀನಿ. ಲಾಸ್ಟ್ ಸ್ಟೆಪ್ ಏನು? ಸೊ ಔಟ್ಪುಟ್ ಎ ಕಾಮ ಸಿ ಅಂತ ತೊಗೊಬೋದು. ಇಲ್ಲಿ ಏನಾದರೂ ತೊಗೊಬೋದು, ನೀವು ಎ ಸಿ ಅಂತಲೇ ತೊಗೊಬೇಕಂತಿಲ್ಲ. ಸೊ ನಾನು ಸಿಂಪ್ಲಿಸಿಟಿ ಸೆಗ್ಗೆ ಏರಿಯಾಗೆ ಎ ತೊಗೊಂಡಿನಿ, ಸರ್ಕಂಫರೆನ್ಸ್ಗೆ ಸಿ ತೊಗೊಂಡಿನಿ. ಓಕೆ, ಸೊ ಫಿಫ್ತ್ ಸ್ಟೆಪ್ ಏನು ಮಾಡ್ತೀರಾ? ಪ್ರಿಂಟ್ ಎ ಕಾಮ ಸಿ, ಅಥವಾ ಯು ಕ್ಯಾನ್ ಸೇ ಡಿಸ್ಪ್ಲೇ ಅಂತ ಕೂಡ ಹೇಳ್ಬೋದು. ಪ್ರಿಂಟ್ ಅಥವಾ ಔಟ್ಪುಟ್ ಯೂಸ್ ಮಾಡಿದ್ರೆ ಬೆಟರ್. ಸೊ ಪ್ರಿಂಟ್ ಅಥವಾ ಯು ಕ್ಯಾನ್ ಸೇ ಔಟ್ಪುಟ್ ಎ ಕಾಮ ಸಿ, ಹೌದಾ? ಸೊ ನಿಮಗೆ ಔಟ್ಪುಟ್ ಬರುತ್ತೆ. ಲಾಸ್ಟ್ ಸ್ಟೆಪ್ಪಲ್ಲಿ ಅಲ್ಗೋರಿಥಮ್ನ ಸ್ಟಾಪ್ ಮಾಡ್ತೀರಾ, ಕರೆಕ್ಟಾ? ಸೊ 6th ಸ್ಟೆಪ್ ಇಸ್ ಸ್ಟಾಪ್. ಅಲ್ಗೋರಿಥಮ್ ಎಂಡ್ ಆಯಿತು, ಹೌದಾ? ಸೊ ಇದು ವರ್ಕ್ ಆಗುತ್ತಾ ಇಲ್ವಾ ಟೆಸ್ಟ್ ಹೆಂಗೆ ಮಾಡೋದು ಸರ್? ಸೊ ನೀವೇ ಒಂದು ಇನ್ಪುಟ್ ಕೊಡಿ ಸರ್, ನೀವೇ ಒಂದು ಇನ್ಪುಟ್ ಕೊಟ್ಟು ಎಲ್ಲ ಲೈನು ಎಕ್ಸಿಕ್ಯೂಟ್ ಮಾಡ್ಕೊಂಡು ಹೋಗಿ. ಸೊ ಏರಿಯಾ ಸರ್ಕಂಫರೆನ್ಸ್ ನೀಟಾಗಿ ಬರ್ತೀಯಾ ಚೆಕ್ ಮಾಡಿ. ಸೊ ಪೈ ಆರ್ ಸ್ಕ್ವೇರ್ ಅಂದರೆ 3.14 ಇಂಟು 4 ಬರುತ್ತೆ. ಆರ್ ಸ್ಕ್ವೇರ್ ಅಂದರೆ ಈಗ ಇಲ್ಲಿ 2 ತೊಗೊಂಡಿನ ಆರು, ಸೊ 2 ಇಂಟು 2 4 ಅಲ್ವಾ? ಸೊ ನಮ್ಗೇನು ಬರಬೇಕು? ಏರಿಯಾ ವಿ ಶುಡ್ ಗೆಟ್ 12.56. ಸೊ 3.14 ಇಂಟು 4 ಇಸ್ 12.56. ಸರ್ಕಂಫರೆನ್ಸ್ 2πr. ಸೊ ಸರ್ಕಂಫರೆನ್ಸ್ ಏನು? 2 ಇಂಟು 3.14 ರೇಡಿಯಸ್ 2 ತೊಗೊಂಡೆ. ಸೊ ಸರ್ಕಂಫರೆನ್ಸ್ ಕೂಡ 12.56 ಬರುತ್ತೆ. ಸೊ ಅದು ಕರೆಕ್ಟ್ ಅಲ್ವಾ? ರೇಡಿಯಸ್ 2 ತೊಗೊಂಡ್ರೆ ಏರಿಯಾ ಸರ್ಕಂಫರೆನ್ಸ್ ಎರಡು 12.56 ಬರುತ್ತೆ. ಅದನ್ನು ವಿ ಆರ್ ಸ್ಟೋರಿಂಗ್ ಇಟ್ ಇನ್ ಎ ಆ್ಯಂಡ್ ಸಿ ಆ್ಯಂಡ್ ಪ್ರಿಂಟ್ ಮಾಡ್ತಾ ಇದ್ದೀವಿ ಔಟ್ಪುಟ್ ಸ್ಕ್ರೀನಲ್ಲಿ ಎ ಆ್ಯಂಡ್ ಸಿ, ಹೌದಲ್ವಾ ಸ್ಟೂಡೆಂಟ್? ಸೊ ಈ ಅಲ್ಗೋರಿಥಮ್ ಕೂಡ ಕರೆಕ್ಟಾಗಿ ವರ್ಕ್ ಆಗುತ್ತೆ. ಸೊ ದ ಸೊಲ್ಯೂಷನ್ ಇಸ್ ಕರೆಕ್ಟ್, ಹೌದಾ? ಸೊ ಅಲ್ಗೋರಿಥಮ್ ಬರೆಯೋಕ್ಕೆ ಗೊತ್ತಾಯಿತು ಅಂತ ಭಾವಿಸ್ತೀನಿ. ಆಮೇಲೆ ಈ ಸಿಂಪಲ್ ಪ್ರಾಬ್ಲಮ್ ದಟ್ ಈಸ್ ಟು ಫೈಂಡ್ ಏರಿಯಾ ಆ್ಯಂಡ್ ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಗೊತ್ತಾಯಿತು ಅಂತ ಭಾವಿಸ್ತೀನಿ. ಸೊ ಈಗ ಇನ್ನೊಂದು ಅಲ್ಗೋರಿಥಮ್ ತೊಗೊಂಡು ಟು ಫೈಂಡ್ ಸಮ್ ಆಫ್ 2 ನಂಬರ್ಸ್. ಸಿಂಪಲ್ ಅಲ್ವಾ? ಸಮ್ ಆಫ್ 2 ನಂಬರ್ಸ್. ಮೂರನೇ ಕ್ವೆಶನ್ ನೋಡ್ಬೋದು. ರೈಟ್ ಅನ್ ಅಲ್ಗೋರಿಥಮ್ ಟು ಫೈಂಡ್ ಸಮ್ ಆಫ್ 2 ನಂಬರ್ಸ್. ಈಗ ನಂಗೆ ಹೇಳ್ಬೇಕು, ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ 2 ನಂಬರ್ಸ್ ಆ್ಯಡ್ ಮಾಡೋದಕ್ಕೆ ಎಷ್ಟು ಇನ್ಪುಟ್ ಬೇಕು? ಒಂದೇ ನಂಬರ್ ತೊಗೊಂಡ್ರೆ 2 ನಂಬರ್ ಆ್ಯಡ್ ಮಾಡ್ಬೋದಾ? ಇಲ್ಲ ಅಲ್ವಾ? ಸೊ 2 ನಂಬರ್ ಬೇಕಲ್ವಾ 2 ನಂಬರ್ ಆ್ಯಡ್ ಮಾಡೋಕ್ಕೆ? ಸೊ ಎಷ್ಟು ಇನ್ಪುಟ್ ಬೇಕಿಲ್ಲಿ? 2 ಇನ್ಪುಟ್ ಬೇಕೇ ಬೇಕು, ಹೌದಲ್ವಾ? ಸೊ ಫಸ್ಟ್ ಸ್ಟೆಪ್ ಏನು? ಫಸ್ಟ್ ಸ್ಟೆಪ್ ಯಾವಾಗಲೂ ಅಲ್ಗೋರಿಥಮ್ ಸ್ಟಾರ್ಟ್ ಮಾಡ್ತೀರಾ. ಸೆಕೆಂಡ್ ಸ್ಟೆಪ್, ಇನ್ಪುಟ್ ಏನಾದರೂ ತೊಗೊಳ್ಳಿ, ಎ ಕಾಮ ಬಿ ಅಂತ ತೊಗೊಳ್ಳಿ ಅಥವಾ ಎಕ್ಸ್ ಕಾಮ ವೈ ಅಂತ ತೊಗೊಳ್ಳಿ. ಸೊ ಏನಾದರೂ ತೊಗೊಬೋದು. ಥರ್ಡ್ ಸ್ಟೆಪ್ ಏನು? ಸೊ ಎಕ್ಸ್ ಪ್ಲಸ್ ವೈ ಅಥವಾ ಎ ಪ್ಲಸ್ ಬಿ ಆ್ಯಡ್ ಮಾಡಿ ಒಂದು ಪ್ಲೇಸ್ ಹೋಲ್ಡರ್ ಅಥವಾ ಒಂದು ವೇರಿಯೇಬಲಲ್ಲಿ ಸ್ಟೋರ್ ಮಾಡಿ. ಸಪೋಸ್ ಎಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ. ಎಸ್ ಅಂದರೆ ಸಮ್ ಅಂತ ನನ್ನ ಪ್ರಕಾರ. ಸೊ ಎಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ, ಅದು ಮೂರನೇ ಸ್ಟೆಪ್. ನಾಲ್ಕನೇ ಸ್ಟೆಪ್ ಏನು? ಎಸ್ ಅಲ್ಲಿ ಇವಾಗ ಔಟ್ಪುಟ್ ಇದೆ, ಸೊ ಪ್ರಿಂಟ್ ಎಸ್ ಅಥವಾ ಔಟ್ಪುಟ್ ಎಸ್, ಅದು 4th ಸ್ಟೆಪ್. 5th ಸ್ಟೆಪ್ ಸ್ಟಾಪ್ ಮಾಡ್ತೀರಾ, ಕರೆಕ್ಟಾ? ಸೊ ನೋಡ್ಬೋಣ ಸ್ಟೆಪ್ಸು. ಫಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡ್ತೀರಾ ಅಲ್ಗೋರಿಥಮ್ನ, ಹೌದಾ? ಸೆಕೆಂಡ್ ಸ್ಟೆಪ್, ಇನ್ಪುಟ್ ಎ ಕಾಮ ಬಿ, ವ್ಯಾಲ್ಯೂಸ್ ಕೊಡ್ಬೋದು ಎ ಕಾಮ ಬಿಗೆ. ಸಪೋಸ್ ನಾನು ಎ ವ್ಯಾಲ್ಯೂ 10, ಬಿ ವ್ಯಾಲ್ಯೂ 20 ತೊಗೊಂಡೆ, ಆರ್ ಐ ಹ್ಯಾವ್ ಇಂಪೋರ್ಟೆಡ್ ಇಟ್ ಫ್ರಮ್ ದ ಕೀಬೋರ್ಡಿಂದ ಐ ಹ್ಯಾವ್ ಗಿವನ್ 10 and 20. ಸೊ ಥರ್ಡ್ ಸ್ಟೆಪ್ ಏನು? ಥರ್ಡ್ ಸ್ಟೆಪ್ ಕ್ಯಾಲ್ಕುಲೇಷನ್ ಮಾಡ್ತೀರಾ ಅಲ್ವಾ? ಸೊ ಫಸ್ಟ್ ಸ್ಟೆಪ್ ಇನ್ಪುಟ್ ಕೊಡ್ತೀರಾ. ಇನ್ಪುಟ್ ಆದಮೇಲೆ ಏನು ಕ್ಯಾಲ್ಕುಲೇಷನ್ ಮಾಡಬೇಕಿಲ್ಲಿ? ಎ ಪ್ಲಸ್ ಬಿ ಆ್ಯಡ್ ಮಾಡಿ ಎಸ್ ಅನ್ನೋ ಪ್ಲೇಸ್ ಹೋಲ್ಡ್ರಲ್ಲಿ ಸ್ಟೋರ್ ಮಾಡ್ತೀರಾ ಅಥವಾ ಎಸ್ ಅನ್ನೋ ವೇರಿಯೇಬಲಲ್ಲಿ ಸ್ಟೋರ್ ಮಾಡ್ತೀರಾ. ಸೊ ಎಸ್ ಏನಾಗುತ್ತೆ? 10 + 20 ವಿಚ್ ಇಸ್ 30, ಹೌದಾ? ಫೋರ್ತ್ ಸ್ಟೆಪ್ ಏನು? ಸೊ ಫೋರ್ತ್ ಸ್ಟೆಪ್ ಪ್ರಿಂಟ್ ಎಸ್ ಅಥವಾ ಔಟ್ಪುಟ್ ಎಸ್. ಸೊ ಔಟ್ಪುಟ್ ಮಾಡ್ತಾ ಇರೋ ಎಸ್ ವ್ಯಾಲ್ಯೂ ಡಿಸ್ಪ್ಲೇ ಆಗುತ್ತೆ 30 ಆನ್ ದ ಮಾನಿಟರ್, ಹೌದಾ? ಸೊ 30 ವ್ಯಾಲ್ಯೂ ಡಿಸ್ಪ್ಲೇ ಆಗಿದೆ. 10 and 20 ನೀವು ಇನ್ಪುಟ್ ಕೊಟ್ಟಿರಾ, ಸೊ ಕರೆಕ್ಟಾಗಿ ಔಟ್ಪುಟ್ ಬಂದಿದೆ ಅಲ್ವಾ? 10 + 20 is 30. ಲಾಸ್ಟ್ ಸ್ಟೆಪ್ ವಿ ಸ್ಟಾಪ್ ದ ಅಲ್ಗೋರಿಥಮ್. ಲಾಸ್ಟ್ ಸ್ಟೆಪ್ ಎಂಡ್ ಮಾಡಬೇಕು, ಹೌದಲ್ವಾ? ಫೈನೈಟು. ಸೊ ಸ್ಟಾರ್ಟ್ ಮಾಡಿದ್ಮೇಲೆ ವಿ ಹ್ಯಾವ್ ಟು ಎಂಡ್ ದ ಅಲ್ಗೋರಿಥಮ್, ಹೌದಲ್ವಾ ಸ್ಟೂಡೆಂಟ್ಸ್? ಸೊ ಅಲ್ಗೋರಿಥಮ್ ಬಗ್ಗೆ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಎಕ್ಸಾಮಲ್ಲಿ ಯಾವುದಾದ್ರೂ ಸಿಂಪಲ್ ಅಲ್ಗೋರಿಥಮ್ ಕೇಳೋ ಚಾನ್ಸಸ್ ಇದೆ. ಸೊ 3 ಮಾರ್ಕರ್ಗೆ ಯಾವುದಾದ್ರೂ ಅಲ್ಗೋರಿಥಮ್ ಕೇಳೋ ಚಾನ್ಸಸ್ ಇದೆ. ರೈಟ್ ಅನ್ ಅಲ್ಗೋರಿಥಮ್ ಟು ಫೈಂಡ್ ಸ್ಕ್ವೇರ್ ಆಫ್ ಅ ನಂಬರ್, ರೈಟ್ ಅನ್ ಅಲ್ಗೋರಿಥಮ್ ಟು ಫೈಂಡ್ ಏರಿಯಾ ಆಫ್ ರೆಕ್ಟ್ಯಾಂಗಲ್, ಏರಿಯಾ ಆಫ್ ಸರ್ಕಲ್, ಏರಿಯಾ ಆಫ್ ಟ್ರಯಾಂಗಲ್, ಇದೆಲ್ಲ ಕೇಳೋ ಚಾನ್ಸಸ್ ಇದೆ. ಸೊ 3 ಮಾರ್ಕ್ಸ್ಗೆ ಕೇಳೋ ಚಾನ್ಸಸ್ ಇದೆ. ಸೊ ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಅಲ್ಗೋರಿಥಮ್ ಕಾನ್ಸೆಪ್ಟ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆ?
ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಸರ್? ಸೊ ರೆಪ್ರೆಸೆಂಟೇಷನ್ ಆಫ್ ಅಲ್ಗೋರಿಥಮ್. ಏನು ಸರ್ ಇದು ರೆಪ್ರೆಸೆಂಟೇಷನ್? ಮಕ್ಕಳೇ ಇವಾಗ ಅಲ್ಗೋರಿಥಮ್ ಬರೆಯೋಕ್ಕೆ ತಿಳ್ಕೊಂಡ್ರಿ ಅಲ್ವಾ? ಸೊ ಈ ಅಲ್ಗೋರಿಥಮ್ ಹೆಂಗೆ ರೆಪ್ರೆಸೆಂಟ್ ಮಾಡ್ಬೋದು? ಡೈಗ್ರಾಮ್ಯಾಟಿಕಲಿ ರೆಪ್ರೆಸೆಂಟ್ ಮಾಡ್ಬೋದು. ಇದೇ ಸ್ಟೆಪ್ಸ್ ಬರ್ದ್ವಲ್ಲ ಅದನ್ನು ಡೈಗ್ರಾಮ್ ಮುಖಾಂತರ ರೆಪ್ರೆಸೆಂಟ್ ಮಾಡ್ಬೋದು. ಆ್ಯಂಡ್ ನಮ್ಮ ಓನ್ ವರ್ಡ್ಸಲ್ಲಿ ಕೂಡ ರೆಪ್ರೆಸೆಂಟ್ ಮಾಡ್ಬೋದು. ಅದು 2 ವೇಲ್ ರೆಪ್ರೆಸೆಂಟ್ ಮಾಡ್ಬೋದು. ಸೊ ಹೆಂಗೆ ಸರ್ ಅದು ಅಂದರೆ, ಸೊ ಈ ರೆಪ್ರೆಸೆಂಟೇಷನ್ ಆಫ್ ಅಲ್ಗೋರಿಥಮ್ಸಲ್ಲಿ ತಿಳ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ರೆಪ್ರೆಸೆಂಟೇಷನ್ ಆಫ್ ಅಲ್ಗೋರಿಥಮ್ಸ್. ಅಲ್ಗೋರಿಥಮ್ ಹೆಂಗೆ ರೆಪ್ರೆಸೆಂಟ್ ಮಾಡ್ಬೋದು ನೋಡ್ಬೋದು ಇಲ್ಲಿ. ದೇರ್ ಆರ್ 2 ಕಾಮನ್ ಮೆಥಡ್ಸ್ ಆಫ್ ರೆಪ್ರೆಸೆಂಟಿಂಗ್ ಅನ್ ಅಲ್ಗೋರಿಥಮ್. ಒಂದು ಫ್ಲೋ ಚಾರ್ಟ್, ಇನ್ನೊಂದು ಸೂಡೋ ಕೋಡ್. ಏನು ಸರ್ ಇದು ಫ್ಲೋ ಚಾರ್ಟ್? ಮಕ್ಕಳೇ ಫ್ಲೋ ಚಾರ್ಟ್ ಅಂದರೆ ಈಗ ನಾವು ಸ್ಟೆಪ್ಸ್ ಬರೆದ್ವಲ್ಲ ಅದನ್ನು ಡೈಗ್ರಾಮ್ಯಾಟಿಕಲಿ ಬರೆದ್ರೆ ಅದನ್ನು ವಿ ಕಾಲ್ ಇಟ್ ಆಸ್ ಫ್ಲೋ ಚಾರ್ಟ್. ಅದೇ ಈ ಸ್ಟೆಪ್ಗೆ ಒಂದು ಡೈಗ್ರಾಮ್ ಬರೆದ್ರೆ ಅಥವಾ ಒಂದು ಬ್ಲಾಕ್ ಬರೆದ್ರೆ ವಿ ಕಾಲ್ ಇಟ್ ಆಸ್ ಫ್ಲೋ ಚಾರ್ಟ್. ಆಯಿತು. ಸೂಡೋ ಕೋಡ್ ಅಂದರೆ ಏನು ಸರ್? ಸೂಡೋ ಕೋಡ್ ಅಂದರೆ ನೀವು ಅಲ್ಗೋರಿಥಮ್ ಬರ್ದಿರಲ್ಲ ಅದನ್ನು ಇನ್ಫಾರ್ಮಲ್ ವೇಯಲ್ಲಿ ಬರೆದ್ರೆ ಅಥವಾ ಏನೇ ಸಿಂಟ್ಯಾಕ್ಸ್ ಇಲ್ಲದೆ ಬರೆದ್ರೆ, ಏನು ರೂಲ್ಸ್ ಇಲ್ಲದೆ ಬರೆದ್ರೆ, ನೀವು ಓನ್ ವರ್ಡ್ಸಲ್ಲಿ ಬರ್ಕೊಂಡು ಹೋದರೆ ಅಲ್ಗೋರಿಥಮ್ನ, ಅದನ್ನು ಸೂಡೋ ಕೋಡ್ ಅಂತೀವಿ. ಏನು ಸರ್ ಇದು ಸೂಡೋ ಕೋಡ್ ಅಂದರೆ? ಮಕ್ಕಳೇ ನೋ ಕೋಡ್ ಅಂತ ಅರ್ಥ. ಸೂಡೋ ಅಂದರೆ ನೋ, ಕೋಡ್ ಹಾಗೆ ಬರುತ್ತೆ. ಸೊ ಕೋಡ್ ಇಲ್ಲ, ಇಲ್ಲಿ ಏನು ರೂಲ್ಸ್ ಇಲ್ಲ, ನಿಮ್ಮ ಓನ್ ವರ್ಡ್ಸಲ್ಲಿ ಆ ಅಲ್ಗೋರಿಥಮ್ನ ರೆಪ್ರೆಸೆಂಟ್ ಮಾಡ್ತಾ ಇರಾ. ಅದಕ್ಕೆ ಸ್ಟ್ಯಾಂಡರ್ಡ್ ಇಲ್ಲ ಸರ್, ಹಿಂಗೆ ಬರೀಬೇಕಾ ಸೂಡೋ ಕೋಡ್, ಹಿಂಗೆ ಬರೀಬೇಕಾ ಸೂಡೋ ಕೋಡ್ ಅಂತ ಏನಿಲ್ಲ. ಸೊ ನಾನು ಬರೆಯೋ ಸೂಡೋ ಕೋಡ್, ನೀವು ಬರೆಯೋ ಸೂಡೋ ಕೋಡ್ ಬೇರೆ ಇರ್ಬೋದು. ಓಕೆನಾ? ಸೊ ಅದು ಒಂದು ಡ್ರಾಬ್ಯಾಕ್ ಆಫ್ ಸೂಡೋ ಕೋಡ್. ಸೊ ಈಗ ಅಡಿಷನ್ ಆಫ್ 2 ನಂಬರ್ಸ್ ಅಂದರೆ ಮೈ ಸೂಡೋ ಕೋಡ್ ಇಸ್ ಡಿಫ್ರೆಂಟ್, ನಿಮ್ಮ ಸೂಡೋ ಕೋಡ್, ನೀವು ಬರೆದಿರೋ ಸೂಡೋ ಕೋಡ್ ಡಿಫ್ರೆಂಟ್ ಆಗಿರ್ಬೋದು. ಸೊ ಅದು ಒಂದು ಡ್ರಾಬ್ಯಾಕ್ ಅಂತ ಹೇಳ್ತೀವಿ ಸೂಡೋ ಕೋಡ್ದು. ಆಯಿತಾ? ಸೊ ಈ ಫ್ಲೋ ಚಾರ್ಟ್ ಏನು ಅಂತ ತಿಳ್ಕೊಳ್ಳೋಣ. ಫಸ್ಟ್ ವೇ ಆಫ್ ರೆಪ್ರೆಸೆಂಟಿಂಗ್. ಏನು ಸರ್ ಇದು ಫ್ಲೋ ಚಾರ್ಟ್? ಮಕ್ಕಳೇ ಇಲ್ಲಿ ನೋಡ್ಬೋದು ಫ್ಲೋ ಚಾರ್ಟ್ ಡೆಫಿನೇಷನ್ ಕೊಟ್ಟಿದ್ದೀವಿ. ಫ್ಲೋ ಚಾರ್ಟ್ ಈಸ್ ಡೈಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಆನ್ ಅಲ್ಗೋರಿಥಮ್. ಸೊ ಈ ಅಲ್ಗೋರಿಥಮ್ ಬರೆದ್ವಲ್ಲ ಎಲ್ಲ ಸ್ಟೆಪ್ಪು ಡೈಗ್ರಾಮ್ ಮುಖಾಂತರ ರೆಪ್ರೆಸೆಂಟ್ ಮಾಡಿದ್ರೆ ವಿ ಕಾಲ್ ಇಟ್ ಆಸ್ ಫ್ಲೋ ಚಾರ್ಟ್. ಓಕೆ, ಸೊ ಇಟ್ ಈಸ್ ಮೇಡ್ ಅಪ್ ಆಫ್ ಬಾಕ್ಸಸ್, ರೆಕ್ಟ್ಯಾಂಗಲ್ ಆ್ಯಂಡ್ ಅದರ್ ಶೇಪ್ಸ್ ಕನೆಕ್ಟೆಡ್ ಬೈ ಆರೋಸ್. ಸೊ ಇಲ್ಲಿ ಶೇಪ್ಸ್ ಯೂಸ್ ಮಾಡ್ತೀವಿ, ಇಲ್ಲಿ ಓವಲ್ ಶೇಪ್ ಯೂಸ್ ಮಾಡ್ತೀವಿ, ರೆಕ್ಟ್ಯಾಂಗಲ್ ಯೂಸ್ ಮಾಡ್ತೀವಿ, ಪ್ಯಾರಲೆಲೋಗ್ರಾಮ್ ಯೂಸ್ ಮಾಡ್ತೀವಿ. ಯಾವ್ದ್ಯಾವ್ದಕ್ಕೆ ಸರ್ ಅಂದರೆ ಮುಂದೆ ನೋಡೋಣ, ಸಿಂಬಲ್ಸ್ ಏನು ಅಂತ ನೋಡೋಣ. ಓಕೆ, ಸೊ ಇಟ್ ಈಸ್ ಮೇಡ್ ಅಪ್ ಆಫ್ ಆಲ್ ದ ಶೇಪ್ಸ್. ರೆಕ್ಟ್ಯಾಂಗಲ್ ಇರ್ಬೋದು, ಪ್ಯಾರಲೆಲೋಗ್ರಾಮ್ ಇರ್ಬೋದು, ಓವಲ್ ಶೇಪ್ ಇರ್ಬೋದು. ಸೊ ಈ ಶೇಪ್ಸ್ ಮುಖಾಂತರ ವಿ ಆರ್ ರೆಪ್ರೆಸೆಂಟಿಂಗ್ ದ ಫ್ಲೋ ಚಾರ್ಟ್ ಆ್ಯಂಡ್ ಅದರ್ ಶೇಪ್ಸ್ ಕನೆಕ್ಟೆಡ್ ಬೈ ಆರೋಸ್. ಸೊ ಈ ಶೇಪ್ಸ್ ಮಧ್ಯೆ ಹೆಂಗೆ ಲಿಂಕ್ ಕೊಡ್ತೀವಿ ಅಂದರೆ ಆರೋಯಿಂದ ಕನೆಕ್ಟ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಈಚ್ ಶೇಪ್ ರೆಪ್ರೆಸೆಂಟ್ಸ್ ಅ ಸ್ಟೆಪ್ ಆಫ್ ದ ಸೊಲ್ಯೂಷನ್ ಆ್ಯಂಡ್ ದ ಆರೋ ರೆಪ್ರೆಸೆಂಟ್ಸ್ ಲಿಂಕ್ ಅಮಾಂಗ್ ದ ಸ್ಟೆಪ್ಸ್. ಸೊ ನೀವು ಯಾವುದೇ ಶೇಪ್ ಬರೆದ್ರು, ಓವಲ್ ಶೇಪ್ ಬರೆದ್ರು ಅಥವಾ ರೆಕ್ಟ್ಯಾಂಗಲ್ ಶೇಪ್ ಬರೆದ್ರು, ಅದು ಒಂದು ಸ್ಟೆಪ್ ಅಂತ ಕರಿತೀವಿ. ಒಂದು ಸ್ಟೆಪ್ ಆಫ್ ದ ಅಲ್ಗೋರಿಥಮ್ ವಿ ಕಾಲ್ ಇಟ್ ಇನ್ ಈಚ್ ಶೇಪ್. ಈಚ್ ಶೇಪ್ ನೀವು ಬರೆದ್ರೆ ಒಂದು ಸ್ಟೆಪ್ ಬರ್ದಿರಾ ಅಂತ ಅರ್ಥ. ಅದಾದಮೇಲೆ ಆರೋ ಬರೀತೀರಲ್ಲ, ಸೊ ಇಟ್ ಈಸ್ ಲಿಂಕಿಂಗ್ ಬಿಟ್ವೀನ್ ದ ಸ್ಟೆಪ್. ಒಂದು ಸ್ಟೆಪ್ಪಿಂದ ಇನ್ನೊಂದು ಸ್ಟೆಪ್ಗೆ ವಿ ರೈಟ್ ಆರೋಸ್, ಸೊ ಕನೆಕ್ಟ್ ಮಾಡೋದಕ್ಕೆ. ಓಕೆ, ಸೊ ಈಗ ಸಿಂಬಲ್ಸ್ ನೋಡೋಣ ಫ್ಲೋ ಚಾರ್ಟ್ ಏನು ಅಂತ. ಸೊ ಇಲ್ಲಿ ಏನು ಮುಖ್ಯ ಅಂದರೆ, ಸೊ ಡೆಫಿನೇಷನ್ ತಿಳ್ಕೊಳ್ಳಿ ಫ್ಲೋ ಚಾರ್ಟ್ದು. ಏನು ಫ್ಲೋ ಚಾರ್ಟ್? ಸೊ ಫ್ಲೋ ಚಾರ್ಟ್ ಇಸ್ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಅಥವಾ ಡೈಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಅಲ್ಗೋರಿಥಮ್. ಅಲ್ಗೋರಿಥಮ್ನ ನಾವು ಡೈಗ್ರಾಮ್ ಮುಖಾಂತರ ರೆಪ್ರೆಸೆಂಟ್ ಮಾಡಿದ್ರೆ ಅದನ್ನ ಏನಂತ ಕರಿತೀವಿ? ಫ್ಲೋ ಚಾರ್ಟ್ ಅಂತ ಕರಿತೀವಿ. ಸೊ ಈ ಫ್ಲೋ ಚಾರ್ಟಲ್ಲಿ ಇಟ್ ಇಸ್ ಮೇಡ್ ಅಪ್ ಆಫ್ ಬಾಕ್ಸಸ್, ರೆಕ್ಟ್ಯಾಂಗಲ್ಸ್ ಕನೆಕ್ಟೆಡ್ ಬೈ ಆರೋಸ್. ಸೊ ಈಚ್ ಶೇಪ್, ನೀವು ರೆಕ್ಟ್ಯಾಂಗಲ್ ಬರೀತಿರೋ, ಓವಲ್ ಶೇಪ್ ಬರೀತಿರೋ, ಸೊ ಅದು ಇಟ್ ರೆಪ್ರೆಸೆಂಟ್ಸ್ ಅ ಸ್ಟೆಪ್ ಆಫ್ ದ ಅಲ್ಗೋರಿಥಮ್. ಯಾವುದೇ ನೀವು ಡೈಗ್ರಾಮ್ ಬರೆದ್ರು ಇಟ್ ಇಸ್ ಒನ್ ಸ್ಟೆಪ್. ಓಕೆ, ಆಮೇಲೆ ದ ಆರೋಸ್ ಇಸ್ ಯೂಸ್ ಟು ಲಿಂಕ್ ಬಿಟ್ವೀನ್ ದ ಸ್ಟೆಪ್ಸ್. ಹೌದಾ? ಸೊ ಈಗ ಫ್ಲೋ ಚಾರ್ಟ್ನ ಸಿಂಬಲ್ಸ್ ತಿಳ್ಕೊಳ್ಳೋಣ. ಅಗೇನ್ ಇಂಪಾರ್ಟೆಂಟ್, 5 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇದೆ. ವೆರಿ ಸಿಂಪಲ್ ಇದು. ಫ್ಲೋ ಚಾರ್ಟ್ ಹೆಂಗೆ ಬರೆಯೋದು ಸರ್ ಅಂತ ನೀವು ಕೇಳಿದ್ರೆ, ಸಿಂಬಲ್ಸ್ ಇದೆ. ಓ, ಇಲ್ಲಿ 5 ಸಿಂಬಲ್ಸ್ ಇದೆ ನೋಡಬೇಕಿಲ್ಲಿ. ಓಕೆ, ಸೊ 5 ಸಿಂಬಲ್ಸ್ ಇದೆ. ಸೊ ಈ ಸಿಂಬಲ್ಸ್ ಅರ್ಥ ಮಾಡ್ಕೊಬೇಕು. ಓಕೆ, ಸೊ ನಾವು ಫಸ್ಟ್ ಸ್ಟೆಪ್ ನೋಡಿದ್ವಲ್ಲ ಅಲ್ಗೋರಿಥಮಲ್ಲಿ, ಯಾವುದು ಫಸ್ಟ್ ಸ್ಟೆಪ್? ಸ್ಟಾರ್ಟ್. ಲಾಸ್ಟ್ ಸ್ಟೆಪ್ ಯಾವುದು? ಸ್ಟಾಪ್. ಹೌದಾ? ಸೊ ಓವಲ್ ಶೇಪ್ ಯೂಸ್ ಮಾಡಬೇಕು. ಓಕೆ, ಓವಲ್ ಶೇಪ್ ಯೂಸ್ ಮಾಡಬೇಕು. ಯಾವುದಕ್ಕೆ ಸರ್ ಅಂದರೆ ಅಲ್ಗೋರಿಥಮ್ ಸ್ಟಾರ್ಟ್ ಮಾಡೋಕ್ಕೆ, ಅಲ್ಗೋರಿಥಮ್ ಎಂಡ್ ಮಾಡೋದಕ್ಕೆ ಈ ಓವಲ್ ಶೇಪ್ ಯೂಸ್ ಮಾಡಬೇಕು. ಓಕೆ, ಸೊ ಇಟ್ ಇಂಡಿಕೇಟ್ಸ್ ವೇರ್ ದ ಫ್ಲೋ ಚಾರ್ಟ್ ಬಿಗಿನ್ಸ್ ಆ್ಯಂಡ್ ಎಂಡ್ಸ್. ಹೌದಲ್ವಾ? ಸೊ ಫ್ಲೋ ಚಾರ್ಟ್ ಎಲ್ಲಿ ಸ್ಟಾರ್ಟ್ ಆಗ್ತಿದೆ, ಎಲ್ಲಿ ಎಂಡ್ ಆಗ್ತಿದೆ ಅಂತ ನಮಗೆ ಈ ಓವಲ್ ಶೇಪ್ ಇಂದ ಗೊತ್ತಾಗುತ್ತೆ. ಓಕೆ, ಸೆಕೆಂಡ್ ಪ್ಯಾರಲೆಲೋಗ್ರಾಮ್ ಯೂಸ್ ಮಾಡ್ತೀವಿ. ಏನಕ್ಕೆ ಸರ್ ಪ್ಯಾರಲೆಲೋಗ್ರಾಮ್? ಇನ್ಪುಟ್ ಅಥವಾ ಔಟ್ಪುಟ್ ಮಾಡೋದಕ್ಕೆ ವಿ ಆರ್ ಯೂಸಿಂಗ್ ಪ್ಯಾರಲೆಲೋಗ್ರಾಮ್. ಆಯಿತಾ? ಇಲ್ಲಿ ನೋಡ್ಬೋದು, ಇಟ್ ಈಸ್ ಯೂಸ್ ಟು ಇನ್ಪುಟ್ ಆರ್ ಔಟ್ಪುಟ್ ದ ಡೇಟಾ. ಸೊ ಇನ್ಪುಟ್ ಮತ್ತು ಔಟ್ಪುಟ್ಗೆ ಯು ಹ್ಯಾವ್ ಟು ಯೂಸ್ ದ ಪ್ಯಾರಲೆಲೋಗ್ರಾಮ್. ಇಲ್ಲಿ ಮಿಸ್ಟೇಕ್ ಮಾಡಬೇಡಿ. ಎಕ್ಸಾಮಲ್ಲಿ ಇನ್ಪುಟ್ ಔಟ್ಪುಟ್ಗೆ ಓವಲ್ ಶೇಪ್ ಕೊಡೋದು, ಸೊ ಆಮೇಲೆ ಸ್ಟಾರ್ಟ್ಗೆ ಪ್ಯಾರಲೆಲೋಗ್ರಾಮ್ ಕೊಟ್ಟರೆ ತಪ್ಪು, ಮಾರ್ಕ್ಸ್ ಕಟ್ ಮಾಡ್ತಾರೆ. ಆಯಿತಾ? ಸೊ ಇಲ್ಲಿ ನೀವು ಇನ್ಪುಟ್ ಔಟ್ಪುಟ್ಗೆ ಪ್ಯಾರಲೆಲೋಗ್ರಾಮೇ ಕೊಡಬೇಕು. ಸೊ ದಿಸ್ ಇಸ್ ದ ರೂಲ್ಸ್. ಆಮೇಲೆ ಸ್ಟಾರ್ಟ್ ಟು ಸ್ಟಾಪ್ಗೆ ಯು ಹ್ಯಾವ್ ಟು ಗಿವ್ ಓವಲ್ ಶೇಪ್. ಆಯಿತು. ಏನಾದರೂ ಕ್ಯಾಲ್ಕುಲೇಷನ್ಸ್ ಮಾಡಬೇಕಾದ್ರೆ, ಸೊ ಈ ಕ್ಯಾಲ್ಕುಲೇಷನ್ಸ್ ಮಾಡಿದ್ವಲ್ಲ, ಏರಿಯಾ ಇಸ್ಗಳು πr², ಸರ್ಕಂಫರೆನ್ಸಸ್ 2πr, ಅಲ್ಲಿ ಸೊ ಅಲ್ಲಿ ನೀವು ರೆಕ್ಟ್ಯಾಂಗಲ್ ಕೊಡಬೇಕು. ಓಕೆ, ರೆಕ್ಟ್ಯಾಂಗಲ್ ಶೇಪ್ ಕೊಡಬೇಕು. ಯಾವುದಾದ್ರೂ
ಪ್ರಾಸೆಸ್ ಅಥವಾ ಕ್ಯಾಲ್ಕುಲೇಷನ್ಸ್ಗೆ. ಇಲ್ಲಿ ನೋಡ್ಬೋದು, ಆಲ್ಸೋ ಕಾಲ್ಡ್ ಆನ್ ಆಕ್ಷನ್ ಸಿಂಬಲ್, ಇಟ್ ರೆಪ್ರೆಸೆಂಟ್ಸ್ ಪ್ರೋಸೆಸ್ ಆರ್ ಕ್ಯಾಲ್ಕುಲೇಷನ್ ಆರ್ ಒನ್ ಸ್ಟೆಪ್. ಸೊ ಇಲ್ಲಿ ಕ್ಯಾಲ್ಕುಲೇಷನ್ ಅಥವಾ ಸಿಂಗಲ್ ಸ್ಟೆಪ್ನ ನಾವು ರೆಕ್ಟ್ಯಾಂಗಲ್ ಸಿಂಬಲ್ ಮುಖಾಂತರ ರೆಪ್ರೆಸೆಂಟ್ ಮಾಡ್ತೀವಿ. ಇನ್ನೊಂದಿದೆ ರಾಂಬಸ್, ಸೊ ಡೈಮಂಡ್ ಶೇಪ್. ಸೊ ರಾಂಬಸ್ ಅಂತ ಕರಿತೀವಿ, ಅಥವಾ ಡಿಸಿಷನ್. ಸೊ ಏನಿದು ಡಿಸಿಷನ್? ಯೂಶ್ವಲಿ ಇನ್ ಕೇಸ್ ಆಫ್ ಎಸ್ ಆರ್ ನೋ ಆರ್ ಟ್ರೂ ಆ್ಯಂಡ್ ಫಾಲ್ಸ್, ದ ಪಾತ್ ಗೆಟ್ಸ್ ಸ್ಪ್ಲಿಟ್ ಇಂಟು 2 ಬ್ರಾಂಚಸ್. ಈಗ ಟ್ರೂ ಆ್ಯಂಡ್ ಫಾಲ್ಸ್ ಕಂಡೀಷನ್ ನೀವು ಚೆಕ್ ಮಾಡ್ತಿದ್ರೆ ಹೆಂಗೆ ಸರ್ ಅಂತ ಅಂದರೆ, ಈಗ ಮಕ್ಕಳೇ ಗ್ರೇಟೆಸ್ಟ್ ಆಫ್ 2 ನಂಬರ್ಸ್ಗೆ ಅಲ್ಗೋರಿಥಮ್ ಬರೀರಿ ಅಂತೀನಿ ನಾನು. ಸೊ ನೀವು ಚೆಕ್ ಮಾಡ್ತೀರಲ್ವಾ, ಇಫ್ ಎ ಇಸ್ ಗ್ರೇಟರ್ ದೆನ್ ಬಿ, ಟ್ರೂ ಆದರೆ ಯು ವಿಲ್ ಪ್ರಿಂಟ್ ಎ. ಇಫ್ ಎ ಗ್ರೇಟರ್ ದೆನ್ ಬಿ ಫಾಲ್ಸ್ ಆದರೆ ಏನು ಮಾಡ್ತೀರಾ? ಪ್ರಿಂಟ್ ಬಿ ಮಾಡ್ತೀರಾ ಅಲ್ವಾ. ಸೊ ಆವಾಗ ಇಫ್ ಎಲ್ಸ್ ಕಂಡೀಷನ್ ಇದ್ದರೆ ಅಥವಾ ಟ್ರೂ ಫಾಲ್ಸ್ ಕಂಡೀಷನ್ಸ್ ಇದ್ದರೆ ನೀವು ಈ ಬ್ರಾಂಚಿಂಗ್ ಅಥವಾ ಡಿಸಿಷನ್ ಅಥವಾ ಈ ರಾಂಬಸ್ ಸಿಂಬಲ್ ಯೂಸ್ ಮಾಡಬೇಕಾಗತ್ತೆ, ಅಥವಾ ಈ ಡೈಮಂಡ್ ಶೇಪ್ ಯೂಸ್ ಮಾಡಬೇಕಾಗತ್ತೆ. ಓಕೆ ಸ್ಟೂಡೆಂಟ್ಸ್, ಸೊ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಲಾಸ್ಟ್ ಸಿಂಬಲ್ ಆರೋಸ್. ಸೊ ಬಾಕ್ಸಸ್ ಮಧ್ಯ ಅಥವಾ ಶೇಪ್ಸ್ ಮಧ್ಯ ಅಥವಾ ಸಿಂಬಲ್ಸ್ ಮಧ್ಯ ಯು ಹ್ಯಾವ್ ಟು ಯೂಸ್ ಆರೋಸ್. ಓಕೆ, ಸೊ ಇಲ್ಲಿ ಆರೋ ಏನಕ್ಕೆ ಯೂಸ್ ಮಾಡ್ತೀವಿ? ಇಟ್ ಇಸ್ ಅ ಕನೆಕ್ಟರ್ ಟು ಶೋ ಆರ್ಡರ್ ಆಫ್ ಫ್ಲೋ ಬಿಟ್ವೀನ್ ದ ಶೇಪ್ಸ್. ಸೊ ಈಚ್ ಶೇಪ್ ಮಧ್ಯ, ಇವಾಗ 1 2ನೇ ಶೇಪ್ ಮಧ್ಯ ಇವಾಗ ಸ್ಟಾರ್ಟ್ ಮಾಡ್ತೀವಲ್ವಾ, ಓವಲ್ ಶೇಪ್ ಫಸ್ಟು, ಆಮೇಲೆ ಇನ್ಪುಟ್ ಕೊಡ್ತೀವಿ. ಸೊ ಇವೆರಡರ ಶೇಪ್ ಮಧ್ಯ ಯು ಹ್ಯಾವ್ ಟು ಪುಟ್ ಆರೋಸ್. ಓಕೆ, ಕನೆಕ್ಷನ್ ಮಾಡೋದಕ್ಕೆ ಬಿಟ್ವೀನ್ ದ ಶೇಪ್ಸ್ ವಿ ಹ್ಯಾವ್ ಟು ಯೂಸ್ ಆರೋಸ್. ಓಕೆ, ಸೊ ಇದು ಕೂಡ ವೆರಿ ಸಿಂಪಲ್. ಇದು 5 ಮಾರ್ಕ್ಸ್ ಕೇಳ್ತಾರೆ, ಕೇಳಲ್ಲ, ಪಾಸಿಬಿಲಿಟೀಸ್ ಇದೆ, ಪಾಸಿಬಿಲಿಟೀಸ್ ಇಲ್ಲ. ಸೊ ಕೇಳಬಹುದು. ಓಕೆ, 5 ಮಾರ್ಕ್ಸ್ಗೆ ಸ್ಟಿಲ್ ನೋಡ್ಕೊಳ್ಳಿ, ಎಲ್ಲ ಸಿಂಬಲ್ಸು ನೆನ್ಪಿಟ್ಕೊಳ್ಳಿ. ಸೊ ಏನೇನು ಸಿಂಬಲ್ಸ್ ಡಿಸ್ಕಸ್ ಮಾಡಿದ್ದೀವಿ? ಸೊ ಅಲ್ಗೋರಿಥಮ್ ಸ್ಟಾರ್ಟು ಎಂಡ್ ಮಾಡೋದಕ್ಕೆ ಓವಲ್ ಶೇಪ್ ಅಲ್ವಾ. ನೆಕ್ಸ್ಟು ಪ್ಯಾರಲೆಲೋಗ್ರಾಮ್ ಏನಕ್ಕೆ? ಇನ್ಪುಟ್ ಆ್ಯಂಡ್ ಔಟ್ಪುಟ್ ಮಾಡೋದಕ್ಕೆ, ಹೌದಾ. 3ನೇದು ರೆಕ್ಟಾಂಗಲ್ ಏನಕ್ಕೆ? ಕ್ಯಾಲ್ಕುಲೇಷನ್ಸ್ ಮಾಡೋದಕ್ಕೆ. 4ನೇದು ಸೊ ರಾಂಬಸ್ ಅಥವಾ ವಿ ಕಾಲ್ ಇಟ್ ಡೈಮಂಡ್ ಶೇಪ್ ಏನಕ್ಕೆ ಯೂಸ್ ಮಾಡ್ತೀವಿ? ಸೊ ಫಾರ್ ಎಸ್ ಅಂಡ್ ನೋ, ಸೊ ಟ್ರೂ ಆ್ಯಂಡ್ ಫಾಲ್ಸ್ ಕಂಡೀಷನ್ಗೆ ಪಾತ್ ಸ್ಪ್ಲಿಟ್ ಆದರೆ ಸೊ ಇಲ್ಲಿ ನಾವು ಡೈಮಂಡ್ ಶೇಪ್ ಯೂಸ್ ಮಾಡ್ತೀವಿ. ಲಾಸ್ಟು ಆರೋಸ್, ಇಟ್ ಈಸ್ ಯೂಸ್ ಟು ಕನೆಕ್ಟ್ ಬಿಟ್ವೀನ್ ದ ಶೇಪ್ಸ್, ಹೌದಾ. ಸೊ ಈ ಸಿಂಬಲ್ಸ್ ತಿಳ್ಕೊಳ್ಳಿ. ಸಿಂಬಲ್ಸ್ ಗೊತ್ತಾದರೆ ನಮ್ಗೆ ಅಲ್ಗೋರಿಥಮ್ ಬರೀಬೋದು, ಫ್ಲೋ ಚಾರ್ಟ್ ಕೂಡ ಈ ಸಿಂಬಲ್ಸಿಂದ ವಿ ಕ್ಯಾನ್ ರೆಪ್ರೆಸೆಂಟ್ ಈಸಿಲಿ, ಹೌದಾ. ಸೊ ಈಗ ಕೆಲವೊಂದು ಎಕ್ಸಾಂಪಲ್ಸ್ ನೋಡೋಣ. ಒಂದು ಎಕ್ಸಾಂಪಲ್ ತೊಗೊಂಡಿವಿ, ರೈಟ್ ಆ್ಯನ್ ಅಲ್ಗೋರಿಥಮ್ ಆ್ಯಂಡ್ ಫ್ಲೋ ಚಾರ್ಟ್ ಟು ಫೈಂಡ್ ಏರಿಯಾ ಆ್ಯಂಡ್ ಪೆರಿಮೀಟರ್ ಆಫ್ ರೆಕ್ಟಾಂಗಲ್. ಸೊ ಈ ಥರ ಕ್ವೆಶನ್ಸ್ ಕೇಳೋ ಚಾನ್ಸಸ್ ಇದೆ. ಓಕೆ, 3 ಮಾರ್ಕ್ಸ್ಗೆ ಕೇಳ್ಬೋದು. ರೈಟ್ ಆ್ಯನ್ ಅಲ್ಗೋರಿಥಮ್ ಆ್ಯಂಡ್ ಫ್ಲೋ ಚಾರ್ಟ್ ಟು ಫೈಂಡ್ addition of 2 numbers, write an algorithm and flow chart to find area of circle, area of triangle, ಈ ಥರ ಕೇಳ್ಬೋದು. ಓಕೆ, ಸೊ ಏರಿಯಾ ಆ್ಯಂಡ್ ಪೆರಿಮೀಟರ್ ಆಫ್ ರೆಕ್ಟಾಂಗಲ್ ಕೇಳ್ತಿದ್ದಾರೆ. ಸೊ ಏರಿಯಾ ಆಫ್ ರೆಕ್ಟಾಂಗಲ್ ಏನು? ರೆಕ್ಟಾಂಗಲ್ ಇದೆ, ಸೊ ಲೆಂತ್ ಆ್ಯಂಡ್ ಬ್ರೆತ್ ಅಲ್ವಾ. ಸೊ ಏರಿಯಾ ಇಸ್ ಲೆಂತ್ ಇಂಟು ಬ್ರೆತ್, ಹೌದಾ. ಪೆರಿಮೀಟರ್ ಆಫ್ ರೆಕ್ಟಾಂಗಲ್ ಏನು? ಸೊ ಪೆರಿಮೀಟರ್ ಈಸ್ ಫಾರ್ಮುಲಾ ಇದೆ 2 ಇಂಟು ಲೆಂತ್ ಪ್ಲಸ್ ಬ್ರೆತ್. ಸೊ ಈ ಫಾರ್ಮುಲಾ ಎಲ್ಲ ನೆನ್ಪಿಟ್ಕೊಬೇಕು. ನೀವು ಮ್ಯಾಥ್ಸಲ್ಲಿ ಕಲ್ತಿರ್ತೀರ ಅಲ್ವಾ. ಏರಿಯಾ ಆಫ್ ಸರ್ಕಲ್ πr², ಸರ್ಕಂಫರೆನ್ಸ್ ಆಫ್ ಸರ್ಕಲ್ 2πr. ಹಾಗೆ ಏರಿಯಾ ಆಫ್ ರೆಕ್ಟಾಂಗಲ್ ಲೆಂತ್ ಇಂಟು ಬ್ರೆತ್, ಪೆರಿಮೀಟರ್ ಆಫ್ ರೆಕ್ಟಾಂಗಲ್ 2 ಇಂಟು ಲೆಂತ್ ಪ್ಲಸ್ ಬ್ರೆತ್, ಹೌದಾ. ಸೊ ಈಗ ಈ ಫಾರ್ಮುಲಾಸ್ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಈಗ ನಂಗೆ ಹೇಳಿ, ಎಷ್ಟು ಇನ್ಪುಟ್ ಬೇಕು ಏರಿಯಾ ಫೈಂಡ್ ಮಾಡೋಕ್ಕೆ? ರೆಕ್ಟಾಂಗಲ್ ಲೆಂತ್ ಆ್ಯಂಡ್ ಬ್ರೆತ್ ಬೇಕಲ್ವಾ. ಸೊ ಎಲ್ ಮತ್ತು ಬಿ ಬೇಕೇ ಬೇಕು, 2 ಇನ್ಪುಟ್ ಮಿನಿಮಮ್ ಬೇಕಲ್ವಾ. ಸೊ ಪೆರಿಮೀಟರ್ಗೂ ಕೂಡ ಎಲ್ ಆ್ಯಂಡ್ ಬಿ ಬೇಕೇ ಬೇಕು. ಸೊ ಎಷ್ಟು ಇನ್ಪುಟ್ ಬೇಕು ಅಲ್ಗೋರಿಥಮ್ ಸ್ಟಾರ್ಟ್ ಮಾಡೋಕ್ಕೆ? 2 ಇನ್ಪುಟ್ ಬೇಕು. ಸೊ ಏನಾದ್ರು ತೊಗೊಬೋದು, ನೀವು ಎ ಬಿ ಅಂತ ತೊಗೊತಿರೋ ಎಲ್ ಬಿ ಅಂತ ತೊಗೊತಿರೋ ನಿಮ್ಮ ಇಷ್ಟ, ಬಟ್ 2 ಇನ್ಪುಟ್ ಬೇಕು, ಅದು ನೆನ್ಪಿಟ್ಕೊಳ್ಳಿ. 3ನೇ ಸ್ಟೆಪ್ ಏನು ಮಾಡ್ತೀರಾ? ಕ್ಯಾಲ್ಕುಲೇಷನ್ ಏನು ಮಾಡ್ತೀರಾ? ಏರಿಯಾ ಅಥವಾ ಯಾವುದೇ ವೇರಿಯಬಲ್ ತೊಗೊಳ್ಳಿ ಅಥವಾ ಯಾವುದೇ ಪ್ಲೇಸ್ ಹೋಲ್ಡರ್ ತೊಗೊಳ್ಳಿ, ಇಸ್ ಈಕ್ವಲ್ ಟು ಎಲ್ ಇಂಟು ಬಿ. ನೆಕ್ಸ್ಟು ಪೆರಿಮೀಟರ್ ಆಫ್ ರೆಕ್ಟಾಂಗಲ್ ಅಥವಾ ಪಿ ಅಂತ ವೇರಿಯಬಲ್ ತೊಗೊಬೋದು ಅಥವಾ ಪ್ಲೇಸ್ ಹೋಲ್ಡರ್ ತೊಗೊಬೋದು, ಇಸ್ ಈಕ್ವಲ್ ಟು 2 ಇಂಟು ಎಲ್ ಪ್ಲಸ್ ಬಿ. ಲಾಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀರಾ? ಪ್ರಿಂಟ್ ಎ ಕಾಮ ಪಿ ಅಥವಾ ಏರಿಯಾ ಕಾಮ ಪೆರಿಮೀಟರ್ ಆ್ಯಂಡ್ ಎಂಡ್ ಮಾಡ್ತೀರಾ, ಹೌದಾ. ಸೊ ಅಲ್ಗೋರಿಥಮ್ ಆ್ಯಂಡ್ ಫ್ಲೋ ಚಾರ್ಟ್ ಬರೀಬೇಕಿಲ್ಲಿ. ಫಸ್ಟ್ ಸ್ಟೆಪ್ ಏನು? ಯಾವಾಗಲೂ ಅಲ್ಗೋರಿಥಮ್ದು ಸ್ಟಾರ್ಟ್ ಮಾಡ್ತೀರಾ. ಸೆಕೆಂಡ್ ಸ್ಟೆಪ್, ಇಲ್ಲಿ 2 ಇನ್ಪುಟ್ ಬೇಕು, ಎಲ್ ಆ್ಯಂಡ್ ಬಿ, ಹೌದಲ್ವಾ. ಲೆಂತ್ ಆ್ಯಂಡ್ ಬ್ರೆತ್ ಎರಡೂ ಬೇಕು ನಮಗೆ. ಸೊ ಒಂದು ರೆಕ್ಟಾಂಗಲ್ದು ಲೆಂತ್ ಆ್ಯಂಡ್ ಬ್ರೆತ್ ಎರಡೂ ಬೇಕು, ಹೌದಾ. ಸೊ 2 ಇನ್ಪುಟ್ಸ್ ತೊಗೊಂಡಿವಿ. ಸೊ 3ನೇ ಸ್ಟೆಪ್ ಏನು ಮಾಡ್ತಾ ಇದ್ದೀವಿ? ಸೊ ಲೆಂತ್ ಇಂಟು ಬ್ರೆತ್ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. ಸೊ ಇನ್ಪುಟಲ್ಲಿ 2 ವ್ಯಾಲ್ಯೂ ಕೊಡ್ತೀರಾ, ಆ 2 ವ್ಯಾಲ್ಯೂ ಮಲ್ಟಿಪ್ಲೈ ಮಾಡಿ ಎ ಅನ್ನೋ ವೇರಿಯಬಲಲ್ಲಿ ಸ್ಟೋರ್ ಮಾಡ್ತೀವಿ, ಹೌದಲ್ವಾ ಸ್ಟೂಡೆಂಟ್ಸ್. 4ನೇ ಸ್ಟೆಪ್ ಏನು? ಪೆರಿಮೀಟರ್, ಹೌದಲ್ವಾ. ಫಾರ್ಮುಲಾ ಗೊತ್ತಲ್ವಾ. ಸೊ 2 ಇಂಟು ಎಲ್ ಪ್ಲಸ್ ಬಿ ಮಾಡ್ತೀರಾ, ಅದನ್ನು ಪಿ ಅನ್ನೋ ವೇರಿಯಬಲ್ ಅಥವಾ ಪಿ ಅನ್ನೋ ಪ್ಲೇಸ್ ಹೋಲ್ಡ್ರಲ್ಲಿ ಸ್ಟೋರ್ ಮಾಡಿದ್ದೀವಿ. ಆ್ಯಂಡ್ 5th ಸ್ಟೆಪ್ ಏನು ಮಾಡ್ತೀರಾ? ಪ್ರಿಂಟ್ ಎ ಕಾಮ ಪಿ. ಈ ಎ ಪಿ ಅಲ್ಲಿ ವ್ಯಾಲ್ಯೂಸ್ ಇದೆ, ಸೊ ಅದನ್ನು ಡಿಸ್ಪ್ಲೇ ಮಾಡಿ. ಲಾಸ್ಟ್ ಸ್ಟೆಪ್ ಸ್ಟಾಪ್ ಮಾಡಿ ಅಲ್ಗೋರಿಥಮ್ನ, ಹೌದಾ. ಲಾಸ್ಟ್ ಸ್ಟೆಪ್ ಇಸ್ ಸ್ಟಾಪ್ ದ ಅಲ್ಗೋರಿಥಮ್. ಸೊ ನೀವಿಲ್ಲಿ ಇನ್ಪುಟ್, ಸೊ ಈ ಅಲ್ಗೋರಿಥಮ್ ಕರೆಕ್ಟ್ ಇದೆಯಾ ಇಲ್ವಾ ಚೆಕ್ ಮಾಡ್ಬೋದು ಅಲ್ವಾ. ನೀವೇ ವ್ಯಾಲ್ಯೂಸ್ ಕೊಟ್ಟು ಚೆಕ್ ಮಾಡ್ಬೋದು. ಸಪೋಸ್ ಲೆಂತ್ ನಾನು 10 ಅಂತ ತೊಗೊಂಡೆ, ಬ್ರೆತ್ ನಾನು 5 ಅಂತ ತೊಗೊಂಡೆ,
ಓಕೆ, ಲೆಂತ್ ಆಫ್ ದ ರೆಕ್ಟಾಂಗಲ್ 10 ತೊಗೊಂಡೆ, ಬ್ರೆತ್ ಆಫ್ ದ ರೆಕ್ಟಾಂಗಲ್ 5 ತೊಗೊಂಡೆ. ಸೊ ಏರಿಯಾ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಎಲ್ ಇಂಟು ಬಿ ಅಲ್ವಾ? ಸೊ ಎಲ್ ಇಂಟು ಬಿ ಫಸ್ಟ್ ಮಲ್ಟಿಪ್ಲೈ ಆಗುತ್ತೆ, ಆಮೇಲೆ ಎ ಅಲ್ಲಿ ಸ್ಟೋರ್ ಆಗುತ್ತೆ. ಓಕೆ, ಸೊ ಎಲ್ ಇಂಟು ಬಿ ಇಲ್ಲಿ 50, ಸೊ 50 ವಿಲ್ ಬಿ ಸ್ಟೋರ್ಡ್ ಇನ್ ಎ. ಕರೆಕ್ಟಾ? ಸೊ ನೆಕ್ಸ್ಟ್ ಪೆರಿಮೀಟರ್ 2 ಇಂಟು ಎಲ್ ಪ್ಲಸ್ ಬಿ. ಸೊ 2 ಇಂಟು ಎಲ್ ಪ್ಲಸ್ ಬಿ 10 ಪ್ಲಸ್ 5. ಸೊ 2 ಇಂಟು 15 ಎಷ್ಟಾಗುತ್ತೆ? 30 ಆಗುತ್ತೆ. ಸೊ ಇದು ಎಲ್ಲಿ ಸ್ಟೋರ್ ಮಾಡ್ತಿದ್ರಾ? ಪಿ ಅನ್ನೋ ವೇರಿಯೇಬಲಲ್ಲಿ ಸ್ಟೋರ್ ಮಾಡ್ತೀರಾ. ಸೊ ಪಿ ಅಲ್ಲಿ ಇವಾಗ 30 ಇದೆ ಆ್ಯಂಡ್ ಏರಿಯಾಲಿ 50 ಇದೆ. ಹೌದಾ? ಸೊ ಆಮೇಲೆ ಡಿಸ್ಪ್ಲೇ ಮಾಡ್ತೀರಾ 50 ಆ್ಯಂಡ್ 30. ಸೊ ಪ್ರಿಂಟ್ ಎ ಕಾಮ ಪಿ ಅಂದರೆ 50 ಆ್ಯಂಡ್ 30 ಡಿಸ್ಪ್ಲೇ ಆಗುತ್ತೆ. ಹೌದಲ್ವಾ? ಲೆಂತ್ ಆ್ಯಂಡ್ ಬ್ರೆತ್ 10 5 ತೊಗೊಂಡ್ರೆ 50ನೇ ಬರೋದು ಏರಿಯಾ, ಲೆಂತ್ ಇಂಟು ಬ್ರೆತ್. ಸೊ 50 ಡಿಸ್ಪ್ಲೇ ಆಗ್ತಿದೆ. ಆಮೇಲೆ ಪೆರಿಮೀಟರ್ 2 ಇಂಟು ಎಲ್ ಪ್ಲಸ್ ಬಿ 2 ಇಂಟು 10 ಪ್ಲಸ್ 5 2 ಇಂಟು 15 ಎಷ್ಟಾಗುತ್ತೆ? 30. ನೀಟಾಗಿ ಡಿಸ್ಪ್ಲೇ ಆಗ್ತಿದೆ. ಸೊ ಅಲ್ಗೋರಿಥಮ್ ಕರೆಕ್ಟ್ ಇದೆ ಅಲ್ವಾ? ಸೊ ಏನಾದ್ರು ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಹೌದಾ? ಇದು ಅಲ್ಗೋರಿಥಮ್ ಬರೆಯೋದು. ಫ್ಲೋ ಚಾರ್ಟ್ ಹೆಂಗೆ ಬರೆಯೋದು ಸರ್? ಇವಾಗ ಎಲ್ಲ ಸ್ಟೆಪ್ಗೂ ನೀವು ಆ ಸಿಂಬಲ್ಸ್ ಹಾಕೊಂಡು ಹೋಗಬೇಕು. ಸ್ಟಾರ್ಟ್ಗೆ ಓವಲ್ ಶೇಪ್, ಇನ್ಪುಟ್ಗೆ ಪ್ಯಾರಲೆಲೋಗ್ರಾಮ್, ಮತ್ತು ಕ್ಯಾಲ್ಕುಲೇಷನ್ ಎಲ್ಲಿ ಮಾಡ್ತಿದ್ದೀರಾ? ಈ 2 ಸ್ಟೆಪ್ಪಲ್ಲೂ ಬರೀತೀರಾ ಅಲ್ವಾ? 3rd ಆ್ಯಂಡ್ 4th ಸ್ಟೆಪ್ಪಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾಯಿದ್ದೀರಾ. ಸೊ ಅದಕ್ಕೆ ರೆಕ್ಟಾಂಗಲ್ ಹಾಕಬೇಕು. ಸೊ ಒಂದೇ ರೆಕ್ಟಾಂಗಲ್ ಹಾಕ್ಬೋದಾ ಸರ್ ಅಂದರೆ ಹಾಕ್ಬೋದು, ಅಥವಾ 2 ರೆಕ್ಟಾಂಗಲ್ ಕೂಡ ನೀವು ಹಾಕ್ಬೋದು. ಸಿಂಪಲ್ ಏನಂದರೆ ಒಂದೇ ರೆಕ್ಟಾಂಗಲ್ 2 ಲೈನು ಬರೆದ್ಬಿಡಿ. ಓಕೆನಾ? ಸೊ ಪ್ರಿಂಟ್ ಅಂದರೆ ಏನು? ಔಟ್ಪುಟ್ಗೆ ಮತ್ತೆ ಪ್ಯಾರಲೆಲೋಗ್ರಾಮ್ ಹಾಕಬೇಕು. ಆ್ಯಂಡ್ ಸ್ಟಾಪ್ಗೆ ಯು ಹ್ಯಾವ್ ಟು ಯೂಸ್ ದ ಓವಲ್ ಶೇಪ್. ಇವೆಲ್ಲ ಶೇಪ್ ಮಧ್ಯ ಆರೋಸ್ ಹಾಕಬೇಕು. ಓಕೆ, ಸೊ ಹೆಂಗೆ ಸರ್ ಬರೆಯೋದು ಅಂತ ಅಂದರೆ ಇಲ್ಲಿ ನಾನು ಬರೆದಿದ್ದೀನಿ, ಸ್ಟೂಡೆಂಟ್ಸ್ ನೋಡ್ಬೋದು. ಫಸ್ಟ್ ಸ್ಟೆಪ್ ಏನು? ಸ್ಟಾರ್ಟ್. ಸೊ ಓವಲ್ ಶೇಪ್ ಯೂಸ್ ಮಾಡಿದ್ದೀವಿ. ಸೆಕೆಂಡ್ ಸ್ಟೆಪ್ ಪ್ಯಾರಲೆಲೋಗ್ರಾಮ್, ಇನ್ಪುಟ್ ಎಲ್ ಕಾಮ ಬಿ. ಸೊ ಮಧ್ಯ ಆರೋಸ್ ಕನೆಕ್ಟ್ ಮಾಡಬೇಕಿಲ್ಲಿ. ಓಕೆ, ಆರೋಸ್ ಕನೆಕ್ಟ್ ಮಾಡಬೇಕು. ಆಮೇಲೆ ನೆಕ್ಸ್ಟ್ ರೆಕ್ಟಾಂಗಲ್ ಶೇಪ್ ಯೂಸ್ ಮಾಡಿದ್ದೀವಿ. ರೆಕ್ಟಾಂಗಲ್ ಯಾಕೆ ಸರ್? ಕ್ಯಾಲ್ಕುಲೇಷನ್ ಇದೆಯಲ್ಲ ಸರ್, ಇಲ್ಲಿ ಏರಿಯಾ ಇಸ್ಗಳು ಲೆಂತ್ ಇಂಟು ಬ್ರೆತ್, ಆಮೇಲೆ ಪೆರಿಮೀಟರ್ ಇಸ್ಗಳು 2 ಇಂಟು ಎಲ್ ಪ್ಲಸ್ ಬಿ. ಸೊ ಅದನ್ನು 2 ಸ್ಟೆಪ್ನು ಒಂದೇ ರೆಕ್ಟಾಂಗಲಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀನಿ. 4th ಸ್ಟೆಪ್ ಔಟ್ಪುಟ್ ಮಾಡಬೇಕಲ್ವಾ? ಸೊ ಮತ್ತೆ ಪ್ಯಾರಲೆಲೋಗ್ರಾಮ್ ಯೂಸ್ ಮಾಡಿದ್ದೀವಿ, ಪ್ರಿಂಟ್ ಎ ಕಾಮ ಪಿ. ಲಾಸ್ಟ್ ಸ್ಟೆಪ್ ಮತ್ತೆ ಓವಲ್ ಶೇಪ್ ಟು ಸ್ಟಾಪ್ ದ ಅಲ್ಗೋರಿಥಮ್. ಹೌದಲ್ವಾ? ಸೊ ಇದ್ರ ಮಧ್ಯೆ ಎಲ್ಲ ಆರೋಸ್ ಕನೆಕ್ಟ್ ಮಾಡಬೇಕು. ಸೊ ಹಾಗೆ ಬಿಡಬೇಡಿ, ಆರೋಸ್ ಕನೆಕ್ಟ್ ಮಾಡಿ. ಓಕೆ, ಸೊ ಅಲ್ಗೋರಿಥಮ್ ಆ್ಯಂಡ್ ಫ್ಲೋ ಚಾರ್ಟ್ ಗೊತ್ತಾಯಿತು ಅಂತ ಭಾವಿಸ್ತೀನಿ. ಏರಿಯಾ ಆ್ಯಂಡ್ ಪೆರಿಮೀಟರ್ ಆಫ್ ರೆಕ್ಟಾಂಗಲ್. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಓಕೆ, ಸೊ ಇನ್ನೊಂದು ಎಕ್ಸಾಂಪಲ್ ಇದೆ, ಇನ್ನೊಂದು ಎಕ್ಸಾಂಪಲು ನೋಡ್ಬೋಣ ಆಯಿತಾ? ಸೊ ಒಂದು ಎಕ್ಸಾಂಪಲ್ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಬರ್ಕೊಳ್ಳೋದಿದ್ದರೆ ಬರ್ಕೋಬೋದು. ಐ ಗಿವ್ ಸಮ್ ಟೈಮ್. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ ಸ್ಟೂಡೆಂಟ್ಸ್, ಅರ್ಥ ಇದೆ ಅಂತ ಭಾವಿಸ್ತೀನಿ ಫಸ್ಟ್ ಪ್ರಾಬ್ಲಮ್. ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಸೊ ಏನು ಅಂತ ನೋಡೋಣ. ಓಕೆ, ಸೊ ನೆಕ್ಸ್ಟ್ ಎಕ್ಸಾಂಪಲ್ಗೆ ಹೋಗೋಣ. ರೈಟ್ ಆನ್ ಅಲ್ಗೋರಿಥಮ್ ಆ್ಯಂಡ್ ಫ್ಲೋ ಚಾರ್ಟ್ ಟು ಕನ್ವರ್ಟ್ ಟೆಂಪ್ರೇಚರ್ ಫ್ರಮ್ ಸೆಲ್ಸಿಯಸ್ ಟು ಫ್ಯಾರನ್ಹೀಟ್. ಸೊ ನಾನು ಟೆಂಪ್ರೇಚರ್ ಸೆಲ್ಸಿಯಸಲ್ಲಿ ಕೊಡ್ತೀನಿ, ನೀವು ಅದನ್ನು ಫ್ಯಾರನ್ಹೀಟ್ಗೆ ಕನ್ವರ್ಟ್ ಮಾಡಬೇಕು. ಹೆಂಗೆ ಸರ್ ಮಾಡೋದು? ಫಾರ್ಮುಲಾ ಇದೆ ಅಲ್ವಾ? ಸೊ ಸೆಲ್ಸಿಯಸ್ ಅಲ್ಲಿ ನಾನು ಕೊಡ್ತೀನಿ. ಸೊ ಟೆಂಪ್ರೇಚರ್ ಸಪೋಸ್ 25 ಡಿಗ್ರೀಸ್ ಅಂತ ಕೊಡುತ್ತೆ, 25 ಡಿಗ್ರೀಸ್ ಸೆಲ್ಸಿಯಸ್ ಅಂತ ಐ ಗೇವ್. ಸೊ ಇದನ್ನು ಫ್ಯಾರನ್ಹೀಟ್ಗೆ ಹೆಂಗೆ ಕನ್ವರ್ಟ್ ಮಾಡ್ತೀರಾ? ಸೊ ಇಲ್ಲಿ ಫಾರ್ಮುಲಾ ಇದೆ. ಸೊ ಫಾರ್ಮುಲಾ ನೆನ್ಪಿಟ್ಕೊಬೇಕು. ಫ್ಯಾರನ್ಹೀಟ್ ಅಂದರೆ ಯು ಹ್ಯಾವ್ ಟು ಡೂ 9/5 ಇಂಟು ಸೆಲ್ಸಿಯಸ್ ಪ್ಲಸ್ 32. ಸೊ ಇದು ನಿಮಗೆ ಫಾರ್ಮುಲಾ. ಸೆಲ್ಸಿಯಸ್ಸಿಂದ ಫ್ಯಾರನ್ಹೀಟ್ಗೆ ಕನ್ವರ್ಟ್ ಮಾಡೋಕ್ಕೆ ಈ ಫಾರ್ಮುಲಾ ಇದೆ. ಸೊ ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಹೆಂಗೆ ಸರ್? 25 ಡಿಗ್ರೀಸ್ ಕೊಟ್ಟರೆ ಸೊ ಎಷ್ಟು ಬರಬೇಕು ಔಟ್ಪುಟ್? ಇಲ್ಲಿ 9/5 ಇಂಟು ಸೆಲ್ಸಿಯಸ್ ಅಂದರೆ ಇಂಟು 25 ಪ್ಲಸ್ 32. ಹೌದಾ? ಸೊ ಇಲ್ಲಿ 5 25 ಕ್ಯಾನ್ಸಲ್ ಆಗುತ್ತಲ್ವಾ? 5 5 25. ಸೊ 9 5 45 ಪ್ಲಸ್ 32. ಸೊ ಎಷ್ಟು ಡಿಗ್ರೀಸ್ ಫ್ಯಾರನ್ಹೀಟ್ ಬರುತ್ತೆ? 77 ಡಿಗ್ರೀಸ್ ಫ್ಯಾರನ್ಹೀಟ್ ಬರುತ್ತೆ ಇಫ್ ಐ ಗಿವ್ 25 ಡಿಗ್ರೀಸ್ ಸೆಲ್ಸಿಯಸ್. ಹೌದಾ? ಸೊ ಈ ಫಾರ್ಮುಲಾ ಇದೆ. ಎಷ್ಟು ಇನ್ಪುಟ್ ಬೇಕಿಲ್ಲಿ ಅಲ್ಗೋರಿಥಮಲ್ಲಿ? ಸೊ ಟೆಂಪ್ರೇಚರ್ ಒಂದು ಕೊಟ್ಟರೆ ಸಾಕಲ್ವಾ? ನೀವು ಫ್ಯಾರನ್ಹೀಟಿಗೆ ಕನ್ವರ್ಟ್ ಮಾಡ್ತೀರಾ. ಸೊ ಒಂದೇ ಇನ್ಪುಟ್ ತೊಗೊಂಡ್ರೆ ಸಾಕಲ್ವಾ? ಸೊ ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್ ನೋಡ್ತಾ ಹೋಗೋಣ. ಫಸ್ಟ್ ಸ್ಟೆಪ್ ಅಲ್ಗೋರಿಥಮ್ ಶುರು ಮಾಡ್ತೀರಾ, ಸ್ಟಾರ್ಟ್ ಮಾಡ್ತೀರಾ. ಸೆಕೆಂಡ್ ಸ್ಟೆಪ್ ಇನ್ಪುಟ್ ಸಿ ಅಂತ ತೊಗೊಂಡಿನಿ. ಸೊ ನೀವೇನಾದರೂ ತೊಗೊಬೋದು. ಈ ಸಿ ಅನ್ನೋದೇನು? ಇಟ್ ಇಸ್ ಅ ಪ್ಲೇಸ್ ಹೋಲ್ಡರ್ ಅಥವಾ ವೇರಿಯಬಲ್ ಅಂತ ಕರಿತೀವಿ. ಹೌದಾ? ಟು ಸ್ಟೋರ್ ಟೆಂಪ್ರೇಚರ್ ಇನ್ ವೇರಿಯಬಲ್ ಸಿ. ಸೊ ಒಂದು ವೇರಿಯಬಲಲ್ಲಿ ಸ್ಟೋರ್ ಮಾಡೋದಕ್ಕೆ ಸೊ ಐ ಹ್ಯಾವ್ ಟೇಕನ್ ಸಿ. ಈ ಸಿ ವ್ಯಾಲ್ಯೂ ನೀವು ಕೀಬೋರ್ಡಿಂದ ಯು ಕ್ಯಾನ್ ಇನ್ಪುಟ್ ವಾಟ್ ಎವರ್ ಯು ವಾಂಟ್. ಸೊ ನಾನು ಇಲ್ಲಿ 25 ತೊಗೊಂಡಿನಿ. ನೆಕ್ಸ್ಟ್ ಸ್ಟೆಪ್ ಏನು? ಕ್ಯಾಲ್ಕುಲೇಷನ್ ಮಾಡ್ತೀರಾ. ಹೌದಾ? ಫ್ಯಾರನ್ಹೀಟ್ ಇಸ್ ಈಕ್ವಲ್ ಟು 9/5 ಇಂಟು ಸೆಲ್ಸಿಯಸ್ ಪ್ಲಸ್ 32. ಇದು ಎಫ್ ಅಂತ ತೊಗೊಂಡಿನಿ. ಸೊ ಯು ಕ್ಯಾನ್ ಟೇಕ್ ಎನಿಥಿಂಗ್ ಯು ವಾಂಟ್. ಸೊ ಫಾರ್ಮುಲಾ ಏನು? 9/5 ಇಂಟು ಸಿ. ಸೊ ಇಲ್ಲಿ ಸಿ ಏನು? ಸಿ ಇನ್ಪುಟ್ಟು. ಸೊ ಅದೇ ವ್ಯಾಲ್ಯೂ ಕೊಡಬೇಕು. ಇಲ್ಲಿ ಸಿ ಇನ್ಪುಟ್ ತೊಗೊಂಡ್ಬಿಟ್ಟು ಇಲ್ಲಿ C1 ಕೊಡೋದು ಅದೆಲ್ಲ ಕೊಡಬಾರ್ದು. ಆಯಿತಾ? ಸೊ ಇಲ್ಲಿ ಸಿ ತೊಗೊಂಡಿದ್ರ ಅಂದರೆ ಇಲ್ಲಿ
ಫಾರ್ಮುಲಲ್ಲಿ ಕೂಡ ಯು ಹ್ಯಾವ್ ಟು ಮೆನ್ಷನ್ ಸಿ ಓನ್ಲಿ, ಆಯಿತಾ. ಸೊ 9/5 ಇಂಟು ಸಿ ಪ್ಲಸ್ 32 ಹೌದಲ್ವಾ. ಸೊ ಎಫ್ ಅಲ್ಲಿ ಸ್ಟೋರ್ ಮಾಡ್ತಾ ಇದ್ದೀರಾ. ಸೊ ನಂಗೆ ಬಂದಿದ್ದ ಆನ್ಸರ್ 77 ಹೌದಾ. ನೆಕ್ಸ್ಟು ಫೋರ್ತ್ ಸ್ಟೆಪ್ಪಲ್ಲಿ ಈ ವೇರಿಯಬಲಲ್ಲಿ ಸ್ಟೋರ್ ಆಗಿರೋ ವ್ಯಾಲ್ಯೂನ ಪ್ರಿಂಟ್ ಮಾಡಿ, ಹೌದಾ. 77 ಸ್ಟೋರ್ ಆಗಿದೆ ಎಫ್ ಅಲ್ಲಿ, ಅದನ್ನು ಪ್ರಿಂಟ್ ಮಾಡ್ತಾ ಇರೋ. ಲಾಸ್ಟ್ ಸ್ಟೆಪ್ ಸ್ಟಾಪ್ ಮಾಡ್ತೀರಾ ಅಲ್ವಾ ಅಲ್ಗೋರಿಥಮ್ನ, ಕರೆಕ್ಟಾ. ಸೊ ಫ್ಲೋ ಚಾರ್ಟ್ ಹೆಂಗೆ ಬರೀಬೇಕು ಇದಕ್ಕೆ? ಫಸ್ಟ್ ಸ್ಟೆಪ್ ಸ್ಟಾರ್ಟ್ ಏನು ಮಾಡ್ತೀರಾ, ಓವಲ್ ಶೇಪ್ ಯೂಸ್ ಮಾಡ್ತೀರಾ. ಸೆಕೆಂಡ್ ಸ್ಟೆಪ್ ಪ್ಯಾರಲೆಲೋಗ್ರಾಮಲ್ಲಿ ಇನ್ಪುಟ್ ಮಾಡ್ತೀರಾ. ಥರ್ಡ್ ಸ್ಟೆಪ್ ಫಾರ್ಮುಲಾ ಎಲ್ಲ ಹಾಕಬೇಕು, ರೆಕ್ಟಾಂಗಲಲ್ಲಿ ಹಾಕ್ತೀರಾ. ಮತ್ತು ಪ್ರಿಂಟ್ ಅಥವಾ ಔಟ್ಪುಟ್ ಪ್ಯಾರಲೆಲೋಗ್ರಾಮಲ್ಲಿ ಹಾಕ್ತೀರಾ. ಸ್ಟಾಪ್ ಅಗೇನ್ ಓವಲ್ ಶೇಪ್ ಯೂಸ್ ಮಾಡ್ತೀರಾ, ಕರೆಕ್ಟಾ. ಸೊ ಇಲ್ಲಿ ಫ್ಲೋ ಚಾರ್ಟ್ ಬರ್ದೀನಿ. ಸೊ ಈ ರೈಟಿಂಗ್ಸ್ ಎಲ್ಲ ಐಲ್ ಎರೇಸ್. ಸೊ ನಿಮಗೆ ಫ್ಲೋ ಚಾರ್ಟ್ ಕಾಣಿಸ್ಲಿ ಅಂತ ಐಲ್ ಜಸ್ಟ್ ಎರೇಸ್ ದ ಇಂಕ್ಸ್ ಯೂಸ್ ಹಿಯರ್. ಈ ಲಿಂಕ್ಸ್ ಯೂಸ್ ಮಾಡಿರೋದೆಲ್ಲ ಎರೇಸ್ ಮಾಡ್ತೀನಿ. ಫ್ಲೋ ಚಾರ್ಟ್ ನೋಡ್ಬೋದು. ಏನೋ ಡೌಟ್ಸ್ ಇದ್ದರೆ ನಂಗೆ ಕಮೆಂಟ್ ಮಾಡಿ. ಹಾಂ, ನೋಡ್ಬೋದು ಇಲ್ಲಿ. ಸೊ ಫಸ್ಟ್ ಸ್ಟೆಪ್ ಏನಿದೆ, ಫಸ್ಟ್ ಸ್ಟೆಪ್ ಈಸ್ ಟು ಸ್ಟಾರ್ಟ್ ದ ಅಲ್ಗೋರಿಥಮ್, ಹೌದಾ. ಓವಲ್ ಶೇಪ್ ಯೂಸ್ ಮಾಡಿದ್ರ. ನೆಕ್ಸ್ಟ್ ಎಷ್ಟು ಇನ್ಪುಟ್ ಬೇಕು ಇಲ್ಲಿ ಟೆಂಪ್ರೇಚರ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ? ಒಂದು ಇನ್ಪುಟ್ ಸಾಕಲ್ವಾ. ಫ್ಯಾರನ್ಹೀಟಲ್ಲಿ ಟೆಂಪ್ರೇಚರ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಒಂದು ಇನ್ಪುಟ್ ಸಾಕು. ನಾನು ಸಿ ಅಂತ ತೊಗೊಂಡಿನಿ. ನೆಕ್ಸ್ಟು ನೀವು 9/5 ಇಂಟು ಸಿ ಪ್ಲಸ್ 32 ಅದು ಫಾರ್ಮುಲಾ ಟು ಕನ್ವರ್ಟ್ ದ ಸೆಲ್ಸಿಯಸ್ ಟು ಫ್ಯಾರನ್ಹೀಟ್ ಟೆಂಪ್ರೇಚರ್. ಓಕೆ, ಆ ಫಾರ್ಮುಲಾ ಹಾಕಿ ಎಫ್ ಅನ್ನೋ ವೇರಿಯಬಲಲ್ಲಿ ಸ್ಟೋರ್ ಮಾಡಿದ್ದೀವಿ. ನೆಕ್ಸ್ಟು ಸೊ ಇಲ್ಲಿ ರೆಕ್ಟಾಂಗಲ್ ಯೂಸ್ ಮಾಡಿದ್ದೀವಿ, ಕ್ಯಾಲ್ಕುಲೇಷನ್ ಅಲ್ವಾ. ಸೊ ಇದು ರೆಕ್ಟಾಂಗಲ್, ಇದು ಇನ್ಪುಟ್ ಔಟ್ಪುಟ್ ಅಲ್ವಾ. ಇನ್ಪುಟ್ ಔಟ್ಪುಟ್ ಯಾವಾಗಲೂ ಪ್ಯಾರಲೆಲೋಗ್ರಾಮಲ್ಲಿ ಇರುತ್ತೆ. ಇನ್ಪುಟ್ ಔಟ್ಪುಟ್ ಸ್ಟಾರ್ಟ್ ಸ್ಟಾಪ್ ಯಾವಾಗಲೂ ಓವಲಲ್ಲಿ ಇರುತ್ತೆ. ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಓವಲಲ್ಲಿ ಇರುತ್ತೆ. ಸೊ ನೋಡ್ಬೋದು ಫ್ಲೋ ಚಾರ್ಟ್. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಸೊ ಅಲ್ಗೋರಿಥಮ್ ಆ್ಯಂಡ್ ಫ್ಲೋ ಚಾರ್ಟ್ ಕೇಳೋ ಚಾನ್ಸಸ್ ಇದೆ. ಯಾವುದಾದ್ರೂ ಒಂದು ಪ್ರಾಬ್ಲಮ್ ಕೊಟ್ಟು ರೈಟ್ ಆ್ಯಂಡ್ ಅಲ್ಗೋರಿಥಮ್ ಆ್ಯಂಡ್ ಫ್ಲೋ ಚಾರ್ಟ್ ಅಂತ ಕೇಳೋ ಚಾನ್ಸಸ್ ಇದೆ, ಓಕೆನಾ. ಸೊ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ದಿಸ್ ಇಸ್ ದ ಫಸ್ಟ್ ವೇ ಆಫ್ ರೆಪ್ರೆಸೆಂಟಿಂಗ್ ಅಲ್ಗೋರಿಥಮ್ಸ್. ಇದು ಫಸ್ಟ್ ವೇ. ಸೊ ಯಾವುದು ಫಸ್ಟ್ ವೇ? ಫ್ಲೋ ಚಾರ್ಟ್. ಫ್ಲೋ ಚಾರ್ಟ್ ಅಂದರೆ ಡೈಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ದ ಅಲ್ಗೋರಿಥಮ್. ಡೈಗ್ರಾಮ್ಯಾಟಿಕ್ಲಿ ನೀವು ಅಲ್ಗೋರಿಥಮ್ನ ರೆಪ್ರೆಸೆಂಟ್ ಮಾಡಿದ್ರೆ ಅದನ್ನು ಫ್ಲೋ ಚಾರ್ಟ್ ಅಂತ ಕರಿತೀವಿ, ಹೌದಾ. ಸೊ ಈಗ ಎರಡನೇದು ನೋಡೋಣ. ಇನ್ನೊಂದು ಯಾವ್ದು ನೋಡಿದ್ವಿ? ಸೂಡೋ ಕೋಡ್ ನೋಡಿದ್ವಿ ಅಲ್ವಾ, ಇನ್ನೊಂದು ವೇ ರೆಪ್ರೆಸೆಂಟ್ ಮಾಡೋದಕ್ಕೆ. ಸೊ ಆ ಸೂಡೋ ಕೋಡ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಸೂಡೋ ಕೋಡ್ ಅಂದರೆ ಏನು ಸರ್? ಇಲ್ಲಿ ಡೆಫಿನೇಷನ್ ಇದೆ. ಇಟ್ ಈಸ್ ಅನ್ ಇನ್ಫಾರ್ಮಲ್ ವೇ ಆಫ್ ಡಿಸ್ಕ್ರೈಬಿಂಗ್ ದ ಸ್ಟೆಪ್ಸ್ ಆಫ್ ಪ್ರೋಗ್ರಾಮ್ ಸೊಲ್ಯೂಷನ್ ವಿತೌಟ್ ಯೂಸಿಂಗ್ ಎನಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸಿಂಟ್ಯಾಕ್ಸ್. ಸೊ ನೀವೇನು ಪ್ರೋಗ್ರಾಮಿಂಗ್ ರೂಲ್ಸ್ ಏನು ಅಪ್ಲೈ ಮಾಡ್ತಿಲ್ಲ, ಇಲ್ಲಿ ಅಲ್ಗೋರಿಥಮ್ನ ನಿಮ್ಮ ಓನ್ ವರ್ಡ್ಸಲ್ಲಿ ಡಿಸ್ಕ್ರೈಬ್ ಮಾಡ್ತಾ ಇದ್ದೀರಾ. ಇದನ್ನು ಸೂಡೋ ಕೋಡ್ ಅಂತ ಕರಿತೀವಿ. ಸೊ ಒಂದು ಡ್ರಾಬ್ಯಾಕ್ ಏನಂದರೆ ಇದಕ್ಕೆ ಒಂದು ಸ್ಟ್ಯಾಂಡರ್ಡ್ ಇಲ್ಲ, ಹಿಂಗೆ ಬರೀಬೇಕು ಸೂಡೋ ಕೋಡ್ ಅಂತಿಲ್ಲ. ಸೊ ಇಲ್ಲಿ ನೋಡ್ಬೋದು, ನೋ ಸ್ಪೆಸಿಫಿಕ್ ಸ್ಟ್ಯಾಂಡರ್ಡ್ ಫಾರ್ ರೈಟಿಂಗ್ ದ ಸೂಡೋ ಕೋಡ್ ಎಕ್ಸಿಸ್ಟ್. ಸೊ ಇದೇ ಥರ ಬರೀಬೇಕಂತಿಲ್ಲ. ನಾನು ಬರೆಯೋ ಸೂಡೋ ಕೋಡ್, ನೀವು ಬರೆಯೋ ಸೂಡೋ ಕೋಡ್ ಬೇರೆ ಇರ್ಬೋದು, ಓಕೆ. ಸೊ ಮೂರನೇ ಪಾಯಿಂಟ್ ನೋಡೋಣ. It creates a rough draft of how the algorithm works and how the control flows. So algorithm ಹೆಂಗೆ ವರ್ಕ್ ಆಗ್ತಿದೆ ಅಂತ ಓನ್ ವರ್ಡ್ಸಲ್ಲಿ ಇಟ್ ವಿಲ್ ಡಿಸ್ಕ್ರೈಬ್. ಆ್ಯಂಡ್ ಕಂಟ್ರೋಲ್ ಹೆಂಗೆ ಹೋಗುತ್ತೆ, ಒಂದು ಲೈನ್ ಆದಮೇಲೆ ಇನ್ನೊಂದು ಲೈನ್ ಎಕ್ಸಿಕ್ಯೂಟ್ ಆಗುತ್ತಾ ಅದು ಕೂಡ ನಮ್ಗೆ ಹೇಳುತ್ತೆ. ಫೋರ್ತ್ ಪಾಯಿಂಟ್ ನೋಡ್ಬೋದು. ಸಮ್ ಆಫ್ ದ ಕೀವರ್ಡ್ಸ್ ಆರ್ ಇನ್ಪುಟ್, ಡಿಸ್ಪ್ಲೇ, ಕಂಪ್ಯೂಟ್, ಪ್ರಿಂಟ್, ಇಫ್ ಎಲ್ಸ್. ಸೊ ಮಕ್ಕಳೇ ಇಲ್ಲಿ ಇನ್ಪುಟ್ ಯೂಸ್ ಮಾಡ್ತೀವಿ ಅಲ್ವಾ. ಸೊ ಅಲ್ಗೋರಿಥಮಲ್ಲಿ ಯೂಸ್ ಮಾಡ್ತೀರಾ ಇನ್ಪುಟ್. ಅದೇ ಇನ್ಪುಟ್ ಇಲ್ಲಿ ಕೊಡ್ಬೋದು. ಡಿಸ್ಪ್ಲೇ, ಸೊ ಡಿಸ್ಪ್ಲೇ ಅಂದರೆ ಪ್ರಿಂಟ್. ಸೊ ನೆನ್ಪಿಟ್ಕೊಳ್ಳಿ, ಪ್ರಿಂಟ್ ಅಥವಾ ಔಟ್ಪುಟ್ ಯೂಸ್ ಮಾಡ್ತೀವಲ್ಲ ಅಲ್ಗೋರಿಥಮಲ್ಲಿ, ಇಲ್ಲಿ ಡಿಸ್ಪ್ಲೇ ಅಂತ ಕೀವರ್ಡ್ ಯೂಸ್ ಮಾಡ್ಬೋದು. ಆಮೇಲೆ ಕಂಪ್ಯೂಟ್, ಏನು ಸರ್ ಕಂಪ್ಯೂಟ್? ಕ್ಯಾಲ್ಕುಲೇಷನ್ಸ್ ಮಾಡ್ತೀರಲ್ಲ, ಎಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ, ಅಥವಾ ಏರಿಯಾ ಇಸ್ ಈಕ್ವಲ್ ಟು 2πr, ಅಥವಾ ಏರಿಯಾ ಇಸ್ ಈಕ್ವಲ್ ಟು πr². ಸೊ ಅದ್ರ ಬದಲು ಯು ಕ್ಯಾನ್ ಯೂಸ್ ದ ಕೀವರ್ಡ್ ಕಂಪ್ಯೂಟ್. ಕಂಪ್ಯೂಟ್ ಎಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ, ಆಯಿತಾ. ಸೊ ಪ್ರಿಂಟ್ ಕೂಡ ಯೂಸ್ ಮಾಡ್ಬೋದು ಔಟ್ಪುಟ್ಗೆ, ಅಥವಾ ಡಿಸ್ಪ್ಲೇ ಯೂಸ್ ಮಾಡ್ಬೋದು, ಆಯಿತಾ. ನೆಕ್ಸ್ಟ್ ಇಫ್ ಎಲ್ಸ್ ಅಂದರೆ ಏನು ಸರ್? ಸೊ ಈಗ ಟ್ರೂ ಫಾಲ್ಸ್ ಚೆಕ್ ಮಾಡ್ತೀರಲ್ಲ, ಆ ಡೈಮಂಡ್ ಶೇಪ್ ಯೂಸ್ ಮಾಡ್ತೀವಲ್ಲ, ಅದಕ್ಕೆ ಇಫ್ ಎಲ್ಸ್ ಅಂತ ಯೂಸ್ ಮಾಡ್ಬೋದು ಕೀವರ್ಡ್ಸ್, ಓಕೆನಾ. ಸೊ ಸೂಡೋ ಕೋಡ್ ಗೊತ್ತಾಯಿತು ಅಂತ ಭಾವಿಸ್ತೀನಿ. ಡೆಫಿನೇಷನ್ ತಿಳ್ಕೊಳ್ಳಿ, 1 ಮಾರ್ಕ್ಗೆ ಇಂಪಾರ್ಟೆಂಟ್. ಸೊ ಏನು ಡೆಫಿನೇಷನು? ಇಟ್ ಈಸ್ ಅನ್ ಇನ್ಫಾರ್ಮಲ್ ವೇ, ಫಾರ್ಮಲ್ ಅಲ್ಲ, ಇನ್ಫಾರ್ಮಲ್. ನಾನು ಓನ್ ವರ್ಡ್ಸಲ್ಲಿ ಐ ವಿಲ್ ಡಿಸ್ಕ್ರೈಬ್ ದ ಸೊಲ್ಯೂಷನ್ ವಿತೌಟ್ ದ ಸಿಂಟ್ಯಾಕ್ಸ್. ಸಿಂಟ್ಯಾಕ್ಸ್ ಅಂದರೆ ಏನು ಸರ್? ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗೆ ರೂಲ್ಸ್ ಅಂತ ಇರುತ್ತೆ. ಸೊ ನಾನು ಆ ರೂಲ್ಸ್ನ ಫಾಲೋ ಮಾಡಿ ಈ ಸೂಡೋ ಕೋಡ್ ಬರೆಯಲ್ಲ, ಓನ್ ವರ್ಡ್ಸಲ್ಲಿ ಬರ್ಕೊಂಡು ಹೋಗ್ತೀನಿ. ಸೊ ಅದನ್ನು ಸೂಡೋ ಕೋಡ್ ಅಂತಾರೆ. ಇದಕ್ಕೆ ಸ್ಟ್ಯಾಂಡರ್ಡ್ ಇರಲ್ಲ, ಕೀವರ್ಡ್ಸ್ನ ನೆನ್ಪಿಟ್ಕೊಳ್ಳಿ, ಓಕೆ. ಸೊ ಒಂದು ಸೂಡೋ ಕೋಡ್ ಎಕ್ಸಾಂಪಲ್ ಕೂಡ ನೋಡೋಣ. ಸೊ ಒಂದು ಎಕ್ಸಾಂಪಲ್ ಆಫ್ ಸೂಡೋ ಕೋಡ್ ನೋಡೋಣ. ರೈಟ್ ಅನ್ ಅಲ್ಗೋರಿಥಮ್ ಟು ಫೈಂಡ್ ಸಮ್ ಆಫ್ 2 numbers ಯೂಸಿಂಗ್ ಸೂಡೋ ಕೋಡ್ ಆ್ಯಂಡ್ ಫ್ಲೋ ಚಾರ್ಟ್. ಸೊ ಏನು ಸ್ಟೂಡೆಂಟ್ಸ್ ಕೇಳ್ತೀರಾ ಇಲ್ಲಿ? ಸೊ ಅಡಿಷನ್ ಆಫ್ 2 numbers ಮಾಡಿ ಅದಕ್ಕೆ ಸೂಡೋ ಕೋಡ್ ಬರೀರಿ ಆ್ಯಂಡ್ ಫ್ಲೋ ಚಾರ್ಟ್ ಬರೀರಿ ಅಂತ ಕೇಳ್ತಿದ್ದಾರೆ. ಸೊ ನಿಮಗೆ ಫ್ಲೋ ಚಾರ್ಟ್ ಬರೆಯೋಕ್ಕೆ ಗೊತ್ತು ಇವಾಗ ಅಲ್ವಾ. ಸೊ ಅಡಿಷನ್ ಆಫ್ 2 numbers ಎಷ್ಟು ಇನ್ಪುಟ್ ಇರುತ್ತೆ? 2 ಇನ್ಪುಟ್ ಇರುತ್ತೆ. ಸೊ ಆಮೇಲೆ ಫಾರ್ಮುಲಾ ಯೂಸ್ ಮಾಡ್ತೀರಾ ಅಲ್ವಾ.
ಎಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿನೋ ಅಥವಾ ಸಮ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಸಮಥಿಂಗ್ ಕ್ಯಾಲ್ಕುಲೇಷನ್ ಯೂಸ್ ಮಾಡ್ತೀರಾ, ಆಮೇಲೆ ಪ್ರಿಂಟ್ ಮಾಡ್ತೀರಾ, ಆಮೇಲೆ ಎಂಡ್ ಮಾಡ್ತೀರಾ. ಸೊ ಫ್ಲೋ ಚಾರ್ಟ್ ನಿಮ್ಗೆ ಬರೆಯೋಕ್ಕೆ ಗೊತ್ತು. ಸೂಡೋ ಕೋಡ್ ಅಂದರೆ ಆ ಅಲ್ಗೋರಿಥಮ್ನೇ ಓನ್ ವರ್ಡ್ಸಲ್ಲಿ ನೀವು ಬರೆದ್ರೆ ಸೊ ಇಟ್ ಈಸ್ ಕಾಲ್ಡ್ ಸೂಡೋ ಕೋಡ್. ಇನ್ಫಾರ್ಮಲ್ ವೇ, ಸೊ ಫಾರ್ಮಲಿ ಬರೆಯಲ್ಲ, ಯಾವುದು ಸ್ಟ್ಯಾಂಡರ್ಡ್ ಇಲ್ಲ, ಇನ್ಫಾರ್ಮಲಿ ರೆಪ್ರೆಸೆಂಟ್ ಮಾಡ್ತೀರಾ. ಓಕೆ, ಸೊ ಇಲ್ಲಿ ನಾನು ಇನ್ಫಾರ್ಮಲಿ ರೆಪ್ರೆಸೆಂಟ್ ಮಾಡಿದ್ದೀನಿ. ದ ಸೂಡೋ ಕೋಡ್ ಕ್ಯಾನ್ ಬಿ ರಿಟನ್ ಆಸ್ ಫಾಲೋಸ್. ಅಡಿಷನ್ ಆಫ್ 2 ನಂಬರ್ಸ್ಗೆ ನಾನು ಸೂಡೋ ಕೋಡ್ ಹೆಂಗೆ ಬರ್ದಿದ್ದೀನಿ ನೋಡೋಣ. ಸೊ ನಾನು ಜಸ್ಟ್ ಇನ್ಫಾರ್ಮಲ್ ವೇಯಲ್ಲಿ ಬರ್ದಿದ್ದೀನಿ, ಇಲ್ಲಿ ನೋಡ್ಬೋದು. ಇನ್ಪುಟ್ ದ ಫಸ್ಟ್ ನಂಬರ್ ಇನ್ ವೇರಿಯಬಲ್ ಎ. ಸೊ ನಾನು ಸೆಂಟೆನ್ಸ್ ಆಗಿ ಬರ್ದಿದ್ದೀನಿ. ಸೊ ಫಸ್ಟ್ ವೇರಿಯಬಲ್ ಎ ಅಲ್ಲಿ ನೀವು ವ್ಯಾಲ್ಯೂ ಸ್ಟೋರ್ ಮಾಡಿ, ಫಸ್ಟ್ ನಂಬರ್ನ ಎ ಅಲ್ಲಿ ಸ್ಟೋರ್ ಮಾಡಿ ಅಂತ ಬರ್ದಿದ್ದೀನಿ. ನೆಕ್ಸ್ಟು ಇನ್ಪುಟ್ ದ ಸೆಕೆಂಡ್ ನಂಬರ್ ಇನ್ ವೇರಿಯಬಲ್ ಬಿ. ಸೊ ವೇರಿಯಬಲ್ ಬಿ ಅಲ್ಲಿ ಸೆಕೆಂಡ್ ವ್ಯಾಲ್ಯೂ ಇನ್ಪುಟ್ ಮಾಡಿ. ಸೊ ಕೀಬೋರ್ಡಿಂದ ಇಲ್ಲಿ ಎ ಅಲ್ಲಿ 10 ತೊಗೊಬೋದು, ಬಿ ವ್ಯಾಲ್ಯೂ 20 ತೊಗೊಬೋದು ಅಲ್ವಾ. ಸೊ ಏನಾದರೂ ತೊಗೊಬೋದು. ಸೊ ನಾನು ಸೆಂಟೆನ್ಸ್ ವೈಸಲ್ಲಿ ಬರ್ಕೊಂಡು ಹೋಗಿನಿ ಇನ್ಫಾರ್ಮಲ್ ವೇ. ಇನ್ಪುಟ್ ದ ಫಸ್ಟ್ ನಂಬರ್ ಟು ವೇರಿಯಬಲ್ ಎ, ಇನ್ಪುಟ್ ದ ಸೆಕೆಂಡ್ ನಂಬರ್ ಟು ವೇರಿಯಬಲ್ ಬಿ. ಆಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕಲ್ಲ, ಎ ಬಿ ಅಲ್ಲಿ ವ್ಯಾಲ್ಯೂ ಬಂದ ಮೇಲೆ ನೀವು ಆಡಿಷನ್ ಮಾಡಬೇಕಲ್ವಾ. ಸೊ ಅದಕ್ಕೆ ಏನು ಯೂಸ್ ಮಾಡ್ತೀವಿ, ಕೀವರ್ಡ್ ಕಂಪ್ಯೂಟ್. ಸೊ ಇಲ್ಲಿ ನೋಡ್ಬೋದು, ಕಂಪ್ಯೂಟ್ ರಿಸಲ್ಟ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ. ಸೊ ಎ ಪ್ಲಸ್ ಬಿ ಆ್ಯಡ್ ಮಾಡ್ತೀರಾ, ಅದನ್ನು ರಿಸಲ್ಟ್ ಅನ್ನೋ ವೇರಿಯಬಲಲ್ಲಿ ಸ್ಟೋರ್ ಮಾಡ್ತೀರಾ. ಲಾಸ್ಟ್ ಸ್ಟೆಪ್ ಏನು ಮಾಡ್ತೀರಾ, ಪ್ರಿಂಟ್ ಅಥವಾ ಡಿಸ್ಪ್ಲೇ ದ ರಿಸಲ್ಟ್. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಸ್ಟಾರ್ಟು ಸ್ಟಾಪ್ ಆ ಅಲ್ಗೋರಿಥಮ್ ಥರ ಫಿಕ್ಸ್ಡ್ ರೂಲ್ಸ್ ಇಲ್ಲ. ಸೊ ನೀವು ಹೆಂಗೆ ಬೇಕಾದರೂ ಸೂಡೋ ಕೋಡ್ನ ಬರಿಬೋದು, ಆಯಿತಾ. ಸೊ ಈ ಸೆಂಟೆನ್ಸ್ ಫಾರ್ಮೆಟಲ್ಲಿ ಬರಿಬೋದು ನೀವು ಈ ಸೂಡೋ ಕೋಡ್ನ. ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಸೂಡೋ ಕೋಡ್ ಅಂದ್ರೆ ಏನು, ಸೊ ಆಲ್ರೆಡಿ ನಾವು ಡಿಸ್ಕಸ್ ಮಾಡೀವಿ. ಸೂಡೋ ಕೋಡ್ ಅಂದರೆ ನೋ ಕೋಡ್, ನೋ ಕೋಡ್, ಆಮೇಲೆ ನೋ ಸಿಂಟ್ಯಾಕ್ಸ್. ಸಿಂಟ್ಯಾಕ್ಸ್ ಅಂದರೆ ಯಾವುದಾದ್ರು ಪ್ರೋಗ್ರಾಮಿಂಗ್ ರೂಲ್ಸ್ ಫಾಲೋ ಮಾಡಬೇಕಂದ್ರೆ ಇಲ್ಲ, ನೋ ರೂಲ್ಸ್. ಸೊ ನೀವು ಯಾವ ರೂಲ್ಸ್ ಇಲ್ಲದೆ ಬರೀಬೋದು, ಬಟ್ ಮೇಕ್ ಶೋರ್ ನಮಗೆ ಔಟ್ಪುಟ್ ನೀಟಾಗಿ ಬರ್ತಿದೆ. ಮೇಕ್ ಶೋರ್ ನಾವು ಟೆಸ್ಟ್ ಮಾಡಿದಾಗ ನಮ್ಗೆ ಔಟ್ಪುಟ್ ಬರಬೇಕು ನೀಟಾಗೆ. ಸೊ ನಾನು ಟೆಸ್ಟ್ ಮಾಡಿದಾಗ ಇನ್ಪುಟ್ ಫಸ್ಟ್ ನಂಬರ್ ಟು ಎ, ಸೊ ನಾನು ಇನ್ಪುಟ್ ಮಾಡಿದೆ 10 ಅಂತ. ಸೊ ಇನ್ಪುಟ್ ಸೆಕೆಂಡ್ ನಂಬರ್ ಟು ಬಿ 20 ಅಂತ ಇನ್ಪುಟ್ ಮಾಡಿದೆ. ರಿಸಲ್ಟ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಕಂಪ್ಯೂಟ್ ಮಾಡೀವಿ ಅಂದರೆ ರಿಸಲ್ಟ್ ಸ್ಟೋರ್ ಮಾಡಿದ್ದೀವಿ ರಿಸಲ್ಟ್ ಅನ್ನೋ ವೇರಿಯಬಲಲ್ಲಿ. ಎ ಪ್ಲಸ್ ಬಿ ಆ್ಯಡ್ ಮಾಡಿ 30 ಬರುತ್ತಲ್ವಾ. ಸೊ ಇಲ್ಲಿ 30 ರಿಸಲ್ಟಲ್ಲಿ ಸ್ಟೋರ್ ಆಗಿದೆ ಆ್ಯಂಡ್ ಪ್ರಿಂಟ್ ಮಾಡಿದ್ದೀವಿ. ಸೊ ನಮ್ಗೆ ಔಟ್ಪುಟ್ ನೀಟಾಗಿ ಬರ್ತಿದೆ ಅಲ್ವಾ. ಸೊ ಔಟ್ಪುಟ್ ನೀಟಾಗಿ 30 ಬರ್ತಿದೆ ಫಾರ್ ಇನ್ಪುಟ್ಸ್ 10 ಆ್ಯಂಡ್ 20. ಸೊ ನೀವು ಯಾವುದೇ ರೂಲ್ಸ್ ಇಲ್ಲ ಅಂತ ಸೊ ಏನೇನೋ ಬರ್ಕೊಂಡು ಹೋಗ್ಬಿಡ್ಬೇಡಿ ಸೂಡೋ ಕೋಡಲ್ಲಿ. ಸೊ ರೂಲ್ಸ್ ಇಲ್ಲ ಅಂದರೂ ಒಂದು ಇನ್ಫಾರ್ಮಲ್ ಪ್ಯಾಟರ್ನಲ್ಲಿ, ಒಂದು ಸೆಂಟೆನ್ಸ್ ಪ್ಯಾಟರ್ನಲ್ಲಿ ಔಟ್ಪುಟ್ ಬರೋ ಥರ ನೀವು ಬರೀಬೇಕಾಗತ್ತೆ ಸೂಡೋ ಕೋಡ್ನು. ಓಕೆ, ಸೊ ಆಯಿತು. ಫ್ಲೋ ಚಾರ್ಟ್ ಹೆಂಗೆ ಬರೀತೀರಾ, ಇದಕ್ಕೆ ಫ್ಲೋ ಚಾರ್ಟ್ ಬರೆಯೋಕ್ಕೆ ಗೊತ್ತಿದೆ ಅಲ್ವಾ ನಿಮಗೆ. ಸೊ ಫ್ಲೋ ಚಾರ್ಟ್ ನೋಡ್ಬೋಣ. ಫಸ್ಟ್ ಸ್ಟೆಪ್ ಏನು ಮಾಡ್ತೀರಾ, ಅಲ್ಗೋರಿಥಮ್ ಸ್ಟಾರ್ಟ್ ಮಾಡ್ತೀರಾ. ಓವೆಲ್ ಶೇಪಲ್ಲಿದೆ ಇದು. ಸೊ ಓವೆಲ್ ಶೇಪ್. ನೆಕ್ಸ್ಟ್ ಇನ್ಪುಟ್ ಮಾಡ್ತೀರಾ. ಎಷ್ಟು ಇನ್ಪುಟ್ ಬೇಕು ಆ್ಯಡ್ ಮಾಡೋಕ್ಕೆ, 2 ನಂಬರ್ಸ್, 2 ಇನ್ಪುಟ್ ಬೇಕಲ್ವಾ. ನಾನು ಎ ಬಿ ಅಂತ ತೊಗೊಂಡಿನಿ. ಸೊ ಅದಕ್ಕೆ ಪ್ಯಾರಲೆಲೋಗ್ರಾಮ್ ಯೂಸ್ ಮಾಡಿದ್ದೀವಿ. ಪ್ಯಾರಲೆಲೋಗ್ರಾಮ್ ಕ್ಯಾಲ್ಕುಲೇಷನ್ ನೆಕ್ಸ್ಟ್ ಅಲ್ವಾ. ಎ ಬಿ ವ್ಯಾಲ್ಯೂಸ್ ಬಂತು 10 ಆ್ಯಂಡ್ 20. ನೆಕ್ಸ್ಟ್ ಏನು ಮಾಡ್ತೀರಾ, 10 ಆ್ಯಂಡ್ 20 ಆ್ಯಡ್ ಮಾಡಿ ಯು ಆರ್ ಸ್ಟೋರಿಂಗ್ ಇಟ್ ಇನ್ ವೇರಿಯಬಲ್ ರಿಸಲ್ಟ್ ಅಲ್ವಾ. ಸೊ ಈ ಸೂಡೋ ಕೋಡಲ್ಲಿ ರಿಸಲ್ಟ್ ಅಂತ ತೊಗೊಂಡಿನಿ. ಸೊ ಯು ಕ್ಯಾನ್ ಟೇಕ್ ಎನಿಥಿಂಗ್ ಯು ವಾಂಟ್. ಸೊ ಇದನ್ನು ರೆಕ್ಟ್ಯಾಂಗಲಲ್ಲಿ ರೆಪ್ರೆಸೆಂಟ್ ಮಾಡ್ತೀವಲ್ವಾ, ಕ್ಯಾಲ್ಕುಲೇಷನ್ ಇದು ರೆಕ್ಟ್ಯಾಂಗಲ್. ಸೊ ರಿಸಲ್ಟ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ. ನೆಕ್ಸ್ಟ್ ಸ್ಟೆಪ್ ಏನು, ರಿಸಲ್ಟ್ನ ಪ್ರಿಂಟ್ ಮಾಡ್ತೀರಾ. ಇದು ಪ್ಯಾರಲೆಲೋಗ್ರಾಮ್ ಮತ್ತೆ. ಸೊ ಇದು ಔಟ್ಪುಟ್ ಪ್ಯಾರಲೆಲೋಗ್ರಾಮಲ್ಲಿ ಮತ್ತೆ ರಿಸಲ್ಟ್ ಪ್ರಿಂಟ್ ಮಾಡ್ತಾಯಿರ. ಲಾಸ್ಟಲ್ಲಿ ಯು ಆರ್ ಸ್ಟಾಪಿಂಗ್ ದ ಅಲ್ಗೋರಿಥಮ್. ಅದಕ್ಕೆ ಮತ್ತೆ ಓವಲ್ ಶೇಪ್ ಯೂಸ್ ಮಾಡ್ತೀರಾ, ಕರೆಕ್ಟಾ. ಸೊ ಎಲ್ಲ ಶೇಪ್ ಮಧ್ಯ ಏನು ಯೂಸ್ ಮಾಡಬೇಕು, ಆ್ಯರೋಸ್ ಯೂಸ್ ಮಾಡಬೇಕು. ಸುಮ್ಮನೆ ಶೇಪ್ಸ್ ಹಾಗೆ ಬಿಡಬೇಡಿ, ಯೂಸ್ ದ ಆ್ಯರೋ ಸಿಂಬಲ್. ಓಕೆ, ಸೊ ಸೂಡೋ ಕೋಡ್ ಆ್ಯಂಡ್ ಫ್ಲೋ ಚಾರ್ಟ್ ಫಾರ್ ಅಡಿಷನ್ ಆಫ್ 2 ನಂಬರ್ಸ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಏನಾದರೂ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮಾಡಿ. ಸೂಡೋ ಕೋಡ್ ಅಂದರೆ ಸ್ಟ್ರಿಕ್ಟ್ ರೂಲ್ಸ್ ಫಾಲೋ ಮಾಡಲ್ಲ, ಸೆಂಟೆನ್ಸ್ ಫಾರ್ಮ್ಯಾಟಲ್ಲಿ ಇನ್ಫಾರ್ಮಲಿ ಆಗಿ ಬರ್ಕೊಂಡು ಹೋಗ್ತೀವಿ. ಇನ್ಪುಟ್ ದ ಫಸ್ಟ್ ನಂಬರ್ ಟು ಎ, ಇನ್ಪುಟ್ ದ ಸೆಕೆಂಡ್ ನಂಬರ್ ಟು ಬಿ, ಕಂಪ್ಯೂಟ್ ರಿಸಲ್ಟ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ, ಆಮೇಲೆ ಪ್ರಿಂಟ್ ರಿಸಲ್ಟ್ ಅಂತ ಬರೆದ್ರೆ ದಟ್ ಈಸ್ ಅನ್ ಇನ್ಫಾರ್ಮಲ್ ವೇ ಆಫ್ ರೈಟಿಂಗ್ ದ ಸೂಡೋ ಕೋಡ್. ಆಯಿತು ಸರ್, ಸೂಡೋ ಕೋಡ್ ಅರ್ಥ ಆಯಿತು. ಇವಾಗ ಫ್ಲೋ ಚಾರ್ಟು ಅರ್ಥ ಆಯಿತು. ಇನ್ನೊಂದು ವೇನೂ ಗೊತ್ತಾಯ್ತು. ಇವಾಗ 2 ವೇನೂ ಗೊತ್ತಾಯ್ತು ರೆಪ್ರೆಸೆಂಟ್ ಮಾಡೋಕ್ಕೆ ಅಲ್ಗೋರಿಥಮ್ನ, ಹೌದಾ. ಸೊ ಈ ಸೂಡೋ ಕೋಡ್ಗೆ ಏನು ಅಡ್ವಾಂಟೇಜಸ್ ಇದೆ, ಏನು ಡ್ರಾಬ್ಯಾಕ್ ಇದೆ ಅಂತ ತಿಳ್ಕೊಳ್ಳೋಣ. ಮಕ್ಕಳೇ ಇದು ಓನ್ ವರ್ಡ್ಸಲ್ಲಿ ನೀವು ಬರೀಬೋದು. ಸೂಡೋ ಕೋಡ್ಗೆ ಏನು ಅಡ್ವಾಂಟೇಜಸ್ ಇದೆ, ಸೊ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಬರೀತೀರಲ್ವಾ. ಸೊ ಇಂಗ್ಲೀಷ್ ಲ್ಯಾಂಗ್ವೇಜ್ ನಮ್ಗೆ ಅರ್ಥ ಆಗುತ್ತೆ, ಅದು ಒಂದು ಅಡ್ವಾಂಟೇಜ್, ಹೌದಾ. ಸೊ ಇಲ್ಲಿ ನಾನೇನಾದರೂ ಚೇಂಜ್ ಮಾಡಿದ್ರೆ, ಸೊ ಇಲ್ಲಿ ಇನ್ ವೇರಿಯಬಲ್ ಬದಲು ಇನ್ಪುಟ್ ದ ಫಸ್ಟ್ ನಂಬರ್ ಆನ್ ಟು ಅಂತ ಬರೆದ್ರೆ ಆನ್ ಟು ವೇರಿಯಬಲ್ ಎ, ಏನಾದರೂ ಎರರ್ ಬರ್ತಾ ಇಲ್ಲ. ಸೊ ನಮಗೆ ಇಲ್ಲೇನು ರೂಲ್ಸ್ ಇಲ್ಲ, ಹೌದಾ. ಇದು ಇನ್ನೊಂದು ಅಡ್ವಾಂಟೇಜ್. ವಿ ಕ್ಯಾನ್ ಮೇಕ್ ಚೇಂಜಸ್ ವಿತೌಟ್ ವರಿಂಗ್ ಅಬೌಟ್ ಡಿಪೆಂಡೆನ್ಸೀಸ್ ಅಂದರೆ ಏನು ಸರ್, ಏನಾದರೂ ಎರರ್ ಬರುತ್ತೆ ಅಂತ ನಾವು ವರಿ ಮಾಡೋದು ಬೇಡ. ಸೊ ಇಲ್ಲಿ ಇನ್ ಬದಲು ನಾನು ಆನ್ ಟು ಹಾಕ್ಬೋದು. ಸೊ ನಾನಾಗಿ ನಾನೇ ಸೆಂಟೆನ್ಸಸ್ ಚೇಂಜ್ ಮಾಡ್ಕೊಬೋದು, ಹೌದಲ್ವಾ. ಸೊ
ವಿ ಕ್ಯಾನ್ ಮೇಕ್ ಚೇಂಜಸ್ ವಿತೌಟ್ ವರಿಂಗ್ ಅಬೌಟ್ ಡಿಪೆಂಡೆನ್ಸೀಸ್. ಇಲ್ಲಿ ಒಂದು ವ್ಯಾಲ್ಯೂ ಚೇಂಜ್ ಅಥವಾ ಒಂದು ಲೆಟರ್ ಚೇಂಜ್ ಮಾಡಿದ್ರೆ ಎರರ್ ಬರ್ತಾ ಅನ್ನೋ ಭಯ ಇಲ್ಲ ಇಲ್ಲಿ ಸೂಡೋ ಕೋಡಲ್ಲಿ. ನೆಕ್ಸ್ಟು ಇಟ್ ಹೈಲೈಟ್ಸ್ ದ ಸೀಕ್ವೆನ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್. ಹೌದಾ, ಯಾವ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಗಬೇಕು ಅಂತ ಹೈಲೈಟ್ ಮಾಡ್ತಿದೆ, ಕರೆಕ್ಟಾ? ಸೊ ಈ ಅಡ್ವಾಂಟೇಜಸ್ ಹೇಳ್ಬೋದು ಸೂಡೋ ಕೋಡ್ಗೆ. ಡ್ರಾಬ್ಯಾಕ್ ಏನು ಸೂಡೋ ಕೋಡ್ಗೆ? ಸೊ ಇಲ್ಲಿ ಡೈಗ್ರಾಮ್ಯಾಟಿಕ್ ಫಾರ್ಮ್ಯಾಟಲ್ಲಿ ಇದೆಯಾ? ಇಲ್ಲ. ಸೊ ಇದೊಂದು ಡ್ರಾಬ್ಯಾಕ್ ಅಂತ ಹೇಳ್ಬೋದು. ಕಂಪೇರ್ ಟು ಫ್ಲೋ ಚಾರ್ಟ್ ನಮಗೆ ಡೈಗ್ರಾಮ್ಯಾಟಿಕ್ಲಿ ಗೊತ್ತಾಗಲ್ಲ. ಸೊ ಇಲ್ಲಿ ಡೈಗ್ರಾಮ್ಯಾಟಿಕ್ಲಿ ಫ್ಲೋ ಚಾರ್ಟಲ್ಲಿ ನಮಗೆ ಅರ್ಥ ಆಗುತ್ತೆ ಇನ್ನೂ ಈಸಿ ಆಗಲ್ವಾ? ಸೊ ಇಲ್ಲಿ ಡೈಗ್ರಾಮ್ಯಾಟಿಕ್ಲಿ ಡಿಸ್ಪ್ಲೇ ಆಗ್ತಿಲ್ಲ ಸೂಡೋ ಕೋಡ್ ಅಲ್ವಾ? ಸೊ ಸೆಂಟೆನ್ಸ್ ಮುಖಾಂತರ ನಾವು ಬರಿತಾ ಇದ್ದೀವಿ. ಸೊ ಇಟ್ ಇಸ್ ನಾಟ್ ಅ ವಿಜುವಲ್ ಟೂಲ್, ಅಂದರೆ ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಸೊ ಡೈಗ್ರಾಮ್ಯಾಟಿಕ್ ಫಾರ್ಮ್ಯಾಟಲ್ಲಿ ಇಲ್ಲ. ಸೊ ಇದು ಫಸ್ಟ್ ಡ್ರಾಬ್ಯಾಕ್ ಹೇಳ್ಬೋದು. ಸೆಕೆಂಡ್ ಡ್ರಾಬ್ಯಾಕ್ ಏನು ಹೇಳ್ಬೋದು ಸೂಡೋ ಕೋಡ್ಗೆ ಅಂದರೆ, ಸೊ ಸ್ಟ್ಯಾಂಡರ್ಡ್ ಇಲ್ಲ. ನಾವು ಹೇಳಿದ್ವಲ್ಲ ಸ್ಟ್ಯಾಂಡರ್ಡ್ ಇಲ್ಲ, ಹೆಂಗೆ ಬೇಕಾದ್ರೂ ಬರಿಬೋದು. ನಾನು ಬರೆಯೋ ಸೂಡೋ ಕೋಡ್, ನೀವು ಬರೆಯೋ ಸೂಡೋ ಕೋಡ್ ಡಿಫ್ರೆಂಟ್ ಆಗಿರ್ಬೋದು. ಸೊ ನೋ ಸ್ಟ್ಯಾಂಡರ್ಡ್ ಎಕ್ಸಿಸ್ಟ್ ಫಾರ್ ದ ಸೂಡೋ ಕೋಡ್. ಇನ್ನೊಂದು ಡ್ರಾಬ್ಯಾಕ್ ಏನು ಹೇಳ್ಬೋದು ಅಂದರೆ, ಮಕ್ಕಳೇ ಇದನ್ನು ಟೆಸ್ಟ್ ಮಾಡೋಕ್ಕೆ, ಈ ಸೂಡೋ ಕೋಡ್ ಟೆಸ್ಟ್ ಮಾಡೋಕ್ಕೆ ನಮಗೇನು ಪ್ರೋಗ್ರಾಮ್ ಇಲ್ಲ, ನಮಗೇನು ಒಂದು ಟೂಲ್ ಕೂಡ ಇಲ್ಲ ಇದನ್ನು ಟೆಸ್ಟ್ ಮಾಡೋಕ್ಕೆ. ನಾವೇ ವ್ಯಾಲ್ಯೂಸ್ ಹಾಕಿ ನಾವೇ ಟೆಸ್ಟ್ ಮಾಡಬೇಕಿದು. ಸೊ ನಾವೇ ಪೇಪರ್ ಪೆನ್ ಯೂಸ್ ಮಾಡಿ ವ್ಯಾಲ್ಯೂಸ್ ಕೊಟ್ಟು ನಾವೇ ಟೆಸ್ಟ್ ಮಾಡಬೇಕು. ಅಲ್ಗೋರಿಥಮ್ಗೂ ಹಾಗೆ, ಅಲ್ಗೋರಿಥಮ್ಗೂ ನಮಗೇನು ಟೂಲ್ ಇಲ್ಲ. ಓಕೆ, ಇಲ್ಲಿ ಬರೆದ್ರೆ ಈ ಅಲ್ಗೋರಿಥಮ್ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಟೂಲ್ ಇಲ್ಲ. ನಮಗೆ ಅಲ್ಗೋರಿಥಮ್ ಕೋಡ್ ಕನ್ವರ್ಟ್ ಮಾಡಿದ್ರೆ ಅದನ್ನು ಟೆಸ್ಟ್ ಮಾಡ್ಬೋದು. ಹೌದಾ? ಸೊ ಈ ಅಲ್ಗೋರಿಥಮ್ಗೆ ಸೂಡೋ ಕೋಡ್ನ ಟೆಸ್ಟ್ ಮಾಡೋಕ್ಕಾಗಲ್ಲ. ನಾವೇ ವ್ಯಾಲ್ಯೂಸ್ ಎಂಟರ್ ಮಾಡಿ ನಾವೇ ಟೆಸ್ಟ್ ಮಾಡಬೇಕು. ನಮಗೆ ಇದಕ್ಕೆ ಪ್ರೋಗ್ರಾಮು, ಇದಕ್ಕೇನು ಒಂದು ಟೂಲ್ ಇಲ್ಲ ಟೆಸ್ಟ್ ಮಾಡೋಕ್ಕೆ. ಇದು ಇನ್ನೊಂದು ಡ್ರಾಬ್ಯಾಕ್ ಅಂತ ಹೇಳ್ಬೋದು ಆಫ್ ಸೂಡೋ ಕೋಡ್. ದರ್ ಇಸ್ ನೋ ಟೂಲ್ ಟು ಟೆಸ್ಟ್ ದ ಸೂಡೋ ಕೋಡ್ ಅಂತ ಹೇಳ್ಬೋದು. ಆಯ್ತಾ? ಸೊ ಈಗ ಕೆಲವೊಂದು ಅಡ್ವಾಂಟೇಜಸ್, ಡ್ರಾಬ್ಯಾಕ್ಸ್ ಆಫ್ ಸೂಡೋ ಕೋಡ್ನ ನೋಡೋಣ. ಆಯಿತಾ? ಸೊ ಅಡ್ವಾಂಟೇಜಸ್ ಆಫ್ ಸೂಡೋ ಕೋಡ್. First advantage, it uses a language similar to English and thus it is easy to understand. ಹೌದಲ್ವಾ? ಸೂಡೋ ಕೋಡ್ ಇಂಗ್ಲೀಷಲ್ಲಿ ಬರಿತೀವಿ, ಇಟ್ ಈಸ್ ಈಸಿ ಟು ಅಂಡರ್ಸ್ಟ್ಯಾಂಡ್. ಸೆಕೆಂಡ್ ಅಡ್ವಾಂಟೇಜ್, ಇಟ್ ಹೈಲೈಟ್ಸ್ ದ ಸೀಕ್ವೆನ್ಸ್ ಆಫ್ ಇನ್ಸ್ಟ್ರಕ್ಷನ್. ಅಂದರೆ ಯಾವ ಆರ್ಡ್ರಲ್ಲಿ ಹೋಗುತ್ತೆ ಇನ್ಸ್ಟ್ರಕ್ಷನ್. ಫಸ್ಟ್ ಸ್ಟೆಪ್ ಇನ್ಪುಟ್, ಆಮೇಲೆ ಸೆಕೆಂಡ್ ಸ್ಟೆಪ್ ಕಂಪ್ಯೂಟ್, ಮೂರನೇ ಸ್ಟೆಪ್ ಪ್ರಿಂಟ್. ಸೊ ಸೀಕ್ವೆನ್ಸ್ ಆಗಿ ಹೋಗುತ್ತಲ್ಲ, ಸೊ ಇಟ್ ಹೈಲೈಟ್ಸ್ ದ ಸೀಕ್ವೆನ್ಸ್. ಮೂರನೇ ಸ್ಟೆಪ್ or ಮೂರನೇ ಪಾಯಿಂಟ್, ಇಟ್ ಕ್ಯಾನ್ ಬಿ ಮಾಡಿಫೈಡ್ ವಿತೌಟ್ ವರಿಂಗ್ ಅಬೌಟ್ ಡಿಪೆಂಡೆನ್ಸೀಸ್. ಆಯಿತು, ನಾವು ಏನಾದರೂ ವರ್ಡ್ ಚೇಂಜ್ ಮಾಡಿದ್ರೆ ಎರರ್ ಬರ್ಬೋದು ಅಂತ ಕನ್ಸರ್ನ್ ಇಲ್ಲ ಸೂಡೋ ಕೋಡಲ್ಲಿ. ಸೊ ಇದು ಇನ್ಫಾರ್ಮಲ್ ವೇ ಅಲ್ವಾ, ಏನು ರೂಲ್ಸ್ ಇಲ್ಲ. ಸೊ ಇಲ್ಲಿ ಏನು ಕನ್ಸರ್ನ್ ಇಲ್ಲ, ಈವನ್ ಇಫ್ ಯು ಚೇಂಜ್ ದ ವರ್ಡಿಂಗ್ಸ್. ಓಕೆ, ಸೊ ಇದು ಅಡ್ವಾಂಟೇಜಸ್. ಕೆಲವೊಂದು ಡ್ರಾಬ್ಯಾಕ್ಸ್ ತಿಳ್ಕೊಳ್ಳೋಣ. ಇಟ್ ಈಸ್ ನಾಟ್ ಅ ವಿಜುವಲ್ ಟೂಲ್ ಲೈಕ್ ಫ್ಲೋ ಚಾರ್ಟ್. ನಾನು ಹೇಳ್ನಲ್ಲ, ಫ್ಲೋ ಚಾರ್ಟ್ ಡೈಗ್ರಾಮ್ಯಾಟಿಕ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ಅಲ್ಗೋರಿಥಮ್ನ. ಇಲ್ಲಿ ನಾವು ಜಸ್ಟ್ ಇನ್ಫಾರ್ಮಲ್ ವೇಯಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ನಮ್ಮ ಡೈಗ್ರಾಮ್ ಕಾಣಿಸಲ್ಲ ಸೂಡೋ ಕೋಡಲ್ಲಿ. ದಟ್ ಈಸ್ ಫಸ್ಟ್ ಡ್ರಾಬ್ಯಾಕ್. ಸೆಕೆಂಡ್ ಡ್ರಾಬ್ಯಾಕ್, ಸಿನ್ಸ್ ದೇರ್ ಇಸ್ ನೋ ಸ್ಟ್ಯಾಂಡರ್ಡ್ ಫಾರ್ ಸೂಡೋ ಕೋಡ್, ಇಟ್ ವೇರೀಸ್ ಫ್ರಮ್ ಪ್ರೋಗ್ರಾಮರ್ ಟು ಪ್ರೋಗ್ರಾಮರ್. ಹೌದಲ್ವಾ? ಸೊ ಇದೇ ಸ್ಟ್ಯಾಂಡರ್ಡ್ ಅಂತಿಲ್ಲ ಸೂಡೋ ಕೋಡ್ಗೆ. ಸೊ ವೇರಿ ಆಗ್ತಾ ಇರ್ಬೋದು. ಸೊ ಏನು ಸ್ಟ್ಯಾಂಡರ್ಡ್ ಇಲ್ಲದಿರೋದ್ರಿಂದ ನನ್ನ ಸೂಡೋ ಕೋಡ್ ಆ್ಯಂಡ್ ನಿಮ್ಮ ಸೂಡೋ ಕೋಡ್ ವೇರಿ ಆಗೋ ಚಾನ್ಸಸ್ ಇದೆ. ಇದು ಇನ್ನೊಂದು ಡ್ರಾಬ್ಯಾಕ್. ಲಾಸ್ಟ್ ಡ್ರಾಬ್ಯಾಕ್, ಇಟ್ ಕ್ಯಾನ್ ಓನ್ಲಿ ಬಿ ಟೆಸ್ಟೆಡ್ ಆನ್ ಪೇಪರ್, ನೋ ಪ್ರೋಗ್ರಾಮ್ ಅವೈಲೇಬಲ್ ಟು ಟೆಸ್ಟ್ ಇಟ್. ಸೊ ಇದು ಪೆನ್ ಆ್ಯಂಡ್ ಪೇಪರಲ್ಲಿ ಟೆಸ್ಟ್ ಮಾಡ್ಬೋದು ಅಷ್ಟೇ. ನಮಗೇನು ಪ್ರೋಗ್ರಾಮ್ ಇಲ್ಲ ಅಥವಾ ಟೂಲ್ ಇಲ್ಲ ಇದನ್ನು ಟೆಸ್ಟ್ ಮಾಡೋದಕ್ಕೆ. ಓಕೆ ಸ್ಟೂಡೆಂಟ್ಸ್, ಸೂಡೋ ಕೋಡ್ ಅರ್ಥ ಇದೆ ಅಂತ ಭಾವಿಸ್ತೀನಿ. ಅಡ್ವಾಂಟೇಜಸ್, ಡ್ರಾಬ್ಯಾಕ್ಸ್ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಏನು ಓದಬೇಕು ಸರ್ ಸೂಡೋ ಕೋಡಲ್ಲಿ ಅಂದರೆ, ಡೆಫಿನೇಷನ್ ಓದಿ. ಇಟ್ ಈಸ್ ಅನ್ ಇನ್ಫಾರ್ಮಲ್ ವೇ ಆಫ್ ಟೆಸ್ಟಿಂಗ್ ದ ಅಲ್ಗೋರಿಥಮ್ ವಿತೌಟ್ ಪ್ರೋಗ್ರಾಮಿಂಗ್ ಸಿಂಟ್ಯಾಕ್ಸ್ ಅಥವಾ ವಿತೌಟ್ ಎನಿ ರೂಲ್ಸ್. ಇಟ್ ಈಸ್ ಅನ್ ಇನ್ಫಾರ್ಮಲ್ ವೇ ಆಫ್ ರೈಟಿಂಗ್ ದ ಸೊಲ್ಯೂಷನ್ ವಿತೌಟ್ ಎನಿ ರೂಲ್ಸ್. ಸೊ ಇಲ್ಲಿ ದರ್ ಇಸ್ ನೋ ಸ್ಟ್ಯಾಂಡರ್ಡ್ ಟು ಟೆಸ್ಟ್ ದ ಸೂಡೋ ಕೋಡ್. ಹೌದಲ್ವಾ? ಸೊ ಅದಾದಮೇಲೆ ಅಡ್ವಾಂಟೇಜಸ್, ಡ್ರಾಬ್ಯಾಕ್ಸ್ ತಿಳ್ಕೊಳ್ಳಿ. ಸೂಡೋ ಕೋಡ್ ಬರೆಯೋಕ್ಕೆ ಇನ್ಫಾರ್ಮಲ್ ವೇಯಲ್ಲೇ ನೀವು ಬರಿಬೋದು. ಹೌದಾ? ಸೊ ರೆಪ್ರೆಸೆಂಟೇಷನ್ ಆಫ್ ಅಲ್ಗೋರಿಥಮ್ಸ್ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಫ್ಲೋ ಚಾರ್ಟ್ ಆ್ಯಂಡ್ ಸೂಡೋ ಕೋಡ್ ಎರಡೂ ಅರ್ಥ ಆಗಿದೆ ಅಲ್ವಾ? ಸೊ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ. ದಟ್ ಈಸ್ ಫ್ಲೋ ಆಫ್ ಕಂಟ್ರೋಲ್. ಏನು ಸರ್ ಇದು ಫ್ಲೋ ಆಫ್ ಕಂಟ್ರೋಲ್? ಸ್ಟೂಡೆಂಟ್ಸ್, ಫ್ಲೋ ಆಫ್ ಕಂಟ್ರೋಲ್ ಅಂದರೆ ಯಾವ ಆರ್ಡ್ರಲ್ಲಿ ನಮ್ಮ ಇನ್ಸ್ಟ್ರಕ್ಷನ್ಸ್ ಎಕ್ಸಿಕ್ಯೂಟ್ ಆಗ್ತಿದೆ ಅಥವಾ ಯಾವ ಆರ್ಡ್ರಲ್ಲಿ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗ್ತಿದೆ ಅಂತ ಫ್ಲೋ ಆಫ್ ಕಂಟ್ರೋಲಲ್ಲಿ ತಿಳ್ಕೊಳ್ಳೋಣ. ಆಯಿತಾ? ಸೊ ಸ್ಟೂಡೆಂಟ್ಸ್, ಫ್ಲೋ ಆಫ್ ಕಂಟ್ರೋಲ್ ಏನು ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಏನು ಸರ್ ಇದು ಫ್ಲೋ ಆಫ್ ಕಂಟ್ರೋಲ್? ನಾನು ಹೇಳ್ದಂಗೆ ಇಟ್ ರೆಫರ್ಸ್ ಟು ದ ಆರ್ಡರ್ ಇನ್ ವಿಚ್ ಇನ್ಸ್ಟ್ರಕ್ಷನ್ಸ್ ಆರ್ ಸ್ಟೇಟ್ಮೆಂಟ್ಸ್ ಆರ್ ಎಕ್ಸಿಕ್ಯೂಟೆಡ್ ಇನ್ ದ ಪ್ರೋಗ್ರಾಮ್. ಸೊ ಯಾವ ಆರ್ಡ್ರಲ್ಲಿ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗ್ತಿದೆ ಅಥವಾ ಯಾವ ಆರ್ಡ್ರಲ್ಲಿ ನಿಮ್ಮ ಅಲ್ಗೋರಿಥಮ್ ಸ್ಟೆಪ್ಸ್ ಎಕ್ಸಿಕ್ಯೂಟ್ ಆಗ್ತಿದೆ, ಒಂದು ಸ್ಟೆಪ್ ಆದಮೇಲೆ ಇನ್ನೊಂದು ಸ್ಟೆಪ್ ಎಕ್ಸಿಕ್ಯೂಟ್ ಆಗ್ತಿದೆಯಾ ಅಥವಾ ಯಾವುದಾದ್ರು ಸ್ಟೆಪ್ ಸ್ಕಿಪ್ ಆಗ್ತಿದೆಯಾ ಅಥವಾ ಯಾವುದಾದ್ರು ಸ್ಟೆಪ್ ರಿಪೀಟ್ ಆಗ್ತಿದೆಯಾ, ಇದೆಲ್ಲ ಫ್ಲೋ ಆಫ್ ಕಂಟ್ರೋಲಲ್ಲಿ ತಿಳ್ಕೊಳ್ಳೋಣ. ಇಲ್ಲಿ 3 ಟೈಪ್ ಇದೆ. ದೆರ್ ಆರ್ 3 ಟೈಪ್ಸ್ ಆಫ್ ಫ್ಲೋ ಆಫ್ ಕಂಟ್ರೋಲ್. ಏನು ಸರ್ ಅದು? ಸೊ ಮಕ್ಕಳೇ, ಇಲ್ಲಿ ಸೀಕ್ವೆನ್ಸ್ ಅಂತ ಇದೆ, ಸೆಲೆಕ್ಷನ್ ಅಂತ ಇದೆ ಅಥವಾ ಇಟರೇಷನ್ ಅಂತ ಇದೆ. ನೆಕ್ಸ್ಟು ಸೊ ಸೀಕ್ವೆನ್ಸ್ ಫ್ಲೋ ಆಫ್ ಕಂಟ್ರೋಲ್ ಫಸ್ಟ್ ಒನ್. ನೆಕ್ಸ್ಟು ಸೆಲೆಕ್ಷನ್ ಫ್ಲೋ ಆಫ್ ಕಂಟ್ರೋಲ್. ಲಾಸ್ಟ್ ಒನ್ನು ಇಟರೇಷನ್ ಅಥವಾ ರಿಪಿಟೇಷನ್ ಅಂತ ಕೂಡ ಕರಿತೀವಿ. ಇಟರೇಷನ್ ಆರ್ ರಿಪಿಟೇಷನ್. ಏನು ಸರ್ ಇದು? ಮಕ್ಕಳೇ, ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸೀಕ್ವೆನ್ಸ್ ಅಂದರೆ ಒನ್ ಆಫ್ಟರ್ ದ ಅದರ್ ಎಕ್ಸಿಕ್ಯೂಟ್ ಆಗ್ತಿದ್ರೆ ಇಟ್ ಇಸ್ ಸೀಕ್ವೆನ್ಸ್. ನೀವೀಗ ಅಲ್ಗೋರಿಥಮ್ ಎಲ್ಲ ನೋಡಿದ್ರಲ್ಲ, ಏರಿಯಾ ಆಫ್ ಸರ್ಕಲ್,
ಮತ್ತು ಅಡಿಷನ್ ಆಫ್ 2 ನಂಬರ್ಸ್, ಏರಿಯಾ ಆ್ಯಂಡ್ ಪೆರಿಮೀಟರ್ ಆಫ್ ರೆಕ್ಟಾಂಗಲ್ ಎಲ್ಲ ಒಂದು ಸ್ಟೆಪ್ ಆದಮೇಲೆ ಇನ್ನೊಂದು ಸ್ಟೆಪ್ ಎಕ್ಸಿಕ್ಯೂಟ್ ಆಗ್ತಾನೆ ಇದೆ ಅಲ್ವಾ. ಸೊ ಒಂದು ಲೈನ್ ಆದಮೇಲೆ ಇನ್ನೊಂದು ಲೈನ್ ಎಕ್ಸಿಕ್ಯೂಟ್ ಆದರೆ ವಿ ಕಾಲ್ ಇಟ್ ಸೀಕ್ವೆನ್ಸ್ ಫ್ಲೋ ಆಫ್ ಕಂಟ್ರೋಲ್. ಆಯಿತು ಸರ್, ಮತ್ತು ಸೆಲೆಕ್ಷನ್ ಅಂದರೆ ಏನು? ಸೆಲೆಕ್ಷನ್ ಅಂದರೆ ಒಂದು ಕಂಡೀಷನ್ ನೋಡಿ ಎಕ್ಸಿಕ್ಯೂಟ್ ಆಗುತ್ತೆ. ಅಂದರೆ ಒಂದು ಕಂಡೀಷನ್ ಟ್ರೂ ಆದರೆ ಒಂದು ಪಾರ್ಟ್ ಎಕ್ಸಿಕ್ಯೂಟ್ ಆಗುತ್ತೆ, ಫಾಲ್ಸ್ ಆದರೆ ಇನ್ನೊಂದು ಪಾರ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಇಲ್ಲಿ ಎಲ್ಲ ಲೈನು ಎಕ್ಸಿಕ್ಯೂಟ್ ಆಗಲ್ಲ. ಯಾವುದರಲ್ಲಿ? ಸೆಲೆಕ್ಷನಲ್ಲಿ. ಕಂಡೀಷನ್ ಟೆಸ್ಟ್ ಮಾಡ್ತೀವಿ, ಕಂಡೀಷನ್ ಟ್ರೂ ಆದರೆ ಒಂದು ಪಾರ್ಟ್ ಎಕ್ಸಿಕ್ಯೂಟ್ ಆಗುತ್ತೆ, ಕಂಡೀಷನ್ ಫಾಲ್ಸ್ ಆದರೆ ಇನ್ನೊಂದು ಪಾರ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. ಆಯಿತು ಸರ್, ಇಟರೇಷನ್ ಆರ್ ರೆಪಿಟೇಷನ್ ಅಂದರೆ ಏನು? ರೆಪಿಟೇಷನ್ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ, ಸೇಮ್ ಸ್ಟೇಟ್ಮೆಂಟ್ ಮತ್ತೆ 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 ಎಕ್ಸಿಕ್ಯೂಟ್ ಮಾಡಿದ್ರೆ ವಿ ಕಾಲ್ ಇಟ್ ರೆಪಿಟೇಷನ್. ಎಲ್ಲಿ ತನಕ ಎಕ್ಸಿಕ್ಯೂಟ್ ಮಾಡ್ಬೇಕು ಸರ್ ಅಂದರೆ ಕಂಡೀಷನ್ ಸ್ಯಾಟಿಸ್ಫೈ ಆಗೋ ತನಕ ರಿಪೀಟ್ ಮಾಡ್ತಾ ಇರಬೇಕು. ಅದನ್ನು ರಿಪಿಟೇಷನ್ ಅಥವಾ ಇಟ್ರೇಷನ್ ಅಂತ ಕರಿತೀವಿ. ಓಕೆ, ಸೊ ಈ ಮೂರು ಬಗ್ಗೆನೂ ಸ್ವಲ್ಪ ತಿಳ್ಕೊಳ್ಳೋಣ. ಫಸ್ಟ್ ಸೀಕ್ವೆನ್ಸ್ ಫ್ಲೋ ಆಫ್ ಕಂಟ್ರೋಲ್ ಬಗ್ಗೆ ತಿಳ್ಕೊಳ್ಳೋಣ. ಸ್ಟೆಪ್ಸ್ ಆರ್ ಎಕ್ಸಿಕ್ಯೂಟೆಡ್ ಒನ್ ಆಫ್ಟರ್ ದಿ ಅದರ್ ಇನ್ ಲೀನಿಯರ್ ಫ್ಯಾಷನ್. ಒಂದಾದ್ಮೇಲೆ ಸ್ಟೆಪ್ಸ್ ಎಕ್ಸಿಕ್ಯೂಟ್ ಆಗ್ತಿದ್ರೆ ಇದನ್ನು ಸೀಕ್ವೆನ್ಸ್ ಫ್ಲೋ ಆಫ್ ಕಂಟ್ರೋಲ್ ಅಂತ ಕರಿತೀವಿ. ಹೌಎವರ್ ಸ್ಟೇಟ್ಮೆಂಟ್ಸ್ ಇನ್ ಅಲ್ಗೋರಿಥಮ್ ಮೇ ನಾಟ್ ಆಲ್ವೇಸ್ ಎಕ್ಸಿಕ್ಯೂಟ್ ಇನ್ ಸೀಕ್ವೆನ್ಸ್. ಸೊ ಯಾವಾಗಲೂ ಅಲ್ಗೋರಿಥಮ್ ಒನ್ ಆಫ್ಟರ್ ದ ಅದರ್ ಎಕ್ಸಿಕ್ಯೂಟ್ ಆಗದೇ ಇರ್ಬೋದು. ಈ ಕೆಲವೊಂದ್ಸಲಿ ನಮಗೆ ಕಂಡೀಷನ್ಸ್ ಇರ್ಬೋದು, ಎ ಇಸ್ ಗ್ರೇಟರ್ ದೆನ್ ಬಿ, ಪ್ರಿಂಟ್ ಎ, ಎಲ್ಸ್ ಪ್ರಿಂಟ್ ಬಿ. ಸೊ ಯಾವ್ದಾದ್ರು ಒಂದು ಪಾರ್ಟ್ ಮಾತ್ರ ಎಕ್ಸಿಕ್ಯೂಟ್ ಆಗ್ಬೋದು ಅವಾಗ. ಸೊ ಯಾವಾಗಲೂ ಅಲ್ಗೋರಿಥಮ್ ಸೀಕ್ವೆನ್ಸ್ ಮ್ಯಾನರಲ್ಲೇ ಹೋಗೋದಿಲ್ಲ. ಓಕೆ, ಸೊ ಎಕ್ಸಾಂಪಲ್ ಆಫ್ ಸೀಕ್ವೆನ್ಸ್ ಏನು ಹೇಳ್ಬೋದು? ಟು ಫೈಂಡ್ 2 ನಂಬರ್ಸ್, ಟು ಫೈಂಡ್ ಸಮ್ ಆಫ್ 2 ನಂಬರ್ಸ್ ಆ್ಯಂಡ್ ಆಲ್ ದ ಸ್ಟೇಟ್ಮೆಂಟ್ಸ್ ಆರ್ ಎಕ್ಸಿಕ್ಯೂಟೆಡ್ ಇನ್ ಲೀನಿಯರ್ ಫ್ಯಾಷನ್. ಇದು ಎಕ್ಸಾಂಪಲ್ ಹೇಳ್ಬೋದು ಅಲ್ವಾ. ಸಮ್ ಆಫ್ 2 ನಂಬರ್ಸ್ ಎಲ್ಲ ಲೈನು ಎಕ್ಸಿಕ್ಯೂಟ್ ಆಗುತ್ತೆ, ಹೌದಲ್ವಾ. ಸೊ ಫಸ್ಟ್ ಸ್ಟೆಪ್ ಸ್ಟಾರ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. ಇನ್ಪುಟ್ ಎ ಕಾಮ ಬಿ, 2 ನಂಬರ್ ಕೊಡ್ತೀರಾ, 10 20 ಅಂತ ತೊಗೊಂಡ್ರೆ ಎ ಆ್ಯಂಡ್ ಬಿ. ಸೊ 2 ನಂಬರ್ ಕೊಡ್ತೀರಾ. ನೆಕ್ಸ್ಟ್ ಎ ಪ್ಲಸ್ ಬಿ ಆ್ಯಡ್ ಮಾಡ್ತೀರಾ, ಎಸ್ ಅಲ್ಲಿ ಸ್ಟೋರ್ ಮಾಡ್ತೀರಾ. ಸೊ ಎಸ್ ಅಲ್ಲಿ ಇವಾಗ 30 ಇದೆ. ಆಮೇಲೆ ಪ್ರಿಂಟ್ ಮಾಡ್ತೀರಾ ಎಸ್ನ, ಸೊ 30 ಡಿಸ್ಪ್ಲೇ ಆಗುತ್ತೆ. ಆಮೇಲೆ ಸ್ಟಾಪ್ ಮಾಡ್ತೀರಾ. ಸೊ ಎಲ್ಲಾದರೂ ಸ್ಟೆಪ್ಸ್ನ ಸ್ಕಿಪ್ ಮಾಡಿದ್ದೀವಾ? ಇಲ್ಲ, ಎಲ್ಲ ಸ್ಟೆಪ್ಪು ಎಕ್ಸಿಕ್ಯೂಟ್ ಆಗ್ತಿದೆ ಅಲ್ವಾ. ಸಮ್ ಆಫ್ 2 ನಂಬರ್ಸ್ ಫೈಂಡ್ ಮಾಡೋಕ್ಕೆ ಎಲ್ಲ ಸ್ಟೆಪ್ಪು ಎಕ್ಸಿಕ್ಯೂಟ್ ಆಗ್ತಿದೆ. ಇದೇನಂತ ಹೇಳ್ಬೋದು? ಇಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಸೀಕ್ವೆನ್ಸ್ ಫ್ಲೋ ಆಫ್ ಕಂಟ್ರೋಲ್ ವೇರ್ ಆಲ್ ದ ಲೈನ್ಸ್ ಆರ್ ಆಲ್ ದ ಸ್ಟೆಪ್ಸ್ ಆರ್ ಆಲ್ ದ ಸ್ಟೇಟ್ಮೆಂಟ್ಸ್ ಆರ್ ಎಕ್ಸಿಕ್ಯೂಟೆಡ್ ಒನ್ ಆಫ್ಟರ್ ದಿ ಅದರ್. ಹೌದಲ್ವಾ. ಒಂದು ಸ್ಟೆಪ್ ಆದಮೇಲೆ ಇನ್ನೊಂದು ಸ್ಟೆಪ್, ಅದಾದಮೇಲೆ ಇನ್ನೊಂದು ಸ್ಟೆಪ್, ಎಲ್ಲ ಸ್ಟೆಪ್ಪು ಎಕ್ಸಿಕ್ಯೂಟ್ ಆದರೆ ವಿ ಕಾಲ್ ಇಟ್ ಸೀಕ್ವೆನ್ಸ್ ಫ್ಲೋ ಆಫ್ ಕಂಟ್ರೋಲ್. ಆಯಿತು ಸರ್, ನೆಕ್ಸ್ಟ್ ಸೆಲೆಕ್ಷನ್ ಅಂದರೆ ಏನು? ಸೊ ಸೆಲೆಕ್ಷನ್ಗೆ ಹೋಗೋಣ ಇವಾಗ. ಸೆಲೆಕ್ಷನ್ ಫ್ಲೋ ಆಫ್ ಕಂಟ್ರೋಲ್ಗೆ ಹೋಗೋಕ್ಕೆ ಮುಂಚೆ ಸೊ ಇಲ್ಲಿ ಫ್ಲೋ ಚಾರ್ಟ್ ಕೂಡ ಬರೆದಿದ್ದೀವಿ, ಹೌದಲ್ವಾ. ಫ್ಲೋ ಚಾರ್ಟ್ ಆಫ್ ಸಮ್ ಆಫ್ 2 ನಂಬರ್ಸ್ ನೋಡಿದ್ದೀರಾ ಆಲ್ರೆಡಿ. ಸೊ ಓವಲ್ ಶೇಪ್ ಸ್ಟಾರ್ಟ್ ಮಾಡೋದಕ್ಕೆ ಪ್ಯಾರಲೋಗ್ರಾಮ್ 2 ಇನ್ಪುಟ್ ತೊಗೊತೀರಾ, ಕ್ಯಾಲ್ಕುಲೇಷನ್ ಮಾಡ್ತಾ ಇರಾ, ರೆಕ್ಟಾಂಗಲ್ ಸಿಂಬಲ್ ತೊಗೊಂಡಿರಾ, ಔಟ್ಪುಟ್ ಮಾಡೋಕ್ಕೆ ಪ್ಯಾರಲೋಗ್ರಾಮ್ ಮತ್ತು ಸ್ಟಾಪ್ ಮಾಡ್ತಾ ಇದ್ದೀರಾ, ಹೌದಾ. ಸೊ ಫ್ಲೋ ಚಾರ್ಟ್ ಆ್ಯಂಡ್ ಅಲ್ಗೋರಿಥಮ್ ಗೊತ್ತಾಗಿದೆ ಅಂತ ಭಾವಿಸ್ತೀನಿ ಇವಾಗ. ಸೊ ಈಗ ಸೆಲೆಕ್ಷನ್ ಫ್ಲೋ ಆಫ್ ಕಂಟ್ರೋಲ್ ಬಗ್ಗೆ ತಿಳ್ಕೊಳ್ಳೋಣ. ಸೀಕ್ವೆನ್ಸ್ ಗೊತ್ತಾಯ್ತಲ್ವಾ, ಎಲ್ಲ ಸ್ಟೆಪ್ಪು ಎಕ್ಸಿಕ್ಯೂಟ್ ಆಗುತ್ತೆ. ಸ್ಟಾರ್ಟು, ಇನ್ಪುಟ್ಟು, ಮತ್ತು ಕ್ಯಾಲ್ಕುಲೇಷನ್, ಮತ್ತು ಔಟ್ಪುಟ್, ಮತ್ತು ಸ್ಟಾಪ್. ಸೊ ಎಲ್ಲ ಎಕ್ಸಿಕ್ಯೂಟ್ ಆದರೆ ವಿ ಕಾಲ್ ಇಟ್ ಸೀಕ್ವೆನ್ಸ್ ಫ್ಲೋ ಆಫ್ ಕಂಟ್ರೋಲ್, ಹೌದಲ್ವಾ. ಸೊ ಈಗ ಸೆಲೆಕ್ಷನ್ ಫ್ಲೋ ಆಫ್ ಕಂಟ್ರೋಲ್ ಏನು ಅಂತ ನೋಡೋಣ. ಸೊ ಸೆಲೆಕ್ಷನ್ ಫ್ಲೋ ಆಫ್ ಕಂಟ್ರೋಲ್ ಏನು ಅಂತ ತಿಳ್ಕೊಳ್ಳೋಣ. ಓಕೆ, ಸೆಲೆಕ್ಷನ್ ಫ್ಲೋ ಆಫ್ ಕಂಟ್ರೋಲ್ ಏನು ಸರ್ ಇದು? ಸೆಲೆಕ್ಷನ್ ಫ್ಲೋ ಆಫ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಆರ್ ಎಕ್ಸಿಕ್ಯೂಟೆಡ್ ಬೇಸ್ಡ್ ಆನ್ ದ ಕಂಡೀಷನ್. ಸೊ ಇಲ್ಲಿ ಕಂಡೀಷನ್ ನೋಡಿ ಆಮೇಲೆ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗುತ್ತೆ. ಸೀಕ್ವೆನ್ಸ್ ಥರ ಎಲ್ಲ ಎಕ್ಸಿಕ್ಯೂಟ್ ಆಗಲ್ಲ. ಕಂಡೀಷನ್ ಟ್ರೂ ಇದ್ದರೆ ಒಂದು ಪಾರ್ಟ್ ಎಕ್ಸಿಕ್ಯೂಟ್ ಆಗುತ್ತೆ, ಫಾಲ್ಸ್ ಇದ್ದರೆ ಇನ್ನೊಂದು ಪಾರ್ಟ್ ಎಕ್ಸಿಕ್ಯೂಟ್ ಆಗುತ್ತೆ, ಎಲ್ಲ ಸ್ಟೆಪ್ಪು ಎಕ್ಸಿಕ್ಯೂಟ್ ಆಗಲ್ಲ. ಸೊ ಎಕ್ಸಾಂಪಲ್ ಇಫ್ ಎಲ್ಸ್ ಏನು ಸರ್ ಇದು? ಸೊ ಮಕ್ಕಳೇ, ಇದು ಇನ್ನೂ ಡೆಪ್ತ್ ಆಗಿ ಚಾಪ್ಟರ್ 6 ಅಲ್ಲಿ ಕಲಿತೀವಿ. ದಟ್ ಈಸ್ ಫ್ಲೋ ಆಫ್ ಕಂಟ್ರೋಲ್. ಚಾಪ್ಟರ್ 6 ಇದೆ ನಿಮ್ಮ ಸಿಲೆಬಸ್ಸಲ್ಲಿ, ಫ್ಲೋ ಆಫ್ ಕಂಟ್ರೋಲ್ ಅಂತ. ಸೊ ಈ ಫ್ಲೋ ಆಫ್ ಕಂಟ್ರೋಲಲ್ಲಿ ಎಲ್ಲ ಸ್ಟೇಟ್ಮೆಂಟ್ಸ್, ಎಲ್ಲ ಸೆಲೆಕ್ಷನ್ ಸ್ಟೇಟ್ಮೆಂಟ್ಸ್ ಬಗ್ಗೆ ತಿಳ್ಕೊತೀವಿ. ಇಫ್ ಎಲ್ಸ್. ಬಟ್ ನಾನಿಲ್ಲಿ ಬ್ರೀಫ್ ಆಗಿ ಹೇಳ್ತೀನಿ. ಇಫ್ ಅಂದ್ರೇನು, ಇಫ್ ಎಲ್ಸ್ ಅಂದ್ರೇನು, ಇಫ್ ಅಂದರೆ ಏನು ಅಂತ, ಆಯಿತಾ. ಈ ಇಫ್ ಕಂಡೀಷನ್ನ ಸಿಂಪಲ್ ಇಫ್ ಅಂತ ಕೂಡ ಹೇಳ್ತೀವಿ. ಇಫ್ನ ವಿ ಆಲ್ಸೋ ಕಾಲ್ ಆಸ್ ಸಿಂಪಲ್ ಇಫ್, ಆಯಿತಾ. ಸೊ ಹೆಂಗೆ ಬರೆಯೋದು? ಸಿಂಪಲ್ ಇಫ್ ಇಸ್ ರಿಟರ್ನ್ ಆಸ್ ಫಾಲೋಸ್. ಇಫ್ ಕಂಡೀಷನ್ ಹೆಂಗೆ ಬರೆಯೋದು? ಸಿಂಪಲ್ ಇಫ್ ಅಂತ ಇಲ್ಲಿದೆ. ಇಫ್ ಅಂತ ಬರಿತೀರಾ. ಈ ಇಫ್ ಬರೆದಾದ ಮೇಲೆ ಸ್ಪೇಸ್ ಕೊಟ್ಟು ಕಂಡೀಷನ್ ಬರಿತೀರಾ. ಏನು ಸರ್ ಕಂಡೀಷನ್? ಈಗ ಕಂಡೀಷನ್ ಏನಾದರೂ ಇರ್ಬೋದು. ಇಫ್ ಎ ಗ್ರೇಟರ್ ದೆನ್ ಬಿ ಕಂಡೀಷನ್ ಆಗ್ಬೋದು. ಇಲ್ಲಿ ಈ ಕಂಡೀಷನ್ ಬದಲು ಯು ಕ್ಯಾನ್ ಗಿವ್ ಎನಿ ಕಂಡೀಷನ್, ಎ ಗ್ರೇಟರ್ ದೆನ್ ಬಿ. ಸೊ ನಿಮ್ಮ ಪ್ರೋಗ್ರಾಮ್ ಮೇಲೆ ಡಿಪೆಂಡ್ ಆಗುತ್ತೆ ಅಥವಾ ನಿಮ್ಮ ಸೊಲ್ಯೂಷನ್ ಮೇಲೆ ಡಿಪೆಂಡ್ ಆಗುತ್ತೆ ಏನು ಕಂಡೀಷನ್ ಕೊಡಬೇಕಂತ. ಸೊ ಇಫ್ ಆದಮೇಲೆ ಕಂಡೀಷನ್, ಆ ಕಂಡೀಷನ್ ಟ್ರೂ ಆದರೆ ಏನು ಮಾಡ್ತೀರಾ? ಇಲ್ಲಿ ಸ್ಪೇಸ್ ಕೊಡ್ತೀರಾ. ಸ್ಪೇಸ್ ಕೊಟ್ಟು ಸ್ಟೆಪ್ಸ್ ಟು ಬಿ ಟೇಕನ್ ವೆನ್ ಕಂಡೀಷನ್ ಇಸ್ ಟ್ರೂ. ಕಂಡೀಷನ್ ಟ್ರೂ ಆದರೆ ಇಲ್ಲಿ ಒಳಗಿರೋ ಸ್ಟೆಪ್ಸ್ ಎಲ್ಲ ಎಕ್ಸಿಕ್ಯೂಟ್ ಮಾಡ್ತೀರಾ. ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇಫ್ ಬರಿತೀರಾ ಫಸ್ಟು, ಆಮೇಲೆ ಕಂಡೀಷನ್ ಟ್ರೂ ಆದರೆ
ಏನು ಮಾಡ್ತೀರಾ, ನೆಕ್ಸ್ಟ್ ಲೈನಲ್ಲಿ ಈ ಸ್ಪೇಸ್ ಬಿಟ್ಟು ಏನೇ ಸ್ಟೆಪ್ಸ್ ಇದ್ರೂ ಅದೆಲ್ಲ ಎಕ್ಸಿಕ್ಯೂಟ್ ಆಗುತ್ತೆ. ಆಯಿತು, ಇಲ್ಲೇನಿದೆ ಸ್ಟೆಪ್ಸ್ ಆಲ್ವೇಸ್ ಎಕ್ಸಿಕ್ಯೂಟೆಡ್. ಮಕ್ಕಳೇ ಇಲ್ಲಿ ನೋಡ್ಬೋದು, ಲೈನ್ ಫಾರ್ಮ್ಯಾಟ್ ನೋಡ್ಬೋದು ಇಲ್ಲಿ. ಸೊ ಇಲ್ಲಿ ಏನೇ ಬರೆದ್ರು ನೀವು ಯಾವಾಗಲೂ ಎಕ್ಸಿಕ್ಯೂಟ್ ಆಗುತ್ತೆ. ಬ್ಲಾಕ್ ಒಳಗೆ ಬರೆದಿಲ್ಲ ಅಂದರೆ ಬ್ಲಾಕ್ ಆಚೆ ಬರೆದ್ರೆ ಎವ್ರಿ ಸ್ಟೇಟ್ಮೆಂಟ್ ವಿಲ್ ಎಕ್ಸಿಕ್ಯೂಟ್. ಇಲ್ಲಿ ನೋಡ್ಬೋದು, ಕಂಡೀಷನ್ ಟ್ರೂ ಆದರೆ ಬ್ಲಾಕ್ ಒಳಗೆ ಹೋಗ್ತೀವಿ. ಬ್ಲಾಕ್ ಒಳಗೆ ಅಂದರೆ ಸ್ಪೇಸ್ ಬಿಟ್ಟು ಹೋಗ್ತೀವಿ ಆ್ಯಂಡ್ ಇವೆಲ್ಲ ಸ್ಟೆಪ್ಸು ಎಕ್ಸಿಕ್ಯೂಟ್ ಆಗುತ್ತೆ. ಬ್ಲಾಕ್ ಒಳಗೆ ಏನು ಬರೀತೀರಾ ಎಲ್ಲ ಎಕ್ಸಿಕ್ಯೂಟ್ ಆಗುತ್ತೆ. ಆಮೇಲೆ ಬ್ಲಾಕ್ ಆಚೆ ಬರ್ತೀರಾ ಅಲ್ವಾ, ಬ್ಲಾಕ್ ಆಚೆ ಯಾವಾಗಲೂ ಎಕ್ಸಿಕ್ಯೂಟ್ ಆಗುತ್ತೆ. ಕಂಡೀಷನ್ ಟ್ರೂ ಇದ್ದರೂ ಫಾಲ್ಸ್ ಇದ್ದರೂ ಯಾವಾಗಲೂ ಬ್ಲಾಕ್ ಆಚೆ ಎಕ್ಸಿಕ್ಯೂಟ್ ಆಗುತ್ತೆ. ಮತ್ತು ಕಂಡೀಷನ್ ಫಾಲ್ಸ್ ಇದ್ದರೆ ಏನಾಗುತ್ತೆ ಸರ್ ಅಂದರೆ ಬ್ಲಾಕ್ ಒಳಗೆ ಹೋಗೋದಿಲ್ಲ, ಆಚೆ ಮಾತ್ರ ಎಕ್ಸಿಕ್ಯೂಟ್ ಮಾಡುತ್ತೆ. ಕಂಡೀಷನ್ ಟ್ರೂ ಇದ್ದರೆ ಏನಾಗುತ್ತೆ ಸರ್ ಅಂದರೆ ಬ್ಲಾಕ್ ಒಳಗೆ ಹೋಗುತ್ತೆ, ಬ್ಲಾಕ್ ಆಚೆನೂ ಬಂದು ಎಕ್ಸಿಕ್ಯೂಟ್ ಮಾಡುತ್ತೆ. ಓಕೆ ಸ್ಟೂಡೆಂಟ್ಸ್, ಸೊ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಇಫ್ ಅಂದರೆ ಇಫ್ ಸ್ಟೇಟ್ಮೆಂಟ್ ಆದಮೇಲೆ ವಿ ವಿಲ್ ಪುಟ್ ಕಂಡೀಷನ್ ಟ್ರೂ ಆದರೆ ಬ್ಲಾಕ್ ಒಳಗೆ ಹೋಗ್ತೀವಿ. ಸೊ ದಿಸ್ ಇಸ್ ಕಾಲ್ಡ್ ಬ್ಲಾಕ್, ಇನ್ಸೈಡ್ ದ ಬ್ಲಾಕ್. ಸೊ ಬ್ಲಾಕ್ ಒಳಗೆ ಹೋಗಿ ಯಾವ ಸ್ಟೆಪ್ ಇದೆಯೋ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಆಮೇಲೆ ಬ್ಲಾಕ್ ಆಚೆ ಬಂದು ಬ್ಲಾಕ್ ಆಚೆ ಏನಾದರೂ ಸ್ಟೆಪ್ಸ್ ಇದ್ದರೆ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಬಟ್ ಕಂಡೀಷನ್ ಫಾಲ್ಸ್ ಆದರೆ ಬ್ಲಾಕ್ ಒಳಗೆ ಹೋಗಲ್ಲ, ಬ್ಲಾಕ್ ಆಚೆ ಏನಿದೆ ಅಷ್ಟು ಎಕ್ಸಿಕ್ಯೂಟ್ ಆಗುತ್ತೆ. ಬ್ಲಾಕ್ ಅಂದರೆ ಏನು ಸರ್ ಅಂದರೆ set of statements that is executed in one sequence. ಸೊ ಬ್ಲಾಕ್ ಅಂದರೆ ಏನು ಕರಿಬೋದು ಅಂದರೆ ಗ್ರೂಪ್ ಆಫ್ ಸ್ಟೇಟ್ಮೆಂಟ್ಸ್ ಅಥವಾ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್, ಇದನ್ನು ಬ್ಲಾಕ್ ಅಂತ ಕರಿತೀವಿ. ಗ್ರೂಪ್ ಆಫ್ ಸ್ಟೇಟ್ಮೆಂಟ್ಸ್ ಅಥವಾ ಮಲ್ಟಿಪಲ್ ಸ್ಟೇಟ್ಮೆಂಟ್ಸ್ನ ಇದನ್ನು ಬ್ಲಾಕ್ ಅಂತ ಕರಿತೀವಿ. ಇಲ್ಲಿ ಎಷ್ಟು ಬೇಕಾದ್ರೂ ಸ್ಟೇಟ್ಮೆಂಟ್ಸ್ ಇರ್ಬೋದು. ಆಯಿತಾ, ಇಫ್ ಕಂಡೀಷನ್ ಅರ್ಥ ಆಯ್ತಲ್ವಾ. ಈಗ ಇಫ್ ಎಲ್ಸ್ ಅಂದರೆ ಏನು? ಇಫ್ ಎಲ್ಸ್ ಕಂಡೀಷನ್ ಇಸ್ ರಿಟರ್ನ್ ಆಸ್ ಫಾಲೋಸ್. ಮಕ್ಕಳೇ ಇದು ಸಿಂಪಲ್. ಇಫ್ ಬರೆದ್ರಲ್ಲ, ಇಫಲ್ಲಿ ಎಷ್ಟು ಟೈಮ್ ಕಂಡೀಷನ್ ಚೆಕ್ ಮಾಡ್ತೀರಾ? ಒಂದೇ ಸಲ. ಇಫ್ ಎಲ್ಸಲ್ಲಿ 2 ಸಲ ಚೆಕ್ ಮಾಡ್ತೀವಿ. ಇಫ್ಗೊಂದು ಕಂಡೀಷನ್, ಎಲ್ಸ್ ಇನ್ನೊಂದು ಬ್ಲಾಕ್ ಆ್ಯಡ್ ಆಗುತ್ತೆ ಇಲ್ಲಿ. ಸೊ ಇಲ್ಲಿ ನೋಡ್ಬೋದು, ಇಫ್ ಕಂಡೀಷನ್ ಏನಾದರೂ ಇರ್ಬೋದು. ಇಫ್ ಆದಮೇಲೆ ಕಂಡೀಷನ್ ಹಾಕ್ತೀರಾ, ಕಂಡೀಷನ್ ಟ್ರೂ ಆದರೆ ಬ್ಲಾಕ್ ಒಳಗೆ ಹೋಗಿ ಸ್ಟೆಪ್ಸ್ ಟು ಬಿ ಎಕ್ಸಿಕ್ಯೂಟೆಡ್ ಆರ್ ಸ್ಟೆಪ್ಸ್ ಟು ಬಿ ಟೇಕನ್ ವೆನ್ ಕಂಡೀಷನ್ ಇಸ್ ಟ್ರೂ. ಕಂಡೀಷನ್ ಟ್ರೂ ಆದರೆ ಬ್ಲಾಕ್ ಒಳಗೆ ಹೋಗಿ ಇದೆಲ್ಲ ಎಕ್ಸಿಕ್ಯೂಟ್ ಆಗುತ್ತೆ, ಏನೇ ಸ್ಟೇಟ್ಮೆಂಟ್ ಇದ್ರೂ ಎಕ್ಸಿಕ್ಯೂಟ್ ಆಗುತ್ತೆ. ಬಟ್ ಕಂಡೀಷನ್ ಫಾಲ್ಸ್ ಆದರೆ ಇಫ್ ಬ್ಲಾಕಲ್ಲಿ ಹೋಗಲ್ಲ, ಎಲ್ಸ್ ಬ್ಲಾಕಿಗೆ ಬರುತ್ತೆ. ಇದನ್ನು ನೀವು ತಿಳ್ಕೊಬೇಕು. ಕಂಡೀಷನ್ ಟ್ರೂ ಆದರೆ ಫಾಲ್ಸ್ ಆದರೆ ಏನಾಗುತ್ತೆ ತಿಳ್ಕೊಬೇಕು. ಕಂಡೀಷನ್ ಟ್ರೂ ಆದರೆ ಬರೀ ಇಫ್ ಬ್ಲಾಕಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. ಓನ್ಲಿ ಇಫ್ ಬ್ಲಾಕಲ್ಲಿ ಏನಿದೆ ಅಷ್ಟೇ ಎಕ್ಸಿಕ್ಯೂಟ್ ಆಗುತ್ತೆ. ಕಂಡೀಷನ್ ಫಾಲ್ಸ್ ಆದರೆ ಇಫ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗಲ್ಲ, ಎಲ್ಸ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ. ಕಂಡೀಷನ್ ಫಾಲ್ಸ್ ಆದರೆ ಓನ್ಲಿ ಎಲ್ಸ್ ಬ್ಲಾಕ್ ಇಸ್ ಎಕ್ಸಿಕ್ಯೂಟೆಡ್. ಸೊ ಇದನ್ನು ನೀವು ನೆನ್ಪಿಟ್ಕೊಬೇಕು. ಓಕೆ, ಸೊ ಇದು ಇಫ್ ಎಲ್ಸ್. ಅರ್ಥ ಆಯ್ತಲ್ವಾ? ಇಫ್ ಅಂದರೆ ಏನು? ಇಫ್ ಇಸ್ ಸಿಮಿಲರ್ ಟು ಇಫ್ ಎಲ್ಸ್, ಬಟ್ ಇನ್ನೊಂದು ಬ್ಲಾಕ್ ಇಲ್ಲ. ಎಲ್ಸ್ ಅನ್ನೋ ಬ್ಲಾಕ್ ಇಫಲ್ಲಿ ಬರಲ್ಲ. ಸಿಂಪಲ್ ಇಫಲ್ಲಿ ಕಂಡೀಷನ್ ಟ್ರೂ ಆದರೆ ಬ್ಲಾಕ್ ಒಳಗೆ ಹೋಗ್ತೀವಿ, ಎಕ್ಸಿಕ್ಯೂಟ್ ಮಾಡ್ತೀವಿ, ಬ್ಲಾಕ್ ಆಚೆನೂ ಎಕ್ಸಿಕ್ಯೂಟ್ ಆಗುತ್ತೆ. ಬಟ್ ಕಂಡೀಷನ್ ಫಾಲ್ಸ್ ಆದರೆ ಸಿಂಪಲ್ ಇಫಲ್ಲಿ ಬ್ಲಾಕ್ ಒಳಗೆ ಹೋಗಲ್ಲ, ಬ್ಲಾಕ್ ಆಚೆ ಮಾತ್ರ ಎಕ್ಸಿಕ್ಯೂಟ್ ಆಗುತ್ತೆ. ಹೌದಲ್ವಾ? ಇಫ್ ಎಲ್ಸಲ್ಲಿ ಎಲ್ಸ್ ಬ್ಲಾಕ್ ಆ್ಯಡ್ ಆಗಿದೆ. ಇಫ್ ಕಂಡೀಷನ್ ಟ್ರೂ ಆದರೆ ಬರೀ ಇಫ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ. ಇಫ್ ಕಂಡೀಷನ್ ಫಾಲ್ಸ್ ಆದರೆ ಬರೀ ಎಲ್ಸ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ. ಇದು ಕಂಡೀಷನ್ ಟ್ರೂ ಆದರೆ ಬರೀ ಇಫ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ. ಕಂಡೀಷನ್ ಫಾಲ್ಸ್ ಆದರೆ ಎಲ್ಸ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ. ಹೌದಲ್ವಾ ಸ್ಟೂಡೆಂಟ್ಸ್? ಸೊ ಇಫ್ ಆಮೇಲೆ ಇಫ್ ಎಲ್ಸ್ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಇಫ್ ಅಂದರೆ ಏನು ಸರ್ ಅಂದರೆ, ಮಕ್ಕಳೇ ಇಫ್ ಅಂದರೆ ಇವಾಗ 2 ಕಂಡೀಷನ್ಸ್ಗಿಂತ ಜಾಸ್ತಿ ಇದ್ದರೆ, ಅಂದರೆ ಮೋರ್ ದೆನ್ 2 ಕಂಡೀಷನ್ಸ್ ಇದ್ದರೆ ನಾವು ಇಫ್ ಯೂಸ್ ಮಾಡ್ತೀವಿ. ಮೋರ್ ದೆನ್ 2 ಕೇಸಸ್ ಅಥವಾ 2 ಕಂಡೀಷನ್ಸ್ ಇದ್ದರೆ ನಾವು ಇಫ್ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಕೊಡಿ ಸರ್. ಮಕ್ಕಳೇ ಇವಾಗ ನೀವು ಮಾರ್ಕ್ಸ್ ತೊಗೊತೀರಲ್ವಾ, ಮಾರ್ಕ್ಸಲ್ಲಿ ಎಷ್ಟು ಕೇಸಸ್ ಇರುತ್ತೆ? ಡಿಸ್ಟಿಂಕ್ಷನ್ ತೊಗೊಳ್ಳೋರು ಇರ್ತಾರೆ, ಫಸ್ಟ್ ಕ್ಲಾಸ್ ತೊಗೊಳ್ಳೋರು ಇರ್ತಾರೆ, ಸೆಕೆಂಡ್ ಕ್ಲಾಸ್ ತೊಗೊಳ್ಳೋರು ಇರ್ತಾರೆ, ಪಾಸ್ ಮಾರ್ಕ್ಸ್ ತೊಗೊಳ್ಳೋರು ಇರ್ತಾರೆ, ಫೇಲ್ ಆದವರು ಇರ್ತಾರೆ. 5 ಕೇಸ್ ಬಂತಿಲ್ಲಿ. 5 ಕೇಸ್ಗೆ ನಾನು ಇಫ್ ಎಲ್ಸ್ ಹಾಕೋಕ್ಕಾಗತ್ತಾ? ಇಫ್ ಎಲ್ಸಲ್ಲಿ 2 ಬ್ಲಾಕ್ ಇರೋದು, ಇಫ್ ಒಂದು ಎಲ್ಸ್ ಒಂದು. ಬಟ್ ನನಗೆ ಈ ಮಾರ್ಕ್ಸ್ ಕ್ಯಾಲ್ಕುಲೇಷನ್ ಅಥವಾ ಡಿಸ್ಟಿಂಕ್ಷನ್ ಅಥವಾ ಗ್ರೇಡ್ ಕೊಡಬೇಕಾದ್ರೆ ABCD 4 ಗ್ರೇಡ್ ಇದೆಯಲ್ವ, ಅಥವಾ ಡಿಸ್ಟಿಂಕ್ಷನ್, ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಪಾಸ್ ಕ್ಲಾಸ್, ಆಮೇಲೆ ಫೇಲ್, 5 ಕಂಡೀಷನ್ ಬರುತ್ತೆ. ಆವಾಗ ನಾವು ಈ ಇಫ್ ಯೂಸ್ ಮಾಡಬೇಕು. ಯಾಕಂದರೆ ಮಲ್ಟಿಪಲ್ ಕೇಸಸ್ ಬರುತ್ತೆ. ಸೊ ಹೆಂಗೆ ಸರ್ ಯೂಸ್ ಮಾಡೋದು ಅಂದರೆ, ನೀವು ಇಫ್ ಎಲ್ಸ್ ಯೂಸ್ ಮಾಡಿದ್ರಲ್ಲ ಅದೇ ಥರ ಯೂಸ್ ಮಾಡಬೇಕು. ಇಫ್ ಮಾರ್ಕ್ಸ್ ಇಸ್ ಗ್ರೇಟರ್ ದೆನ್ 85 ಕಂಡೀಷನು ಅಲ್ವಾ. ಇಫ್ ಕಂಡೀಷನ್ ಹಾಕ್ತೀರಾ, ಮಾರ್ಕ್ಸ್ ಇಸ್ ಗ್ರೇಟರ್ ದೆನ್ 85, ಪ್ರಿಂಟ್ ಡಿಸ್ಟಿಂಕ್ಷನ್, ಬ್ಲಾಕ್ ಒಳಗೆ ಪ್ರಿಂಟ್ ಡಿಸ್ಟಿಂಕ್ಷನ್. ಎಲ್ಸ್ ಇಫ್ ಯೂಸ್ ಮಾಡ್ತೀರಾ, ಇಲ್ಲಿ ಎಲ್ಸ್ ಬದಲು ಇಲ್ಲಿ ಎಲ್ಸ್ ಯೂಸ್ ಮಾಡಿದ್ರಲ್ಲ ಇಫ್ ಎಲ್ಸಲ್ಲಿ, ಇಲ್ಲಿ ಎಲ್ಸ್ ಇಫ್ ಅಂತ ಯೂಸ್ ಮಾಡ್ತೀವಿ ಅಷ್ಟೇ, ಅದೊಂದು ಚೇಂಜು. ಎಲ್ಸ್ ಇಫ್ ಮತ್ತೆ ಕಂಡೀಷನ್ ಕೊಡ್ತೀರಾ. ಎಲ್ಸ್ ಇಫ್
marks is greater than 60, print first class. Block ಅಲ್ಲಿ ಹೋಗಿ print first class. Else if marks is greater than 50, print second class. Else if ಈ ಥರ else if ಮಲ್ಟಿಪಲ್ ಕಂಡೀಷನ್ಸ್ ಚೆಕ್ ಮಾಡ್ತಾ ಇರಲ್ಲ, ಅದಕ್ಕೆ else if ಯೂಸ್ ಮಾಡ್ತೀವಿ. ಓಕೆ, ಸೊ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇದ್ರ ಮೇಲೆ ಎಕ್ಸಾಂಪಲ್ಸ್ ಕೂಡ ಇದೆ, ಎಕ್ಸಾಂಪಲ್ಸಲ್ಲಿ ಐ ವಿಲ್ ಎಕ್ಸ್ಪ್ಲೇನ್ ಇಟ್. ಓಕೆ, ಸೊ ಈ ಸೆಲೆಕ್ಷನ್ ಫ್ಲೋ ಆಫ್ ಕಂಟ್ರೋಲ್ಗೆ ಕೆಲವೊಂದು ಎಕ್ಸಾಂಪಲ್ಸ್ ತೊಗೊಂಡಿವಿ, ಈ ಎಕ್ಸಾಂಪಲ್ಸ್ ಕೂಡ ನೋಡೋಣ. ಸೊ ಎಕ್ಸಾಂಪಲ್ ಏನಿದೆ, ರೈಟ್ ಅನ್ ಅಲ್ಗೋರಿಥಮ್ ಆ್ಯಂಡ್ ಫ್ಲೋ ಚಾರ್ಟ್ ಟು ಫೈಂಡ್ ಗ್ರೇಟೆಸ್ಟ್ ಆಫ್ 2 numbers. ಸೊ ಮಕ್ಕಳೇ, ಗ್ರೇಟೆಸ್ಟ್ ಆಫ್ 2 ನಂಬರ್ಸಲ್ಲಿ ಎಲ್ಲ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಲ್ಲ, ನೀವು ಇದು ಫಸ್ಟ್ ತಿಳ್ಕೊಬೇಕು. ಸೊ ಇಷ್ಟು ಅಲ್ಗೋರಿಥಮ್ಸ್ ಓದಿದಿರಲ್ಲ, ಏರಿಯಾ ಆಫ್ ಸರ್ಕಲ್, ಸಮ್ ಆಫ್ 2 numbers ಎಲ್ಲ ಎಕ್ಸಿಕ್ಯೂಟ್ ಆಗ್ತಿತ್ತು ಸೀಕ್ವೆನ್ಸ್ ಮ್ಯಾನರಲ್ಲಿ, ಒನ್ ಆಫ್ಟರ್ ದಿ ಅದರ್ ಎಲ್ಲ ಎಕ್ಸಿಕ್ಯೂಟ್ ಆಗ್ತಿತ್ತು. ಬಟ್ ಈಗ ಅಲ್ಗೋರಿಥಮ್ ಗ್ರೇಟೆಸ್ಟ್ ಆಫ್ 2 ನಂಬರ್ಸಲ್ಲಿ ಎಲ್ಲ ಲೈನು ಎಕ್ಸಿಕ್ಯೂಟ್ ಆಗಲ್ಲ. ಮತ್ತು ಏನಾಗುತ್ತೆ ಸರ್ ಅಂದರೆ, ಸೊ ಇಲ್ಲಿ ನೋಡ್ಬೋದು ಅಲ್ಗೋರಿಥಮ್ ನಾನು ಸೊಲ್ಯೂಷನ್ ಕೊಟ್ಟಿದ್ದೀನಿ ಇಲ್ಲಿ. ಫಸ್ಟ್ ಸ್ಟೆಪ್ ಏನು ಮಾಡ್ತೀರಾ, ಅಲ್ಗೋರಿಥಮ್ ನಿಮ್ಗೆ ಗೊತ್ತು, ಸ್ಟಾರ್ಟ್ ಮಾಡ್ತೀರಾ ಅಲ್ವಾ. ಸೊ ಫಸ್ಟ್ ಸ್ಟೆಪ್ ಯಾವಾಗಲೂ ಸ್ಟಾರ್ಟ್ ದ ಅಲ್ಗೋರಿಥಮ್. ಸೆಕೆಂಡ್ ಸ್ಟೆಪ್, ಈ ಗ್ರೇಟೆಸ್ಟ್ ಆಫ್ 2 numbers, 2 ನಂಬರ್ ಬೇಕೇ ಬೇಕಲ್ವಾ ಇನ್ಪುಟ್ಟು. 2 ನಂಬರ್ ಇಲ್ಲ ಅಂದರೆ ನಾನು ಯಾವ್ದು ಗ್ರೇಟರ್ ಅಂತ ಹೇಳೋಕ್ಕಾಗಲ್ಲ, ಹೌದಾ. ಸೊ ನಾನು ಇನ್ಪುಟ್ ಏನು ಮಾಡೀನಿ, A, B, 2 ಇನ್ಪುಟ್ ತೊಗೊಂಡಿನಿ, ದಟ್ ಈಸ್ A, B. ನೀವೇನಾದರೂ ವ್ಯಾಲ್ಯೂ ಕೊಡ್ಬೋದು ಇಲ್ಲಿ. ಸೊ ನಾನು ವ್ಯಾಲ್ಯೂ ಕೀಬೋರ್ಡಿಂದ ಲೆಟ್ಸ್ ಸೇ 20 ಆ್ಯಂಡ್ 10 ತೊಗೊಂಡೆ. A ವ್ಯಾಲ್ಯೂ 20, B ವ್ಯಾಲ್ಯೂ 10 ತೊಗೊಂಡೆ ಅಂತ ಅನ್ಕೊಳ್ಳೋಣ, ಆಯಿತಾ. ಇನ್ಪುಟ್ ಮಾಡಿದ್ದೀವಿ. ನೆಕ್ಸ್ಟು ಇಫ್ ಸ್ಟೇಟ್ಮೆಂಟ್ ಯೂಸ್ ಮಾಡಿದ್ದೀವಿ. ಸಿಂಪಲ್ ಇಫ್ ಎಲ್ಸ್ ನೋಡಿದ್ರಲ್ಲ, ಇಫ್ ಎಲ್ಸ್ ಯೂಸ್ ಮಾಡಿದ್ದೀವಿ. ಸಿಂಪಲ್ ಇಫ್ ಅಲ್ಲ, ಇಫ್ ಎಲ್ಸ್ ಯೂಸ್ ಮಾಡಿದ್ದೀವಿ. ಥರ್ಡ್ ಸ್ಟೆಪ್ಪಲ್ಲಿ ಇಫ್ ಕಂಡೀಷನ್ ಅಲ್ವಾ, ಇಫ್ ಆದಮೇಲೆ ಕಂಡೀಷನ್, A ಗ್ರೇಟರ್ ದೆನ್ B ಅದು ಕಂಡೀಷನ್. ಟ್ರೂ ಆದರೆ ಏನು ಮಾಡ್ತೀರಾ, ಟ್ರೂ ಆದರೆ ಇಫ್ ಬ್ಲಾಕಲ್ಲಿ ಇರೋದು ಮಾತ್ರ ಎಕ್ಸಿಕ್ಯೂಟ್ ಮಾಡ್ತೀರಾ. ಇಫ್ ಬ್ಲಾಕಲ್ಲಿ ಏನಿದೆ, ದೆನ್ ಪ್ರಿಂಟ್ ಎ ಅಂತ ಇದೆ. ಇಫ್ ಬ್ಲಾಕಲ್ಲಿ ದೆನ್ ಪ್ರಿಂಟ್ ಎ ಅಂತಿದೆ. ಸೊ ಅದು ಫಾಲ್ಸ್ ಆದರೆ ಕಂಡೀಷನು, ಸ್ಟೆಪ್ 3 ಎಕ್ಸಿಕ್ಯೂಟ್ ಆಗಲ್ಲ ಅಲ್ವಾ, ಎಲ್ಸ್ ಬ್ಲಾಕ್ ಹೋಗಿ ಪ್ರಿಂಟ್ ಬಿ ಅಂತ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಈಗ ನನ್ನ ಕೇಸಲ್ಲಿ ಏನಿದೆ, A ವ್ಯಾಲ್ಯೂ 20, B ವ್ಯಾಲ್ಯೂ 10 ಅಂತಿದೆ. ಇಫ್ A ಗ್ರೇಟರ್ ದೆನ್ B, ಇಫ್ A ಅಂದರೆ ಇಲ್ಲಿ 20 ಗ್ರೇಟರ್ ದೆನ್ 10. ಸೊ ನಂಗೆ ಹೇಳಬೇಕು ನೀವು, ಇದು ಟ್ರೂನಾ ಫಾಲ್ಸಾ ಕಂಡೀಷನ್. 20 ಗ್ರೇಟರ್ ದೆನ್ 10 ಟ್ರೂ ಅಲ್ವಾ. ಸೊ ಟ್ರೂ ಆದರೆ ಯಾವ ಬ್ಲಾಕ್ ಎಕ್ಸಿಕ್ಯೂಟ್ ಆಗಬೇಕು, ಬರೀ ಇಫ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗಬೇಕು. ಎಲ್ಸ್ ಬ್ಲಾಕ್ಗೆ ಕಂಡೀಷನ್ ಹೋಗಲ್ಲ ಅಥವಾ ಕಂಟ್ರೋಲ್ ಹೋಗಲ್ಲ. ಸೊ ಇಫ್ A ಗ್ರೇಟರ್ ದೆನ್ B, ಇಲ್ಲಿ 20 ಗ್ರೇಟರ್ ದೆನ್ 10 ಟ್ರೂ ಇದೆ. ಸೊ ಬರೀ ಇಫ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ, ದೆನ್ ಪ್ರಿಂಟ್ A. ಸೊ ಪ್ರಿಂಟ್ A ಅಂದರೆ ಏನು ಪ್ರಿಂಟ್ ಆಗುತ್ತೆ, 20 ಹೌದಲ್ವಾ. 20 ಆ್ಯಂಡ್ 10 ಮಧ್ಯ 20ನೇ ಗ್ರೇಟ್ರು, ಸೊ 20 ಪ್ರಿಂಟ್ ಆಗ್ತಿದೆ. ಅದಾದಮೇಲೆ ಸ್ಟೆಪ್ 4 ಪ್ರಿಂಟ್ ಆಗಲ್ಲ, ಸ್ಟೆಪ್ 5 ಸ್ಟಾಪ್ ಮಾಡ್ತೀವಿ ಅಲ್ಗೋರಿಥಮ್ನ. ಅರ್ಥ ಆಯ್ತಲ್ವಾ. ಸೊ A ಗ್ರೇಟರ್ ದೆನ್ B ಕಂಡೀಷನ್ ಟ್ರೂ ಇದ್ದರೆ ಸ್ಟೆಪ್ 3 ಮಾತ್ರ ಎಕ್ಸಿಕ್ಯೂಟ್ ಆಗುತ್ತೆ, ಇಫ್ ಬ್ಲಾಕ್ ಮಾತ್ರ ಎಕ್ಸಿಕ್ಯೂಟ್ ಆಗುತ್ತೆ. ಎಲ್ಸ್ ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೆ, ಕಂಡೀಷನ್ ಫಾಲ್ಸ್ ಆದಾಗ. ಈ ಕಂಡೀಷನ್ ಫಾಲ್ಸ್ಗೂ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. A ಆ್ಯಂಡ್ B, ಸಪೋಸ್ A ವ್ಯಾಲ್ಯೂ 10 ತೊಗೊಂಡೆ, B ವ್ಯಾಲ್ಯೂ 40 ತೊಗೊಂಡೆ, ಆಯಿತಾ. ಸೊ 2 ವ್ಯಾಲ್ಯೂ ಡಿಫ್ರೆಂಟ್ ತೊಗೊಂಡು ಚೆಕ್ ಮಾಡೋಣ. ಇವಾಗ 3ನೇ ಸ್ಟೆಪ್ ಹೋಗೋಣ. ಇಫ್ ಸ್ಟೇಟ್ಮೆಂಟ್ ಇದೆ, ಕಂಡೀಷನ್ A ಗ್ರೇಟರ್ ದೆನ್ B ಚೆಕ್ ಮಾಡ್ತಾ ಇದ್ದೀರಾ. ಇಸ್ 10 ಗ್ರೇಟರ್ ದೆನ್ 40, 10 ಗ್ರೇಟರ್ ದೆನ್ 40 ಟ್ರೂನಾ ಫಾಲ್ಸಾ. ಸೊ ಫಾಲ್ಸ್ ಅಲ್ವಾ, ಟ್ರೂ ಅಲ್ಲ. ಸೊ 10 ಗ್ರೇಟರ್ ದೆನ್ 40 ಫಾಲ್ಸ್ ಆದ್ದರಿಂದ ಇಫ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗಲ್ಲ. ನೆಕ್ಸ್ಟ್ ಸ್ಟೇಟ್ಮೆಂಟ್ಸ್ ಯಾವುದು ಎಕ್ಸಿಕ್ಯೂಟ್ ಆಗಲ್ಲ. ಮತ್ತು ಎಲ್ಲಿಗೆ ಹೋಗುತ್ತೆ ಸರ್ ಅಂದರೆ ಎಲ್ಸ್ ಬ್ಲಾಕ್ ಹೋಗುತ್ತೆ. ಸೊ ಪ್ರಿಂಟ್ B ಎಕ್ಸಿಕ್ಯೂಟ್ ಆಗುತ್ತೆ. B ವ್ಯಾಲ್ಯೂ ಏನಿಲ್ಲಿ, B ವ್ಯಾಲ್ಯೂ 40. ಸೊ 40 ಪ್ರಿಂಟ್ ಆಗುತ್ತೆ. 10 ಆ್ಯಂಡ್ 40 ಮಧ್ಯೆ ಗ್ರೇಟರ್ ಯಾವುದು, 40 ಅಲ್ವಾ. ಸೊ ನಿಮಗೆ ಕರೆಕ್ಟಾಗಿ ಔಟ್ಪುಟ್ ಕೊಡ್ತಿದೆ ಅಲ್ವಾ. ಸೊ ಇಫ್ ಎಲ್ಸ್ ಬ್ಲಾಕ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಲಾಸ್ಟ್ ಸ್ಟೆಪ್ ಸ್ಟಾಪ್ ಮಾಡ್ತೀರಾ. ಸೊ ಮಕ್ಕಳೇ, ಇಲ್ಲಿ ಐದರ್ ಥರ್ಡ್ ಸ್ಟೆಪ್ ಎಕ್ಸಿಕ್ಯೂಟ್ ಆಗುತ್ತೆ ಅಥವಾ ಫೋರ್ತ್ ಸ್ಟೆಪ್ ಎಕ್ಸಿಕ್ಯೂಟ್ ಆಗುತ್ತೆ. ಎಲ್ಲ ಸ್ಟೆಪ್ಪು ಎಕ್ಸಿಕ್ಯೂಟ್ ಆಗಲ್ಲ. ಫಸ್ಟು ಸೆಕೆಂಡ್ ಎಕ್ಸಿಕ್ಯೂಟ್ ಆಗುತ್ತೆ, 3 ಆ್ಯಂಡ್ 4 ಮಧ್ಯೆ ಆದರೂ ಒಂದು ಮಾತ್ರ ಎಕ್ಸಿಕ್ಯೂಟ್ ಆಗುತ್ತೆ. ಇದು ನೆನ್ಪಿಟ್ಕೊಬೇಕು. ಸೆಲೆಕ್ಷನಲ್ಲಿ ಓನ್ಲಿ 1 ಸ್ಟೇಟ್ಮೆಂಟ್ ಇಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. 3 ಅಥವಾ 4 ಎರಡೂ ಆಗಲ್ಲ. 1 ಸ್ಟೇಟ್ಮೆಂಟ್ ಇಸ್ ಎಕ್ಸಿಕ್ಯೂಟೆಡ್. ಕರೆಕ್ಟಾ. ಸೊ ಇದಕ್ಕೆ ಫ್ಲೋ ಚಾರ್ಟ್ ಹೆಂಗೆ ಸರ್ ಬರೆಯೋದು ಅಂತ ಡೌಟ್ ಇರ್ಬೋದು ಕೆಲವ್ರಿಗೆ. ಇಫ್ ಅಂತಿದೆ, ಇಫ್ ಅಂದರೆ ಡಿಸಿಷನ್ ಅಂದರೆ ಯಾವ ಸಿಂಬಲ್ ನೋಡಿದ್ವಿ ನಾವು, ಸಿಂಬಲ್ ಫ್ಲೋ ಚಾರ್ಟಲ್ಲಿ. ಸೊ ಡೈಮಂಡ್ ಶೇಪ್ ನೋಡಿದ್ವಿ ಅಲ್ವಾ, 2 ಪಾತು, ಟ್ರೂ ಫಾಲ್ಸ್ಗೆ. ಸೊ ಟ್ರೂ ಆದರೆ ಸೊ ಒಂದು ಕಂಡೀಷನು, ಫಾಲ್ಸ್ ಆದರೆ ಇನ್ನೊಂದು ಕಂಡೀಷನು, ಹೌದಾ. ಸೊ 2 ಕೇಸ್ ಬರುತ್ತೆ. 2 ಕೇಸ್ಗೆ ಡೈಮಂಡ್ ಶೇಪ್ ಹಾಕ್ಬೇಕು ಫ್ಲೋ ಚಾರ್ಟ್ಗೆ. ಮಿಕ್ಕಿದೆಲ್ಲ ಸೇಮೇ, ಮಿಕ್ಕಿದ ಸಿಂಬಲ್ಸ್ ಸೇಮ್. ಸ್ಟಾರ್ಟ್ಗೆ ಓವಲ್, ಇನ್ಪುಟ್ಗೆ ಪ್ಯಾರಲೆಲೋಗ್ರಾಮ್, ಇಫ್ಗೆ ಡೈಮಂಡ್ ಹಾಕ್ತೀರಾ. ಸೊ ಈ ಡೈಮಂಡ್ ಶೇಪಲ್ಲಿ ಕಂಡೀಷನ್ ಟ್ರೂ ಆದರೆ ಸೊ 1 ಪಾತ್ ಬರುತ್ತೆ, ಕಂಡೀಷನ್ ಫಾಲ್ಸ್ ಆದರೆ ಇನ್ನೊಂದು ಪಾತ್ ಬರುತ್ತೆ. ಲಾಸ್ಟಲ್ಲಿ ವಿ ಸ್ಟಾಪ್ ದ ಅಲ್ಗೋರಿಥಮ್, ಹೌದಾ. ಸೊ ಫ್ಲೋ ಚಾರ್ಟ್ ನೋಡ್ಬೋಣ ಇಲ್ಲಿ. ಸೊ ಇದನ್ನು ಎರೇಸ್ ಮಾಡ್ತೀನಿ ನಾನು, ಇಂಕ್ಸ್ನ. ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ಎರೇಸ್ ಮಾಡ್ತೀನಿ.
ಸೊ ಫ್ಲೋ ಚಾರ್ಟ್ ನೋಡ್ಬೋದು. ಸೊ ಏನಿದೆ ಈ ಫ್ಲೋ ಚಾರ್ಟಲ್ಲಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡ್ತೀವಲ್ವಾ ಅಲ್ಗೋರಿಥಮ್. ಸೊ ಓವಲ್ ಶೇಪಲ್ಲಿ ಸ್ಟಾರ್ಟ್ ರೆಪ್ರೆಸೆಂಟ್ ಮಾಡಿದ್ದೀವಿ. ಎಷ್ಟು ಇನ್ಪುಟ್ ಬೇಕು? ಗ್ರೇಟೆಸ್ಟ್ ಆಫ್ 2 ನಂಬರ್ಸ್ಗೆ 2 ಇನ್ಪುಟ್ ಬೇಕೇ ಬೇಕು. ಸೊ ಎ ಕಾಮ ಬಿ ಪ್ಯಾರಲೆಲೋಗ್ರಾಮಲ್ಲಿ ಕೊಟ್ಟಿದ್ದೀವಿ. ಸೊ ಅದಾದಮೇಲೆ ಇಫ್ ಕಂಡೀಷನ್ ಚೆಕ್ ಮಾಡ್ತಾ ಇದ್ದೀರಾ, ಕಂಡೀಷನ್ ಎ ಗ್ರೇಟರ್ ದೆನ್ ಬಿನಾ ಇಲ್ವಾ ಅಂತ. ಸೊ ಕಂಡೀಷನ್ ಚೆಕ್ ಮಾಡೋಕ್ಕೆ ಯಾವ ಶೇಪ್ ಯೂಸ್ ಮಾಡ್ಬೇಕು? ಡೈಮಂಡ್ ಶೇಪ್. ಸೊ ಡೈಮಂಡ್ ಶೇಪಲ್ಲಿ ಈಸ್ ಎ ಗ್ರೇಟರ್ ದೆನ್ ಬಿ ಕ್ವೆಶ್ಚನ್ ಮಾರ್ಕ್ ಅಂತ ಹಾಕಿದ್ದೀನಿ. ಸೊ ಟ್ರೂ ಆದರೆ ಏನು ಮಾಡ್ತೀರಾ ನೀವು? ಟ್ರೂ ಆದರೆ ಬರೀ ಪ್ರಿಂಟೇ ಅಲ್ವಾ. ಸೊ ಎ ಗ್ರೇಟರ್ ದೆನ್ ಬಿ ಟ್ರೂ ಆದರೆ ಬರೀ ಇಫ್ ಬ್ಲಾಕ್, ಬರೀ ಇಫಲ್ಲಿ ಏನಿದೆ ಅಷ್ಟೇ ಪ್ರಿಂಟ್ ಆಗುತ್ತೆ. ಫಾಲ್ಸ್ ಆದರೆ ಎಲ್ಸ್ಗೆ ಹೋಗುತ್ತಲ್ವಾ. ಸೊ ಎ ಗ್ರೇಟರ್ ದೆನ್ ಬಿ ಫಾಲ್ಸ್ ಇದ್ದರೆ ಎಲ್ಸ್ಗೆ ಹೋಗುತ್ತೆ. ಸೊ ಹಾಗೆ ಇದು ಟ್ರೂ ಆದರೆ ಸೊ ಪ್ರಿಂಟ್ ಓನ್ಲಿ ಎ, ಫಾಲ್ಸ್ ಆದರೆ ಪ್ರಿಂಟ್ ಓನ್ಲಿ ಬಿ. ಸೊ ಇಲ್ಲಿ ಎರಡೂ ಪ್ರಿಂಟ್ ಆಗಲ್ಲ, ಎನಿ ಒನ್ ವಿಲ್ ಪ್ರಿಂಟ್. ಸೊ ಅದಕ್ಕೆ ಇದನ್ನು ಸೆಲೆಕ್ಷನ್ ಅನ್ನೋದು. ಎಲ್ಲ ಲೈನ್ಸು ಎಕ್ಸಿಕ್ಯೂಟ್ ಆಗಲ್ಲ, ಒಂದು ಕಂಡೀಷನ್ ಮೇಲೆ ಯಾವುದಾದ್ರೂ ಒಂದು ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಸೊ ಐದರ್ ಇದು ಎಕ್ಸಿಕ್ಯೂಟ್ ಆಗುತ್ತೆ ಅಥವಾ ಇದು ಎಕ್ಸಿಕ್ಯೂಟ್ ಆಗುತ್ತೆ, ಹೌದಲ್ವಾ. ಸೊ ನೀವು ವ್ಯಾಲ್ಯೂಸ್ ಕೊಟ್ಟು ಚೆಕ್ ಮಾಡ್ಬೋದು ಫ್ಲೋ ಚಾರ್ಟಲ್ಲಿ ಕೂಡ. ಸೊ 10, 40 ಕೊಟ್ಟು ಚೆಕ್ ಮಾಡಿ ಎ ಆ್ಯಂಡ್ ಬಿ. ಈಗಲೇ ಹೇಳಿದ್ವಿ ಅಲ್ವಾ, 10 ಇಸ್ ಗ್ರೇಟರ್ ದೆನ್ 40 ಫಾಲ್ಸ್ ಆಗುತ್ತೆ. ಫಾಲ್ಸ್ ಆದರೆ ಎಲ್ಲಿಗೆ ಹೋಗಬೇಕು? ಪ್ರಿಂಟ್ ಬಿ. ಸೊ ಬಿ ಏನು? 40. ಸೊ 10 ಆ್ಯಂಡ್ 40 ಮಧ್ಯೆ ಗ್ರೇಟೆಸ್ಟ್ ಇಸ್ 40. ಆಮೇಲೆ ಲಾಸ್ಟ್ ಸ್ಟೆಪ್ ಎರಡು ಜಾಯಿನ್ ಮಾಡಿ ಸ್ಟಾಪ್ ಮಾಡಿ ಅಲ್ಗೋರಿಥಮ್ನ. ಓಕೆ, ಸೊ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಸೆಲೆಕ್ಷನ್ ಫ್ಲೋ ಆಫ್ ಕಂಟ್ರೋಲ್ ಅಂದರೆ ಏನು? ಎಲ್ಲ ಲೈನ್ಸು ಎಕ್ಸಿಕ್ಯೂಟ್ ಆಗಲ್ಲ, ಕಂಡೀಷನ್ ಮೇಲೆ ಯಾವುದಾದ್ರು ಒಂದು ಮಾತ್ರ ಎಕ್ಸಿಕ್ಯೂಟ್ ಆಗುತ್ತೆ. ಎವ್ರಿ ಸ್ಟೆಪ್ ವಿಲ್ ನಾಟ್ ಬಿ ಎಕ್ಸಿಕ್ಯೂಟೆಡ್. ಸೊ ಗ್ರೇಟೆಸ್ಟ್ ಆಫ್ 2 ನಂಬರ್ಸ್ ಅರ್ಥ ಇದೆ ಅಂತ ಭಾವಿಸ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಓಕೆ, ಅಲ್ಗೋರಿಥಮ್ ಆ್ಯಂಡ್ ಫ್ಲೋ ಚಾರ್ಟ್ ಬೋತ್ ವಿ ಹ್ಯಾವ್ ಡಿಸ್ಕಸ್ಡ್. ಈಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ, ಇಫ್ ಎಲ್ಸ್ ಇಫ್ ನೋಡೋಣ. ಸೊ ಮಲ್ಟಿಪಲ್ ಕಂಡೀಷನ್ಸ್ ಅಂತ ಹೇಳಿದ್ನಲ್ಲ, ಇಫ್ ಎಲ್ಸ್ ಇಫ್. ಒಂದು ಟೆಕ್ಸ್ಟ್ ಬುಕ್ ಎಕ್ಸಾಂಪಲ್ ಇದೆ, ಟೆಕ್ಸ್ಟ್ ಬುಕ್ ಎಕ್ಸಾಂಪಲ್ ಒಂದು ನೋಡೋಣ. So this is an example from your textbook. Write the pseudo code and flow chart to categorize a person as either child. ಸೊ ಇಲ್ಲಿ 3 ಕಂಡೀಷನ್ಸ್ ನೀವು ಟೆಸ್ಟ್ ಮಾಡಬೇಕು. 3 ಅಂದರೆ ನಿಮ್ಮ ಮೈಂಡಿಗೆ ಬರಬೇಕು. ಇಫಲ್ಲಿ ಒಂದೇ ಕಂಡೀಷನು, ಬ್ಲಾಕ್ ಒಂದೇ. ಇಫ್ ಎಲ್ಸಲ್ಲಿ 2. ಇಲ್ಲಿ 3 ಕಂಡೀಷನ್ ಚೆಕ್ ಮಾಡಬೇಕಂದ್ರೆ ಏನು ಯೂಸ್ ಮಾಡ್ಬೇಕು ನೀವು? ಇಫ್ ಎಲ್ಸ್ ಇಫ್ನೇ ಯೂಸ್ ಮಾಡಬೇಕು, ಹೌದಾ. ಸೊ ಇಲ್ಲಿ 3 ಕಂಡೀಷನ್ ಏನು? ಸೊ ಏಜ್ ಲೆಸ್ ದೆನ್ 13 ಆದರೆ ಯು ಹ್ಯಾವ್ ಟು ಪ್ರಿಂಟ್ ಚೈಲ್ಡ್. ಸೊ ಏಜು 13ಗಿಂತ ಕಡಿಮೆ ಆಗಿದ್ರೆ ಚೈಲ್ಡ್ ಅಂತ ಪ್ರಿಂಟ್ ಮಾಡಬೇಕು. ನೆಕ್ಸ್ಟು ಟೀನೇಜರ್, ಏಜ್ ಲೆಸ್ ದೆನ್ 20 ಇದ್ದರೆ ಅಥವಾ ಗ್ರೇಟರ್ ದೆನ್ 13 ಆ್ಯಂಡ್ ಲೆಸ್ ದೆನ್ 20 ಇದ್ದರೆ ಏನು ಮಾಡ್ಬೇಕು ನೀವು? ಸೊ ಯು ಹ್ಯಾವ್ ಟು ಪ್ರಿಂಟ್ ಟೀನೇಜರ್, ಹೌದಾ. ಸೊ 13ಗಿಂತ ಜಾಸ್ತಿ ಬಟ್ 20ಗಿಂತ ಕಡಿಮೆ ಇದ್ದರೆ ಟೀನೇಜರ್ ಅಂತ ಪ್ರಿಂಟ್ ಮಾಡಬೇಕು. ಇದು ಎರಡನೇ ಕೇಸ್. ಸೊ 2 ಕೇಸು ಟ್ರೂ ಆಗಿಲ್ಲ ಅಂದರೆ ಎಲ್ಲಿಗೋಗ್ಬೇಕು? ಸೊ ಅಡಲ್ಟ್ ಅಂತ ಪ್ರಿಂಟ್ ಮಾಡಬೇಕು. ಏಜ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 20 ಇದ್ದರೆ ಅಡಲ್ಟ್ ಅಂತ ಪ್ರಿಂಟ್ ಮಾಡಬೇಕು. ಸೊ ಇಲ್ಲಿ 3 ಕೇಸ್ ಆಯ್ತಲ್ವಾ. ಸೊ ಇಲ್ಲಿ ಇಫ್ ಯೂಸ್ ಮಾಡೋಕ್ಕಾಗಲ್ಲ, ಇಫಲ್ಲಿ ಒಂದೇ ಬ್ಲಾಕ್ ಬರುತ್ತೆ. ಇಫ್ ಎಲ್ಸಲ್ಲಿ 2 ಬ್ಲಾಕ್ ಬರುತ್ತೆ, ಇಫ್ ಆಮೇಲೆ ಎಲ್ಸು, ಅದೂ ಆಗಲ್ಲ. ಇಲ್ಲಿ 3 ಕೇಸ್ ಇರೋದ್ರಿಂದ ಇಫ್ ಎಲ್ಸ್ ಇಫ್ನ ಯೂಸ್ ಮಾಡಬೇಕು. ಸೊ ಈ ಸೂಡೋ ಕೋಡ್ ಹೆಂಗೆ ಬರೆಯೋದು ಅಂತ ಒಂದ್ಸಲಿ ನೋಡೋಣ. ಸೊ ಸೂಡೋ ಕೋಡ್ ನಾನು ಬರ್ತೀನಿ, ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ. ಸೊ ಇನ್ಪುಟ್ ಅ ನಂಬರ್ ಟು ವೇರಿಯಬಲ್ ಏಜ್, ಹೌದಲ್ವಾ. ಸೂಡೋ ಕೋಡಲ್ಲಿ ಸ್ಟ್ಯಾಂಡರ್ಡ್ ಇಲ್ಲ, ಫಸ್ಟ್ ಸ್ಟೆಪ್ ಸ್ಟಾರ್ಟು, ಸೆಕೆಂಡ್ ಸ್ಟೆಪ್ ಇನ್ಪುಟ್ ಆ ಥರ ಇಲ್ಲ. ಸೊ ಇಲ್ಲಿ ಸ್ಟಾರ್ಟು ಸ್ಟಾಪ್ ಬರೀದಾದರೂ ಆಯಿತು, ನೀವು ಸೀಕ್ವೆನ್ಸ್ ಆಗಿ ಬರೆಯೋ ಅವಶ್ಯಕತೆ ಇಲ್ಲ, ಇಲ್ಲಿ ರೂಲ್ಸ್ ಇಲ್ಲ. ಸೊ ನಾನು ಫಸ್ಟು ಇನ್ಪುಟ್ ಅ ನಂಬರ್ ಟು ವೇರಿಯಬಲ್ ಏಜ್ ಅಂತ ಕೊಟ್ಟಿದ್ದೀನಿ. ಸೊ ಏನಾದರೂ ಒಂದು ನಂಬರ್ನ ನೀವು ಇನ್ಪುಟ್ ಮಾಡಿ, ಏಜನ್ನು ವೇರಿಯಬಲ್ಗೆ ಅಥವಾ ಏಜನ್ನು ಪ್ಲೇಸ್ ಹೋಲ್ಡರ್ಗೆ. ಸೊ ಏನಾದರೂ ತೊಗೊಬೋದು, ಏಜ್ 14 ಅಂತ ತೊಗೊಬೋದು. ಓಕೆ, ಸೊ ಟೇಕ್ ಎನಿಥಿಂಗ್ ಆ್ಯಂಡ್ ಸ್ಟೋರ್ ಇಟ್ ಇನ್ ದ ವೇರಿಯಬಲ್ ಕಾಲ್ಡ್ ಏಜ್. ಆಮೇಲೆ ಇಫ್ ಏಜ್ ಇಸ್ ಲೆಸ್ ದೆನ್ 13. ಸೊ ಇಲ್ಲಿ ಕಂಡೀಷನ್ ಚೆಕ್ ಮಾಡ್ತಾ ಇದ್ರಲ್ಲ, ಇಫ್ ಎಲ್ಸ್ ಇಫ್ ಹೆಂಗೆ ವರ್ಕ್ ಆಗುತ್ತೆ ನೋಡಿ. ಫಸ್ಟು ಇಫ್, ಆಮೇಲೆ ಕಂಡೀಷನ್, ಇಲ್ಲಿ ಇದು ಕಂಡೀಷನ್, ಏಜ್ ಲೆಸ್ ದೆನ್ 13 ಇದು ಕಂಡೀಷನ್. ಸೊ ಆ ಕಂಡೀಷನ್ ಟ್ರೂ ಆದರೆ ಏನಾಗುತ್ತೆ? ಈ ಇಫ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ. ಬ್ಲಾಕಲ್ಲಿ ಏನಿದೆ? ಪ್ರಿಂಟ್ ಚೈಲ್ಡ್, ಅದು ಎಕ್ಸಿಕ್ಯೂಟ್ ಆಗುತ್ತೆ. ಸೊ 14 ಇಸ್ ಇಟ್ ಲೆಸ್ ದೆನ್ 13? ಅಲ್ಲ ಅಲ್ವಾ, 14 ಇಸ್ ಗ್ರೇಟರ್ ದೆನ್ 13. ಸೊ ಇದು ಎಕ್ಸಿಕ್ಯೂಟ್ ಆಗುತ್ತಾ? ಆಗೋದಿಲ್ಲ, ಇಫ್ ಬ್ಲಾಕಲ್ಲಿ ಹೋಗೋದಿಲ್ಲ. ಮತ್ತು ಎಲ್ಲೋ ಹೋಗುತ್ತೆ ಅಂದರೆ ಎಲ್ಸ್ ಇಫ್. ಸೊ 3 ಕಂಡೀಷನ್ ಇದ್ದರೆ ಇಫ್ ಎಲ್ಸ್ ಇಫ್. ಸೊ ಎಲ್ಸ್ ಇಫ್ ಹಾಕೊಂಡು ಹೋಗ್ಬೇಕು ಎಲ್ಲ ಕಡೆ. ಎಲ್ಸ್ ಇಫ್ ಏಜ್ ಇಸ್ ಲೆಸ್ ದೆನ್ 20. ಎಲ್ಸ್ ಇಫ್ ಮತ್ತೆ ಕಂಡೀಷನ್ ಚೆಕ್ ಮಾಡ್ತೀರಾ, ಎಲ್ಸ್ ಇಫ್ ಕಂಡೀಷನ್. ಹಾಗೆ ಇನ್ನೊಂದು ಕಂಡೀಷನ್ ಇದ್ದರೆ ಎಲ್ಸ್ ಇಫ್ ಕಂಡೀಷನ್. ಓಕೆ, ಎಲ್ಸ್ ಇಫ್ ಏಜ್ ಇಸ್ ಲೆಸ್ ದೆನ್ 20. ಸೊ 14 ಲೆಸ್ ದೆನ್ 20 ಇದೆ, ಹೌದಲ್ವಾ. ಸೊ ಈ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತಲ್ವಾ. ಸೊ ಟ್ರೂ ಆಗಿದೆ ಕಂಡೀಷನು, 14 ಏಜ್ ಇಸ್ ಲೆಸ್ ದೆನ್ 20. ಸೊ ಈ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ. ಏನಂತ ಪ್ರಿಂಟ್ ಮಾಡ್ತೀವಿ? ಟೀನೇಜರ್ ಅಂತ ಪ್ರಿಂಟ್ ಮಾಡ್ತೀವಿ, ಹೌದಾ. ಸೊ ಲೆಸ್ ದೆನ್
20 ಇದ್ದರೆ 14 ನಮ್ಮ ಕೇಸಲ್ಲಿ ಟೀನೇಜರ್ ಅಂತ ಪ್ರಿಂಟ್ ಮಾಡಬೇಕು. ಸೊ ಇಲ್ಲಿ ಟೀನೇಜರ್ ಪ್ರಿಂಟ್ ಆಗುತ್ತೆ. ಸೊ ಇನ್ನೊಂದು ಕೇಸ್ ಯಾವುದು ಸರ್? ಇನ್ನೊಂದು ಕೇಸ್ ಗ್ರೇಟರ್ ದೆನ್ 20. ಇದು ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಈ ಕೇಸ್ ಅರ್ಥ ಆಗಿದೆ ಅಲ್ವಾ? ಇದು ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೆ ಸರ್? ಲಾಸ್ಟ್ ಕೇಸ್ ಅಂದರೆ ಇವಾಗ ಇನ್ಪುಟ್ ಏಜ್ ನೀವೇನಾದ್ರು ಬೇರೆ ತೊಗೊಳ್ಳಿ, ಸಪೋಸ್ 34 ತೊಗೊಳ್ಳಿ ಏಜ್ನ. ಓಕೆ, ಏಜ್ನ ಸಪೋಸ್ 34 ತೊಗೊಳ್ಳಿ. ಸೊ ಈಗ ಇಫ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗಬೇಕಾ, ಎಲ್ಸ್ ಇಫ್ ಎಕ್ಸಿಕ್ಯೂಟ್ ಆಗಬೇಕಾ? ಲಾಸ್ಟಲ್ಲಿ ಎಲ್ಸ್ ಅಂತ ಹಾಕ್ತೀವಿ ಮಕ್ಕಳೇ, ಎಲ್ಸ್ ಇಫ್ ಹಾಕಲ್ಲ. ಸೊ ಇದು ಯಾವ ಬ್ಲಾಕು ಎಕ್ಸಿಕ್ಯೂಟ್ ಆಗಿಲ್ಲ ಅಂದರೆ ಎಲ್ಸ್ ಬ್ಲಾಕ್ ಹೋಗಿ ಲಾಸ್ಟ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಇದು ಇಫ್ ಎಲ್ಸ್ ಇಫ್ ಆಮೇಲೆ ಲಾಸ್ಟಲ್ಲಿ ಎಲ್ಸ್. ಎಲ್ಸ್ ಇಫ್ ಲಾಸ್ಟಲ್ಲಿ ಎಲ್ಸ್ ಹಾಕಬೇಕು. ಲಾಸ್ಟಲ್ಲಿ ಎಲ್ಸ್ ಹಾಕೋದು ಮರಿಬೇಡಿ. ಓಕೆ, ಸೊ ಈಗ ಏಜ್ ಏನು ತೊಗೊಂಡಿನಿ? 34. ಹೌದಾ? ಸೊ if age is less than 13, 34 is it less than 13? True na false? 34 less than 13 ಅಲ್ಲ, ಕಂಡೀಷನ್ ಫಾಲ್ಸ್ ಆಯಿತು. ಕಂಡೀಷನ್ ಫಾಲ್ಸ್ ಆದರೆ ಇಫ್ ಬ್ಲಾಕಿಗೆ ಹೋಗ್ತೀವಾ? ಇಫ್ ಬ್ಲಾಕಿಗೆ ಹೋಗಲ್ಲ. ಸೊ ಇನ್ನೆಲ್ಲ ಹೋಗ್ತೀವಿ ಸರ್? ಎಲ್ಸ್ ಇಫ್ ಬ್ಲಾಕಿಗೆ ಹೋಗ್ತೀವಿ. ನೆಕ್ಸ್ಟ್ ಕಂಡೀಷನ್ ಚೆಕ್ ಮಾಡ್ತೀವಿ. ಎಲ್ಸ್ ಇಫ್ ಏಜ್ ಲೆಸ್ ದೆನ್ 20, ಮತ್ತೆ ಕಂಡೀಷನ್ 34 ಇಸ್ ಇಟ್ ಲೆಸ್ ದೆನ್ 20. ಇಲ್ಲೂ ಫಾಲ್ಸ್ ಬಂತಲ್ವಾ? ಟ್ರೂ ಬಂದಿಲ್ಲ. ಫಾಲ್ಸ್ ಬಂತಂದರೆ ಎಲ್ಸ್ ಇಫ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗಲ್ಲ. ಸೊ ಈ ಎಲ್ಸ್ ಇಫ್ ಬ್ಲಾಕು ಎಕ್ಸಿಕ್ಯೂಟ್ ಆಗಲ್ಲ. ನೆಕ್ಸ್ಟು ಇದು ಯಾವುದು ಎಕ್ಸಿಕ್ಯೂಟ್ ಆಗಿಲ್ಲ ಅಂದರೆ ಇನ್ಯಾವ ಕಂಡೀಷನ್ ಇದೆ? ಇನ್ನೊಂದು ಕಂಡೀಷನ್ ಮಾತ್ರ ಇದೆ ಇಲ್ಲಿ, ಅಡಲ್ಟ್. ಸೊ ಎಲ್ಸ್ ಅಂತ ಹಾಕಿ ಲಾಸ್ಟಲ್ಲಿ ಲಾಸ್ಟ್ ಬ್ಲಾಕ್ ಯಾವತ್ತು ಎಲ್ಸ್ ಇಫ್ ಇರಬಾರ್ದು, ಎಲ್ಸ್ ಇರಬೇಕು. ಇದು ಯಾವುದು ಎಕ್ಸಿಕ್ಯೂಟ್ ಆಗಿಲ್ಲ ಅಂದರೆ ಎಲ್ಸ್ ಪ್ರಿಂಟ್ ಅಡಲ್ಟ್. ಸೊ ಇವೆರಡು ಎಕ್ಸಿಕ್ಯೂಟ್ ಆಗಿಲ್ಲ. ಯಾಕೆ ಎಕ್ಸಿಕ್ಯೂಟ್ ಆಗಿಲ್ಲ? 34 ಲೆಸ್ ದೆನ್ 13 ಫಾಲ್ಸ್ ಆಯಿತು. ಇಫ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗಿಲ್ಲ. 34 ಲೆಸ್ ದೆನ್ 20 ಫಾಲ್ಸ್ ಆಯಿತು. ಮತ್ತೆ ಸೊ ಟೀನೇಜರ್ ಅಂತ ಪ್ರಿಂಟ್ ಆಗೋದಿಲ್ಲ, ಫಾಲ್ಸ್ ಆಯಿತು. ಸೊ ಇದು ಎರಡೂ ಎಕ್ಸಿಕ್ಯೂಟ್ ಆಗಿಲ್ಲ, ಚೈಲ್ಡು, ಟೀನೇಜರ್. ಲಾಸ್ಟ್ ಬ್ಲಾಕ್ ಪ್ರಿಂಟ್ ಅಡಲ್ಟ್. ಸೊ 34ಗೆ ವಾಟ್ ಯು ಆರ್ ಗೆಟಿಂಗ್? ಅಡಲ್ಟ್ ಅಂತ ಪ್ರಿಂಟ್ ಆಗುತ್ತೆ. ಸೊ ಈ ಸೂಡೋ ಕೋಡ್ ವರ್ಕ್ ಆಗ್ತಿದೆ ಅಲ್ವಾ ಸ್ಟೂಡೆಂಟ್ಸ್? ಸೊ ಕ್ವೆಶನ್ ಪ್ರಕಾರನೇ ನೋಡ್ಬೋದು. ಕ್ಯಾಟಗರೈಸ್ ದ ಚೈಲ್ಡ್ ಐದರ್ ಆಸ್ ಚೈಲ್ಡ್, ಟೀನೇಜರ್ ಅಥವಾ ಅಡಲ್ಟ್. ಲೆಸ್ ದೆನ್ 13 ಇದ್ದರೆ ಪ್ರಿಂಟ್ ಚೈಲ್ಡ್, ಸೊ ಔಟ್ಪುಟ್ ಮಾಡಿ ಚೈಲ್ಡ್ ಅಂತ. ಸೊ ಲೆಸ್ ದೆನ್ 20 ಇದ್ದರೆ ಟೀನೇಜರ್ ಅಂತ ಔಟ್ಪುಟ್ ಮಾಡಿ. ಲೆಸ್ ದೆನ್ ಅಥವಾ ಗ್ರೇಟರ್ ದೆನ್ 20 ಇದ್ದರೆ, ಸೊ ಗ್ರೇಟರ್ ದೆನ್ 20 ಹೌದಲ್ವಾ? ಸೊ ಗ್ರೇಟರ್ ದೆನ್ ಅಥವಾ ಈಕ್ವಲ್ ಟು 20 ಇದ್ದರೆ ಅಡಲ್ಟ್ ಅಂತ ಪ್ರಿಂಟ್ ಮಾಡಿ. ಸೊ ಎಲ್ಲ ಕೇಸಸ್ಸು ನಾನು ಹೇಳಿನಿ, ಎಲ್ಲ ಕೇಸಸ್ಸು ವರ್ಕ್ ಆಗುತ್ತೆ. ಸೊ ಚೈಲ್ಡ್ ಅಂತ ಕೇಸ್ ನೀವು ನೋಡಿದ್ರು ಏಜ್ ವ್ಯಾಲ್ಯೂ ಸಪೋಸ್ 5 ತೊಗೊಂಡ್ರಿ, ಆವಾಗ ಫಸ್ಟ್ ಕೇಸೇ ಟ್ರೂ ಆಗೋಗುತ್ತಲ್ವಾ? ಇಫ್ ಏಜ್ ಇಸ್ ಲೆಸ್ ದೆನ್ 13, ಸೊ 5 ಇಸ್ ಲೆಸ್ ದೆನ್ 13 ಟ್ರೂ ಆಯ್ತಲ್ವಾ? ಸೊ ಟ್ರೂ ಆದರೆ ಏನಾಗುತ್ತೆ? ಇಫ್ ಬ್ಲಾಕ್ ಪ್ರಿಂಟ್ ಆಗುತ್ತೆ, ಚೈಲ್ಡ್ ಅಂತ ಪ್ರಿಂಟ್ ಆಗುತ್ತೆ. ಸೊ ಇನ್ನು ಯಾವ ಕೇಸು ಪ್ರಿಂಟ್ ಆಗಲ್ಲ, ಅಷ್ಟೇ, ಬರೀ ಚೈಲ್ಡ್ ಅಂತ ಪ್ರಿಂಟ್ ಆಗುತ್ತೆ. ಏಜ್ 5ಗೆ ಇಟ್ ವಿಲ್ ಪ್ರಿಂಟ್ ಚೈಲ್ಡ್. ಓಕೆ ಸ್ಟೂಡೆಂಟ್ಸ್? ಸೊ ಏನೇ ಡೌಟ್ ಇದ್ರೂ ನಂಗೆ ಕಮೆಂಟ್ ಮಾಡಿ. ಸೊ ಇದರದು ಈ ಸೂಡೋ ಕೋಡ್ದು ಒಂದು ಫ್ಲೋ ಚಾರ್ಟ್ ನೋಡ್ಬೋಣ ಹಾಗೆ. ಓಕೆ, ಸೊ ಇದರದು ಫ್ಲೋ ಚಾರ್ಟ್ ವಿ ವಿಲ್ ಸಿ. ಓಕೆ, ಸೊ ಫ್ಲೋ ಚಾರ್ಟ್ ನೋಡ್ಬೋದು. ದಿಸ್ ಇಸ್ ಅನ್ ಎಕ್ಸಾಂಪಲ್, ಅಗೇನ್ ಟೆಕ್ಸ್ಟ್ ಬುಕ್ ಎಕ್ಸಾಂಪಲ್ ತೊಗೊಂಡಿನಿ. ಸೊ ಟೆಕ್ಸ್ಟ್ ಬುಕ್ ಎಕ್ಸಾಂಪಲ್ ತೊಗೊಂಡಿರೋದ್ರಿಂದ ಇದು ನಿಮ್ಗೆ ಈಸಿಯಾಗಿ ಅರ್ಥ ಆಗಬೇಕು. ವೆರಿ ಸಿಂಪಲ್ ಅಲ್ವಾ? ಸೊ ಫಸ್ಟ್ ಏನು ಮಾಡ್ತೀರಾ? ಸ್ಟೆಪ್ ಆಫ್ ದ ಫ್ಲೋ ಚಾರ್ಟ್ ಸ್ಟಾರ್ಟ್ ಮಾಡ್ತೀರಾ, ಓವಲ್ ಶೇಪ್ ಯೂಸ್ ಮಾಡ್ತೀರಾ. ನೆಕ್ಸ್ಟು ಸೊ ಎಷ್ಟು ಇನ್ಪುಟ್ ಬೇಕಿಲ್ಲಿ ಟು ಕ್ಯಾಟಗರೈಸ್ ಎಸ್ ಚೈಲ್ಡ್, ಟೀನೇಜರ್ ಅಥವಾ ಅಡಲ್ಟ್? ಏಜ್ ಒಂದೇ ಇನ್ಪುಟ್ ಬೇಕಲ್ವಾ? ಏಜಿಂದ ನಾನು ಹೇಳ್ಬೋದು. ಸೊ ಒಂದು ಇನ್ಪುಟ್ ಇರೋದ್ರಿಂದ ಪ್ಯಾರಲೆಲೋಗ್ರಾಮ್ ಇನ್ಪುಟ್ ಏಜ್. ಸೊ ಈ ಏಜ್ ಬದಲು ನೀವೇನಾದರೂ ತೊಗೊಬೋದು, ನಾನು ಏಜ್ ಅಂತಲೇ ತೊಗೊಂಡಿನಿ. ಓಕೆ, ನೆಕ್ಸ್ಟ್ ಕಂಡೀಷನ್ ಟೆಸ್ಟ್ ಮಾಡ್ತೀರಲ್ವ? ಕಂಡೀಷನ್ ಟೆಸ್ಟ್ ಮಾಡೋದಕ್ಕೆ ಯಾವ ಸಿಂಬಲ್ ಯೂಸ್ ಮಾಡಬೇಕು? ಸೊ ಡೈಮಂಡ್ ಶೇಪ್ ಅಲ್ವಾ? ಸೊ ಡೈಮಂಡ್ ಈಸ್ ಏಜ್ ಲೆಸ್ ದೆನ್ 13 ಕ್ವೆಶನ್ ಮಾರ್ಕ್ ಹಾಕಿದ್ದೀನಿ. ಸೊ ಟ್ರೂ ಆದರೆ ಒನ್ ಪಾತ್ ಎಕ್ಸಿಕ್ಯೂಟ್ ಆಗುತ್ತೆ, ಫಾಲ್ಸ್ ಆದರೆ ಮತ್ತೆ ಕಂಡೀಷನ್ ಟೆಸ್ಟ್ ಮಾಡ್ತೀರಲ್ವಾ? ಏಜ್ ಲೆಸ್ ದೆನ್ 20 ಇಲ್ವಾ ನೆಕ್ಸ್ಟ್ ಚೆಕ್ ಮಾಡ್ತೀರಾ. ಸೊ ಇದು ಟ್ರೂ ಆದರೆ 5 ನಾನು ತೊಗೊಂಡಲ್ವಾ? 5 ಇಸ್ ಲೆಸ್ ದೆನ್ 13 ಇದು ಟ್ರೂ ಆಗಿತ್ತು. ಸೊ ಟ್ರೂ ಆದರೆ ವಿ ವಿಲ್ ಪ್ರಿಂಟ್ ಚೈಲ್ಡ್, ಹೌದಲ್ವಾ? ಸೊ ಇದನ್ನು ಚೈಲ್ಡ್ ಅಂತ ಪ್ರಿಂಟ್ ಮಾಡ್ತೀವಿ. ಯಾಕೆ? ಏಜ್ 5 ಇಸ್ ಚೈಲ್ಡ್, ಇಟ್ ಇಸ್ ಲೆಸ್ ದೆನ್ 13 ಹೌದಲ್ವಾ? ಸೊ ಏಜ್ ಲೆಸ್ ದೆನ್ 13 ಅಲ್ಲ ಅಂದರೆ ಸೊ ಎಲ್ಲ ಪಾಸಿಬಿಲಿಟೀಸು ಬರಿಬೇಕು ನೀವಿಲ್ಲಿ. ಸೊ ನಾನು ಬೇರೆ ಏಜ್ ತೊಗೊಂಡಿದ್ದಲ್ಲ, 14 ತೊಗೊಂಡಿದ್ದೆ. 14 ಇಸ್ ನಾಟ್ ಲೆಸ್ ದೆನ್ 13, ಇಲ್ಲಿ ಫಾಲ್ಸ್ ಆಯ್ತು ಕಂಡೀಷನ್. ಆವಾಗ ಎಲ್ಸ್ ಇಫ್ ಮತ್ತೆ ಇನ್ನೊಂದು ಕಂಡೀಷನ್ ಟೆಸ್ಟ್ ಮಾಡ್ತೀವಿ. ಸೊ ಫಾಲ್ಸ್ ಆದರೆ ಇನ್ನೊಂದು ಕಂಡೀಷನ್ ಇಲ್ಲಿ ಚೆಕ್ ಮಾಡ್ತೀರಾ. ಈಸ್ ಏಜ್ ಲೆಸ್ ದೆನ್ 20? ಹೌದು, 14 ಇಸ್ ಲೆಸ್ ದೆನ್ 20. ಸೊ ಇದು ಟ್ರೂ ಆಗಿರೋದ್ರಿಂದ ಎಸ್ ಆದ್ದರಿಂದ ಸೊ ವಿ ವಿಲ್ ಪ್ರಿಂಟ್ ಟೀನೇಜರ್. ಸೊ 14ಗೆ ಇಟ್ ವಿಲ್ ಪ್ರಿಂಟ್ ಟೀನೇಜರ್. ಸೊ ಲಾಸ್ಟ್ ಕೇಸ್ ಇನ್ನೊಂದು ಏಜ್ ತೊಗೊಂಡೆ, 34 ತೊಗೊಂಡೆ ಅಲ್ವಾ? ಸೊ 34 ಎಲ್ಲಿ ಹೋಗ್ಬೇಕು ಇವಾಗ? ಸೊ 34 ಇಸ್ ನಾಟ್ ಲೆಸ್ ದೆನ್ 13 ಫಾಲ್ಸ್ ಆಯಿತು. ಸೊ ಫಾಲ್ಸ್ ಆದರೆ ಇಲ್ಲಿಗೆ ಹೋಗುತ್ತೆ. ಮತ್ತೆ ಇಲ್ಲಿ ಚೆಕ್ ಮಾಡ್ತೀರಾ, 34 ಲೆಸ್ ದೆನ್ 20
ಇಲ್ಲೂ ಫಾಲ್ಸ್ ಆಯಿತು. ಸೊ ಇದು ಎಕ್ಸಿಕ್ಯೂಟ್ ಆಗಲ್ಲ. ಸೊ ಇಲ್ಲೂ ಫಾಲ್ಸ್ ಆದರೆ ಲಾಸ್ಟ್ ಕೇಸ್ ಏನು, ಪ್ರಿಂಟ್ ಅಡಲ್ಟ್. ಸೊ 34 ಏನಂತ ಪ್ರಿಂಟ್ ಆಗಬೇಕು, ಅಡಲ್ಟ್ ಅಂತ ಪ್ರಿಂಟ್ ಆಗಬೇಕು. ಸೊ ವೆರಿ ಈಸಿ ಸ್ಟೂಡೆಂಟ್ಸ್, ಫ್ಲೋ ಚಾರ್ಟ್ ಆ್ಯಂಡ್ ಸೂಡೋ ಕೋಡ್ ಈ ಕ್ಯಾಟಗರೈಸ್ ಮಾಡೋದಕ್ಕೆ ಆ್ಯಸ್ ಚಿಲ್ಡ್ರನ್ ಅಥವಾ ಆ್ಯಸ್ ಟೀನೇಜರ್ ಅಥವಾ ಆ್ಯಸ್ ಅಡಲ್ಟ್. ನಂಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಸೊ ವಿ ಹ್ಯಾವ್ ಕಂಪ್ಲೀಟೆಡ್ ಸೆಲೆಕ್ಷನ್ ಫ್ಲೋ ಆಫ್ ಕಂಟ್ರೋಲ್. ಸೊ ಸೆಲೆಕ್ಷನ್ ಫ್ಲೋ ಆಫ್ ಕಂಟ್ರೋಲ್ ನೀವು ಅಬ್ಸರ್ವ್ ಮಾಡ್ಬೋದು, ಎಲ್ಲ ಸ್ಟೇಟ್ಮೆಂಟು ಎಕ್ಸಿಕ್ಯೂಟ್ ಆಗಲ್ಲ. ಐದರ್ ಒಂದು ಚೈಲ್ಡ್ ಪ್ರಿಂಟ್ ಆಗುತ್ತೆ, ಅಥವಾ ಟೀನೇಜರ್ ಪ್ರಿಂಟ್ ಆಗುತ್ತೆ, ಅಥವಾ ಅಡಲ್ಟ್ ಪ್ರಿಂಟ್ ಆಗುತ್ತೆ. ಎಲ್ಲ ಮೂರು ಪ್ರಿಂಟ್ ಆಗಲ್ಲ. ಸೊ ಕಂಡೀಷನ್ ಮೇಲೆ ಆ ಏಜ್ ನೀವೇನು ಕೊಟ್ಟಿದ್ದೀರಾ ಅದ್ರ ಮೇಲೆ ಯಾವುದಾದ್ರೂ ಒಂದು ಪ್ರಿಂಟ್ ಆಗುತ್ತೆ. ಸೊ ಎಲ್ಲ ಸ್ಟೆಪ್ಪು ಎಕ್ಸಿಕ್ಯೂಟ್ ಆಗಲ್ಲ. ಓಕೆ ಸ್ಟೂಡೆಂಟ್ಸ್, ಸೊ ಸೆಲೆಕ್ಷನ್ ಫ್ಲೋ ಆಫ್ ಕಂಟ್ರೋಲ್ ಗೊತ್ತಾಯಿತು ಅಂತ ಭಾವಿಸ್ತೀನಿ. ಕಂಡೀಷನ್ ಮೇಲೆ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗುತ್ತೆ, ಎಲ್ಲ ಸ್ಟೇಟ್ಮೆಂಟ್ಸು ಎಕ್ಸಿಕ್ಯೂಟ್ ಆಗೋದಿಲ್ಲ. ಸೀಕ್ವೆನ್ಸ್ ಥರ ಎಲ್ಲ ಎಕ್ಸಿಕ್ಯೂಟ್ ಆಗೋದಿಲ್ಲ. ಓಕೆ, ಸೊ ನೆಕ್ಸ್ಟ್ ಯಾವುದಿದೆ ಸರ್, ನೆಕ್ಸ್ಟು ರಿಪಿಟೇಷನ್ ಇದೆ ಅಲ್ವಾ. ಸೇಮ್ ಸ್ಟೇಟ್ಮೆಂಟ್ ಮತ್ತೆ 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 ರಿಪೀಟ್ ಮಾಡೋದನ್ನ ರಿಪಿಟೇಷನ್ ಅಂತ ಕರಿತೀವಿ. ನೆಕ್ಸ್ಟು ರಿಪಿಟೇಷನ್ಗೆ ಹೋಗೋಣ. ರಿಪಿಟೇಷನ್ ಫ್ಲೋ ಆಫ್ ಕಂಟ್ರೋಲ್ ಏನು ಸರ್ ಇದು ರಿಪಿಟೇಷನ್? ಸೊ ಇಲ್ಲಿ ಡೆಫಿನೇಷನ್ ಇದೆ, ಸೆಟ್ ಆಫ್ ಸ್ಟೇಟ್ಮೆಂಟ್ ಆರ್ ಸ್ಟೇಟ್ಮೆಂಟ್ಸ್ ಆರ್ ರಿಪೀಟೆಡ್ಲಿ ಎಕ್ಸಿಕ್ಯೂಟೆಡ್ ಅಂಟಿಲ್ ಸಮ್ ಕಂಡೀಷನ್ ಇಸ್ ಸ್ಯಾಟಿಸ್ಫೈಡ್. ಮತ್ತೆ 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 ಒಂದೇ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಮಾಡ್ತಾ ಇದ್ರೆ ಅದನ್ನು ರಿಪಿಟೇಷನ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ಸ್ ಇಲ್ಲಿ ದೇ ಆರ್ ಆಲ್ಸೋ ಕಾಲ್ಡ್ ಲೂಪಿಂಗ್ ಸ್ಟೇಟ್ಮೆಂಟ್ಸ್. ಇದನ್ನು ಲೂಪ್ ಅಂತ ಕೂಡ ಕರಿತೀವಿ. ಲೂಪ್ ಅಂದರೆ ಏನು? ಸೊ ತಿರುಗ್ತಾ ಇರೋದು, ಒಂದೇ ಸ್ಟೇಟ್ಮೆಂಟ್ ಮತ್ತೆ 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 ಎಕ್ಸಿಕ್ಯೂಟ್ ಮಾಡ್ತಾನೇ ಇದ್ದರೆ ಅದನ್ನು ಲೂಪ್ ಅಂತ ಕೂಡ ಕರಿತೀವಿ. ಸೊ ಎಕ್ಸಾಂಪಲ್ ಇಲ್ಲಿ ಫಾರ್ ಲೂಪ್ ಆ್ಯಂಡ್ ವೈಲ್ ಲೂಪ್ ಅಂತಿದೆ. ಏನು ಸರ್ ಇದು ಫಾರ್ ಲೂಪ್ ವೈಲ್ ಲೂಪ್? ಮಕ್ಕಳೇ ಇದನ್ನು ಫ್ಲೋ ಆಫ್ ಕಂಟ್ರೋಲ್ ಅಲ್ಲಿ ಇನ್ನೂ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀವಿ. ಬಟ್ ಈ ಚಾಪ್ಟ್ರಲ್ಲಿ ವೈಲ್ ಲೂಪ್ ಬಗ್ಗೆ ತಿಳ್ಕೊಳ್ಳೋಣ, ಸ್ವಲ್ಪ ಡೆಪ್ತ್ ಆಗಿ ವೈಲ್ ಲೂಪ್ ಬಗ್ಗೆ ತಿಳ್ಕೊಳ್ಳೋಣ. ಬಟ್ ಫಾರ್ ಲೂಪಲ್ಲಿ ವಿ ವಿಲ್ ಡಿಸ್ಕಸ್ ಇಟ್ ಇನ್ ಚಾಪ್ಟರ್ 6 ಆಯಿತಾ. ಫ್ಲೋ ಆಫ್ ಕಂಟ್ರೋಲಲ್ಲಿ ವಿ ವಿಲ್ ಡಿಸ್ಕಸ್ ದಿಸ್. ಲೂಪ್ಸ್ ಬಗ್ಗೆ ಅಲ್ಲಿದೆ. ಸೊ ಲೂಪ್ಸ್ ಬಗ್ಗೆ ಇನ್ನೂ ಡೆಪ್ತ್ ಆಗಿ ಆ ಚಾಪ್ಟ್ರಲ್ಲಿ ತಿಳ್ಕೊಳ್ಳೋಣ. ಬಟ್ ವೈಲ್ ಲೂಪ್ ಆ್ಯಂಡ್ ಫಾರ್ ಲೂಪ್ ಎರಡು ಲೂಪ್ ಇದೆ. ಬೋತ್ ದ ಥಿಂಗ್ಸ್ ವಿ ವಿಲ್ ಡಿಸ್ಕಸ್ ಇನ್ ಡೀಟೇಲ್ ಫ್ಲೋ ಆಫ್ ಕಂಟ್ರೋಲಿ. ಇಲ್ಲಿ ಎಷ್ಟು ಬೇಕೋ ನಮಗೆ ವೈಲ್ ಲೂಪ್ ಎಷ್ಟು ತಿಳ್ಕೊಬೇಕೋ ಅಷ್ಟು ತಿಳ್ಕೊಳ್ಳೋಣ ಇಲ್ಲಿ ಆಯಿತಾ. ಎಕ್ಸಾಂಪಲ್ ಒಂದಿದೆ ಈ ವೈಲ್ ಲೂಪ್ ಆ್ಯಂಡ್ ರಿಪಿಟೇಷನ್ಗೆ, ಇದನ್ನು ತಿಳ್ಕೊಳ್ಳೋಣ. ಓಕೆ, ಸೊ ಒಂದು ಎಕ್ಸಾಂಪಲ್ ಇದೆ, ರೈಟ್ ಅಲ್ಗೋರಿಥಮ್ ಆ್ಯಂಡ್ ಫ್ಲೋ ಚಾರ್ಟ್ ಟು ಎಕ್ಸೆಪ್ಟ್ 5 ನಂಬರ್ಸ್ ಆ್ಯಂಡ್ ಫೈಂಡ್ ದರ್ ಆವ್ರೇಜ್. ಈಗ ನೀವು 5 ನಂಬರ್ ಕೊಡಬೇಕು, ಅದರ ಆವ್ರೇಜ್ ಫೈಂಡ್ ಮಾಡಬೇಕು, ಅದಕ್ಕೆ ಒಂದು ಅಲ್ಗೋರಿಥಮ್ ಬರೀರಿ ಅಂತ ಕೇಳ್ತಿದ್ದಾರೆ. ಸೊ ಮಕ್ಕಳೇ ಈ ರಿಪಿಟೇಷನ್ ಮಾಡೋಕ್ಕೆ ಮುಂಚೆ ಇವಾಗ ನಾನು ನಿಮ್ಮ ಹೆಸರು 5 ಸಲ ಪ್ರಿಂಟ್ ಮಾಡಿ ಅಂತ ಹೇಳಿದೆ. ಏನು ಮಾಡ್ತೀರಾ ನೀವು? 5 ಸಲ ಬರೀತೀರಲ್ವ ಪ್ರಿಂಟ್. ಸೊ ಏನಾದರೂ ಹೆಸರು ಏನಾದರೂ ಇರ್ಬೋದು, ಅಥವಾ ಹೆಸರು ಬದಲು ಇಫ್ ಐ ಟೆಲ್ ಯು ಹಾಯ್ನ 5 ಸಲ ಪ್ರಿಂಟ್ ಮಾಡಿ ಅಂತ, ಏನು ಮಾಡ್ತೀರಾ? ಪ್ರಿಂಟ್ ಹಾಯ್ 1 ಸಲ ಪ್ರಿಂಟ್ ಆಯಿತು. ನೆಕ್ಸ್ಟು 2ನೇ ಸಲ ಮತ್ತೆ ಪ್ರಿಂಟ್ ಮಾಡ್ತೀರಾ, ಹೌದಾ? ನೆಕ್ಸ್ಟು 3ನೇ ಸಲ, ನೆಕ್ಸ್ಟ್ 4ನೇ ಸಲ, ನೆಕ್ಸ್ಟ್ 5ನೇ ಸಲ. ಈ ಸ್ಟೇಟ್ಮೆಂಟ್ 5 ಸಲ ಬರೀತೀರಾ ಅಲ್ವಾ? ಹೌದು, 5 ಸಲ ಪ್ರಿಂಟ್ ಆಗುತ್ತೆ ಇವಾಗ. ಬಟ್ ನಾನು 100 ಸಲ ಪ್ರಿಂಟ್ ಮಾಡಿ ಅಂದರೆ ಇದು 100 ಸಲ ಬರಿತಾ ಹೋಗ್ತೀರಾ. ಸೊ ಲೇಟ್ ಆಗುತ್ತಲ್ವಾ, ಎಫಿಷಿಯೆಂಟ್ ಅಲ್ಲ ಇದು. ಸೊ ಮತ್ತೆ 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 ರಿಪೀಟ್ ಮಾಡೋ ಸ್ಟೇಟ್ಮೆಂಟ್ಸ್ನ ನಾವು ಲೂಪ್ ಅಂತ ಕರಿತೀವಿ. ಸೊ ಇದನ್ನು ಲೂಪ್ ಯೂಸ್ ಮಾಡಿ ಒಂದೇ ಸಲ ಬರಿಬೋದು. ಹೆಂಗೆ ಸರ್ ಅಂದರೆ ಮಕ್ಕಳೇ, ನಾನು ಹೇಳಿದ್ನಲ್ಲ ವೈಲ್ ಲೂಪ್. ವೈಲ್ ಲೂಪ್ ಯೂಸ್ ಮಾಡಿ ನಾವು ಎಷ್ಟು ಸಲ ಪ್ರಿಂಟ್ ಮಾಡಬೇಕು, ಒಂದೇ ಸಲ ಆ ಸ್ಟೇಟ್ಮೆಂಟ್ ಬರೆದ್ರೆ 5 ಟೈಮ್ಸ್ ಪ್ರಿಂಟ್ ಮಾಡ್ಬೋದು. ಎಕ್ಸಾಂಪಲ್ ಕೊಡಿ ಸರ್ ಅಂದರೆ ಇದೇ ಪ್ರಿಂಟ್ ಹಾಯ್ನ 5 ಸಲ ಬರೀಬೇಕು, ಬಟ್ ನಾನು ಈ ಪ್ರಿಂಟ್ ಸ್ಟೇಟ್ಮೆಂಟ್ ಒಂದೇ ಸಲ ಬರಿತೀನಿ, 5 ಸಲ ಪ್ರಿಂಟ್ ಆಗೋ ಥರ. ಸೊ ಹೆಂಗೆ ಅಂದರೆ ಮಕ್ಕಳೇ, ಇಲ್ಲಿ ಒಂದು ವೇರಿಯೇಬಲ್ ತೊಗೊಳ್ಳೋಣ ಐ ಅಂತ ಆಯಿತಾ. ಏನಾದರೂ ತೊಗೊಬೋದು, ಐ ಈಸ್ ಈಕ್ವಲ್ ಟು 1 ಅಂತ ತೊಗೊತೀನಿ ನಾನು. ಓಕೆ, ಆಮೇಲೆ ಇಲ್ಲಿ ವೈಲ್ ಲೂಪ್ ಯೂಸ್ ಮಾಡ್ತಾಯಿನಿ. ಈ ಲೂಪ್ ಏನು ಅಂತ ಹೇಳ್ತೀನಿ. ವೈಲ್ ಇಲ್ಲಿ ಕಂಡೀಷನ್ ಕೊಡ್ತೀರಾ, ವೈಲ್ ಆದಮೇಲೆ ಯು ಹ್ಯಾವ್ ಟು ಗಿವ್ ಕಂಡೀಷನ್. ನಾನು ಕಂಡೀಷನ್ ಕೊಡ್ತೀನಿ ಐ ಲೆಸ್ ದೆನ್ 5, ಅಥವಾ ಯು ಕ್ಯಾನ್ ಸೇ ಐ ಲೆಸ್ ದೆನ್ ಆರ್ ಈಕ್ವಲ್ ಟು 5 ಅಂತ ಹೇಳ್ಬೋದು. ಸೊ ಈಕ್ವಲ್ ಟು ಯಾಕೆ ಕೊಟ್ಟೆ ಅಂದರೆ 5 ಈಸ್ ಈಕ್ವಲ್ ಟು 5 ಇದ್ದಾಗೂ ಕೂಡ 5 ಸಲ ಪ್ರಿಂಟ್ ಆಗಲಿ ಅಂತ. ಸೊ ಇದು ಹೇಳ್ತೀನಿ, ವೈಲ್ ಐ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 5 ಏನು ಮಾಡ್ತೀರಾ? ಸೊ ಪ್ರಿಂಟ್ ಹಾಯ್ ಅಂತ ಪ್ರಿಂಟ್ ಮಾಡ್ತೀರಾ. ಸೊ ಒಂದೇ ಸಲ ಈ ಸ್ಟೇಟ್ಮೆಂಟ್ ಬರೆಯೋದು. ನೆಕ್ಸ್ಟ್ ಐ ವ್ಯಾಲ್ಯೂನ ಇನ್ಕ್ರೀಸ್ ಮಾಡ್ತೀನಿ. ಸೊ ಏನು ಸರ್ ಇದು ಏನೋ ಬರ್ದಿರಾ, ಅರ್ಥ ಆಗಿಲ್ಲ. ಸೊ ಹೇಳ್ತೀನಿ ಮಕ್ಕಳೇ, ಫಸ್ಟ್ ಲೈನ್ ಎಕ್ಸಿಕ್ಯೂಟ್ ಆಗ್ತಿಲ್ಲಿ, ವೈಲ್ ಲೂಪ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಫಸ್ಟು ಐ ವ್ಯಾಲ್ಯೂ ಇನಿಷಿಯಲೈಸ್ ಮಾಡ್ತೀರಾ, ಎಷ್ಟಕ್ಕೆ? 1ಗೆ. ಸೊ ನೀವೇನು ಮಾಡಬೇಕು, ಈ ಪ್ರಿಂಟ್ ಐ 5 ಸಲ ಪ್ರಿಂಟ್ ಮಾಡಬೇಕಲ್ವಾ. ಬಟ್ ನಾನು ಈ ಪ್ರಿಂಟ್ ಹೈ ಒಂದೇ ಸಲ ಬರ್ದೀನಿ, ಇಲ್ಲಿ ಸ್ಟಿಲ್ 5 ಸಲ ಪ್ರಿಂಟ್ ಆಗತ್ತಿದು. ಹೆಂಗೆ ಸರ್ ಅಂದರೆ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಐ ವ್ಯಾಲ್ಯೂ ಸ್ಟಾರ್ಟಿಂಗ್ ಏನು 1 ಇರುತ್ತೆ. ಸೊ ವೈಲ್, ಸೊ ಇದು ಲೂಪ್.
ಸೊ ಲೂಪ್ ಏನಂದರೆ ಮತ್ತೆ ಮತ್ತೆ ಎಕ್ಸಿಕ್ಯೂಟ್ ಆಗೋದು. ಯಾವುದು? ಈ ಸ್ಟೇಟ್ಮೆಂಟ್ ಮತ್ತೆ ಮತ್ತೆ ಎಕ್ಸಿಕ್ಯೂಟ್ ಆಗುತ್ತೆ. ಲೂಪ್ ಬ್ಲಾಕಲ್ಲಿ ಏನಿದೆ ಅಷ್ಟು ಮತ್ತೆ ಮತ್ತೆ ಎಕ್ಸಿಕ್ಯೂಟ್ ಆಗುತ್ತೆ. ಎಲ್ಲಿ ತನಕ ಸರ್ ಅಂದರೆ ಕಂಡೀಷನ್ ಸ್ಯಾಟಿಸ್ಫೈ ಆಗೋ ತನಕ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ಕಂಡೀಷನ್ ಏನಿದೆ, ಐ ಲೆಸ್ ದೆನ್ ಆರ್ ಈಕ್ವಲ್ ಟು 5. ಸೊ ಇಲ್ಲಿ ಏನಿದೆ, ಐ ವ್ಯಾಲ್ಯೂ ಸ್ಟಾರ್ಟಿಂಗು 1 ಅಲ್ವಾ? ಸೊ 1 ಲೆಸ್ ದೆನ್ ಆರ್ ಈಕ್ವಲ್ ಟು 5. ಟ್ರೂನಾ ಫಾಲ್ಸಾ? 1 ಇಸ್ ಲೆಸ್ ದೆನ್ 5 ಅಲ್ವಾ? ಸೊ ಟ್ರೂ ಆದರೆ ಏನಾಗುತ್ತೆ, ಬ್ಲಾಕಲ್ಲಿ ಹೋಗಿ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಏನು ಎಕ್ಸಿಕ್ಯೂಟ್ ಆಯಿತು, ಒಂದ್ಸಲಿ ಪ್ರಿಂಟ್ ಹಾಯ್ ಅಂತ ಪ್ರಿಂಟ್ ಆಯಿತು. ಸೊ ಒಂದ್ಸಲಿ ಹಾಯ್ ಅಂತ ಪ್ರಿಂಟ್ ಆಯಿತು. ಹೌದಾ? ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನಿದೆ ಬ್ಲಾಕಲ್ಲಿ, ಐ ಇಸ್ ಈಕ್ವಲ್ ಟು ಐ ಪ್ಲಸ್ 1. ಸೊ ಐ ವ್ಯಾಲ್ಯೂ ನ್ಯೂ ವ್ಯಾಲ್ಯೂ ಏನಾಯಿತು, ಐ ಪ್ಲಸ್ 1. 1 ಪ್ಲಸ್ 1 ನ್ಯೂ ವ್ಯಾಲ್ಯೂ ಆಫ್ ಐ ಎಷ್ಟಾಯಿತು, 1 ಪ್ಲಸ್ 1 2 ಆಯಿತು ಐ ವ್ಯಾಲ್ಯೂ ಇವಾಗ. ಹೌದಾ? ಸೊ ಈಗ ಏನಾಗುತ್ತೆ ಸರ್, ಎಲ್ಲ ಆಯಿತು ಅಂದರೆ, ಅಲ್ಲ ಮಕ್ಕಳು, ಈ ಕಂಡೀಷನ್ ಫಾಲ್ಸ್ ಆಗೋ ತನಕ ಅಂಟಿಲ್ ದ ಕಂಡೀಷನ್ ಇಸ್ ಸ್ಯಾಟಿಸ್ಫೈಡ್ ಮತ್ತೆ ಲೂಪ್ ರಿಪೀಟ್ ಆಗುತ್ತೆ. ಸೊ ಇದನ್ನೇ ಹೇಳಿದ್ದು. ಈಗ ಮತ್ತೆ ಲೂಪ್ ರಿಪೀಟ್ ಆಗುತ್ತೆ. ಐ ವ್ಯಾಲ್ಯೂ ಈಗ 2 ಆಯ್ತಲ್ವಾ? ಸೊ ಇಲ್ಲಿ ಐ ವ್ಯಾಲ್ಯೂ 2 ಆಯಿತು. 2 ಲೆಸ್ ದೆನ್ ಆರ್ ಈಕ್ವಲ್ ಟು 5. ಹೌದು, ಮತ್ತೆ ಕಂಡೀಷನ್ ಟೆಸ್ಟ್ ಮಾಡಿ. ಸೊ 2 ಇಸ್ ಲೆಸ್ ದೆನ್ 5, ಮತ್ತೆ ಹಾಯ್ ಪ್ರಿಂಟ್ ಆಗುತ್ತೆ. ಮತ್ತೆ ಐ ವ್ಯಾಲ್ಯೂ ಏನು, ಐ ವ್ಯಾಲ್ಯೂ 3 ಆಗುತ್ತೆ ಇವಾಗ. ನೆಕ್ಸ್ಟು, ಸೊ 3 ಲೆಸ್ ದೆನ್ 5 ಮತ್ತೆ ಲೂಪ್ ರಿಪೀಟ್ ಆಗುತ್ತೆ. ಎಸ್ ಟ್ರೂನೇ, 3 ಇಸ್ ಲೆಸ್ ದೆನ್ 5 ಮತ್ತೆ ಹಾಯ್ ಪ್ರಿಂಟ್ ಆಗುತ್ತೆ. ಸೊ ಐ ವ್ಯಾಲ್ಯೂ ಈಗ ಮತ್ತೆ 4 ಆತಲ್ವಾ, 3 ಪ್ಲಸ್ 1 4. ಸೊ 4 ಲೆಸ್ ದೆನ್ 5 ಮತ್ತೆ ಟ್ರೂ, ಸೊ ಮತ್ತೆ ಹಾಯ್ ಪ್ರಿಂಟ್ ಆಗುತ್ತೆ. ಸೊ ಐ ವ್ಯಾಲ್ಯೂ ಈಗ ಮತ್ತೆ ಇನ್ಕ್ರೀಸ್ ಮಾಡ್ತಾ ಇರೋ 4 ಇಂದ ಐ ವ್ಯಾಲ್ಯೂ 5. ಸೊ ಇಲ್ಲಿ ಮತ್ತೆ ಇವಾಗ ಚೆಕ್ ಮಾಡಿ, ಐ ಲೆಸ್ ದೆನ್ ಆರ್ ಈಕ್ವಲ್ ಟು ಕೊಟ್ಟೀನಿ ಇಲ್ಲಿ. ಸೊ 5 ಈಕ್ವಲ್ ಟು 5 ಟ್ರೂ ಆಗುತ್ತಲ್ವಾ? ಲೆಸ್ ದೆನ್ 5 ಆಗಲ್ಲ, ಬಟ್ 5 ಈಕ್ವಲ್ ಟು 5 ಟ್ರೂ ಆಗುತ್ತೆ. ಸೊ ಟ್ರೂ ಆದ್ದರಿಂದ ಮತ್ತೆ ಹಾಯ್ ಪ್ರಿಂಟ್ ಮಾಡ್ತೀರಾ. ಸೊ ಈಗ ಐ ವ್ಯಾಲ್ಯೂ ಏನಾಯಿತು, 5 ಇಂದ ಈಗ 6 ಆಯಿತು. ಸೊ 6 ಆದಮೇಲೆ ಸ್ಟೂಡೆಂಟ್ ಈ ಕಂಡೀಷನ್ ಚೆಕ್ ಮಾಡಿದ್ರೆ 6 ಇಸ್ ನಾಟ್ ಲೆಸ್ ದೆನ್ 5. ಈಗ ಲೂಪ್ ಎಂಡ್ ಆಗುತ್ತೆ, ನಾವು ಲೂಪ್ ಆಚೆ ಬರ್ತೀವಿ. ಓಕೆ ಸ್ಟೂಡೆಂಟ್ಸ್, ಸೊ ಈ ಹಾಯ್ ಪ್ರಿಂಟ್ ಹಾಯ್ ಪ್ರಿಂಟ್ ಹಾಯ್ ಪ್ರಿಂಟ್ ಹಾಯ್ 5 ಸಲ ಬರೆಯೋ ಬದಲು ಈ ಥರ ಒಂದೇ ಸಲ ಪ್ರಿಂಟ್ ಮಾಡಿ 5 ಸಲ ಪ್ರಿಂಟ್ ಮಾಡ್ಬೋದಲ್ವಾ? ಒಂದೇ ಸಲ ಬರೆದು 5 ಸಲ ಪ್ರಿಂಟ್ ಆಗಿದೆ ಅಲ್ವಾ? ಇಲ್ಲಿ ಚೆಕ್ ಮಾಡ್ಬೋದು. ಒಂದ್ಸಲಿ ಐ ಇಸ್ ಈಕ್ವಲ್ ಟು 1 ಇರೋಕೆ ಪ್ರಿಂಟ್ ಆಯಿತು, ಐ ಇಸ್ ಈಕ್ವಲ್ ಟು 2 ಇರೋಕೆ ಪ್ರಿಂಟ್ ಆಯಿತು, ಐ ಇಸ್ ಈಕ್ವಲ್ ಟು 3, ಐ ಇಸ್ ಈಕ್ವಲ್ ಟು 4, ಐ ಇಸ್ ಈಕ್ವಲ್ ಟು 5 ಇರೋಗ್ಲೂ ಪ್ರಿಂಟ್ ಆಯಿತು. ಐ 6 ಆದಾಗ ಫಾಲ್ಸ್ ಆಗಿ ಕಂಡೀಷನು ಲೂಪ್ ಆಚೆ ಬಂದ್ವಿ. ಕರೆಕ್ಟಾ? ಸೊ ಅದೇ ಲಾಜಿಕ್, ಸೊ ಲೂಪ್ ಲಾಜಿಕ್ ಯೂಸ್ ಮಾಡಿ ಈಗ ಈ ಕ್ವೆಶನ್ ಸಾಲ್ವ್ ಮಾಡೋಣ. ಓಕೆ, ಸೊ ರೈಟ್ ಅನ್ ಅಲ್ಗೋರಿಥಮ್ ಆ್ಯಂಡ್ ಫ್ಲೋ ಚಾರ್ಟ್ ಟು ಎಕ್ಸೆಪ್ಟ್ 5 ನಂಬರ್ಸ್ ಆ್ಯಂಡ್ ಫೈಂಡ್ ದರ್ ಆವ್ರೇಜ್. ಸೊ 5 ನಂಬರ್ ನೀವು ಎಕ್ಸೆಪ್ಟ್ ಮಾಡಬೇಕು, ಆವ್ರೇಜ್ ಫೈಂಡ್ ಮಾಡಬೇಕು. ಓಕೆ, ನೋಡೋಣ. ಸ್ಟೆಪ್ 1 ಏನು ಮಾಡ್ತೀರಾ, ಅಲ್ಗೋರಿಥಮ್ನ ಸ್ಟಾರ್ಟ್ ಮಾಡ್ತೀರಾ. ಹೌದಾ? ಸೊ ಇದು ಕಾಮನ್ ಸ್ಟೆಪ್. ಸೆಕೆಂಡ್ ಸ್ಟೆಪ್, ಸೊ ಇಲ್ಲಿ 2 ವೇರಿಯಬಲ್ ತೊಗೊಂಡಿದ್ದೀವಿ. ಸೊ ಏನಂತ, ಕೌಂಟ್ ಇಸ್ ಈಕ್ವಲ್ ಟು 0, ಸಮ್ ಇಸ್ ಈಕ್ವಲ್ ಟು 0. ಇಲ್ಲಿ ಲೂಪ್ ಯೂಸ್ ಮಾಡಿದ್ದೀವಿ. ಸೊ ಇದು ಅರ್ಥ ಮಾಡ್ಕೊಳ್ಳಿ. 2 ವೇರಿಯಬಲ್ ತೊಗೊಂಡಿದ್ದೀನಿ. ಕೌಂಟ್ ಫಸ್ಟ್ ವೇರಿಯಬಲ್, ಅದನ್ನು 0ಗೆ ಅನಲೈಸ್ ಮಾಡಿದ್ದೀನಿ. ಸೊ ಅದಾದಮೇಲೆ ಸಮ್ನ ಕೂಡ 0ಗೆ ಐ ಇನಿಷಿಯಲೈಸ್ಡ್. ಯಾಕಂದರೆ ಸ್ಟಾರ್ಟಿಂಗ್ 2 0 ತೊಗೊತೀವಿ, ಕೌಂಟ್ ಆಮೇಲೆ ಸಮ್. ಸೊ ಆವ್ರೇಜ್ ಫೈಂಡ್ ಮಾಡಬೇಕಲ್ವಾ? ಸೊ ಎಲ್ಲ ಆ್ಯಡ್ ಮಾಡಿ ಡಿವೈಡ್ ಬೈ 5 ಮಾಡಬೇಕಲ್ವಾ? ಸೊ ಸ್ಟಾರ್ಟಿಂಗ್ 2 0 ತೊಗೊಂಡಿನಿ. ನೆಕ್ಸ್ಟ್ ಸ್ಟೆಪ್ ನೋಡೋಣ. ವೈಲ್ ಲೂಪ್ ಅಪ್ಲೈ ಮಾಡಿವಿ ಇಲ್ಲಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ವೈಲ್ ಲೂಪ್. ಇಲ್ಲಿ ತಿಳ್ಕೊಳ್ಳಿ, ವೈಲ್ ಆದಮೇಲೆ ಕಂಡೀಷನ್ ಇದೆ. ಯಾಕೆ 5 ತೊಗೊಂಡಿವಿ, ಕೌಂಟ್ ಲೆಸ್ ದೆನ್ 5. ಇಲ್ಲಿ 5 ನಂಬರ್ಸ್ ಮಾತ್ರ ಆ್ಯಡ್ ಮಾಡಬೇಕಲ್ವಾ? ಸೊ ಲೆಸ್ ದೆನ್ 5. ಸೊ ಸ್ಟಾರ್ಟಿಂಗ್ ಕೌಂಟ್ 0 ತೊಗೊಂಡಿದ್ದೀವಿ, ಲೆಸ್ ದೆನ್ 5, 0 ಲೆಸ್ ದೆನ್ 5. ಹೌದಲ್ವಾ? ಟ್ರೂ ಆಗುತ್ತೆ. ಸೊ ಎಲ್ಲಿ ತನಕ ಇದು ಹೋಗುತ್ತೆ ಲೂಪು, ಕೌಂಟ್ 0, ನೆಕ್ಸ್ಟ್ ಕೌಂಟ್ 1, ನೆಕ್ಸ್ಟ್ ಕೌಂಟ್ 2, ನೆಕ್ಸ್ಟ್ ಕೌಂಟ್ 3, ನೆಕ್ಸ್ಟ್ ಕೌಂಟ್ 4. ಸೊ 5 ಸಲ ಆಯ್ತಲ್ವಾ? ಸೊ ಇಲ್ಲಿ ಯಾಕೆ ನಾನು 1 ತೊಗೊಂಡೆ ಅಂದರೆ, ಸೊ 1 2 ಲೆಸ್ ದೆನ್ ಆರ್ ಈಕ್ವಲ್ ಟು, ಅದಕ್ಕೆ ಇಲ್ಲಿ ಈಕ್ವಲ್ ಟು ಕೊಟ್ಟೆ. ಇಲ್ಲಿ 0 ಇಂದ ಸ್ಟಾರ್ಟ್ ಮಾಡಿದ್ದೀವಿ, ಅದಕ್ಕೆ ಈಕ್ವಲ್ ಟು ಕೊಡೋದು ಬೇಡ, ಜಸ್ಟ್ ಲೆಸ್ ದೆನ್ 5 ಕೊಟ್ಟರೆ ಸಾಕು. ಆಯಿತಾ? ಸೊ ಈಗ ಚೆಕ್ ಮಾಡಿ, ವೈಲ್ ಕೌಂಟ್ ಇಸ್ ಲೆಸ್ ದೆನ್ 5, ಕೌಂಟ್ ವ್ಯಾಲ್ಯೂ 0, 0 ಲೆಸ್ ದೆನ್ 5 ಟ್ರೂ ಅಲ್ವಾ? ಸೊ ಟ್ರೂ ಆದರೆ ವೈಲ್ ಲೂಪಲ್ಲಿ ಏನಿದೆ, ಟ್ರೂ ಕಂಡೀಷನ್ ಟ್ರೂ ಆದರೆ ವೈಲ್ ಬ್ಲಾಕಲ್ಲಿ ಏನಿದೆ ಅಷ್ಟು ಎಕ್ಸಿಕ್ಯೂಟ್ ಆಗುತ್ತೆ. ಹೌದಾ? ಸೊ ವೈಲ್ ಟ್ರೂ ಆಗಿದೆ ಇಲ್ಲಿ. ಸೊ ನೆಕ್ಸ್ಟ್ ಏನು ಮಾಡ್ತೀರಾ, ರಿಪೀಟ್ ಸ್ಟೆಪ್ಸ್. ಓಕೆ, ಒಂದು ನಿಮಿಷ. ಹಾಂ, ಸೊ ಕೌಂಟ್ ಲೆಸ್ ದೆನ್ 5 ಟ್ರೂ ಆಗಿದೆ ಅಲ್ವಾ? 0 ಲೆಸ್ ದೆನ್ 5 ಟ್ರೂ ಆಗಿದೆ. ರಿಪೀಟ್ ಸ್ಟೆಪ್ಸ್ 4 to 6. ಸೊ ಟ್ರೂ ಆದರೆ ಸ್ಟೆಪ್ 4 ಇಂದ 6 ರಿಪೀಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಆಯಿತು, ನೋಡೋಣ ಸ್ಟೆಪ್ 4 5 6 ಏನು ಅಂತ. ಇನ್ಪುಟ್ n. ಸೊ ಟ್ರೂ ಆಗಿದೆ, ಒಂದು ವ್ಯಾಲ್ಯೂ ಇನ್ಪುಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಮಕ್ಕಳೇ, n ವ್ಯಾಲ್ಯೂ ಒಂದು ಇನ್ಪುಟ್ ತೊಗೊಳ್ಳಿ. ಆಯಿತಾ? ಸೊ ನಾನು ಸಪೋಸ್ 2 ತೊಗೊಂಡೆ, ಸ್ಟಾರ್ಟಿಂಗ್ n ವ್ಯಾಲ್ಯೂ 2 ತೊಗೊಂಡೆ.
ಆಯಿತು. ಸಮ್ ಇಸ್ ಈಕ್ವಲ್ ಟು ಸಮ್ ಪ್ಲಸ್ ಎನ್. ಸಮ್ ಏನಿದೆ ಇನಿಷಿಯಲ್ ವ್ಯಾಲ್ಯೂ 0 ಇದೆ, 0 ಪ್ಲಸ್ ಎನ್ ಮಾಡಿ ಇವಾಗ. ಅಂದರೆ ಸಮ್ ಇಸ್ ಈಕ್ವಲ್ ಟು ಸಮ್, ಸ್ಟಾರ್ಟಿಂಗ್ ಸಮ್ 0 ಇತ್ತು, ಪ್ಲಸ್ ಎನ್ ವ್ಯಾಲ್ಯೂ ಏನಿದೆ ನಾವು ಇನ್ಪುಟ್ 2 ತೊಗೊಂಡ್ವಿ ಇವಾಗ. ಸೊ 0 ಪ್ಲಸ್ 2 ಸ್ಟಾರ್ಟಿಂಗ್ 2 ಇರುತ್ತೆ ಸಮ್. ಓಕೆ, ನೆಕ್ಸ್ಟ್ ಏನಿದೆ ಕೌಂಟ್ ಈಸ್ ಈಕ್ವಲ್ ಟು ಕೌಂಟ್ ಪ್ಲಸ್ 1. ಕೌಂಟ್ ಇನ್ಕ್ರೀಸ್ ಮಾಡ್ತೀರಾ, ಈ ಕಂಡೀಷನ್ ನೆಕ್ಸ್ಟ್ ಫಾಲ್ಸ್ ಆಗುತ್ತಲ್ವಾ. ಸೊ ಕೌಂಟ್ ಇನ್ಕ್ರೀಸ್ ಮಾಡಬೇಕು. ಸೊ ಕೌಂಟ್ ವ್ಯಾಲ್ಯೂ ಏನಾಗುತ್ತೆ, ಕೌಂಟ್ ಈಸ್ ಈಕ್ವಲ್ ಟು ಕೌಂಟ್ ಪ್ಲಸ್ 1 ಆಗುತ್ತೆ ಕೌಂಟು. ಕೌಂಟ್ ಇನಿಷಿಯಲಿ 0 ಇತ್ತು, 0 ಪ್ಲಸ್ 1 ಆಯಿತು ಕೌಂಟ್. ಆಯಿತು ಸರ್, ಮತ್ತೆ ಸ್ಟೆಪ್ 7ಗೆ ಹೋಗುತ್ತಾ ಅಂದರೆ ಇಲ್ಲ, ಈ ಕಂಡೀಷನ್ ಫಾಲ್ಸ್ ಆಗೋ ತನಕ ರಿಪೀಟ್ ಆಗುತ್ತೆ. ಸೊ ಇಲ್ಲೂ ನೋಡಿದ್ವಿ ಅಲ್ವಾ. ಸೊ ಈ ಕಂಡೀಷನ್ ಇದು I6 ಆದಮೇಲೆ ಲೂಪ್ ಆಚೆ ಬಂದಿದ್ದು, I5 ಇರೋ ತನಕ ಹೈ ಪ್ರಿಂಟ್ ಆಗ್ತಾನೆ ಇತ್ತು. ಸೊ ಅದೇ ಥರ ಇಲ್ಲಿ ಕೌಂಟ್ ಲೆಸ್ ದೆನ್ 5 ಇರೋ ತನಕ ಸೊ ಪ್ರಿಂಟ್ ಆಗ್ತಾನೆ ಇರುತ್ತೆ. ಸ್ಟೆಪ್ 4 to 6 ರಿಪೀಟ್ ಆಗ್ತಾನೆ ಇರುತ್ತೆ. ಸೊ ಕೌಂಟ್ ವ್ಯಾಲ್ಯೂ ಎಷ್ಟಾಯ್ತು ಇವಾಗ, 1 ಆಯಿತು. ಹೌದಾ. ಸೊ ನೆಕ್ಸ್ಟು ರಿಪೀಟ್ ಆಗುತ್ತೆ, ಮತ್ತೆ ಸ್ಟೆಪ್ 3ಇಂದ ರಿಪೀಟ್ ಆಗುತ್ತೆ. ಸೊ ಕೌಂಟ್ ಲೆಸ್ ದೆನ್ 5, ಈಗ ಕೌಂಟ್ ವ್ಯಾಲ್ಯೂ ಏನು 1 ಇಸ್ ಲೆಸ್ ದೆನ್ 5, ಟ್ರೂನೇ. ಈಗ ಮತ್ತೆ ಇನ್ನೊಂದು ನಂಬರ್ ಇನ್ಪುಟ್ ಮಾಡಿ, ಟೇಕ್ ದ ಸೆಕೆಂಡ್ ವ್ಯಾಲ್ಯೂ. ಸೊ ಸೆಕೆಂಡ್ ವ್ಯಾಲ್ಯೂ, ಫಸ್ಟ್ ವ್ಯಾಲ್ಯೂ N2 ತೊಗೊಂಡಿದ್ದೆ, ಸೆಕೆಂಡ್ N ಸಪೋಸ್ 3 ತೊಗೊಳ್ಳೋಣ. ಈಗ ಸಮ್ ಇಸ್ ಈಕ್ವಲ್ ಟು ಸಮ್ ಪ್ಲಸ್ ಎನ್. ಸೊ ಹಳೆ ಸಮ್ ಎಷ್ಟು ಬಂತು, 2 ಬಂತು. ಸೊ ಈಗೇನಾಗುತ್ತೆ, ಸೊ ಹಳೆ ವ್ಯಾಲ್ಯೂ ಸಮ್ 2 ಪ್ಲಸ್ ಕರೆಂಟ್ ವ್ಯಾಲ್ಯೂ ಆಫ್ ಎನ್ 3. ಸೊ ಸಮ್ 5 ಆಯಿತು, ಕರೆಕ್ಟ್. ಸೊ ಸಮ್ 5 ಆಯಿತು. ನೆಕ್ಸ್ಟು ಕೌಂಟ್ ಈಸ್ ಈಕ್ವಲ್ ಟು ಕೌಂಟ್ ಪ್ಲಸ್ 1. ಸೊ ಕೌಂಟ್ ಮತ್ತೆ ಇನ್ಕ್ರೀಸ್ ಮಾಡ್ತಾ ಇರೋ 1ಇಂದ 2 ಆಗುತ್ತೆ ಕೌಂಟ್, ಕರೆಕ್ಟಾ. ಸೊ ಈಗ ಏನು ಮಾಡುತ್ತೆ, ಮತ್ತೆ ಸ್ಟೆಪ್ ರಿಪೀಟ್ ಆಗುತ್ತಲ್ವಾ. ಸೊ ಕೌಂಟ್ 5 ಆಗಿಲ್ಲ ಇನ್ನು. ಸೊ 5 ಆದರೆ ಸ್ಟಾಪ್ ಆಗುತ್ತೆ, ಯಾಕಂದರೆ 4 ತನಕ ಹೋಗುತ್ತೆ. 5 ಆದರೆ ಇಟ್ ವಿಲ್ ಸ್ಟಾಪ್. ಹೌದಾ. ಸೊ ನೆಕ್ಸ್ಟು ಕೌಂಟ್ ಇನ್ಕ್ರೀಸ್ ಆಯಿತು 2ಗೆ. ಸೊ 2 ಲೆಸ್ ದೆನ್ 5 ಕಂಡೀಷನ್ ಮತ್ತೆ ಟ್ರೂ ಆಯಿತು. ಇನ್ನೊಂದು ನಂಬರ್ ಇನ್ಪುಟ್ ಮಾಡಿ. ಸೊ ಫಸ್ಟ್ ನಂಬರ್ N2 ತೊಗೊಂಡೆ, ಸೆಕೆಂಡ್ N3 ತೊಗೊಂಡೆ, ಈಗ N4 ತೊಗೊಳ್ಳೋಣ. ಸೊ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ, N4 ತೊಗೊಂಡೆ. ಸೊ ಸಮ್ ಈಸ್ ಈಕ್ವಲ್ ಟು ಸಮ್ ಪ್ಲಸ್ ಎನ್. ಸೊ ಸಮ್ ಏನಿತ್ತು 5 ಇತ್ತು. ಸೊ ಈಗ ಸಮ್ ಏನಾಗುತ್ತೆ 5 ಪ್ಲಸ್ ಎನ್ ಇಸ್ 4, 9 ಆಗುತ್ತೆ. ಕೌಂಟ್ ಈಸ್ ಈಕ್ವಲ್ ಟು ಕೌಂಟ್ ಪ್ಲಸ್ 1. ಸೊ ಕೌಂಟ್ ಹಳೆ ವ್ಯಾಲ್ಯೂ ಎಷ್ಟಿತ್ತು 2, ಈಗ ಕೌಂಟ್ ಏನಾಯಿತು 2 ಪ್ಲಸ್ 1 3 ಆಯಿತು, ಕರೆಕ್ಟಾ. ಸೊ ಕೌಂಟ್ 3 ಆಗಿದೆ, ಇನ್ನೊಂದು ಸಲ ಲೂಪ್ ರನ್ ಆಗುತ್ತೆ. 4 ಆಗೋ ತನಕ ಆಗುತ್ತಲ್ವಾ. ಸೊ 5 ಆದರೆ 5 ಇಸ್ ನಾಟ್ ಲೆಸ್ ದೆನ್ 5, ಆವಾಗ ಸ್ಟಾಪ್ ಆಗುತ್ತೆ. ಸೊ ಈಗ ಕೌಂಟ್ 3 ಆಗಿದೆ. ಸೊ ಇನ್ಪುಟ್ ಎನ್. ಸೊ ಇನ್ಪುಟ್ ಎನ್ ಅಂದರೆ ಮತ್ತೆ ಇನ್ನೊಂದು ಎನ್ ವ್ಯಾಲ್ಯೂ ತೊಗೊಳ್ಳಿ. ಸಪೋಸ್ ನಾನು 5 ತೊಗೊಂಡೆ ಈ ಟೈಮ್. ಓಕೆ. ಸೊ ಈಗ ಸಮ್ ಈಸ್ ಈಕ್ವಲ್ ಟು ಸಮ್ ಪ್ಲಸ್ ಎನ್, ಮತ್ತೆ ರಿಪೀಟ್ ಆಗುತ್ತಲ್ವಾ. ಸೊ ಸಮ್ ಈಸ್ ಈಕ್ವಲ್ ಟು ಪ್ರೀವಿಯಸ್ ಸಮ್ ಎಷ್ಟು ಬಂತು 9 ಪ್ಲಸ್ 5 14 ಆಯಿತು. ಕೌಂಟ್ ಈಸ್ ಈಕ್ವಲ್ ಟು ಕೌಂಟ್ ಪ್ಲಸ್ 1. ಸೊ ಕೌಂಟ್ 3 ಇತ್ತು, ಇವಾಗ ಕೌಂಟ್ 4 ಆಗಿದೆ. ಸೊ ಇವಾಗ ಲಾಸ್ಟ್ ಟೈಮ್ ಲೂಪ್ ರನ್ ಆಗುತ್ತಲ್ವಾ, 4 ಇಸ್ ಲೆಸ್ ದೆನ್ 5, ಟ್ರೂ. ಸೊ ಮತ್ತೆ ರಿಪೀಟ್ 4 to 6, ರಿಪೀಟ್ ಸ್ಟೆಪ್ಸ್ 4 to 6. ಎನ್ ವ್ಯಾಲ್ಯೂ ಏನಾಯ್ತು ಇವಾಗ, ಎನ್ ನೀವು ಕೊಡಬೇಕು ವ್ಯಾಲ್ಯೂ, ಇನ್ಪುಟ್ ಎನ್. ಸೊ ಸಪೋಸ್ ನಾನು 6 ಕೊಟ್ಟೆ ಎನ್ ವ್ಯಾಲ್ಯೂ ಇವಾಗ. ಓಕೆ. ಸಮ್ ಈಸ್ ಈಕ್ವಲ್ ಟು ಸಮ್ ಪ್ಲಸ್ ಎನ್. ಹಳೆ ಸಮ್ ಏನಾಗಿದೆ 14 ಪ್ಲಸ್ 6 ಎಷ್ಟಾಯಿತು 20. ಆಮೇಲೆ ಕೌಂಟ್ ಏನಾಯ್ತು ಇವಾಗ 4ಇಂದ ಕೌಂಟ್ ಈಸ್ ಇನ್ಕ್ರಿಮೆಂಟೆಡ್ ಟು 5. ಈಗ ಲೂಪ್ ರನ್ ಆಗುತ್ತಾ, ಕೌಂಟ್ 5 ಆಗಿದೆ, 5 ಲೆಸ್ ದೆನ್ 5 ಫಾಲ್ಸ್ ಆಗುತ್ತೆ. ಸೊ ಫಾಲ್ಸ್ ಆದರೆ ಏನು ಮಾಡಿದ್ವಿ ಇಲ್ಲಿ, ಸೊ ಫಾಲ್ಸ್ ಆದರೆ ಲೂಪ್ ಆಚೆ ಬಂದ್ವಿ ಅಲ್ವಾ. ಸೊ ಇಲ್ಲೂ ಅಷ್ಟೇ, ಇವಾಗ ಫಾಲ್ಸ್ ಆಗಿದೆ, ಸ್ಟೆಪ್ 6 ಆಚೆ ಬರ್ತೀವಿ. ಸೊ ನೆನ್ಪಿಟ್ಕೊಳ್ಳಿ ಏನು ಬಂದು ಆನ್ಸರ್ ನಮಗೆ. ಸೊ ನಮಗೆ ಸಮ್ 20 ಬಂತು ಲಾಸ್ಟಲ್ಲಿ, ನೆನ್ಪಿಟ್ಕೊಳ್ಳಿ ಇದನ್ನು. ಓಕೆ. ಸೊ ಈಗ ಆವ್ರೇಜ್ ಫೈಂಡ್ ಮಾಡಬೇಕಲ್ವಾ. ಸೊ ಸ್ಟೆಪ್ 7 ಆವ್ರೇಜ್ ಫೈಂಡ್ ಮಾಡಬೇಕಿಲ್ಲಿ. ಆವ್ರೇಜ್ ಇಸ್ ಈಕ್ವಲ್ ಟು ಸಮ್ ಬೈ ಕೌಂಟ್. ಸಮ್ ಎಷ್ಟು ಬಂತು ನಮಗೆ ಲಾಸ್ಟಲ್ಲಿ 20 ಬೈ ಕೌಂಟ್. ಕೌಂಟ್ ಎಷ್ಟು, ಕೌಂಟ್ ಎಲ್ಲಿ ತನಕ ನಮ್ಗೆ ಡಿಸ್ಪ್ಲೇ ಆಯಿತು. ಸೊ ಕೌಂಟ್ 5 ಆದಮೇಲೆ ಸ್ಟಾಪ್ ಆಯ್ತಲ್ವಾ. ಸೊ ಕೌಂಟ್ ಎಷ್ಟಾಗಿತ್ತು, ವ್ಯಾಲ್ಯೂ 4 ಆಗಿತ್ತಲ್ವಾ. ಸೊ ಇಲ್ಲಿ ಕೌಂಟ್ 5 ಆದಮೇಲೆ 5 ಲೆಸ್ ದೆನ್ 5 ಫಾಲ್ಸ್ ಆಗಿತ್ತು. ಹೌದಾ. ಸೊ ನೆಕ್ಸ್ಟ್ ಸ್ಟೆಪ್ ಮಕ್ಕಳೇ, ಆವ್ರೇಜ್ ಇಸ್ ಈಕ್ವಲ್ ಟು ಸಮ್ ಬೈ ಕೌಂಟ್. ಇವಾಗ ಲೂಪ್ ಫಾಲ್ಸ್ ಆಯ್ತಲ್ವಾ, 5 ಲೆಸ್ ದೆನ್ 5 ಫಾಲ್ಸ್ ಆಯ್ತು ಇಲ್ಲಿ. 5 ಲೆಸ್ ದೆನ್ 5 ಫಾಲ್ಸ್ ಆದ್ದರಿಂದ ಸ್ಟೆಪ್ 7 ನೆಕ್ಸ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. 4 5 6 ಮತ್ತೆ ರಿಪೀಟ್ ಆಗೋದಿಲ್ಲ. ಆವ್ರೇಜ್ ಇಸ್ ಈಕ್ವಲ್ ಟು ಸಮ್ ಬೈ ಕೌಂಟ್ ಇದೆ ಫಾರ್ಮುಲಾ ಅಲ್ವಾ. ಆವ್ರೇಜ್ ಫೈಂಡ್ ಮಾಡೋಕ್ಕೆ ನಮಗೆ ಸಮ್ ಏನು ಬಂತು 20 ಬಂತು ಫೈನಲ್ ಸಮ್. ಸೊ 20 ಬೈ ಕೌಂಟ್ ಎಷ್ಟಾಗಿತ್ತು ಲಾಸ್ಟು. ಸೊ 5 ಆಗಿತ್ತಲ್ವಾ, 5 ಲೆಸ್ ದೆನ್ 5 ಫಾಲ್ಸ್ ಆಯಿತು, ಬಟ್ ಇವಾಗ ಕೌಂಟ್ ವ್ಯಾಲ್ಯೂ 5. ಸೊ 20 ಬೈ 5 4 ಇದೆ ಅಲ್ವಾ ಆವ್ರೇಜು. ಸೊ ಆವ್ರೇಜ್ ಬಂದಿದೆ ಅಲ್ವಾ, ಆವ್ರೇಜ್ ಚೆಕ್ ಮಾಡ್ಬೋದು.
2 ಫಸ್ಟ್ ಎನ್ ಇನ್ಪುಟ್ 2 ತೊಗೊಂಡ್ವಿ, ನೆಕ್ಸ್ಟ್ 3 ತೊಗೊಂಡ್ವಿ, 2 + 3 5 ಆಯಿತು. ಸೊ ಅದಾದಮೇಲೆ ಎನ್ ವ್ಯಾಲ್ಯೂ ಏನು ತೊಗೊಂಡ್ವಿ 4, 5 + 4 9 ಆಯ್ತಲ್ವಾ. ನೆಕ್ಸ್ಟ್ ಎನ್ ವ್ಯಾಲ್ಯೂ ನೆಕ್ಸ್ಟ್ ಎನ್ 5 ತೊಗೊಂಡ್ವಿ, 9 + 5 14 ಹೌದಾ. ನೆಕ್ಸ್ಟು 6 ತೊಗೊಂಡ್ವಿ, 14 + 6 20 ಹೌದಾ. ಇಲ್ಲಿ 5 ವ್ಯಾಲ್ಯೂ ತೊಗೊಂಡ್ವಿ, 20/5 ಎಷ್ಟಾಯಿತು 4. ಸೊ ನಮ್ಗೆ ಆನ್ಸರ್ ಏನು ಬಂತು ಇಲ್ಲಿ 4. ಸೊ ನೆಕ್ಸ್ಟ್ ಸ್ಟೆಪ್ ವಿ ವಿಲ್ ಪ್ರಿಂಟ್ ದ ಆವ್ರೇಜ್. ಸೊ ನೆಕ್ಸ್ಟ್ ಸ್ಟೆಪ್ ಆವ್ರೇಜ್ನ ಪ್ರಿಂಟ್ ಮಾಡಿ ವಿ ವಿಲ್ ಸ್ಟಾಪ್ ದ ಅಲ್ಗೋರಿಥಮ್. ಸೊ ಈ 4 ಪ್ರಿಂಟ್ ಆಗುತ್ತೆ ಹೌದಲ್ವಾ. ಸೊ ನೀವು ಚೆಕ್ ಮಾಡ್ಬೋದು, ಡೌಟ್ ಇದ್ದರೆ ಎನ್ ವ್ಯಾಲ್ಯೂ 2 ತೊಗೊಂಡಿನಿ, 3 + 4 + 5 + 6 5 ವ್ಯಾಲ್ಯೂ ತೊಗೊಂಡಿವಲ್ವಾ ಇಲ್ಲಿ. ಸೊ 2 + 3 5, 5 + 4 9, 9 + 5 14, 14 + 6 20. ಇಲ್ಲಿ ಎಷ್ಟು ನಂಬರ್ಸ್ ತೊಗೊಂಡಿರ 5 ನಂಬರ್. ಸೊ ಕೌಂಟ್ ಇಲ್ಲಿ ನಮ್ಗೆ 5 ಆಯ್ತಲ್ವಾ ಲಾಸ್ಟ್ ಕೇಸಲ್ಲಿ. ಸಮ್ ಬೈ ಕೌಂಟ್ ಫಾರ್ಮುಲಾ ಏನು, ಸಮ್ ಬೈ ಕೌಂಟ್. ಕೌಂಟ್ ಎಷ್ಟಾಗಿತ್ತು 5 ಆಗಿತ್ತು. ಸೊ 20/5 ನಿಮಗೆ 4 ಬರುತ್ತೆ. ಆಮೇಲೆ ಆ 4ನ ಡಿಸ್ಪ್ಲೇ ಮಾಡ್ತಾ ಇದ್ದೀರಾ. ಸ್ಟೂಡೆಂಟ್ಸ್ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಈ ವೈಲ್ ಲೂಪಲ್ಲಿ ನನಗೆ ಕಮೆಂಟ್ ಮಾಡಿ. ಸೊ ಲೂಪ್ಸ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ರಿಪೀಟೆಡ್ಲಿ ಎಕ್ಸಿಕ್ಯೂಟಿಂಗ್, ಇಲ್ಲಿ ರಿಪೀಟೆಡ್ಲಿ ಯಾವ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಯಿತು 4 5 6. ಕಂಡೀಷನ್ ಟ್ರೂ ಆದರೆ ರಿಪೀಟೆಡ್ಲಿ 4 5 6 ಎಕ್ಸಿಕ್ಯೂಟ್ ಆಗ್ತಾನೇ ಇತ್ತು. ಕೌಂಟ್ ಸ್ಟಾರ್ಟಿಂಗ್ 0 ಇತ್ತು, ಸೊ ರಿಪೀಟೆಡ್ಲಿ ಎಕ್ಸಿಕ್ಯೂಟ್ ಆಯಿತು. ನೆಕ್ಸ್ಟ್ ಕೌಂಟ್ 1 ಆಯಿತು, ಮತ್ತೆ ಎಕ್ಸಿಕ್ಯೂಟ್ ಆಯಿತು. 2 ಆಯಿತು, ಮತ್ತೆ ಎಕ್ಸಿಕ್ಯೂಟ್. 3 4 ಆಗೋ ತನಕ ಮತ್ತೆ ಎಕ್ಸಿಕ್ಯೂಟ್ ಆಯಿತು. ಯಾವಾಗ ಕೌಂಟ್ 5 ಆಯಿತು, 5 > 5 ಫಾಲ್ಸ್ ಆಗಿ ನಾವು ಲೂಪ್ ಆಚೆ ಬಂದು ಸ್ಟೆಪ್ 7 ಆವ್ರೇಜ್, ಆಮೇಲೆ ಆವ್ರೇಜ್ನ ಪ್ರಿಂಟ್ ಮಾಡಿದ್ವಿ. ಇದಕ್ಕೆ ಫ್ಲೋ ಚಾರ್ಟ್ ಹೆಂಗೆ ಬರೆಯೋದು? ಫ್ಲೋ ಚಾರ್ಟ್ ವೆರಿ ಸಿಂಪಲ್. ಸೊ ಇಲ್ಲಿ ಫ್ಲೋ ಚಾರ್ಟ್ ಇದೆ. ಸೊ ಫ್ಲೋ ಚಾರ್ಟ್ ಅರ್ಥ ಮಾಡ್ಕೊಳ್ಳೋಣ. ಸೊ ಏನು ಮಾಡಿದ್ದೀವಿ, ಫಸ್ಟ್ ಸ್ಟೆಪ್ ಏನು ಸ್ಟಾರ್ಟ್ ಮಾಡಿದ್ದೀವಿ ಅಲ್ಗೋರಿಥಮ್. ಸೆಕೆಂಡ್ ಸ್ಟೆಪ್ ಏನು ಅಲ್ಗೋರಿಥಮ್ದು, ಸೊ ಕೌಂಟ್ ಆಮೇಲೆ ಸಮ್ನ 0 ಮಾಡ್ತೀವಲ್ವಾ, ಅದು ಕ್ಯಾಲ್ಕುಲೇಷನ್ ಅಲ್ವಾ, ರೆಕ್ಟಾಂಗಲಲ್ಲಿ ಬರುತ್ತೆ. ಸೊ ಕ್ಯಾಲ್ಕುಲೇಷನ್ ಇರೋದು ನೆಕ್ಸ್ಟ್ ರೆಕ್ಟಾಂಗಲಲ್ಲಿ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ಏನು ಮಾಡಿದ್ದೀರಾ, ಸೊ ಕಂಡೀಷನ್ ಚೆಕ್ ಮಾಡ್ತೀರಾ ಅಲ್ವಾ. ಸೊ ವೈಲ್ ಕೌಂಟ್ ಇಸ್ ಲೆಸ್ ದೆನ್ 5, ಸೊ ಅದಕ್ಕೆ ಡೈಮಂಡ್ ಶೇಪ್ ಯೂಸ್ ಮಾಡ್ತೀವಿ ಹೌದಲ್ವಾ, ಕಂಡೀಷನ್ ಟೆಸ್ಟ್ ಮಾಡೋದಕ್ಕೆ. ಈಸ್ ಕೌಂಟ್ ಲೆಸ್ ದೆನ್ 5 ಹಿಂಗೆ ಬರಿಬೋದು ನೀವು, ಈಸ್ ಕೌಂಟ್ ಲೆಸ್ ದೆನ್ 5 ಕ್ವೆಶನ್ ಮಾರ್ಕ್. ಸೊ ಟ್ರೂ ಆದರೆ ಏನು, 3 ಲೈನು ಎಕ್ಸಿಕ್ಯೂಟ್ ಆತಲ್ವಾ. ಇನ್ಪುಟ್ n ಸ್ಟೆಪ್ 4 5 6 3 ಎಕ್ಸಿಕ್ಯೂಟ್ ಆಗುತ್ತೆ. ಇನ್ಪುಟ್ n ಸಮ್ ಇಸ್ ಈಕ್ವಲ್ ಟು ಸಮ್ ಪ್ಲಸ್ n, ಕೌಂಟ್ ಇಸ್ ಈಕ್ವಲ್ ಟು ಕೌಂಟ್ ಪ್ಲಸ್ 1 ಹೌದಾ. ಸೊ ಇದು ಟ್ರೂ ಆದರೆ ಇಲ್ಲಿ ನೋಡ್ಬೋದು ಇನ್ಪುಟ್ n ಆಮೇಲೆ ಸಮ್ ಇಸ್ ಈಕ್ವಲ್ ಟು ಸಮ್ ಪ್ಲಸ್ n, ಕೌಂಟ್ ಇಸ್ ಈಕ್ವಲ್ ಟು ಕೌಂಟ್ ಪ್ಲಸ್ 1 ನೋಡ್ಬೋದು ಇಲ್ಲಿ. ಸೊ ಇನ್ಪುಟ್ಗೆ ಪ್ಯಾರಲೆಲೋಗ್ರಾಮ್ ಶೇಪ್ ಮತ್ತು ಕ್ಯಾಲ್ಕುಲೇಷನ್ಗೆ ರೆಕ್ಟಾಂಗಲ್ ಶೇಪ್ ಆಯಿತು. ಇದೇನಿದು ಮತ್ತೆ ವಾಪಸ್ ಅಂತ ಅನಿಸ್ತಿರ್ಬೋದು, ಲೂಪ್ ಅಲ್ವಾ. ಸೊ ಈ ಕಂಡೀಷನ್ ಟ್ರೂ ಆಗಿರೋದ್ರಿಂದ, ಸೊ ಕಂಡೀಷನ್ ಎಸ್ ಇದೆ, ಸೊ ಎಸ್ ಇರೋದ್ರಿಂದ ಮತ್ತೆ ರಿಪೀಟ್ ಆಗುತ್ತಲ್ವಾ. ಕಂಡೀಷನ್ ಟ್ರೂ ಆದರೆ ಕೌಂಟ್ 0ಗೆ 1ಗೆ 2ಗೆ 3ಗೆ 4ಗೆ ಈ ಸ್ಟೇಟ್ಮೆಂಟ್ಸ್ ಮತ್ತೆ ರಿಪೀಟ್ ಆಗ್ತಿತ್ತು. ಸ್ಟೆಪ್ 4 to 6 ಇದು 4 to 6 ಮತ್ತೆ ರಿಪೀಟ್ ಆಗ್ತಿತ್ತಲ್ವಾ. ಸೊ ಮತ್ತೆ ನಾವು ವಾಪಸ್ ವಿ ಹ್ಯಾವ್ ಟು ಬ್ರಿಂಗ್ ದ ಆರೋ ಹಿಯರ್, ಓಕೆನಾ. ಸೊ ಇಲ್ಲಿ ಕಂಡೀಷನ್ ಫಾಲ್ಸ್ ಆಯಿತು ಅಂದರೆ ಲಾಸ್ಟಲ್ಲಿ ಕೌಂಟ್ 5 ಆಯ್ತಲ್ವಾ, 5 > 5 ಫಾಲ್ಸ್ ಆದರೆ ಏನು ಮಾಡಿದ್ರಿ, ಆವ್ರೇಜ್ ಇಸ್ ಈಕ್ವಲ್ ಟು ಸಮ್ ಬೈ ಕೌಂಟ್, ಆಮೇಲೆ ಪ್ರಿಂಟಿಂಗ್ ದ ಆವ್ರೇಜ್. ಇಲ್ಲಿ ನೋಡ್ಬೋದು ಫಾಲ್ಸ್ ಆದರೆ, ಸೊ ಇಲ್ಲಿ ಫಾಲ್ಸ್ ಅಥವಾ ನೋ ಅಂತ ಕೂಡ ಹೇಳ್ಬೋದು. ಸೊ ಇಲ್ಲಿ ಎಸ್ ಆಗಿತ್ತಲ್ವಾ, ಸೊ ಇಲ್ಲಿ ಫಾಲ್ಸ್ ಆದರೆ ಕೌಂಟ್ ಲೆಸ್ ದೆನ್ 5 ಫಾಲ್ಸ್ ಆದರೆ ಆವ್ರೇಜ್ ಕ್ಯಾಲ್ಕುಲೇಟ್ ಮಾಡಿ ಸಮ್ ಬೈ ಕೌಂಟ್, ಅದು ಕ್ಯಾಲ್ಕುಲೇಷನು, ಅದಕ್ಕೆ ರೆಕ್ಟಾಂಗಲ್ ಶೇಪ್ ಯೂಸ್ ಮಾಡಿದ್ದೀವಿ. ಲಾಸ್ಟಲ್ಲಿ ಔಟ್ಪುಟ್ ಮಾಡ್ತೀರಾ ಅಥವಾ ಪ್ರಿಂಟ್ ಮಾಡ್ತೀರಾ, ಅದಕ್ಕೆ ಪ್ಯಾರಲೆಲೋಗ್ರಾಮ್ ಶೇಪ್, ಆಮೇಲೆ ಸ್ಟಾಪ್ ಮಾಡ್ತೀವಿ. ಓಕೆ ಸ್ಟೂಡೆಂಟ್ಸ್, ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಲೂಪ್ ಬಗ್ಗೆ ಅಥವಾ ರಿಪಿಟೇಷನ್ ಸ್ಟೇಟ್ಮೆಂಟ್ಸ್ ಬಗ್ಗೆ. ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಫ್ಲೋ ಆಫ್ ಕಂಟ್ರೋಲ್. ಫ್ಲೋ ಆಫ್ ಕಂಟ್ರೋಲ್ ಅಂದ್ರೇನು, ಯಾವ ಆರ್ಡ್ರಲ್ಲಿ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗ್ತಿದೆ, ಮತ್ತೆ ರಿಪೀಟ್ ಆಗ್ತಿದೆಯಾ, ಲೂಪ್ ಥರ ರಿಪೀಟ್ ಆಗುತ್ತಾ, ಅಥವಾ ಒನ್ ಆಫ್ಟರ್ ದ ಅದರ್ ಸೀಕ್ವೆನ್ಸ್ ಎಲ್ಲ ಲೈನು ಎಕ್ಸಿಕ್ಯೂಟ್ ಆಗುತ್ತಾ, ಅಥವಾ ಸೆಲೆಕ್ಷನ್ ಥರ ಕಂಡೀಷನ್ ಮೇಲೆ 1 ಲೈನ್ ಎಕ್ಸಿಕ್ಯೂಟ್ ಆಗುತ್ತಾ. ಸೊ ಯಾವುದು ಬೇಕಾದರೂ ಆಗಿರ್ಬೋದು. ಓಕೆ, ಅಲ್ಗೋರಿಥಮ್ ಹಿಂಗೆ ಬರಿಬೇಕಂತಿಲ್ಲ. ಯು ಕ್ಯಾನ್ ಯೂಸ್ ಲೂಪ್ ಯೂಸ್ ಮಾಡಿ ಕೂಡ ಅಲ್ಗೋರಿಥಮ್ ಬರಿಬೋದು, ಅಥವಾ ಸೆಲೆಕ್ಷನ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ಬೋದು, ಇಫ್ ಎಲ್ಸ್ ಯೂಸ್ ಮಾಡ್ಬೋದು, ಅಥವಾ ಸೀಕ್ವೆನ್ಸಲ್ಲೇ ಬರ್ಕೊಂಡು ಹೋಗ್ಬೋದು. ಸೊ ಇಟ್ ಡಿಪೆಂಡ್ಸ್ ಆನ್ ದ ರಿಕ್ವೈರ್ಮೆಂಟ್. ಓಕೆನಾ. ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ದಿಸ್ ಇಸ್ ಆಲ್ ಅಬೌಟ್ ಫ್ಲೋ ಆಫ್ ಕಂಟ್ರೋಲ್. ಸೊ ಲಾಸ್ಟ್ 2 ಕಾನ್ಸೆಪ್ಟ್ ಉಳಿದಿದೆ, ವೆರಿಫೈಯಿಂಗ್ ಆ್ಯಂಡ್ ಕಂಪೇರಿಂಗ್ ಅಲ್ಗೋರಿಥಮ್ಸ್, ಆಮೇಲೆ ಡಿಕಂಪೋಸಿಷನ್. ಏನು ಸರ್ ಇದು ವೆರಿಫೈಯಿಂಗ್ ಆ್ಯಂಡ್ ಕಂಪೇರಿಂಗ್ ಅಲ್ಗೋರಿಥಮ್ಸ್? ಸ್ಟೂಡೆಂಟ್, ನೀವು ಅಲ್ಗೋರಿಥಮ್ ಬರೀತಿರಲ್ಲ, ಇವಾಗ ಅಲ್ಗೋರಿಥಮ್ ಎಲ್ಲ ನಾವು ಹೆಂಗೆ ಬರೆಯೋದು ಅಂತ ತಿಳ್ಕೊಂಡ್ವಿ. ಹೆಂಗೆ ನೀವು ಕರೆಕ್ಟಾಗಿದೆ ಈ ಅಲ್ಗೋರಿಥಮ್ ಅಂತ ಹೆಂಗೆ ಟೆಸ್ಟ್ ಮಾಡ್ತಿದ್ರಿ? ನೀವೇ ಒಂದು ಇನ್ಪುಟ್ ಕೊಟ್ಟು
ನೀವೇ ಟೆಸ್ಟ್ ಮಾಡ್ತಿದ್ರಲ್ಲ ಔಟ್ಪುಟ್ ಕರೆಕ್ಟಾಗಿ ಬರ್ತಿದೆಯಾ ಇಲ್ವಾ, ಇದನ್ನು ವೆರಿಫೈಯಿಂಗ್ ಅಂತ ಕರಿತೀವಿ. ಮತ್ತು ಕಂಪೇರಿಂಗ್ ಅಂದರೆ ಏನು ಸರ್? ಸೊ ಕಂಪೇರಿಂಗ್ ಅಂದರೆ ಮಕ್ಕಳೇ, ಈಗ ಒಂದೇ ಪ್ರಾಬ್ಲಮ್ಗೆ 2 ಸೊಲ್ಯೂಷನ್ ಇರ್ಬೋದಲ್ವಾ. ಸೊ ಅಡಿಷನ್ ಆಫ್ 2 ನಂಬರ್ಸ್, ಸೂಡೋ ಕೋಡ್ ಒಂಥರ ಬರಿಬೋದು, ನಾನೊಂಥರ ಬರಿಬೋದು, ನೀವು ಒಂಥರ ಬರಿಬೋದು, 2 ಸೊಲ್ಯೂಷನ್ ಆಯ್ತಲ್ವಾ ಅಲ್ಲಿ. ಸೊ ಆ 2 ಸೊಲ್ಯೂಷನಲ್ಲಿ ಯಾವ್ದು ಬೆಸ್ಟ್ ಕಂಪೇರ್ ಮಾಡಿ ಯಾವುದು ಬೆಸ್ಟ್ ಅಂತ ಹೇಳೋದು ವಿ ಕಾಲ್ ಇಟ್ ಕಂಪೇರಿಂಗ್. ಓಕೆನಾ? ಸೊ ಏನು ಅಂತ ಇದು ನೋಡ್ಬೋಣ. ವೆರಿಫೈಯಿಂಗ್ ಅಲ್ಗೋರಿಥಮ್ಸ್. Verification of an algorithm means to ensure algorithm is working as intended. ವೆರಿಫಿಕೇಶನ್ ಅಂದ್ರೆ ಏನು? ಅಲ್ಗೋರಿಥಮ್ ನೀಟಾಗಿ ವರ್ಕ್ ಆಗ್ತಿದೆಯಾ ಇಲ್ವಾ, ವಿ ಹ್ಯಾವ್ ಟು ಟೆಸ್ಟ್, ಅದನ್ನು ವೆರಿಫಿಕೇಶನ್ ಅಂತ ಕರಿತೀವಿ. ಏನು ಮಾಡಬೇಕು ವೆರಿಫಿಕೇಷನ್ಗೆ? To verify an algorithm, we must test the algorithm with sample inputs for which we know the output. ಹೌದಲ್ವಾ? ನಾವು ಇನ್ಪುಟಲ್ಲಿ ಸ್ಯಾಂಪಲಾಗಿ ಏನೋ ಒಂದು ವ್ಯಾಲ್ಯೂ ಕೊಡ್ತೀವಿ, ಸೊ ಆಮೇಲೆ ಟೆಸ್ಟ್ ಮಾಡ್ತೀವಲ್ವಾ ಔಟ್ಪುಟ್ ನೀಟಾಗಿ ಬರ್ತಿದೆಯಾ, ಹೌದಲ್ವಾ? ಸೊ ಗ್ರೇಟೆಸ್ಟ್ ಆಫ್ 2 ನಂಬರ್ಸ್ಗೆ ಇನ್ಪುಟ್ A, B ನಾವೇ ಕೊಟ್ಟಿವಿ ಅಲ್ವಾ, 10 and 40. 10 is not greater than 40. ಸೊ ಇಫ್ ಎಕ್ಸಿಕ್ಯೂಟ್ ಆಗಿಲ್ಲ, ಎಲ್ಸ್ ಎಕ್ಸಿಕ್ಯೂಟ್ ಆಯಿತು, ಹೌದಲ್ವಾ? ಸೊ ನಾವೇ ಕಂಡೀಷನ್ ಕೊಟ್ಟು ಇನ್ಪುಟ್ ಕೊಟ್ಟು ನಾವೇ ಎಲ್ಲ ಲೈನ್ಸು ಟೆಸ್ಟ್ ಮಾಡಿ ನಮ್ಮ ಔಟ್ಪುಟ್ ಮ್ಯಾಚ್ ಆದರೆ ವಿ ಕಾಲ್ ಇಟ್ ವೆರಿಫಿಕೇಷನ್ ಅಥವಾ ವೆರಿಫೈ ಆಗಿದೆ ಅಂತ ಹೇಳ್ತೀವಿ. ಸೊ ಇಫ್ ದ ಎಕ್ಸ್ಪೆಕ್ಟೆಡ್ ಔಟ್ಪುಟ್ ಮ್ಯಾಚಸ್ ವಿತ್ ದ ಔಟ್ಪುಟ್ ಆಫ್ ದ ಅಲ್ಗೋರಿಥಮ್, ದೆನ್ ಅಲ್ಗೋರಿಥಮ್ ಇಸ್ ವೆರಿಫೈಡ್. ಸೊ ಏನು ಔಟ್ಪುಟ್ ಬರಬೇಕು ಪ್ಲಸ್ ಅಲ್ಗೋರಿಥಮಿಂದ ಏನು ಬರ್ತಿದೆ ಅವೆರಡು ಮ್ಯಾಚ್ ಆದರೆ ವೆರಿಫೈ ಆಗಿದೆ, ಕರೆಕ್ಟ್ ಆಗಿದೆ ಅಲ್ಗೋರಿಥಮ್ ಅಂತ ಅರ್ಥ. ಓಕೆ, ಸೊ ಇದನ್ನು ಡ್ರೈ ರನ್ ಅಂತ ಕೂಡ ಕರಿತೀವಿ. ಏನು ಸರ್ ಇದು ಡ್ರೈ ರನ್? ನಾವು ಇನ್ಪುಟ್ ಕೊಡ್ತೀವಲ್ಲ, ಇನ್ಪುಟಲ್ಲಿ ನಾವೇ ವ್ಯಾಲ್ಯೂ ಕೊಟ್ಟು ಎಲ್ಲ ಲೈನು ಟೆಸ್ಟ್ ಮಾಡ್ತೀವಲ್ಲ, ಒಂದು ಔಟ್ಪುಟ್ ಬರಬೇಕು ಅಂತ, ಅದನ್ನು ಡ್ರೈ ರನ್ ಅಂತ ಕೂಡ ಕರೀತಾರೆ. ಸೊ ದ ಮೆಥಡ್ ಆಫ್ ಟೇಕಿಂಗ್ ಎನ್ ಇನ್ಪುಟ್ ಆ್ಯಂಡ್ ರನ್ನಿಂಗ್ ಥ್ರೂ ದ ಸ್ಟೆಪ್ಸ್ ಆಫ್ ದ ಅಲ್ಗೋರಿಥಮ್ ಇಸ್ ಕಾಲ್ಡ್ ಡ್ರೈ ರನ್. ಸೊ ಈ ಡ್ರೈ ರನ್ ಅಥವಾ ಟೆಸ್ಟಿಂಗ್ ಅಂತ ಕೂಡ ಕರಿತೀವಿ. ನಾವೇ ಇನ್ಪುಟ್ ಕೊಟ್ಟು ಎಲ್ಲ ಲೈನು ಟೆಸ್ಟ್ ಮಾಡೋದು, ಕರೆಕ್ಟ್ ಔಟ್ಪುಟ್ ಬರ್ತಿದೆಯಾ, ಅಲ್ಗೋರಿಥಮಿಂದ ಕರೆಕ್ಟ್ ಔಟ್ಪುಟ್ ಬರ್ತಿದೆಯಾ, ನಮ್ಮ ಎಕ್ಸ್ಪೆಕ್ಟೆಡ್ ಔಟ್ಪುಟ್ ಜೊತೆ ಮ್ಯಾಚ್ ಆಗ್ತಿದೆಯಾ. ಸೊ ಎರಡು ಮ್ಯಾಚ್ ಆದರೆ ವಿ ಟೆಲ್ ದ ಅಲ್ಗೋರಿಥಮ್ ಇಸ್ ವೆರಿಫೈಡ್, ಹೌದಲ್ವಾ? ಸೊ ಈ ಡ್ರೈ ರನ್ ಮಾಡೋದ್ರಿಂದ ಇಟ್ ಹೆಲ್ಪ್ಸ್ ಅಸ್ ಟು ಐಡೆಂಟಿಫೈ ಎನಿ ಇನ್ಕರೆಕ್ಟ್ ಸ್ಟೆಪ್ಸ್ ಇನ್ ದ ಅಲ್ಗೋರಿಥಮ್, ಹೌದಲ್ವಾ? ಸೊ ಇವಾಗ ಇನ್ಕರೆಕ್ಟ್ ಸ್ಟೆಪ್ಸ್ ಅಂದರೆ ಏನು? ಫಾರ್ಮುಲಲ್ಲಿ ತಪ್ಪು ಮಾಡಿದ್ದೀರಾ ಅಂತ ಅನ್ಕೊಳ್ಳೋಣ. ಸಪೋಸ್ ಒಂದು ಎಕ್ಸಾಂಪಲ್ ಆಗಿ ಅಡಿಷನ್ ಆಫ್ 2 ನಂಬರ್ಸ್ ಹೆಂಗೆ ಬರೀತೀರಾ? ಸ್ಟೆಪ್ 1 ಅಲ್ಗೋರಿಥಮ್ ಸ್ಟಾರ್ಟ್ ಬರೀತೀರಾ ಅಲ್ವಾ. ಸ್ಟೆಪ್ 2 2 ಇನ್ಪುಟ್ ಬೇಕು ಅಡಿಷನ್ ಆಫ್ 2 ನಂಬರ್ಸ್ಗೆ, ಇನ್ಪುಟ್ A, B. ಸ್ಟೆಪ್ 3 ಅಡಿಷನ್ ಮಾಡ್ತೀರಲ್ವಾ, ಸಮ್ ಇಸ್ ಈಕ್ವಲ್ ಟು A + B ಮಾಡ್ತೀರಾ, ನಾನು A - B ಮಾಡಿಬಿಟ್ಟೆ ಇಲ್ಲಿ. ಸೊ ನಿಮ್ಗೆ ಔಟ್ಪುಟ್ ತಪ್ಪು ಬರುತ್ತಲ್ವಾ. ಸೊ ಅದನ್ನೇ ಹೇಳ್ತಿರೋದು ಡ್ರೈ ರನ್. ನೀವು ಒಂದು ಇನ್ಪುಟ್ ಕೊಟ್ಟು ಚೆಕ್ ಮಾಡಿದಾಗ ನಿಮ್ಗೆ ಯಾವ ಸ್ಟೆಪ್ಪಲ್ಲಿ ತಪ್ಪಾಗಿದೆ ಅಂತ ಗೊತ್ತಾಗುತ್ತೆ. ಸ್ಟೆಪ್ 4 ಏನು ಮಾಡ್ತೀರಾ? ಪ್ರಿಂಟ್ ಎಸ್ ಮಾಡ್ತೀರಾ ಅಲ್ವಾ. ಸ್ಟೆಪ್ 5 ಔಟ್ಪುಟ್ ಎಸ್ ಅಂತ ಮಾಡ್ತೀರಾ ಅಥವಾ ಪ್ರಿಂಟ್ ಎಸ್ ಅಂತ ಮಾಡ್ತೀರಾ. ಓಕೆ, ನಾನು ಇಲ್ಲೇ ಮಾಡಿಬಿಟ್ಟಿದ್ದೀನಿ. ಸ್ಟೆಪ್ 5 ಸ್ಟಾಪ್ ಮಾಡ್ತೀರಾ, ಕರೆಕ್ಟ್. ಸೊ ಪ್ರಿಂಟ್ ಎಸ್ ಅಂತ ಇಲ್ಲಿ ಕೊಟ್ಟಿದ್ದೀನಿ, ಸ್ಟೆಪ್ 5 ಸ್ಟಾಪ್ ಮಾಡ್ತೀರಾ. ಸೊ ಇಲ್ಲಿ ನೀವು ಇನ್ಪುಟ್ ಕೊಡ್ತೀರಲ್ವಾ, ಡ್ರೈ ರನ್ ಮಾಡಬೇಕಾದ್ರೆ ನೀವೇ ವ್ಯಾಲ್ಯೂ ಕೊಡ್ತೀರಾ. ಇನ್ಪುಟ್ A, Bಗೆ 10, 20 ಅಥವಾ 10, 30 ಸಮ್ ಏನೋ ಒಂದು ವ್ಯಾಲ್ಯೂ ಕೊಡ್ತೀರಾ. ಸೊ A - B ಕೊಟ್ಬಿಟ್ಟಿದ್ದೀರಾ, ಇಲ್ಲಿ ಅಡಿಷನ್ ಮಾಡಬೇಕು ಬಟ್ ಫಾರ್ಮುಲಾ ತಪ್ಪು ಕೊಟ್ಟಿದ್ದೀರಾ. ಇದನ್ನೇ ಲಾಜಿಕಲ್ ಎರರ್ ಅಂತ ಹೇಳೋದು. A - B ಇಲ್ಲಿ 10 - 30 ಆನ್ಸರ್ -20 ಬಂದ್ಬಿಡ್ತು. -20 ನೀವು ಪ್ರಿಂಟ್ ಮಾಡ್ತಾ ಇದ್ದೀರಾ, ಔಟ್ಪುಟ್ ತಪ್ಪಿದೆ ಅಲ್ವಾ. 10, 20 ನನಗೆ 30 ಬರಬೇಕು ಬಟ್ -20 ಬರ್ತಿದೆ. ಸೊ ನಿಮ್ಗೆ ಗೊತ್ತಾಗುತ್ತೆ ಈ ಲೈನಲ್ಲಿ ಎರರ್ ಇದೆ, ಸ್ಟೆಪ್ 3 ಅಲ್ಲಿ ಎರರ್ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಈ ಡ್ರೈ ರನ್ ಮಾಡಿದ್ರೆ ನೀವೇ ಇನ್ಪುಟ್ ಕೊಟ್ಟು ವ್ಯಾಲ್ಯೂ ಎಲ್ಲ ಟೆಸ್ಟ್ ಮಾಡಿ ನಮ್ಮ ಎಕ್ಸ್ಪೆಕ್ಟೆಡ್ ಔಟ್ಪುಟ್ 30 ಬರಬೇಕು ಬಟ್ ಅಲ್ಗೋರಿಥಮಿಂದ ನಮಗೆ -20 ಬರ್ತಿದೆ ಅಂತ ನೀವು ಡ್ರೈ ರನ್ ಮಾಡಿದಾಗ ಯಾವ ಲೈನಲ್ಲಿ ಎರರ್ ಬಂತು ಅಂತ ಗೊತ್ತಾಗುತ್ತೆ. ಓಕೆ ಸ್ಟೂಡೆಂಟ್ಸ್, ಸೊ ವೆರಿಫಿಕೇಷನ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ವೆರಿಫಿಕೇಷನ್ ಅಂದರೆ ಏನು? ಸೊ ಅಲ್ಗೋರಿಥಮ್ ನೀಟಾಗಿ ವರ್ಕ್ ಆಗ್ತಿದೆಯಾ ಇಲ್ವಾ, ನಮ್ಮ ಔಟ್ಪುಟ್ ಜೊತೆ ಅಲ್ಗೋರಿಥಮ್ ಔಟ್ಪುಟ್ ಮ್ಯಾಚ್ ಆಗ್ತಿದೆಯಾ ಇಲ್ವಾ, ಅದನ್ನು ಡ್ರೈ ರನ್ ಅಂತ ಕೂಡ ಕರಿತೀವಿ. ನಾವೇ ಇನ್ಪುಟ್ ಕೊಟ್ಟು ಎಲ್ಲ ಲೈನ್ಸು ಟೆಸ್ಟ್ ಮಾಡೋದು ವಿ ಕಾಲ್ ಇಟ್ ಆಸ್ ಡ್ರೈ ರನ್. ಸೊ ವೆರಿಫಿಕೇಷನ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಏನು? ಕಂಪೇರಿಂಗ್. ಸೊ ಏನು ಸರ್ ಇದು ಕಂಪೇರಿಂಗ್? ನೋಡೋಣ. So to solve a problem, mostly multiple solutions are available. In order to decide which algorithm to choose, their efficiency will be deciding factor. So ನಾನು ಹೇಳ್ದಂಗೆ ಒಂದು ಪ್ರಾಬ್ಲಮ್ಗೆ ಮಲ್ಟಿಪಲ್ ಸೊಲ್ಯೂಷನ್ಸ್ ಇದೆ. ಅಡಿಷನ್ ಆಫ್ 2 ನಂಬರ್ಸ್ ಅಂದರೆ ಒಂದೇ ಥರ ಬರೀಬೇಕಂತಿಲ್ಲ. ಸೊ ಸೂಡೋ ಕೋಡ್ ನಂದು ನಿಮ್ಮದು, ಅಲ್ಗೋರಿಥಮ್ ನಂದು ನಿಮ್ಮದು ವೇರಿ ಆಗ್ಬೋದು. ಸೊ ಅದರಲ್ಲಿ ಯಾವ್ದು ಬೆಸ್ಟು ಹೆಂಗೆ ಡಿಸೈಡ್ ಮಾಡೋದು ಅಂದರೆ ಎಫಿಷಿಯನ್ಸಿ ಮುಖಾಂತರ ವಿ ವಿಲ್ ಡಿಸೈಡ್. ಓಕೆ, ಏನು ಎಫಿಷಿಯನ್ಸಿ ಸರ್? ಸೊ ಸ್ಪೇಸ್ ವೈಸ್ ಎಫಿಷಿಯನ್ಸಿ ಅಂತಿದೆ. ಏನಿದು ಸ್ಪೇಸ್ ವೈಸ್ ಎಫಿಷಿಯನ್ಸಿ? How much amount of space the algorithm will take before it terminates.
ಅಲ್ಗೋರಿಥಮ್ ಸರಿ, ಎಷ್ಟು ಸ್ಪೇಸ್ ತೊಗೊತಿದೆ ಅದು, ನೀವೊಂದು 20 ಸ್ಟೆಪ್ಸ್ ಬರೆದ್ರೆ ಸೊ ಸ್ಪೇಸ್ ಜಾಸ್ತಿ ತೊಗೊಳುತ್ತಲ್ವ ರ್ಯಾಮಲ್ಲಿ. ಸೊ ಯು ಶುಡ್ ಕೀಪ್ ದ ಅಲ್ಗೋರಿಥಮ್ ಟು ದ ಮಿನಿಮಮ್ ನಂಬರ್ ಆಫ್ ಸ್ಟೆಪ್ಸ್, ಆಯಿತಾ. ಸ್ಟೆಪ್ಸ್ ಕಡಿಮೆ ಬರೀಬೇಕು, ಸ್ಟೆಪ್ಸ್ ಕಡಿಮೆಲೆ ಯು ಶುಡ್ ಗೆಟ್ ದಿ ಔಟ್ಪುಟ್. ಸೊ ಅದನ್ನು ಎಫಿಷಿಯಂಟ್ ಅಲ್ಗೋರಿಥಮ್ ಅಂತ ಕರಿತೀವಿ. ಸೊ ಕಂಪ್ಯಾರಿಸನ್ ಮಾಡುವಾಗ ಸ್ಪೇಸ್ ವೈಸ್ ಎಫಿಷಿಯನ್ಸಿ ನೋಡ್ತೀವಿ, ಎಷ್ಟು ಸ್ಪೇಸ್ ತೊಗೊತಿದೆ ಇದು ಮೆಮರಿಲಿ ಅಂತ ನೋಡ್ತೀವಿ. ಕಡಿಮೆ ಸ್ಪೇಸ್ ತೊಗೊಂಡ್ರೆ ಇಟ್ ಈಸ್ ಬೆಟರ್ ಅಲ್ಗೋರಿಥಮ್ ಅಥವಾ ಇಟ್ ಈಸ್ ಅ ಗುಡ್ ಅಲ್ಗೋರಿಥಮ್ ಅಂತ ಕರಿತೀವಿ. ನೆಕ್ಸ್ಟ್ ಏನು ನೋಡ್ತೀವಿ, ಟೈಮ್ ವೈಸ್ ಎಫಿಷಿಯನ್ಸಿ. ಏನಿದು ಟೈಮ್ ವೈಸ್ ಎಫಿಷಿಯನ್ಸಿ? ಎಷ್ಟು ಟೈಮ್ ತೊಗೊತಿದೆ ನಿಮ್ಮ ಅಲ್ಗೋರಿಥಮ್ ರನ್ ಆಗೋಕ್ಕೆ. ಒಂದು ದೊಡ್ಡ ಇನ್ಪುಟ್ ಕೊಟ್ಬಿಟ್ರೆ, ಸಪೋಸ್ n ವ್ಯಾಲ್ಯೂ 1000 ಕೊಟ್ಬಿಟ್ರೆ, ಸೊ ಲೇಟ್ ಆಗುತ್ತಲ್ವ ಎಲ್ಲ ಸ್ಟೆಪ್ಪು ರನ್ ಆಗೋಕ್ಕೆ. ಸೊ n ವ್ಯಾಲ್ಯೂ ಎಷ್ಟು ಕೊಟ್ಟರೆ ನೀವು ಎಷ್ಟು ಬೇಗ ಎಕ್ಸಿಕ್ಯೂಟ್ ಆಗುತ್ತೆ. ಇನ್ಪುಟ್ ದೊಡ್ಡ ವ್ಯಾಲ್ಯೂ ಕೊಟ್ಟರೆ ಬೇಗ ಎಕ್ಸಿಕ್ಯೂಟ್ ಆಗ್ತಿದೆಯಾ ಇಲ್ವಾ? ಬೇಗ ಎಕ್ಸಿಕ್ಯೂಟ್ ಆದರೆ ಯುವರ್ ಅಲ್ಗೋರಿಥಮ್ ಇಸ್ ಎಫಿಷಿಯಂಟ್, ಟೈಮ್ ತಕ್ಕಂಗೆ ಇಟ್ ಈಸ್ ರನ್ನಿಂಗ್ ಅಂತ ಹೇಳ್ಬೋದು. ಹೌ ಮಚ್ ಟೈಮ್ ದ ಅಲ್ಗೋರಿಥಮ್ ಟೇಕ್ಸ್ ಟು ಕಂಪ್ಲೀಟ್, ಇದು ಇದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡಿದಿರಾ. ಪೈಥಾನ್ ಇಂಟರ್ಪ್ರೇಟೆಡ್ ಅಲ್ವಾ, ಇಂಟರ್ಪ್ರೇಟರ್ ಯೂಸ್ ಮಾಡ್ತೀವಿ ಹೈ ಲ್ಯಾಂಗ್ವೇಜಿಂದ ಮಿಷಿನ್ ಲ್ಯಾಂಗ್ವೇಜ್ ಕನ್ವರ್ಟ್ ಮಾಡೋದಕ್ಕೆ. ಜಾವಾಲಿ ಅಥವಾ C++ಅಲ್ಲಿ ಸೊ ಇಂಟರ್ಪ್ರೇಟರ್ ಅಲ್ಲ, ಇಟ್ ಈಸ್ ಕಂಪೈಲ್ಡ್. ಸೊ ಕಂಪೈಲ್ಡ್ ಅಂದರೆ ಏನು, ಇಟ್ ಈಸ್ ಮೋರ್ ಫಾಸ್ಟರ್. ಸೊ ಹೌದಲ್ವಾ. ಕಂಪೈಲರ್ ಅಂದರೆ ಏನು, ಒಟ್ಟಿಗೆ ಎಲ್ಲ ಹೈ ಲೆವೆಲ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಲ್ಯಾಂಗ್ವೇಜ್ 0-1ಗೆ ಕನ್ವರ್ಟ್ ಮಾಡೋದು. ಇಂಟರ್ಪ್ರೇಟರ್ ಅಂದರೆ ಲೈನ್ ಬೈ ಲೈನ್ ಕನ್ವರ್ಟ್ ಮಾಡೋದು. ಪೈಥಾನಲ್ಲಿ ನಾವು ಲೈನ್ ಬೈ ಲೈನ್ ಕನ್ವರ್ಟ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಇಟ್ ಈಸ್ ಮೋರ್ ಸ್ಲೋವರ್. ಸೊ ಇಲ್ಲಿ ನೋಡ್ಬೋದು, ಇಟ್ ಡಿಪೆಂಡ್ಸ್ ಆನ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಚೋಸನ್, ರ್ಯಾಮ್ ಅವೈಲೇಬಲ್, ಯಾವ ಅಲ್ಗೋರಿಥಮ್ ಎಷ್ಟು ಎಫಿಷಿಯಂಟ್ ಅಂತ ಡಿಸೈಡ್ ಮಾಡೋದಕ್ಕೆ ನಮಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕೂಡ ಮುಖ್ಯ. ಸೊ ನಾವು ಯಾವ ಲ್ಯಾಂಗ್ವೇಜಲ್ಲಿ ಬರಿತೀವಿ ಅದು ಕೂಡ ಡಿಪೆಂಡ್ ಆಗುತ್ತೆ. ಆಮೇಲೆ ಎಷ್ಟು ರ್ಯಾಮ್ ಅವೈಲೇಬಲ್ ಇದೆ ಅದು ಕೂಡ ಡಿಪೆಂಡ್ ಆಗುತ್ತೆ. ಸೊ ಯಾವ ಅಲ್ಗೋರಿಥಮ್ ಬೆಸ್ಟ್ ಅಂತ ಹೇಳ್ಬೋದು. ಸೊ ಈ ಎಫಿಷಿಯನ್ಸಿ ಮುಖಾಂತರ ನಾವು ಹೇಳ್ಬೋದು ಯಾವುದು ಕಡಿಮೆ ಸ್ಪೇಸ್ ತೊಗೊಳುತ್ತೆ ಮೆಮರಿಲಿ, ಯಾವುದು ಕಡಿಮೆ ಟೈಮಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ, ಅದನ್ನು ಬೆಸ್ಟ್ ಅಲ್ಗೋರಿಥಮ್ ಅಂತ ನಾವು ಹೇಳ್ಬೋದು. ಸೊ ಕಂಪೇರಿಂಗ್ ಅಲ್ಗೋರಿಥಮ್ಸ್ ಆಮೇಲೆ ವೆರಿಫೈಯಿಂಗ್ ಅಲ್ಗೋರಿಥಮ್ಸ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಓಕೆ ಸ್ಟೂಡೆಂಟ್ಸ್, ಸೊ ಲಾಸ್ಟ್ ಕಾನ್ಸೆಪ್ಟ್ ಉಳಿದಿದೆ ಡಿಕಂಪೋಸಿಷನ್. ಏನು ಸರ್ ಇದು ಡಿಕಂಪೋಸಿಷನ್? ಸೊ ಸ್ಟೂಡೆಂಟ್ಸ್, ಈ ಡಿಕಂಪೋಸಿಷನ್ಗೆ ಹೋಗೋಕ್ಕೆ ಮುಂಚೆ ಈಗ ಒಂದು ದೊಡ್ಡ ಪ್ರಾಬ್ಲಮ್ ನಾನು ಕೊಟ್ಟರೆ ನಿಮಗೆ, ಅಥವಾ ನಾನು ನಿಮಗೊಂದು ವೆಬ್ಸೈಟ್ ಬಿಲ್ಡ್ ಮಾಡಿ, ಒಂದು ಬ್ಯಾಂಕಿಂಗ್ ಅಪ್ಲಿಕೇಶನ್ ಬಿಲ್ಡ್ ಮಾಡಿ ಟು ಸ್ಟೋರ್ ಆಲ್ ದ ಅಕೌಂಟ್ಸ್ ಅಂತ ನಾನು ಹೇಳಿದೆ. ಸೊ ಆವಾಗ ನೀವೊಂದು ದೊಡ್ಡ ವೆಬ್ಸೈಟ್ ಬಿಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಲ್ವಾ. ಸೊ ಅದನ್ನು ಯಾವಾಗಲೂ ಸೊಲ್ಯೂಷನ್ ಹುಡ್ಕೋದು ಅಷ್ಟು ಈಸಿ ಅಲ್ಲ. ಆ ದೊಡ್ಡ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡ್ಕೋದು ಈಸಿ ಅಲ್ಲ. ಸೊ ಡಿಕಂಪೋಸಿಷನ್ ಅಂದರೆ ಏನು? ಡಿಕಂಪೋಸಿಷನ್ ಅಂದರೆ ಒಂದು ದೊಡ್ಡ ಪ್ರಾಬ್ಲಮ್ನ ಬ್ರೇಕ್ ಡೌನ್ ಮಾಡೋದು, ಸ್ಮಾಲರ್ ಪಾರ್ಟ್ಸ್ಗೆ ಬ್ರೇಕ್ ಡೌನ್ ಮಾಡಿ ಆ ಸ್ಮಾಲರ್ ಪಾರ್ಟ್ಸ್ಗೆ ಫಸ್ಟ್ ಸೊಲ್ಯೂಷನ್ ಹುಡ್ಕೋದೆ ಡಿಕಂಪೋಸಿಷನ್ ಅಂತ ಕರಿತೀವಿ. ಸೊ ಇಲ್ಲಿ ಡಿಕಂಪೋಸಿಷನ್ ಏನು ಅಂತ ನೋಡೋಣ. ಓಕೆ, sometimes a problem may be complex and solution is not directly derivable. ನಾನು ಹೇಳೋದಲ್ಲ, ಯಾವುದಾದ್ರೂ ಒಂದು ದೊಡ್ಡ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಕೊಟ್ಟರೆ ಸೊಲ್ಯೂಷನ್ ಡೈರೆಕ್ಟಾಗಿ ಸಿಗಲ್ಲ ನಿಮಗೆ. ಸೊ ಇನ್ ಸಚ್ ಕೇಸಸ್ ವಿ ನೀಡ್ ಟು ಬ್ರೇಕ್ ಇಟ್ ಇನ್ ಟು ಸ್ಮಾಲರ್ ಪಾರ್ಟ್ಸ್. ಆ ದೊಡ್ಡ ಪ್ರಾಬ್ಲಮ್ನ ಚಿಕ್ಕ ಚಿಕ್ಕ ಪಾರ್ಟಾಗಿ ನಾವು ಡಿವೈಡ್ ಮಾಡಬೇಕು. ಇದನ್ನು ಏನಂತ ಕರಿತೀವಿ? ಡಿಕಂಪೋಸಿಷನ್ ಅಂತ ಕರಿತೀವಿ. ದ ಪ್ರೋಸೆಸ್ ಆಫ್ ಬ್ರೇಕಿಂಗ್ ಡೌನ್ ಅ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಇನ್ ಟು ಸ್ಮಾಲರ್ ಸಬ್ ಪ್ರಾಬ್ಲಮ್ಸ್ ಇಸ್ ಕಾಲ್ಡ್ ಡಿಕಂಪೋಸಿಷನ್. ಒಂದು ದೊಡ್ಡ ಪ್ರಾಬ್ಲಮ್ನ ಇಫ್ ಯು ಡಿವೈಡ್ ಇನ್ ಟು ಸ್ಮಾಲರ್ ಸಬ್ ಪ್ರಾಬ್ಲಮ್ಸ್ ಅದನ್ನು ಡಿಕಂಪೋಸಿಷನ್ ಅಂತ ಕರಿತೀವಿ. ಓಕೆ, ಇದರ ಅಡ್ವಾಂಟೇಜಸ್ ಏನು ಅಂದರೆ ದೀಸ್ ಸಬ್ ಪ್ರಾಬ್ಲಮ್ಸ್ ಆರ್ ದೆನ್ ಕಂಬೈನ್ಡ್ ಟು ಒಬ್ಟೇನ್ ದ ಸೊಲ್ಯೂಷನ್ ಫಾರ್ ದ ಮೇನ್ ಪ್ರಾಬ್ಲಮ್. ಇವಾಗ ಒಂದು ಪ್ರಾಬ್ಲಮ್ನ 5 ಪಾರ್ಟಾಗಿ ಡಿವೈಡ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳೋಣ, ಆಯಿತಾ. ಸೊ ಆ 5 ಪಾರ್ಟ್ನು ಒಬ್ಬೊಬ್ರಿಗೆ ವಹಿಸ್ಬೋದಲ್ವಾ. ಈ ಪಾರ್ಟ್ ಇವ್ನು ನೋಡ್ಕೊಳ್ಳಿ, ಈ ಪಾರ್ಟ್ someone else will take care. ಈಗ 5 ಪಾರ್ಟ್ ಅಂದರೆ 5 ಜನಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಕೊನೆಗೆ ಆ 5 ಪಾರ್ಟ್ ಸೊಲ್ಯೂಷನ್ ಎಲ್ಲ ಒಂದು ಸೊಲ್ಯೂಷನ್ ಆಗಿ ಕಂಬೈನ್ ಮಾಡ್ಬೋದು. ಅದನ್ನೇ ಇಲ್ಲಿ ಹೇಳ್ತಿರೋದು, ದ ಸಬ್ ಪ್ರಾಬ್ಲಮ್ಸ್ ಆರ್ ದೆನ್ ಕಂಬೈನ್ಡ್ ಟು ಒಬ್ಟೇನ್ ಸೊಲ್ಯೂಷನ್ ಟು ದ ಮೇನ್ ಪ್ರಾಬ್ಲಮ್. ಆ 5 ಪಾರ್ಟಾಗಿ ಡಿವೈಡ್ ಮಾಡಿರೋ ಪ್ರಾಬ್ಲಮ್ ಮತ್ತೆ ವಿ ಕ್ಯಾನ್ ಕಂಬೈನ್ ಇಟ್ ಟು ಗೆಟ್ ದ ಮೇನ್ ಸೊಲ್ಯೂಷನ್. ಓಕೆನಾ? ಸೊ ಈಚ್ ಸಬ್ ಪ್ರಾಬ್ಲಮ್ ಕ್ಯಾನ್ ಬಿ ಸಾಲ್ವ್ಡ್ ಇಂಡಿಪೆಂಡೆಂಟ್ಲಿ ಬೈ ಡಿಫ್ರೆಂಟ್ ಟೀಮ್ಸ್. ಹೌದಲ್ವಾ? ಸೊ ನಾನೊಂದು ಬಿಗ್ ಪ್ರಾಬ್ಲಮ್ನ ಡಿವೈಡ್ ಮಾಡಿದ್ರೆ ನಾನು ಒಬ್ಬೊಬ್ರಿಗೆ ವಹಿಸ್ಬೋದು ಕೆಲಸನ. ಸೊ ಎಕ್ಸಾಂಪಲ್ ನಾನು ಕೊಡಬೇಕಾದ್ರೆ, ಸೊ ಶಾಪಿಂಗ್ ವೆಬ್ಸೈಟ್ ನಾನು ಬಿಲ್ಡ್ ಮಾಡ್ತಿದ್ರೆ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟು, ಲಾಗಿನ್ ಆ್ಯಂಡ್ ರಿಜಿಸ್ಟ್ರೇಷನ್ ನೀನು ನೋಡ್ಕೊಳ್ಳಪ್ಪ ಅಂತ ಒಬ್ಬನ ಕೊಡ್ಬೋದು, ಪೇಮೆಂಟ್ ಪೇಜ್ ಇನ್ನೊಬ್ಬನ ನೋಡ್ಕೊಳ್ಳಪ್ಪ ಅಂತ ಕೊಡ್ಬೋದು, ಸರ್ಚ್ ಬಾರ್ ಇನ್ನೊಬ್ಬನ ನೋಡ್ಕೊಳ್ಳಿ ಅಂತ ಕೊಡ್ಬೋದು, ಕಾರ್ಟ್ ಆಪ್ಷನ್ ಇನ್ನೊಬ್ಬನ ಕೊಡ್ಬೋದು. ಸೊ ಈ ಥರ ನಾನೇ ಡಿವೈಡ್ ಮಾಡ್ಬೋದು ನನ್ನ ವರ್ಕ್ನ ಆ್ಯಂಡ್ ಡಿಫ್ರೆಂಟ್ ಪೀಪಲ್ಗೆ ಅಸೈನ್ ಮಾಡ್ಬೋದು. ಕೊನೆಗೆ ಆ ಸೊಲ್ಯೂಷನ್ ಎಲ್ಲ ಕಂಬೈನ್ ಮಾಡಿ ಐ ಕ್ಯಾನ್ ಗೆಟ್ ದ ಮೇನ್ ಸೊಲ್ಯೂಷನ್. ಹೌದಲ್ವಾ? ಈ ಡಿಕಂಪೋಸಿಷನ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಒಂದು ಎಕ್ಸಾಂಪಲ್ ನೋಡೋಣ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ರೈಲ್ವೆ ರಿಸರ್ವೇಷನ್ ಸಿಸ್ಟಮ್ ಎಕ್ಸಾಂಪಲ್ ಇದೆ. ಇದು ಎಕ್ಸಾಂಪಲ್ ನೋಡ್ಬೋದು. ಸೊ ಇಲ್ಲಿ ರೈಲ್ವೆ ರಿಸರ್ವೇಷನ್ ಸಿಸ್ಟಮ್ನ ಮಲ್ಟಿಪಲ್ ಸಬ್ ಮಾಡ್ಯೂಲ್ಸ್ ಅಥವಾ ಸಬ್ ಪ್ರಾಬ್ಲಮ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಫಸ್ಟ್ ಸಬ್ ಪ್ರಾಬ್ಲಮ್ ಏನಾಗಿ ಡಿವೈಡ್ ಮಾಡಿದ್ದಾರೆ? ಈ ಮೇನ್ ಪ್ರಾಬ್ಲಮ್ನ ಟ್ರೈನ್ ಇನ್ಫಾರ್ಮೇಷನ್, ಡೇಸ್, ಟೈಮಿಂಗ್ಸ್, ಸ್ಟೇಷನ್ಸ್, ಕ್ಲಾಸಸ್. ಸೊ ಅಂದರೆ ಟ್ರೈನ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಒಂದು ಮಾಡ್ಯೂಲ್
ಅಂತ ಡಿಸೈನ್ ಮಾಡಿದ್ದಾರೆ, ಹೌದಾ? ಟ್ರೈನ್ ಇನ್ಫಾರ್ಮೇಷನ್, ಸೊ ಯಾವ ಟೈಮಿಂಗಿಗೆ ಬರುತ್ತೆ, ಸೊ ಯಾವ ಸ್ಟೇಷನ್ಗೆ ಬರುತ್ತೆ, ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಒಂದು ಮಾಡ್ಯೂಲ್. ಇನ್ನೊಂದು ಟಿಕೆಟ್ ಬುಕ್ಕಿಂಗ್, ಸೊ ಇನ್ನೊಂದು ಮಾಡ್ಯೂಲ್, ಟಿಕೆಟ್ ಬುಕ್ಕಿಂಗ್ ಇದೆಯಾ ಇಲ್ವಾ, ಬುಕ್ಕಿಂಗ್ ಕ್ಲೋಸ್ ಆಗಿದೆಯಾ, ಇದು ಇನ್ನೊಂದು ಮಾಡ್ಯೂಲ್. ಸೊ ಇದು ಸೆಕೆಂಡ್ ಸಬ್ ಪ್ರಾಬ್ಲಮ್. ಸೊ ಮೂರನೇದು ಇನ್ಫಾರ್ಮೇಷನ್ ಅಬೌಟ್ ಸ್ಟಾಫ್, ಸೆಕ್ಯೂರಿಟಿ, ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್. ಸೊ ಈ ರೈಲ್ವೆ ಡಿಸೈನ್ ಮಾಡೋದಕ್ಕೆ ಏನು ಮೆಟೀರಿಯಲ್ ಯೂಸ್ ಮಾಡಿದ್ರು, ಸ್ಟಾಫ್ ಆ್ಯಂಡ್ ಸೆಕ್ಯೂರಿಟಿ ಏನಿದ್ದಾರೆ, ಇದು ಮೂರನೇ ಮಾಡ್ಯೂಲ್, ಹೌದಲ್ವಾ? ಈ ಥರ ನಾನು ಡಿವೈಡ್ ಮಾಡ್ಬೋದು. ದೊಡ್ಡ ರೈಲ್ವೆ ಸಿಸ್ಟಮ್ನ ಅಥವಾ ದೊಡ್ಡ ರೈಲ್ವೆ ರಿಸರ್ವೇಷನ್ ಸಿಸ್ಟಮ್ನ ಐ ಕ್ಯಾನ್ ಡಿವೈಡ್ ಇನ್ ಟು ಸ್ಮಾಲರ್ ಮಾಡ್ಯೂಲ್ಸ್, ಹೌದಲ್ವಾ? ಸೊ ಟ್ರೈನ್ ಇನ್ಫಾರ್ಮೇಷನ್ ಒಂದು ಕಡೆ, ಬುಕ್ಕಿಂಗ್ ಒಂದು ಕಡೆ, ಸೊ ಈ ಥರ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ತಿಳ್ಕೊಳಕ್ಕೆ ಒಬ್ಬನಿಗೆ ಅಸೈನ್ ಮಾಡ್ಬೋದು. ಸೊ ಇನ್ನೊಂದು ಫುಡ್ ಸರ್ವಿಸ್, ರೈಲ್ವೆ ರಿಸರ್ವೇಷನ್ ಸಿಸ್ಟಮಲ್ಲಿ ಅಥವಾ ರೈಲ್ವೆ ಸ್ಟೇಷನಲ್ಲಿ ಫುಡ್ ಸರ್ವಿಸ್ ಯಾರಿಗೆ ಕೊಡೋದು ಅಥವಾ ಯಾರಿಗೆ ಡಿಸೈನ್ ಮಾಡೋದು ಗೊತ್ತಿದೆ, ಸೊ ಅದನ್ನು ಇನ್ನೊಬ್ಬನಿಗೆ ಡಿಸೈನ್ ಮಾಡ್ಬೋದು ಅಥವಾ ಇನ್ನೊಬ್ಬನಿಗೆ ಅಸೈನ್ ಮಾಡ್ಬೋದು. ಸೊ ಅದಾದಮೇಲೆ ಬಿಲ್ಲಿಂಗ್ ಸರ್ವಿಸ್, ಬಿಲ್ಲಿಂಗ್ ನೋಡ್ಕೊಳ್ಳೋರೆ ಇನ್ನು ಬೇರೆಯವ್ರು ಇರ್ತಾರಲ್ವಾ. ಸೊ ಲಾಸ್ಟು ಅದರ್ ಇನ್ಫಾರ್ಮೇಷನ್ಸ್ ಅಬೌಟ್ ರೈಲ್ವೇಸ್ ಆರ್ ಅದರ್ ಡೀಟೇಲ್ಸ್ ಅಬೌಟ್ ರೈಲ್ವೇಸ್. ಸೊ ಈ ಥರ ನಾವು ನಮ್ಮ ದೊಡ್ಡ ಪ್ರಾಬ್ಲಮ್ನ 5-6 ಮಾಡ್ಯೂಲ್ಸ್ ಅಥವಾ 5-6 ಸಬ್ ಪ್ರಾಬ್ಲಮ್ಸ್ ಆಗಿ ಡಿವೈಡ್ ಮಾಡಿ ವಿ ಕ್ಯಾನ್ ಅಸೈನ್ ಇಟ್ ಟು ಡಿಫ್ರೆಂಟ್ ಟೀಮ್ಸ್. ಸೊ ಅದರಲ್ಲಿ ಬರೋ ಸೊಲ್ಯೂಷನ್ನ ವಿ ಕ್ಯಾನ್ ಕಂಬೈನ್ ಇಟ್ ಟು ಫಾರ್ಮ್ ದ ಮೇನ್ ಸೊಲ್ಯೂಷನ್. ಓಕೆ ಸ್ಟೂಡೆಂಟ್ಸ್, ಸೊ ಡಿಕಂಪೋಸಿಷನ್ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ವೆರಿ ಸಿಂಪಲ್. ಸೊ ಕಾಂಪ್ಲೆಕ್ಸ್ ಪ್ರಾಬ್ಲಮ್ನ ವಿ ಡಿವೈಡೆಡ್ ಇಂಟು multiple smaller sub-problems to obtain the solution to the main problem. So the sub-problems can be assigned to different groups. ಹೌದಲ್ವಾ? ಸೊ ಏನೇ ಡೌಟ್ ಇದ್ರು ನನಗೆ ಕಮೆಂಟ್ ಮಾಡಿ. ಓಕೆ, ಸೊ ಇಂಟ್ರೊಡಕ್ಷನ್ ಟು ಪ್ರಾಬ್ಲಮ್ ಸಾಲ್ವಿಂಗ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ಸ್ ಏನು ಓದಬೇಕು, ಸ್ಟೆಪ್ಸ್ ಆಫ್ ಪ್ರಾಬ್ಲಮ್ ಸಾಲ್ವಿಂಗ್ 5 ಮಾರ್ಕ್ಸ್ ಕೇಳ್ತಾರೆ. ಪ್ಲೀಸ್ ಸ್ಟೆಪ್ಸ್ ಆಫ್ ಪ್ರಾಬ್ಲಮ್ ಸಾಲ್ವಿಂಗ್ ಓದಿ. ಆಲ್ಗೋರಿಥಮ್ ಅಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತು ಡೋಂಟ್ ಫೊಗೆಟ್ ಕ್ಯಾರೆಕ್ಟರಿಸ್ಟಿಕ್ಸ್ 5 ಮಾರ್ಕ್ ಕೇಳೋ ಚಾನ್ಸ್ ಇದೆ. ಸೊ ಆಲ್ಗೋರಿಥಮ್ ಬರೆಯೋದು ಹೆಂಗೆ ಅಂತ ತಿಳ್ಕೊಳ್ಳಿ. ಆಲ್ಗೋರಿಥಮ್ ನಾವು ಏನೇನು ಪ್ರಾಬ್ಲಮ್ಸ್ ಇದೆ ಆಲ್ಗೋರಿಥಮ್ ಆದಷ್ಟು ಸಾಲ್ವ್ ಮಾಡಿ. ಆಲ್ಗೋರಿಥಮ್ ಕ್ವೆಶನ್ಸ್ನ ಆದಷ್ಟು ಟ್ರೈ ಮಾಡಿ. ಸೊ ರೆಪ್ರೆಸೆಂಟೇಷನ್ ಆಫ್ ಆಲ್ಗೋರಿಥಮ್ಸ್, ಇಲ್ಲಿ ಫ್ಲೋ ಚಾರ್ಟ್ ಬಗ್ಗೆ ಇಂಪಾರ್ಟೆಂಟ್, ಸೂಡೋ ಕೋಡು ಇಂಪಾರ್ಟೆಂಟ್. ಸೊ ಎಲ್ಲ ಓದಿ, ಏನೋ ಡೌಟ್ಸ್ ಇದ್ರು ನನಗೆ ಕೇಳಿ. ಆಮೇಲೆ ಫ್ಲೋ ಆಫ್ ಕಂಟ್ರೋಲ್, ಜನರಲಿ ಫ್ಲೋ ಆಫ್ ಕಂಟ್ರೋಲ್ ಕೇಳೋದು ಕಡಿಮೆ ಈ ಚಾಪ್ಟ್ರಲ್ಲಿ, ಯಾಕಂದರೆ ಫ್ಲೋ ಆಫ್ ಕಂಟ್ರೋಲ್ ಅಂತಲೇ ಒಂದು ಚಾಪ್ಟರ್ ಇದೆ, 6th ಚಾಪ್ಟರ್ ಫ್ಲೋ ಆಫ್ ಕಂಟ್ರೋಲ್ ಅಂತಲೇ ಇದೆ. ಸೊ ಈ ಚಾಪ್ಟ್ರಲ್ಲಿ ಕೇಳೋದು ಕಡಿಮೆ, ಬಟ್ ಆದಷ್ಟು ಸೀಕ್ವೆನ್ಷಿಯಲ್ ಫ್ಲೋ ಆಫ್ ಕಂಟ್ರೋಲ್, ಸೆಲೆಕ್ಷನ್, ಆಮೇಲೆ ರಿಪಿಟೇಷನ್ ಬಗ್ಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಪಡಿ. ಓಕೆ, ಏನಾದರೂ ಡೌಟ್ಸ್ ಇದ್ದರೆ ನನಗೆ ರಿಪಿಟೇಷನ್ ಒಂದೊಂದ್ಸಲಿ ನಿಮಗೆ ಅರ್ಥ ಆಗದೇ ಇರ್ಬೋದು, ಯಾಕಂದರೆ ಲೂಪ್ಸಿನ ನಿಮಗೆ ಫ್ಲೋ ಆಫ್ ಕಂಟ್ರೋಲ್ ಚಾಪ್ಟರಲ್ಲಿ ಡಿಸ್ಕಸ್ ಮಾಡ್ತೀವಿ. ಇಲ್ಲಿ ವೈಲ್ ಲೂಪ್ ನಾನು ಡಿಸ್ಕಸ್ ಮಾಡೀನಿ. ಏನೋ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟು ಒಂದು ಅಲ್ಗೋರಿಥಮ್ ಹೆಂಗೆ ವೆರಿಫೈ ಮಾಡೋದು. ಸೊ ಡ್ರೈ ರನ್ ಅಂದರೆ ಇನ್ಪುಟ್ ನಾವೇ ಕೊಟ್ಟು ಹೆಂಗೆ ಟೆಸ್ಟ್ ಮಾಡೋದು, ಇದನ್ನು ವೆರಿಫೈಂಗ್ ಅಂತೀವಿ. ಕಂಪೇರಿಂಗ್ ಅಲ್ಗೋರಿಥಮ್ಸ್, ಇದು ಕೂಡ ಓದಿ, ವೆರಿ ಸಿಂಪಲ್. ಲಾಸ್ಟಲ್ಲಿ ಡಿಕಂಪೋಸಿಷನ್ ಕಾನ್ಸೆಪ್ಟ್ ಬಗ್ಗೆನೂ ತಿಳ್ಕೊಳ್ಳಿ. ಸೊ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಮಕ್ಕಳೇ, ಇದರಲ್ಲಿ 15 ಮಾರ್ಕ್ಸ್ ಬರುತ್ತೆ ಫ್ರಮ್ ಪ್ರಾಬ್ಲಮ್ ಸಾಲ್ವಿಂಗ್. ಸೊ ಫಸ್ಟ್ 4 ಚಾಪ್ಟರ್ಸಿಂದ 50 ಮಾರ್ಕ್ ಬರ್ತಿದೆ. ಸೊ ಫಸ್ಟ್ 4 ಚಾಪ್ಟರ್ಸ್ ಆದಷ್ಟು ಸ್ಕಿಪ್ ಮಾಡಬೇಡಿ ಏನೂ, ಆಯಿತಾ? ಸೊ ಈಗ ಕೆಲವು ಎಕ್ಸಸೈಸ್ ಪ್ರಾಬ್ಲಮ್ಸ್ ಇದೆ, ಎಕ್ಸಸೈಸ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. So first question, write pseudo code that reads 2 numbers and divides one by the other and displays the quotient. So pseudo code ಬರಿಬೇಕು ಅಂದರೆ ಇನ್ಫಾರ್ಮಲ್ ಲ್ಯಾಂಗ್ವೇಜಲ್ಲಿ ನೀವು ಬರಿಬೇಕು. 2 ನಂಬರ್ ಎಕ್ಸೆಪ್ಟ್ ಮಾಡಬೇಕು, ಕೋಶೆಂಟ್ ಫೈಂಡ್ ಮಾಡಬೇಕು. ಕೋಶೆಂಟ್ ಅಂದರೆ ಏನು? ಸೊ ಡಿವೈಡ್ ಮಾಡ್ತಿರಲ್ಲ A/B, ಇದನ್ನೇ ಕೋಶೆಂಟ್ ಅಂತ ಕರೀದಲ್ವಾ. ಸೊ ಕೋಶೆಂಟ್ ಫೈಂಡ್ ಮಾಡಬೇಕು. ಸೊ ಹೆಂಗೆ ಬರಿಬೋದು ಇದು? ಸೊ ಇನ್ಪುಟ್ ದ ಫಸ್ಟ್ ನಂಬರ್ ಟು ವೇರಿಯಬಲ್ A, ಇನ್ಪುಟ್ ದ ಸೆಕೆಂಡ್ ನಂಬರ್ ಟು ವೇರಿಯಬಲ್ B. ಸೊ ಆಮೇಲೆ ಕಂಪ್ಯೂಟ್ ಕೋಶೆಂಟ್ ಇಸ್ ಈಕ್ವಲ್ ಟು A/B, ಆಮೇಲೆ ಪ್ರಿಂಟ್ ಕೋಶೆಂಟ್, ಹೌದಲ್ವಾ? ಸೊ ಸೂಡೋ ಕೋಡ್ ಕೇಳ್ತಿದ್ದಾರೆ, ಅಲ್ಗೋರಿಥಮ್ ಕೇಳ್ತಿಲ್ಲ. ಅಲ್ಗೋರಿಥಮ್ ಅಂದರೆ ಸ್ಟೆಪ್ ಬೈ ಸ್ಟೆಪ್ ನೀವು ಬರೀಬೇಕು. ಸ್ಟಾರ್ಟ್, ಇನ್ಪುಟ್, ಆಮೇಲೆ ಕಂಪ್ಯೂಟೇಷನ್, ಆಮೇಲೆ ಪ್ರಿಂಟು, ಆಮೇಲೆ ಸ್ಟಾಪ್. ಇಲ್ಲಿ ಇನ್ಫಾರ್ಮಲ್ ವೇಯಲ್ಲಿ ನೀವು ಬರಿಬೋದು. ಓಕೆ, ಸೊ ಏನು ಬರ್ದಿದ್ದಾರೆ ಸೂಡೋ ಕೋಡಲ್ಲಿ ನೋಡ್ಬೋದು. ಇಲ್ಲಿ ಇನ್ಪುಟ್ ಫಸ್ಟ್ ನಂಬರ್ ಟು ವೇರಿಯಬಲ್ A, ಇನ್ಪುಟ್ ಸೆಕೆಂಡ್ ನಂಬರ್ ಟು ವೇರಿಯಬಲ್ B, ಕಂಪ್ಯೂಟ್ ಕೋಶೆಂಟ್ ಈಸ್ ಈಕ್ವಲ್ ಟು A/B. ಇಲ್ಲಿ ಕಂಪ್ಯೂಟ್ ಯೂಸ್ ಮಾಡಿದ್ವಿ ಕೀವರ್ಡು. ಸೊ ಕ್ಯಾಲ್ಕುಲೇಷನ್ಸ್ಗೆ ಕಂಪ್ಯೂಟ್ ಯೂಸ್ ಮಾಡ್ತೀವಿ. ಲಾಸ್ಟ್ ಸ್ಟೆಪ್ ಪ್ರಿಂಟ್ ಕೋಶೆಂಟ್. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ನೋಡ್ಬೋದು, ಡಬಲ್ ಸ್ಲ್ಯಾಶ್ ಇದೆ. ಏನಕ್ಕೆ ಸರ್ ಡಬಲ್ ಸ್ಲ್ಯಾಶ್? A/B ಅಲ್ವಾ, ಯಾಕೆ ಡಬಲ್ ಸ್ಲ್ಯಾಶ್ ಹಾಕಿದ್ದೀರಾ? ಸ್ಟೂಡೆಂಟ್ಸ್, A/B ಅಂದರೆ ನಿಮ್ಗೆ ಏನಾಗುತ್ತೆ, ಸಪೋಸ್ ನಾನು A ವ್ಯಾಲ್ಯೂ 10 ತೊಗೊಂಡೆ, B ವ್ಯಾಲ್ಯೂ 5 ತೊಗೊಂಡೆ. ಪೈಥನಲ್ಲಿ ಏನಾಗುತ್ತೆ ಅಂದರೆ 10/5 ನಿಮಗೆ 2 ಬರುತ್ತೆ ಆನ್ಸರ್, ಕೋಶೆಂಟ್ ಅಲ್ವಾ. 10/5 2, ಬಟ್ ಪೈಥಾನಲ್ಲಿ ಅದು 2.0 ಆಗುತ್ತೆ.
ಸೊ ನೆಕ್ಸ್ಟ್ ಚಾಪ್ಟ್ರಲ್ಲಿ ಪೈಥಾನಲ್ಲಿ ಈ ಡಿವಿಷನ್ ಆಪ್ರೇಷನ್ ಯಾವಾಗಲೂ ಡೆಸಿಮಲಲ್ಲಿ ಕೊಡೋದು ವ್ಯಾಲ್ಯೂ, ಇದು ನೀವು ನೆನ್ಪಿಟ್ಕೊಬೇಕು ಆಯಿತಾ. ನೆಕ್ಸ್ಟ್ ಚಾಪ್ಟ್ರಲ್ಲಿ ಡಿಸ್ಕಸ್ ಮಾಡೋಣ. ಬಟ್ ಈ ಡಿವಿಷನ್ ಯಾವಾಗಲೂ ಡೆಸಿಮಲಲ್ಲೇ ಕೊಡುತ್ತೆ. 2 ಆದರೂ 2.0 ಕೊಡುತ್ತೆ. ವೆರಾಸ್ ಈ ಡಬಲ್ ಸ್ಲ್ಯಾಶ್ ಕೊಟ್ಟರೆ ನೀವು ಇಂಟೀಜರ್ ವ್ಯಾಲ್ಯೂ ಮಾತ್ರ ಡಿಸ್ಪ್ಲೇ ಆಗುತ್ತೆ, 2 ಮಾತ್ರ ಡಿಸ್ಪ್ಲೇ ಆಗುತ್ತೆ. ಸೊ 0.0 ಡಿಸ್ಪ್ಲೇ ಆಗಲ್ಲ. ಸೊ ನಂಗೆ ಬರೀ ಕೋಷನ್ ಬೇಕಲ್ಲ, ನಂಗೆ ಡೆಸಿಮಲ್ ವ್ಯಾಲ್ಯೂ ಬೇಡ, ಸೊ ನಾನು ಡಬಲ್ ಸ್ಲ್ಯಾಶ್ ಕೊಟ್ಟೀನಿ ಆಯಿತಾ. ಲಾಸ್ಟ್ ಸ್ಟೆಪ್ ಕೋಷನ್ನ ಪ್ರಿಂಟ್ ಮಾಡ್ತೀರಾ. ಸೊ ವೆರಿ ಸಿಂಪಲ್ ಅಲ್ವಾ ಸೂಡೋ ಕೋಡ್. ಏನೋ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ವೆಶನ್, ಮ್ಯಾಚ್ ದ ಪೇರ್ಸ್. ಏನು ಪೇರ್ ಇದೆ ಇಲ್ಲಿ? ಫ್ಲೋ ಚಾರ್ಟ್ ಸಿಂಬಲ್ಸ್ನ ಮ್ಯಾಚ್ ಮಾಡಬೇಕು. ಸೊ ಓವಲ್ ಶೇಪ್ ಇದೆ, ಯಾವುದಕ್ಕೆ ಮ್ಯಾಚ್ ಮಾಡ್ತೀರಾ ಫಸ್ಟು? ಸೊ ಫ್ಲೋ ಆಫ್ ಕಂಟ್ರೋಲ್ ಅಲ್ಲ, ಪ್ರೋಸೆಸ್ ಸ್ಟೆಪ್ ಅಲ್ಲ, ಸ್ಟಾರ್ಟ್ ಆರ್ ಸ್ಟಾಪ್ ಅಲ್ವಾ. ಸೊ ಸ್ಟಾರ್ಟ್ ಆರ್ ಸ್ಟಾಪ್ಗೆ ಓವಲ್ ಸಿಂಬಲ್ ಮ್ಯಾಚ್ ಮಾಡ್ತೀರಾ. ನೆಕ್ಸ್ಟ್ ಪ್ಯಾರಲೆಲೋಗ್ರಾಮ್ ಇದೆ. ಪ್ಯಾರಲೆಲೋಗ್ರಾಮ್ ಏನಕ್ಕೆ? ಇನ್ಪುಟ್ ಆ್ಯಂಡ್ ಔಟ್ಪುಟ್ ಮಾಡೋಕ್ಕೆ. ಸೊ ಫ್ಲೋ ಆಫ್ ಕಂಟ್ರೋಲ್ ಅಲ್ಲ, ಪ್ರೋಸೆಸ್ ಸ್ಟೆಪ್ ಅಲ್ಲ, ಡೇಟಾ ಹೌದಲ್ವಾ, ಇನ್ಪುಟ್ ಆ್ಯಂಡ್ ಔಟ್ಪುಟ್ ದ ಡೇಟಾ. ಸೊ ಅದಕ್ಕೆ ಪ್ಯಾರಲೆಲೋಗ್ರಾಮ್ ಯೂಸ್ ಮಾಡ್ತೀರಾ. ರೆಕ್ಟ್ಯಾಂಗಲ್ ಏನಕ್ಕೆ ಯೂಸ್ ಮಾಡ್ತೀರಾ? ಕ್ಯಾಲ್ಕುಲೇಷನ್ ಮಾಡೋಕ್ಕಲ್ವಾ. ಎಲ್ಲಿದೆ ಕ್ಯಾಲ್ಕುಲೇಷನ್? ಪ್ರೋಸೆಸ್. ಸೊ ಪ್ರೋಸೆಸ್ ಅಥವಾ ಕ್ಯಾಲ್ಕುಲೇಷನ್ಗೆ ರೆಕ್ಟ್ಯಾಂಗಲ್ ಯೂಸ್ ಮಾಡ್ತೀರಾ. ಡೈಮಂಡ್ ಏನಕ್ಕೆ ಯೂಸ್ ಮಾಡ್ತೀರಾ? ಡಿಸೈಡ್ ಮಾಡೋಕ್ಕಲ್ವಾ. ಟ್ರೂ ಫಾಲ್ಸ್ ಎಸ್ ನೋ, ಅದಕ್ಕೆ ಡೈಮಂಡ್ ಯೂಸ್ ಮಾಡ್ತೀರಾ. ಸೊ ಡಿಸಿಷನ್ ಮೇಕಿಂಗ್ ಡೈಮಂಡ್. ಆರೋ ಏನಕ್ಕೆ ಯೂಸ್ ಮಾಡ್ತೀವಿ? ಫ್ಲೋ ಆಫ್ ಕಂಟ್ರೋಲ್, ಒಂದು ಶೇಪ್ ಮಧ್ಯೆ ಇನ್ನೊಂದು ಶೇಪ್ ಮಧ್ಯೆ ಫ್ಲೋ, ಡೇಟಾ ಹೆಂಗೆ ಹೋಗ್ತಿದೆ ಅಂತ ಫ್ಲೋ ಆಫ್ ಕಂಟ್ರೋಲ್ಗೆ ವಿ ಯೂಸ್ ಆರೋ. ಹೌದಲ್ವಾ? ಏನೋ ಡೌಟ್ಸ್ ಇದ್ದರೆ ವೆರಿ ಸಿಂಪಲ್ ಕ್ವೆಶನ್ ಹಾಗೆ ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ಅಲ್ಗೋರಿಥಮ್ ಬರೀಬೇಕು. ನೆಕ್ಸ್ಟ್ ಕ್ವೆಶನ್, ಎಕ್ಸಸೈಸ್ ಕ್ವೆಶನ್. ರೈಟ್ ಅನ್ ಅಲ್ಗೋರಿಥಮ್ ದಟ್ ಪರ್ಫಾರ್ಮ್ಸ್ ದ ಫಾಲೋಯಿಂಗ್. ಏನಂತ ನೋಡೋಣ. ಆಸ್ಕ್ ಅ ಯೂಸರ್ ಟು ಎಂಟರ್ ಅ ನಂಬರ್. ಓಕೆ, ಇಲ್ಲೇ ಹೇಳ್ತಿದ್ದಾರೆ ಒಂದು ಇನ್ಪುಟ್ ತೊಗೊಳ್ಳಿ, ಆ ಯೂಸರ್ ನಂಬರ್ ಎಂಟರ್ ಮಾಡಬೇಕು. ಸೊ ಎಂಟರ್ ಅ ನಂಬರ್, ಆಸ್ಕ್ ದ ಯೂಸರ್ ಟು ಅ ನಂಬರ್. ಇಫ್ ದ ನಂಬರ್ ಇಸ್ ಬಿಟ್ವೀನ್ 5 and 15, ರೈಟ್ ದ ವರ್ಡ್ ಗ್ರೀನ್. ಸೊ 5 and 15 ಮಧ್ಯ ನಿಮ್ಮ ನಂಬರ್ ಇದ್ದರೆ ಗ್ರೀನ್ ಅಂತ ಪ್ರಿಂಟ್ ಮಾಡಿ ಅಂತ ಕೇಳ್ತಿದ್ದಾರೆ. ಓಕೆ, ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಇದೆ. ಇಫ್ ದ ನಂಬರ್ ಇಸ್ ಬಿಟ್ವೀನ್ 15 and 25, 15 and 25 ಮಧ್ಯ ನಿಮ್ಮ ನಂಬರ್ ಇದ್ದರೆ ಏನು ಮಾಡ್ಬೇಕು ನೀವು? ರೈಟ್ ದ ವರ್ಡ್ ಬ್ಲೂ. ಸೊ ಬ್ಲೂ ಪ್ರಿಂಟ್ ಮಾಡಬೇಕು. ಇಫ್ ದ ನಂಬರ್ 15 and 25 ಮಧ್ಯೆ ಇದ್ದರೆ ಬ್ಲೂ ಪ್ರಿಂಟ್ ಮಾಡಬೇಕು. ಇದು ಎರಡನೇ ಕೇಸ್. ಮೂರನೇ ಕೇಸು, ಇಫ್ ದ ನಂಬರ್ ಇಸ್ ಬಿಟ್ವೀನ್ 25 and 35, ರೈಟ್ ದ ವರ್ಡ್ ಆರೆಂಜ್. ಸೊ 3 ಕೇಸ್ ಇದೆ ಇಲ್ಲಿ. ಇನ್ನೊಂದು ಕೇಸ್ ಬರುತ್ತೆ ಇಲ್ಲಿ. ಓಕೆ, ಸೊ 25 and 35 ಮಧ್ಯೆ ಇದ್ದರೆ ಸೊ ಆರೆಂಜ್ ಪ್ರಿಂಟ್ ಮಾಡಬೇಕಾಗತ್ತೆ. ಇಫ್ ಎನಿ ಅದರ್ ನಂಬರ್, ರೈಟ್ ಆಲ್ ಕಲರ್ಸ್ ಆರ್ ಬ್ಯೂಟಿಫುಲ್. ಸೊ 25, 35 ಮಧ್ಯನೂ ಇಲ್ಲ ಅಂದರೆ ಏನು ಪ್ರಿಂಟ್ ಮಾಡ್ತೀರಾ? ಆಲ್ ಕಲರ್ಸ್ ಆರ್ ಬ್ಯೂಟಿಫುಲ್. ಸೊ ಇಲ್ಲಿ ಅಲ್ಗೋರಿಥಮ್ ಬರೀಬೇಕು. ಸೊ ಅವರೇ ಹೇಳಿದ್ದಾರೆ ಒಂದು ನಂಬರ್ ತೊಗೊಳ್ಳಿ ಅಂತ. ಸೊ ಒಂದು ಇನ್ಪುಟ್ ತೊಗೊತೀರಾ, ಇನ್ಪುಟ್ ಎನ್ ಅಂತ ತೊಗೊಬೋದು, ಅಥವಾ ಇನ್ಪುಟ್ ಎ ಏನಾದರೂ ವೇರಿಯಬಲ್ ತೊಗೊಬೋದು ನೀವು. ಸೊ ಅದಾದಮೇಲೆ ಇಫ್ ಎಲ್ಸ್ ಇಫ್ ಯೂಸ್ ಮಾಡಬೇಕಲ್ವ. ಇಲ್ಲಿ ಮಲ್ಟಿಪಲ್ ಕಂಡೀಷನ್ ಇದೆ. ಸೊ ಏನು ಯೂಸ್ ಮಾಡ್ತೀರಾ? ಇಫ್ ಎಲ್ಸ್ ಇಫ್. ಸೊ ಇಫ್ ಸ್ಟೇಟ್ಮೆಂಟ್ ಸಿಂಪಲ್ ಇಫ್, ಒಂದೇ ಕೇಸ್ ಇರೋವಾಗ, ಒಂದೇ ಬ್ರಾಂಚ್ ಇರೋವಾಗ. ಇಫ್ ಎಲ್ಸ್ 2 ಬ್ರಾಂಚ್ ಇರೋವಾಗ. ಇಲ್ಲಿ ಎಷ್ಟು ಕೇಸ್ ಇದೆ? ಸೊ ಫಸ್ಟ್ ಕಂಡೀಷನ್ 5, 25 ಒಂದು ಕೇಸ್ ಆಯಿತು. ಆಮೇಲೆ 15, 25 ಎರಡನೇ ಕೇಸ್ ಆಯಿತು. 25 and 35 ಮೂರನೇ ಕೇಸು. ಇದು ಯಾವುದೂ ಅಲ್ಲ ಅಂದರೆ ಆಲ್ ಕಲರ್ಸ್ ಆರ್ ಬ್ಯೂಟಿಫುಲ್ 4 ಕೇಸ್ ಆಯಿತು. 4 ಕೇಸ್ಗೆ ವಿ ಹ್ಯಾವ್ ಟು ಯೂಸ್ ಇಫ್ ಎಲ್ಸ್ ಇಫ್. ಹೌದಾ? ಸೊ ಅಲ್ಗೋರಿಥಮ್ ಹೆಂಗೆ ಬರೀಬೋದು ನೋಡೋಣ. ಸ್ಟೆಪ್ 1 ಏನು ತೊಗೊಂಡಿದ್ದಾರೆ? ಸ್ಟಾರ್ಟ್. ಹೌದಾ? ಸ್ಟೆಪ್ 1 ಯಾವಾಗಲೂ ಅಲ್ಗೋರಿಥಮ್ ಸ್ಟಾರ್ಟ್ ಮಾಡ್ತೀವಿ. ನೆಕ್ಸ್ಟು ಇನ್ಪುಟ್ ಎನ್. ಸೊ ನೆಕ್ಸ್ಟು ಎನ್ ವೇರಿಯಬಲ್ ತೊಗೊಂಡಿದ್ದೀವಿ. ಸೊ ಅದಕ್ಕೊಂದು ವ್ಯಾಲ್ಯೂ ತೊಗೊತೀವಿ. ಸೊ ಆ ವ್ಯಾಲ್ಯೂನ ಇನ್ಪುಟ್ ಮಾಡ್ತೀವಿ. ಥರ್ಡ್ ಸ್ಟೆಪ್ ಇಲ್ಲಿ ಏನಿದೆ? ಇಫ್ ದ ನಂಬರ್ ಇಸ್ ಬಿಟ್ವೀನ್ 5 and 15. ಸೊ ಇಲ್ಲಿ ಇಫ್ ಕಂಡೀಷನ್ ಇದೆ, ಎನ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 5 ಆ್ಯಂಡ್ ಎನ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 15. ಸೊ ಇಲ್ಲಿ ಈಕ್ವಲ್ ಟುನು ಕೊಟ್ಟಿದ್ದೀನಿ, ಅಂದರೆ 5 and 15 ಕೂಡ ಆಗ್ಬೋದು ಇದು. ಹೌದಲ್ವಾ? ಇಫ್ ಎನ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 5 ಆ್ಯಂಡ್ ಎನ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 15, ಅಂದರೆ 5 ಇರ್ಬೋದು 15 ಇರ್ಬೋದು. ಏನು ಮಾಡಬೇಕಾವಾಗ? ರೈಟ್ ದ ವರ್ಡ್ ಗ್ರೀನ್. ಸೊ ದೆನ್ ಪ್ರಿಂಟ್ ಗ್ರೀನ್. ಸೊ 5 and 15 ಮಧ್ಯ ಇದ್ದರೆ ಗ್ರೀನ್ ಅಂತ ಪ್ರಿಂಟ್ ಆಗುತ್ತೆ. ಸೊ ಇದು ಇಫ್ ಕಂಡೀಷನ್. ಸ್ಟೆಪ್ 3. ಸೊ 5 and 15 ಮಧ್ಯ ಇಲ್ಲ ಅಂದರೆ ನೆಕ್ಸ್ಟ್ ಕೇಸು ಎಲ್ಸ್ ಇಫ್. ಹೌದಾ? ಎಲ್ಸ್ ಇಫ್ ಕಂಡೀಷನ್. ಇಲ್ಲಿ ಎಲ್ಸ್ ಇಫ್ ಕಂಡೀಷನ್ ನೆಕ್ಸ್ಟ್ ಏನಿದೆ? ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 15 ಆ್ಯಂಡ್ ಲೆಸ್ ದೆನ್ ಆರ್ ಈಕ್ವಲ್ ಟು 25 ಎರಡನೇ ಕೇಸ್ ಇದು. ಸೊ ಇಲ್ಲೇನು ಪ್ರಿಂಟ್ ಮಾಡ್ತೀರಾ? ಪ್ರಿಂಟ್ ದ ವರ್ಡ್ ಬ್ಲೂ. ಸೊ 15 and 25 ಮಧ್ಯ ಇದ್ದರೆ ಬ್ಲೂ ಅಂತ ಪ್ರಿಂಟ್ ಮಾಡಿ. ಸೊ 15 and 25 ಮಧ್ಯ ಇಲ್ಲ ಅಂದರೆ ನೆಕ್ಸ್ಟ್ ಕೇಸ್ ಇದೆ. ಸೊ 25 and 35. ಎಲ್ಸ್ ಇಫ್ ಎನ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 25 ಆ್ಯಂಡ್ ಎನ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 35. ಏನು ಮಾಡಬೇಕು? ಪ್ರಿಂಟ್ ಆರೆಂಜ್. ಸೊ ಎಲ್ಸ್ ಇಫ್. ಸೊ ಇಲ್ಲಿ ನೋಡ್ಬೋದು ಮತ್ತೆ ಎಲ್ಸ್ ಇಫ್. ಸೊ ಇದೆಲ್ಲ ಎಲ್ಸ್ ಇಫ್ ಬ್ಲಾಕ್ಸ್, ಮಲ್ಟಿಪಲ್ ಕೇಸಸ್ ಇರುವಾಗ ಎಲ್ಸ್ ಇಫ್ ಯೂಸ್ ಮಾಡಿ.
ಎಲ್ಸ್ ಇಫ್ ಎನ್ ಇಸ್ ಗ್ರೇಟರ್ ದನ್ ಈಕ್ವಲ್ ಟು 25 ಆ್ಯಂಡ್ ಎನ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬರಬೇಕಿಲ್ಲಿ ಈಕ್ವಲ್ ಟು 35. ಸೊ ಎರಡು ಇನ್ಕ್ಲೂಡ್ ಆಗುತ್ತೆ 25 ಆ್ಯಂಡ್ 35. ಸೊ ಏನು ಮಾಡ್ತೀರಾ, ಪ್ರಿಂಟ್ ಆರೆಂಜ್ ಪ್ರಿಂಟ್ ಮಾಡ್ತೀರಾ. ಆಯಿತು. ಇದು ಯಾವುದೂ ಇಲ್ಲ ಅಂದರೆ ಇಫ್ ಎನಿ ಅದರ್ ನಂಬರ್ ಲಾಸ್ಟ್ ಕೇಸ್ ಅಲ್ವಾ. ಸೊ ಲಾಸ್ಟ್ ಕೇಸ್ ಏನು ಬರೀಬೇಕು ನೀವು, ಎಲ್ಸ್ ಇಫ್ ಅಲ್ಲ, ಮತ್ತು ಲಾಸ್ಟು ಎಲ್ಸ್ ಮಾತ್ರ. ಸೊ ಇದು ಯಾವುದು ಎಕ್ಸಿಕ್ಯೂಟ್ ಆಗಿಲ್ಲ ಅಂದರೆ ಎಲ್ಸ್ ಪ್ರಿಂಟ್ ಆಲ್ ಕಲರ್ಸ್ ಆರ್ ಬ್ಯೂಟಿಫುಲ್ ಆಮೇಲೆ ಅಲ್ಗೋರಿಥಮ್ನ ಸ್ಟಾಪ್ ಮಾಡ್ತೀವಿ. ಹೌದಾ. ಎನ್ ವ್ಯಾಲ್ಯೂ ಏನಾದರೂ ತೊಗೊಬೋದು ನೀವು. ಸಪೋಸ್ ನಾನು ಎನ್ ವ್ಯಾಲ್ಯೂ 24 ಅಂತ ತೊಗೊಂಡೆ. ಓಕೆ. ಸೊ 24 ಗ್ರೇಟರ್ ದೆನ್ 5 ಟ್ರೂ ಆಗಿದೆ ಆ್ಯಂಡ್ 24 ಲೆಸ್ ದೆನ್ 15 ಫಾಲ್ಸ್ ಅಲ್ವಾ. ಸೊ ಎರಡು ಟ್ರೂ ಬರಬೇಕಿಲ್ಲಿ. ಆ್ಯಂಡ್ ಅಂದರೆ ಬೋತ್ ಎರಡು ಕಂಡೀಷನು ಟ್ರೂ ಬರಬೇಕು ನನಗೆ. ಬೋತ್ ಶುಡ್ ಬಿ ಟ್ರೂ. ಸೊ 24 ಗ್ರೇಟರ್ ದೆನ್ 5 ಟ್ರೂ ಇದೆ, ಬಟ್ 24 ಲೆಸ್ ದೆನ್ 15 ಫಾಲ್ಸ್ ಇದೆ. ಸೊ ಇದು ಇಫ್ ಬ್ಲಾಕ್ ರನ್ ಆಗಲ್ಲ. ನೆಕ್ಸ್ಟು ಎಲ್ಸ್ ಇಫ್ ನೆಕ್ಸ್ಟ್ ಕಂಡೀಷನ್ ಹೋಗಿ 24 ಗ್ರೇಟರ್ ದೆನ್ 15 ಟ್ರೂ ಇದೆ. ಹೌದಾ. 24 ಲೆಸ್ ದೆನ್ 25 ಅದು ಟ್ರೂ ಇದೆ. ಸೊ ಟ್ರೂ ಇದ್ದರೆ ಏನಾದ್ರು ಪ್ರಿಂಟ್ ಆಗುತ್ತೆ, ಬ್ಲೂ. ಸೊ ಎನ್ ವ್ಯಾಲ್ಯೂ 24ಗೆ ಬ್ಲೂ ಪ್ರಿಂಟ್ ಆಗುತ್ತೆ. ಸೊ ರಿಮೈನಿಂಗ್ ಕೇಸಸ್ ಇಫ್ ಅಲ್ಲಿ ಯಾವುದು ಎಕ್ಸಿಕ್ಯೂಟ್ ಆಗಲ್ಲ. ಸೊ 24 ನೋಡ್ಬೋದು, 15 ಆ್ಯಂಡ್ 25 ಮಧ್ಯೆ ಇದೆ. ಸೊ ಬ್ಲೂ ಪ್ರಿಂಟ್ ಆಗುತ್ತೆ. ಹೌದಾ. ಸೊ ಏನಾದರೂ ಡೌಟ್ಸ್ ಅಂದರೆ ನನಗೆ ಕಮೆಂಟ್ ಮಾಡಿ. ವೆರಿ ಸಿಂಪಲ್ ಎಕ್ಸಾಂಪಲ್ ಇಫ್ ಮಲ್ಟಿಪಲ್ ಕಂಡೀಷನ್ಸ್ ಯೂಸ್ ಮಾಡಿ ಈ ಅಲ್ಗೋರಿಥಮ್ನ ಬರ್ದಿದ್ವಿ. ಓಕೆ. ಸೊ ನೆಕ್ಸ್ಟ್ ಕ್ವೆಶನ್, ರೈಟ್ ಅ ಸೂಡೋ ಕೋಡ್ ದಟ್ ವಿಲ್ ಪರ್ಫಾರ್ಮ್ ದ ಫಾಲೋಯಿಂಗ್. ಏನು ಮಾಡೋದು ನೋಡೋಣ. ರೀಡ್ the marks of 3 subjects, computer science, mathematics and physics out of 100. ಸೊ 3 ವ್ಯಾಲ್ಯೂ ನೀವು ತೊಗೊಬೇಕು. ಇವಾಗ ಯೂಸರಿಂದ 3 ವ್ಯಾಲ್ಯೂ ತೊಗೊಬೇಕು. ಯಾವುದು, ಕಂಪ್ಯೂಟರ್ ಸೈನ್ಸ್ ಮಾರ್ಕ್ಸ್, ಮ್ಯಾಥಮೆಟಿಕ್ಸ್ ಮಾರ್ಕ್ಸ್, ಆಮೇಲೆ ಫಿಸಿಕ್ಸ್ ಮಾರ್ಕ್ಸ್ ಔಟ್ ಆಫ್ 100. ಆಯಿತು. ಕ್ಯಾಲ್ಕುಲೇಟ್ ದ ಅಗ್ರಿಗೇಟ್ ಮಾರ್ಕ್ಸ್. ಸೊ ಎಲ್ಲ ಸಮ್ ಮಾಡಬೇಕು. ಎರಡನೇದು ಎಲ್ಲ ಆ್ಯಡ್ ಮಾಡಬೇಕು. ಹೌದಾ. ಮೂರನೇದೇನಿದೆ, ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್. ಸೊ ಇದಕ್ಕೆ ಸೂಡೋ ಕೋಡ್ ಬರೀರಿ ಅಂತ ಹೇಳ್ತಿದ್ದಾರೆ. ಸೂಡೋ ಕೋಡ್ ಅಂದರೆ ಇನ್ಫಾರ್ಮಲ್ ವೇ ಆಫ್ ರೈಟಿಂಗ್ ದ ಅಲ್ಗೋರಿಥಮ್. ಹೆಂಗೆ ಬರೀಬೋದು ಇದು. ಸೊ ಇನ್ಪುಟ್ ಮಾರ್ಕ್ಸ್ ಆಫ್ ಕಂಪ್ಯೂಟರ್ ಸೈನ್ಸ್ ಟು ವೇರಿಯಬಲ್, ಏನಾದರೂ ವೇರಿಯಬಲ್ ಕೊಡ್ಬೋದು, ಸಿ ಅಂತ ಕೊಡ್ಬೋದು. ಇನ್ಪುಟ್ ಮಾರ್ಕ್ಸ್ ಆಫ್ ಮ್ಯಾಥಮೆಟಿಕ್ಸ್ ಟು ಎಮ್ ಅಂತ ಕೊಡ್ಬೋದು. ಇನ್ಪುಟ್ ಮಾರ್ಕ್ಸ್ ಆಫ್ ಫಿಸಿಕ್ಸ್ ಟು ಪಿ ಅಂತ ಕೊಡ್ಬೋದು. ಅದು ರೀಡ್ ಆಗಿದೆ 3 ವ್ಯಾಲ್ಯೂಸು. ಹೌದಾ. ನೆಕ್ಸ್ಟ್ ಏನು ಕೇಳಿದ್ದಾರೆ, ಸೊ ಕ್ಯಾಲ್ಕುಲೇಟ್ ದ ಅಗ್ರಿಗೇಟ್ ಮಾರ್ಕ್ಸ್. ಕಂಪ್ಯೂಟ್ ಅಗ್ರಿಗೇಟ್ ಇಸ್ ಈಕ್ವಲ್ ಟು ಸಿ ಪ್ಲಸ್ ಪಿ ಪ್ಲಸ್ ಎಮ್ ಮಾಡ್ಬೋದಲ್ವ. 3 ಸಬ್ಜೆಕ್ಟನ್ನು ಆ್ಯಡ್ ಮಾಡಿ ಅಗ್ರಿಗೇಟ್ ಅನ್ನೋ ವೇರಿಯಬಲಲ್ಲಿ ಸ್ಟೋರ್ ಮಾಡ್ತೀವಿ. ಕಂಪ್ಯೂಟ್ ಅಗ್ರಿಗೇಟ್ ಇಸ್ ಈಕ್ವಲ್ ಟು ಸಿ ಪ್ಲಸ್ ಎಮ್ ಪ್ಲಸ್ ಪಿ. ಸೊ ಅಲ್ಲಿ ಸಮ್ ಬಂತು. ಪರ್ಸೆಂಟೇಜ್ ಮತ್ತೆ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಪರ್ಸೆಂಟೇಜ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, ಸೊ ಎಲ್ಲ ಆ್ಯಡ್ ಮಾಡ್ತೀರಲ್ವ. ಅಗ್ರಿಗೇಟ್ ಡಿವೈಡೆಡ್ ಬೈ 300 ಇಂಟು 100. ಸೊ ಕಂಪ್ಯೂಟ್ ಪರ್ಸೆಂಟೇಜ್ ಈಸ್ ಈಕ್ವಲ್ ಟು ಅಗ್ರಿಗೇಟ್ ಬೈ 300 ಇಂಟು 100. ಸೊ ಲಾಸ್ಟ್ ಸ್ಟೆಪ್ಪಲ್ಲಿ ಪ್ರಿಂಟ್ ದ ಪರ್ಸೆಂಟೇಜ್. ಹೌದಲ್ವಾ ಸ್ಟೂಡೆಂಟ್ಸ್. ಸೊ ನೋಡ್ಬೋಣ ಸ್ಟೆಪ್ಸು. ಸೂಡೋ ಕೋಡ್ ಬರ್ದೀವಿ. ಇನ್ಪುಟ್ ಮಾರ್ಕ್ಸ್ ಆಫ್ ಕಂಪ್ಯೂಟರ್ ಸೈನ್ಸ್ ಟು ವೇರಿಯಬಲ್ ಸಿ. ಸೊ ಇಲ್ಲಿ ಇನ್ಫಾರ್ಮಲ್ ವೇ ಹಿಂಗೆ ಬರೀಬೇಕು ಅಂತಿಲ್ಲ. ಸೊ ಸೆಂಟೆನ್ಸಸ್ ಫಾರ್ಮೆಟಲ್ಲಿ ಬರ್ದಿದ್ದೀವಿ. ಇನ್ಪುಟ್ ಮಾರ್ಕ್ಸ್ ಆಫ್ ಕಂಪ್ಯೂಟರ್ ಸೈನ್ಸ್ ಯಾವ ವೇರಿಯಬಲಲ್ಲಿ, ಸಿ ಅಲ್ಲಿ. ಇನ್ಪುಟ್ ಮಾರ್ಕ್ಸ್ ಆಫ್ ಮ್ಯಾಥಮೆಟಿಕ್ಸ್ ಟು ವೇರಿಯಬಲ್ ಎಮ್. ಸೊ ಏನಾದರೂ ತೊಗೊಬೋದು. ನಾನು ಶಾರ್ಟ್ ಫಾರ್ಮ್ CMP ಅಂತ ತೊಗೊಂಡಿನಿ. ಇನ್ಪುಟ್ ಮಾರ್ಕ್ಸ್ ಆಫ್ ಫಿಸಿಕ್ಸ್ ಟು ವೇರಿಯಬಲ್ ಪಿ. ಸೊ ವೇರಿಯಬಲ್ ಪಿ ಅಲ್ಲಿ ಫಿಸಿಕ್ಸ್ ಮಾರ್ಕ್ಸ್ ಸ್ಟೋರ್ ಆಗಿರುತ್ತೆ. ನೆಕ್ಸ್ಟು ಕಂಪ್ಯೂಟ್ ಸಮ್ ಅಂತ ತೊಗೊಂಡಿನಿ. ವೇರಿಯಬಲ್ ಸಮ್ಮಲ್ಲಿ ಸ್ಟೋರ್ ಮಾಡ್ತಾ ಇದ್ದೀವಿ ಎಲ್ಲ ಆ್ಯಡ್ ಮಾಡಿರೋ ಮಾರ್ಕ್ಸ್ನ. ಸಿ ಪ್ಲಸ್ ಎಮ್ ಪ್ಲಸ್ ಪಿ. ಹೌದಾ. ಸೊ ನಿಮಗೆ ಇಲ್ಲಿ ಆಗ್ರಿಗೇಟ್ ಬಂತು. ಆಗ್ರಿಗೇಟ್ ಎಲ್ಲಿ ಸ್ಟೋರ್ ಆಗಿದೆ, ಸಮ್ ಅನ್ನೋ ವೇರಿಯಬಲಲ್ಲಿ ಸ್ಟೋರ್ ಆಗಿದೆ. 3 ಸಬ್ಜೆಕ್ಟು ಆ್ಯಡ್ ಮಾಡ್ತೀವಿ. ಪರ್ಸೆಂಟೇಜ್, ಸೊ PER ಅನ್ನೋ ವೇರಿಯಬಲ್ ತೊಗೊಂಡಿನಿ. PER ಅಲ್ಲಿ ಪರ್ಸೆಂಟೇಜ್ ಸ್ಟೋರ್ ಆಗುತ್ತೆ. ಹೌದಾ. ಸೊ ಈ ಸಮ್ ಇಲ್ಲಿದೆಯಲ್ಲ, ಇಲ್ಲಿ ಸ್ಟೋರ್ ಆಗಿರುತ್ತಲ್ಲ, ಅಡಿಷನ್ ಆಫ್ ಆಲ್ ದ 3 ಮಾರ್ಕ್ಸ್. ಸೊ ಸಮ್ ಅದೇ ಸಮ್ ಇಲ್ಲಿರೋದು ಬೈ 300 ಇಂಟು 100. ಹೌದಲ್ವಾ. ಸೊ ಇಲ್ಲಿ ನಮಗೆ ಪರ್ಸೆಂಟೇಜ್ ಬರುತ್ತೆ. ಸೊ ಅದನ್ನು PER ಅಲ್ಲಿ ಸ್ಟೋರ್ ಮಾಡಿದ್ದೀವಿ. ಲಾಸ್ಟಲ್ಲಿ ವಿ ಆರ್ ಪ್ರಿಂಟಿಂಗ್ ದ ಅಗ್ರಿಗೇಟ್ ಆ್ಯಂಡ್ ಪರ್ಸೆಂಟೇಜ್. ಓಕೆ ಸ್ಟೂಡೆಂಟ್ಸ್, ಏನಾದ್ರು ಡೌಟ್ಸ್ ಇದೆ ನನಗೆ ಕಮೆಂಟ್ ಮಾಡಿ. ವೆರಿ ಸಿಂಪಲ್ ಎಕ್ಸಾಂಪಲ್. ಓಕೆ. ಸೊ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಇನ್ನೊಂದು ಕ್ವೆಶನ್ ಇದೆ, ಎಕ್ಸಸೈಸ್ ಪ್ರಾಬ್ಲಮ್, ಅದನ್ನು ನೋಡ್ಬೋಣ. ಓಕೆ. ಸೊ ರೈಟ್ ಅ ಸೂಡೋ ಕೋಡ್ ಟು ಕ್ಯಾಲ್ಕುಲೇಟ್ ದ ಫ್ಯಾಕ್ಟೋರಿಯಲ್ ಆಫ್ ಅ ನಂಬರ್ ಅಂತ ಕೇಳ್ತಾ ಇದ್ದಾರೆ. ಏನು ಸರ್ ಇದು ಫ್ಯಾಕ್ಟೋರಿಯಲ್ ಅಂತ ಕೇಳ್ಬೋದು. ಮಕ್ಕಳೇ ಫ್ಯಾಕ್ಟೋರಿಯಲ್ ಅಂದರೆ ಈಗ ಮಲ್ಟಿಪ್ಲೈ ಮಾಡೋದು, ಪ್ರೀವಿಯಸ್ ನಂಬರ್ಸ್ ಜೊತೆ ವಿ ಮಲ್ಟಿಪ್ಲೈ. ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ಫ್ಯಾಕ್ಟೋರಿಯಲ್ ಆಫ್ 5. ಸೊ 5 ಫ್ಯಾಕ್ಟೋರಿಯಲ್ ಅಂದರೆ 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಅಂತ ಮಾಡ್ತೀವಿ. ಓಕೆ. ಇದು ಫ್ಯಾಕ್ಟೋರಿಯಲ್ ಅಂತ ಕರಿತೀವಿ. ಆನ್ಸರ್ 120 ಬರುತ್ತೆ.
ಓಕೆನಾ? ಸೊ ಇದಕ್ಕೆ ಫ್ಯಾಕ್ಟೋರಿಯಲ್ಗೆ ಅಲ್ಗೋರಿಥಮ್ ಬರೀರಿ ಅಂತ ಕೇಳ್ತಿದ್ದಾರೆ, ಹೌದಲ್ವಾ? ಅಲ್ಲ, ಸೂಡೋ ಕೋಡ್ ಕೇಳ್ತಿದ್ದಾರೆ, ಸೂಡೋ ಕೋಡ್ ಕೇಳ್ತಿದ್ದಾರೆ. ಸೊ ಇಲ್ಲಿ ಎಷ್ಟು ಇನ್ಪುಟ್ ಬೇಕು ನಿಮಗೆ? 1 ನಂಬರ್ ಕೊಟ್ಟರೆ ಫ್ಯಾಕ್ಟೋರಿಯಲ್ ಹೇಳ್ಬೋದಲ್ವಾ? ಸೊ 4 ಅಂತ ಒಂದು ನಂಬರ್ ಕೊಟ್ಟರೆ 4 × 3 × 2 × 1 ಅಲ್ವಾ? ಸೊ ನಿಮಗೆ ಅದು ಐ ಥಿಂಕ್ 4 × 3 × 2 × 1 ವ್ಯಾಲ್ಯೂ ಬರುತ್ತೆ. ಸೊ ನಿಮಗೆ 24 ಬರುತ್ತೆ. ಸೊ ನಿಮ್ಗೆ ಒಂದು ವ್ಯಾಲ್ಯೂ ಕೊಟ್ಟರೆ 4 ಫ್ಯಾಕ್ಟೋರಿಯಲ್ ಹೇಳಿ ಅಂತ ಒಂದೇ ಇನ್ಪುಟ್ ಕೊಟ್ಟರೆ ನೀವು 24 ಅಂತ ಹೇಳ್ಬೋದು. 5 ಫ್ಯಾಕ್ಟೋರಿಯಲ್ ಅಂದರೆ ಒಂದೇ ನಂಬರ್ 5 ಕೊಟ್ಟರೆ 120 ಅಂತ ಹೇಳ್ತೀರಲ್ವಾ? ಒಂದು ಇನ್ಪುಟ್ ಸಾಕಲ್ವಾ ಇಲ್ಲಿ? ಸೊ ಏನಂತ ಹೇಳ್ಬೋದು? ಇನ್ಪುಟ್ ಅ ನಂಬರ್ ಟು ವೇರಿಯಬಲ್. ಸೂಡೋ ಕೋಡ್ ಕೇಳ್ತೀರಲ್ವಾ? ಸೊ ಇನ್ಫಾರ್ಮಲ್ ವೇಲೆ ಹೇಳಿ, ಇನ್ಪುಟ್ ನಂಬರ್ ಟು ವೇರಿಯಬಲ್ ಎನ್ ಅಥವಾ ಯಾವುದಾದ್ರು ಒಂದು ವೇರಿಯಬಲ್ ತೊಗೊಳ್ಳಿ. ಸೊ ಇಲ್ಲಿ ಲೂಪ್ ಯೂಸ್ ಮಾಡಬೇಕು, ಮತ್ತೆ ಇದು ಎಕ್ಸಿಕ್ಯೂಟ್ ಆಗಬೇಕಲ್ವಾ? ಸೊ 5 × 4 × 3 × 2 × 1. ಸೊ ಸ್ಟಾರ್ಟಿಂಗ್ ವ್ಯಾಲ್ಯೂ i1 ತೊಗೊತೀವಿ, ಮತ್ತೆ ಲೂಪ್ ರನ್ ಮಾಡ್ತಾ ಇರ್ತೀವಿ, ಓಕೆನಾ? ಸೊ ಇದು ಹೆಂಗೆ ವರ್ಕ್ ಆಗುತ್ತೆ ಈ ಸೂಡೋ ಕೋಡ್ ಅಂತ ನೋಡೋಣ. ಓಕೆ, ಸೊ ಫಸ್ಟ್ ಸ್ಟೆಪ್ ಏನಿದೆ ಸೂಡೋ ಕೋಡಲ್ಲಿ? ಇನ್ಪುಟ್ ಅ ನಂಬರ್ ಟು ವೇರಿಯಬಲ್ ಎನ್. ಆಯಿತು, ನಾನು ಒಂದು ವೇರಿಯಬಲ್ ಅಲ್ಲಿ ಇನ್ಪುಟ್ 5 ಸ್ಟೋರ್ ಮಾಡ್ತೀನಿ. ಎನ್ ಅನ್ನೋ ವೇರಿಯಬಲಲ್ಲಿ 5 ಇನ್ಪುಟ್ ಮಾಡಿದ್ದೀನಿ. ಸೆಟ್ ಎಫ್ ಇಸ್ ಈಕ್ವಲ್ ಟು 1, ಐ ಇಸ್ ಈಕ್ವಲ್ ಟು 1. ಸೊ ನಾನೇ 2 ವೇರಿಯಬಲ್ ತೊಗೊಂಡಿದ್ದೀನಿ, ಎಫ್ ಇಸ್ ಈಕ್ವಲ್ ಟು 1 ಮತ್ತು ಐ ಇಸ್ ಈಕ್ವಲ್ ಟು 1 ಅಂತ ನಾನೇ ಸೆಟ್ ಮಾಡ್ತಾ ಇದ್ದೀನಿ. ಅದೇನಕ್ಕೆ ಅಂತ ವಿ ವಿಲ್ ಸಿ. ಇಲ್ಲಿ ವೈಲ್ ಲೂಪ್ ಯೂಸ್ ಮಾಡಿದ್ದೀವಿ, ವೈಲ್ ಕಂಡೀಷನ್ ಚೆಕ್ ಮಾಡಿದ್ದೀವಿ. ಐ ಲೆಸ್ ದೆನ್ ಆರ್ ಈಕ್ವಲ್ ಟು ಎನ್. ಯಾಕೆ ಸರ್ ಐ ಲೆಸ್ ದೆನ್ ಆರ್ ಈಕ್ವಲ್ ಟು ಎನ್ನೇ ತೊಗೊಬೇಕಂದ್ರೆ ಐ ನಾವು 1 ತೊಗೊಂಡಿದ್ವಿ ಅಲ್ವಾ? ಸೊ ನಮ್ಗೆ 5 ಫ್ಯಾಕ್ಟೋರಿಯಲ್ ಬೇಕು. ಸೊ ಎನ್ ವ್ಯಾಲ್ಯೂ 5 ತೊಗೊಂಡಿವಿ, ಹೌದಲ್ವಾ? ಸೊ ಅಂದರೆ ನಾವು 5 ಫ್ಯಾಕ್ಟೋರಿಯಲ್ ಇದನ್ನ ಟೆಸ್ಟ್ ಮಾಡ್ತಾ ಇದೀನಿ, ಈ ಸೂಡೋ ಕೋಡ್ ವರ್ಕ್ ಆಗ್ತಿದೆಯಾ ಅಂತ. ಎನ್ ವ್ಯಾಲ್ಯೂ 5 ತೊಗೊಂಡಿನಿ, 5 ಫ್ಯಾಕ್ಟೋರಿಯಲ್ ನಮ್ಗೆ 120 ಅಂತ ಗೊತ್ತು. ಸೊ ಇಲ್ಲಿ 120 ಬರುತ್ತಾ ಈ ಸೂಡೋ ಕೋಡಲ್ಲಿ? ವಿ ವಿಲ್ ಟೆಸ್ಟ್ ಇಟ್ ಔಟ್, ಆಯ್ತಾನಾ? ಸೊ ಎಫ್ ವ್ಯಾಲ್ಯೂ 1 ತೊಗೊಂಡಿದ್ದಾರೆ, ಐ ವ್ಯಾಲ್ಯೂ 1 ತೊಗೊಂಡಿದ್ದಾರೆ. ಏನಕ್ಕೆ ಈ ಕಂಡೀಷನ್ ಅಂದರೆ ಐ 1 ಅಲ್ವಾ? ಐ ಲೆಸ್ ದೆನ್ ಆರ್ ಈಕ್ವಲ್ ಟು ಎನ್. ಸೊ 1 ಲೆಸ್ ದೆನ್ ಆರ್ ಈಕ್ವಲ್ ಟು 5. ಸೊ 1 2 3 4 5 5 ಸಲ ಲೂಪ್ ರನ್ ಆಗುತ್ತಲ್ವಾ? ಸೊ ಈಕ್ವಲ್ ಟು ಅಂತ ಕೊಟ್ಟಿದ್ದಾರೆ. 5 = 5 ಕೂಡ ಟ್ರೂ ಆಗುತ್ತೆ. ಸೊ ಐ ಇನಿಷಿಯಲಿ 1 ಇದೆ. ಸೊ ಇದು ಟ್ರೂ ಆದರೆ, ಸೊ 1 ಲೆಸ್ ದೆನ್ 5 ಅಲ್ವಾ ಇನಿಷಿಯಲಿ ಇವಾಗ? ಸೊ ಟ್ರೂ ಆಗಿದೆ. ಟ್ರೂ ಆದರೆ ವೈಲಲ್ಲಿ ಏನಿದೆ ಅಷ್ಟು ಎಕ್ಸಿಕ್ಯೂಟ್ ಮಾಡಬೇಕು, ಹೌದಲ್ವಾ? ಸೊ ಕಂಪ್ಯೂಟ್ ಎಫ್ ಇಸ್ ಈಕ್ವಲ್ ಟು ಎಫ್ ಇಂಟು ಐ ಅಂತ ಹೇಳಿದ್ದಾರೆ. ಎಫ್ ಇಸ್ ಈಕ್ವಲ್ ಟು ಎಫ್ ಇಂಟು ಐ. ಸೊ ಎಫ್ ವ್ಯಾಲ್ಯೂ ಏನಿದೆ ಸ್ಟಾರ್ಟಿಂಗ್ 1 ಇದೆ ಅಲ್ವಾ? ಏನಕ್ಕೆ 1 ತೊಗೊಂಡಿದ್ದಾರೆ ಸರ್ ಎಫ್ ವ್ಯಾಲ್ಯೂ ಸ್ಟಾರ್ಟಿಂಗ್ ಅಂದರೆ 1 ಫ್ಯಾಕ್ಟೋರಿಯಲ್ 1 ಅಂತ ಕರಿತೀವಿ ಮಕ್ಕಳೇ, ಅದಕ್ಕೋಸ್ಕರ 1 ಫ್ಯಾಕ್ಟೋರಿಯಲ್ ಆನ್ಸರ್ 1ನೇ. ಸೊ ಎಫ್ ವ್ಯಾಲ್ಯೂ ಸ್ಟಾರ್ಟಿಂಗ್ 1 ಅಂತ ತೊಗೊಂಡಿದ್ದೀವಿ, ಓಕೆನಾ? ಸೊ ಎಫ್ ಇಸ್ ಈಕ್ವಲ್ ಟು ಎಫ್ ಇಂಟು ಐ. ಸ್ಟಾರ್ಟಿಂಗ್ ವ್ಯಾಲ್ಯೂ ಆಫ್ ಎಫ್ ಏನು? 1. ಐ ವ್ಯಾಲ್ಯೂ ಸ್ಟಾರ್ಟಿಂಗ್ ಏನು? 1. 1 × 1 ಸ್ಟಾರ್ಟಿಂಗ್ 1ನೇ ಇರುತ್ತೆ, ಹೌದಲ್ವಾ? ನೆಕ್ಸ್ಟ್ 2 × 1 ಬರುತ್ತೆ, ನೆಕ್ಸ್ಟು 3 × 2 × 1 ಬರುತ್ತೆ, ಅದಾದಮೇಲೆ 4 × 3 × 2 × 1 ಬರುತ್ತೆ, ಅದಾದಮೇಲೆ 5 × 4 × 3 × 2 × 1 ಬರುತ್ತೆ, ಹೌದಾ? ಸೊ ನೆಕ್ಸ್ಟ್ ಐ ವ್ಯಾಲ್ಯೂ ಇನ್ಕ್ರೀಸ್ ಮಾಡಿದ್ದೀವಿ ಇಲ್ಲಿ, ಹೌದಾ? ಐ ವ್ಯಾಲ್ಯೂ ಎಷ್ಟಾಗುತ್ತೆ ಇವಾಗ? ಇನಿಷಿಯಲಿ 1 ಇತ್ತು, ಈಗ 2 ಆಗುತ್ತೆ. ಸೊ ಮತ್ತೆ ಲೂಪ್ ರನ್ ಆಗುತ್ತಲ್ವಾ? ಕಂಡೀಷನ್ ಫಾಲ್ಸ್ ಆಗೋ ತನಕ ಲೂಪ್ ರನ್ ಆಗುತ್ತೆ. ಅಂಟಿಲ್ ದ ಕಂಡೀಷನ್ ಇಸ್ ಫಾಲ್ಸ್ ಲೂಪ್ ವಿಲ್ ರನ್. ಸೊ ಮತ್ತೆ ಕಂಟ್ರೋಲ್ ವೈಲ್ ಲೂಪ್ಗೆ ಹೋಗುತ್ತೆ. ಸೊ ವೈಲ್ ಐ ಲೆಸ್ ದೆನ್ ಆರ್ ಈಕ್ವಲ್ ಟು ಎನ್. ಈಗ ಐ 2 ಆಯಿತು, 2 ಲೆಸ್ ದೆನ್ 5 ಟ್ರೂ ಅಲ್ವಾ? 2 ಲೆಸ್ ದೆನ್ ಆರ್ ಈಕ್ವಲ್ ಟು 5. ನಾನು ಎನ್ 5 ತೊಗೊಂಡೆ. ಸೊ 2 ಲೆಸ್ ದೆನ್ 5 ಟ್ರೂ ಆಗಿದೆ, ಲೂಪ್ ಕಂಡೀಷನ್ ಟ್ರೂ ಇದೆ. ಸೊ ಮತ್ತೆ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತಲ್ವಾ? ಮತ್ತೆ ಎಫ್ ಇಸ್ ಈಕ್ವಲ್ ಟು ಎಫ್ ಇಂಟು ಐ ಕ್ಯಾಲ್ಕುಲೇಟ್ ಮಾಡಿ ಐ ವ್ಯಾಲ್ಯೂ ಇನ್ಕ್ರೀಸ್ ಮಾಡಿ. ಸೊ ಎಫ್ ಏನಾಯ್ತು ಇವಾಗ? ಪ್ರೀವಿಯಸ್ ವ್ಯಾಲ್ಯೂ ಆಫ್ ಎಫ್ ಏನಿತ್ತು? 1 ಇತ್ತು. ಸೊ ಎಫ್ ಇಂಟು ಐ ಕರೆಂಟ್ ವ್ಯಾಲ್ಯೂ ಎಷ್ಟು? ಐ ವ್ಯಾಲ್ಯೂ 2. ಸೊ 1 × 2 2 ಆಯಿತು, ಕರೆಕ್ಟಾ? ಸೊ ಮತ್ತೆ ಐ ಇನ್ಕ್ರೀಸ್ ಮಾಡ್ತೀರಾ, ಐ ಎಷ್ಟಾಯ್ತು ಇವಾಗ? 3. ಸೊ 3 ಲೆಸ್ ದೆನ್ 5 ಮತ್ತೆ ಟ್ರೂ ಅಲ್ವಾ? ಸೊ ಮತ್ತೆ ಈ ಲೈನ್ ಎಕ್ಸಿಕ್ಯೂಟ್ ಮಾಡ್ತೀರಾ, ಹೌದಾ? ಎಫ್ ಇಸ್ ಈಕ್ವಲ್ ಟು ಎಫ್ ಇಂಟು ಐ. ಪ್ರೀವಿಯಸ್ ವ್ಯಾಲ್ಯೂ ಆಫ್ ಎಫ್ ಎಷ್ಟು ಬಂದು? 2. ಈಗ ಪ್ರೀವಿಯಸ್ ವ್ಯಾಲ್ಯೂ ಆಫ್ ಎಫ್ ಇಂಟು ಕರೆಂಟ್ ವ್ಯಾಲ್ಯೂ ಆಫ್ ಐ ಎಷ್ಟು? 3. ಸೊ 2 × 3 6 ಬಂತು ಇವಾಗ ಫ್ಯಾಕ್ಟೋರಿಯಲ್ ವ್ಯಾಲ್ಯೂ, ಹೌದಾ? ನೆಕ್ಸ್ಟ್ ಐ ಇನ್ಕ್ರೀಸ್ ಮಾಡ್ತೀರಾ, ಲೂಪ್ ಒಳಗಿದೆ. ಸೊ ಐ ಇಸ್ ಈಕ್ವಲ್ ಟು ಐ ಪ್ಲಸ್ 1. ಪ್ರೀವಿಯಸ್ ಐ ವ್ಯಾಲ್ಯೂ 3 ಇತ್ತು, ಈಗ 4 ಆಯಿತು. ಸೊ 4 ಲೆಸ್ ದೆನ್ ಆರ್ ಈಕ್ವಲ್ ಟು 5 ಮತ್ತೆ ಟ್ರೂ ಆಯಿತು, ಮತ್ತೆ 5 × 4 × 3 × 2 × 1 ಆಗುತ್ತೆ ಅದು. ಸೊ ನೋಡ್ಬೋದು ಇಲ್ಲಿ ಐ 4 ಟ್ರೂ ಆಗಿದೆ. ಸೊ ಮತ್ತೆ ಎಫ್ ಇಸ್ ಈಕ್ವಲ್ ಟು ಎಫ್ ಇಂಟು ಐ. ಪ್ರೀವಿಯಸ್ ವ್ಯಾಲ್ಯೂ ಎಫ್ ಏನಿದೆ? 6. ಸೊ 6 ಇಂಟು ಕರೆಂಟ್ ವ್ಯಾಲ್ಯೂ ಆಫ್ ಐ. ಕರೆಂಟ್ ವ್ಯಾಲ್ಯೂ ಆಫ್ ಐ ಎಷ್ಟು? 4. 6 ಇಂಟು 4 ಎಷ್ಟು ಬರುತ್ತೆ ಫ್ಯಾಕ್ಟೋರಿಯಲ್? 24, ಹೌದಾ? ಸೊ ಐ ಮತ್ತೆ ಇನ್ಕ್ರೀಸ್ ಮಾಡ್ತೀರಾ, ಎಷ್ಟಾಯ್ತು ಐ ಇವಾಗ? 5 ಆಯಿತು. 4 ಇತ್ತು, ಈಗ 5 ಆಯಿತು, ಹೌದಾ? ಸೊ ಮತ್ತೆ ಲೂಪ್ ರನ್ ಆಗುತ್ತೆ. 5 ಲೆಸ್ ದೆನ್ ಆರ್ ಈಕ್ವಲ್ ಟು ಎನ್, ಹೌದಲ್ವಾ? 5 ಈಸ್ ಈಕ್ವಲ್ ಟು 5, ಲೆಸ್ ದೆನ್ ಅಲ್ಲ, ಬಟ್ 5 ಈಸ್ ಈಕ್ವಲ್ ಟು ಎನ್.
ಟ್ರೂ ಇದೆ ಕಂಡೀಷನು. ಸೊ ಕಂಡೀಷನ್ ಟ್ರೂ ಇರೋದ್ರಿಂದ ಮತ್ತೆ ಇನ್ನೊಂದು ಲಾಸ್ಟ್ ಟೈಮ್ ಲೂಪ್ ರನ್ ಆಗುತ್ತೆ. ಸೊ ಎಫ್ ಏನಾಗುತ್ತೆ, ಎಫ್ ಇಂಟು ಐ, ಎಫ್ ವ್ಯಾಲ್ಯೂ ಏನಿತ್ತು ಪ್ರೀವಿಯಸ್ಲಿ 24 ಇಂಟು ಕರೆಂಟ್ ವ್ಯಾಲ್ಯೂ ಆಫ್ 5 ಎಷ್ಟು 5. ಸೊ 24 ಇಂಟು 5 ಎಷ್ಟಾಗುತ್ತೆ 120 ಆಗುತ್ತೆ, 120. ಮತ್ತು ಐ ವ್ಯಾಲ್ಯೂ ಈಗ ನೆಕ್ಸ್ಟ್ ಎಷ್ಟಾಗುತ್ತೆ ಇಲ್ಲಿ, ಸೊ ಇದು ಕಂಪ್ಯೂಟ್ ಎಫ್ ಇಂಟು ಐ, ಸೊ ಆಗಿದೆ 120 ಬಂದು ನಮಗೆ. ಐ ವ್ಯಾಲ್ಯೂ ನೆಕ್ಸ್ಟ್ 6 ಆಗುತ್ತಲ್ವಾ, ಸೊ ಐ ವ್ಯಾಲ್ಯೂ ಈಗ 6 ಆಯಿತು. ಸೊ ಐ ವ್ಯಾಲ್ಯೂ 6 ಆದಾಗ ಇಸ್ 6 ಲೆಸ್ ದೆನ್ 5, ಎನ್ ವ್ಯಾಲ್ಯೂ 6 ಲೆಸ್ ದೆನ್ ಆರ್ ಈಕ್ವಲ್ ಟು 5, ಫಾಲ್ಸ್ ಆಗುತ್ತಲ್ವಾ. ಸೊ ಕಂಡೀಷನ್ ಫಾಲ್ಸ್ ಆದರೆ ಲೂಪ್ ಮತ್ತೆ ಎಕ್ಸಿಕ್ಯೂಟ್ ಆಗಲ್ಲ. ಸೊ ಇದು ಎಷ್ಟು ಸಲ ಎಕ್ಸಿಕ್ಯೂಟ್ ಆಯಿತು, 5 ಸಲ ಎಕ್ಸಿಕ್ಯೂಟ್ ಆಯಿತು. ಎನ್ 5 ತೊಗೊಂಡ್ರೆ ಈ 2 ಸ್ಟೇಟ್ಮೆಂಟು 5 ಸಲ ರನ್ ಆಯಿತು, ಹೌದಾ. ಸೊ ಲಾಸ್ಟಲ್ಲಿ ಲೂಪ್ ಎಂಡ್ ಆದಮೇಲೆ ಪ್ರಿಂಟ್ ಎಫ್. ಸೊ ಏನಿದೆ ಎಫ್ ವ್ಯಾಲ್ಯೂ ನನಗೆ ಬಂದಿದ್ದು 120. ಸೊ 24 ಇಂಟು 5 120 ಬಂತು, ಹೌದಲ್ವಾ. ಸೊ 120. ಸೊ 5 ಫ್ಯಾಕ್ಟೋರಿಯಲ್ ಎಷ್ಟು, 5 ಇಂಟು 4 ಇಂಟು 3 ಇಂಟು 2 ಇಂಟು 1 120ನ ಅಲ್ವಾ. ಸೊ ನಾವು ಬಂದಿದ್ದ ಆನ್ಸರ್ ಕೂಡ 120. ಸೊ ಐ ಕ್ಯಾನ್ ಸೇ ದ ಸೂಡೋ ಕೋಡ್ ಇಸ್ ಕರೆಕ್ಟ್. ಈ ಸೂಡೋ ಕೋಡ್ ಕರೆಕ್ಟಾಗಿ ವರ್ಕ್ ಆಗ್ತಿದೆ ಅಂತ ನಾನು ಹೇಳ್ಬೋದು, ಹೌದಲ್ವಾ ಸ್ಟೂಡೆಂಟ್ಸ್. ನಂಗೆ ಏನಾದ್ರು ಡೌಟ್ ಇದ್ದರೆ ಪ್ಲೀಸ್ ಪುಟ್ ಇನ್ ದ ಕಮೆಂಟ್ ಬಾಕ್ಸ್. ಸೊ ಅಲ್ಗೋರಿಥಮ್ ಆದಷ್ಟು ಪ್ರಾಕ್ಟೀಸ್ ಮಾಡಿ. ಸಿಂಪಲ್ ಅಲ್ಗೋರಿಥಮ್ಸೇ ಕೇಳ್ತಾರೆ ಎಕ್ಸಾಮಲ್ಲಿ, ಬಟ್ ಪ್ರಾಕ್ಟೀಸ್ ಮಾಡಿ. ಸೂಡೋ ಕೋಡ್ ಪ್ರಾಕ್ಟೀಸ್ ಮಾಡಿ. ಫ್ಲೋ ಚಾರ್ಟ್ಸ್ ಬರೆಯೋದು, ಅಲ್ಗೋರಿಥಮ್ಸ್ಗೆ ಫ್ಲೋ ಚಾರ್ಟ್ ಹೇಗೆ ಬರೆಯೋದು ಪ್ರಾಕ್ಟೀಸ್ ಮಾಡಿ. ಫ್ಲೋ ಆಫ್ ಕಂಟ್ರೋಲಲ್ಲಿ ಲೂಪ್ಸು ಮತ್ತು ಸೆಲೆಕ್ಷನ್ ಸ್ಟೇಟ್ಮೆಂಟ್ ಸ್ವಲ್ಪ ನೋಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು.